ಜೋರಾಗಿ ಗಟ್ಟಿಯಾಗಿ. ಬರೀ ಚಪ್ಪಾಳೆ ತಟ್ಟಿದ್ರೆ ಪ್ರಯೋಜನ ಇಲ್ಲ. ಯೇಸುವೆ ಸ್ತೋತ್ರ ಜೋರಾಗಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ ಗಟ್ಟಿಯಾಗಿ. ಹಾಲೆಲೂಯ್ಯ. ಜೋರಾಗಿ ಹೇಳಿ ನೋಡಿ, ಇಲ್ಲಿ ಶಕ್ತಿಯುತವಾಗಿ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ನಾವು ನೋಡ್ತಾ ಇದ್ದೀವಿ ಅರಸರುಗಳ ಗ್ರಂಥದಲ್ಲಿ ಒಂದು ಸರಿ ಅಲ್ಲಿ ಒಂದು ಘಟನೆ ನಡೀತಾ ಇದೆ. 18ನೇ ಅದಕ್ಕೆ ಬಾಳನನ್ನು ಆರಾಧನೆ ಮಾಡುವಂಥ ದೇವರು ಜನಗಳು ಹೇಳ್ತಾರೆ, ನಮ್ಮ ದೇವರು ಸಾಮಾನ್ಯ ದೇವರಲ್ಲ, ನಮ್ಮ ದೇವರು ಸರ್ವಶಕ್ತ ದೇವರು, ಹಾಗೆ ಹೀಗೆ ಅಂತ ಹೇಳಿ ತುಂಬ ಹೊಗಳುತ್ತಾರೆ. ಆದರೆ ಎಲಿಯ ಪ್ರವಾದಿಯವರು ಏನು ಮಾತನಾಡೋದಿಲ್ಲ, ಶಾಂತವಾಗಿರ್ತಾರೆ. ಕಾರಣ ಏನು? ಎಲಿಯ ಪ್ರವಾದಿಯ ಜೊತೆಗೆ ಎಲಿಯ ಪ್ರವಾದಿಯವರಿಗೆ ಗೊತ್ತಿತ್ತು, ದೇವರು ನನ್ನ ಜೊತೆಗಿದ್ದಾರೆ. ಹಲ್ಲೆಲೂಯ್ಯ. ದೇವರು, ಜೋರಾಗಿ ಹೇಳಿ, ದೇವರು ನನ್ನ ಜೊತೆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ್ಯ. ನಾವು ಅಲ್ಲಿಂದ ಮುಂದೆ ಹೋಗ್ತಾ ಬರ್ತಾ ಇರಬೇಕಾದ್ರೆ ಮುಂದೆ ಹೋಗ್ತಾ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಇಬ್ಬರ ಮಧ್ಯದಲ್ಲಿ ವಾದಗಳು ನಡೆಯುತ್ತೆ. ನೋಡೇ ಬಿಡೋಣ, ನಮ್ಮ ದೇವರು ದೊಡ್ಡವರ, ನಿಮ್ಮ ದೇವರು ದೊಡ್ಡವರ ಅಂತೇಳಿ. ಅದಕ್ಕೆ ಎಲಿಯ ಪ್ರವಾದಿ ಹೇಳ್ತಾರೆ, ಫಸ್ಟ್ ನೀವು ಏನು ಮಾಡ್ತಿರೋ, ನೀವು ಆರಾಧನೆ ಮಾಡುವಾಗ ನಿಮ್ಮ ದೇವರು ಬಂದರೆ ನೀವು ಹೇಳಿದಾಗೆ ನಾನು ಕೇಳ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ್ಯ. ಬಾಳನನ್ನು ಆರಾಧನೆ ಮಾಡುವಂತಹ ಎಲ್ಲ ಜನಗಳು ದೇವರನ್ನು ಕರೀತಾರೆ. ದೇವರೇ ಇಳಿದು ಬಾ, ದೇವರೇ ಇಳಿದು ಬಾ, ದೇವರೇ ಇಳಿದು ಬಾ. ಮೈ ಪರ್ಚ್ಕೊಂತಾರೆ. ದೇವರೇ ಬನ್ನಿ 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 ಅಂತಾರೆ. ಎಷ್ಟು ಕರೆದ್ರೇನೋ ದೇವರು ಬರೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನೆಕ್ಸ್ಟ್ ಎಲಿಯ ಪ್ರವಾದಿಯವರ ಒಂದು ಸಮಯ ಬರುತ್ತೆ. ಆಗ ಎಲಿಯ ಪ್ರವಾದಿಯವರು ಹೇಳ್ತಾರೆ, ನೋಡಿ, ಒಂದು ಅಲ್ಲಿ ಬಲಿಪೀಠ ಇರುತ್ತೆ, ಅದರ ಮೇಲೆ ಕಡಿಕೆಯನ್ನು ತಂದಿಟ್ಟಿರ್ತಾರೆ. ಹಾಗೆ ಎಲಿಯ ಪ್ರವಾದಿಯವರು ಹೇಳ್ತಾರೆ, ಅದರ ಮೇಲೆ ನೀರನ್ನು ಸುರಿಯಿರಿ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಕಡಿಕೆ ಮೇಲೆ ನೀರು ಸುರಿದ್ರೆ ಬೆಂಕಿ ಹತ್ತತ್ತಾ? ನೋಡಿ, ಎಲಿಯ ಪ್ರವಾದಿಯವರು ನೋಡಿ ಏನು ಹೇಳ್ತಿದ್ದಾರೆ, ಆ ಕಡಿಕೆ ಮೇಲೆ ನೀರನ್ನು ಹಾಕಿ, ಆ ಕಟ್ಟಿಗೆಯ ಮೇಲೆ ನೀರನ್ನು ಹಾಕಿ ಅವ್ರು ತಂದು ನೀರು ಹಾಕಿದ್ರು. ಜನಗಳಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತು. ನಾವು ಕರೆದ್ರೇ ಬಂದಿಲ್ಲ, ಇವನೇನು ಅಂತ ತಿಳಿದಿದ್ರು. ಆದರೆ ಎಲಿಯ ಪ್ರವಾದಿ ಗೊತ್ತಿತ್ತು, ನನ್ನ ಜೊತೆಗೆ ದೇವರಿದ್ದಾರೆ ಅಂತ ಹೇಳಿ. ಚಪ್ಪಾಳೆ ತಟ್ಟಿ ದೇವರಿಗೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಗಟ್ಟಿಯಾಗಿ ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಎಲಿಯ ಪ್ರವಾದಿಯವರು ಪ್ರಾರ್ಥನೆ ಮಾಡಿದ್ರು, ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬಿನ ದೇವರೇ ಅಂತ ಹೇಳಿ ಮೊದಲು ದೇವರನ್ನು ಹೊಗಳಿದ್ರು. ನಂತರದಲ್ಲಿ ಪ್ರಾರ್ಥನೆ ಮಾಡಿದ್ರು. 38ನೇ ವಾಕ್ಯವನ್ನು ಓದಿ ನೋಡಿ. 1 ಅರಸರುಗಳ ಗ್ರಂಥ 18ನೇ ಅಧ್ಯಾಯ. ಎಲಿಯ ಪ್ರವಾದಿಯವರು ಏನು ಪ್ರಾರ್ಥನೆ ಮಾಡಿದ್ರು ನೋಡಿ. 18ನೇ ಅಧ್ಯಾಯ 38ನೇ ವಾಕ್ಯ. ಈ ದೇವರೇ ಸರ್ವೇಶ್ವರ, ನೀವೊಬ್ಬರೇ ಇಸ್ರಾಯೇಲರ ದೇವರು ಎಂಬುದನ್ನು ನಾನು ಹಾಗೂ ಇದನ್ನೆಲ್ಲವನ್ನು ನೋಡಿ, ಎಲಿಯ ಪ್ರವಾದಿಯರು ಏನು ಹೇಳ್ತಿದ್ದಾರೆ, ಇದನ್ನೆಲ್ಲವನ್ನು ನಿಮ್ಮ ಚಿತ್ತದಂತೆ. ಇಲ್ಲಿ ತನಕ ನೀವೇನು ಮಾಡ್ತಾ ಇದ್ರಿ? ನಿಮ್ಮ ಚಿತ್ತ ಹುಡುಕ್ತಾ ಇದ್ರಿ. ಇನ್ನು ಮುಂದೆ ನೀವೇನು ಮಾಡಬೇಕು? ಎಲಿಯ ಪ್ರವಾದಿಯವರು ಹೇಳಿದಾಗೆ ನಿಮ್ಮ ಚಿತ್ತದಂತೆ ಅಂತೇಳಿ ದೇವರಿಗೆ ಒಪ್ಪಿಸ್ಕೊಟ್ಬಿಡಿ. ತೋರಿಸಿಕೊಡಿ. ಸರ್ವೇಶ್ವರ, ಸರ್ವೇಶ್ವರನಾದ ನೀವೊಬ್ಬರೇ ದೇವರು ಹಾಗೂ ಈ ಜನರ ಮನಸ್ಸನ್ನು ತಿಳಿಯಪಡಿಸಿ. ಎಲಿಯ ಪ್ರವಾದಿಯವರು ದೇವರ ಹತ್ರ ವಿನಂತಿ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು. ನೆಕ್ಸ್ಟ್ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ್ಯ. ಎಲಿಯ ಪ್ರವಾದಿಯವರು ದೇವರಿಗೆ ಒಪ್ಪಿಸಿಕೊಟ್ಟರು. ಕೂಡಲೇ ಪರಲೋಕದಿಂದ ಬೆಂಕಿಯನ್ನು ಕಳುಹಿಸಿದರು ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ್ಯ.
ಗಟ್ಟಿಯಾಗಿ ಹಲ್ಲೆಲೂಯ. ಇವತ್ತು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, 4 ದಿನದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಆ ಬೆಂಕಿಯಿಂದ ನೀವು ಈಗಾಗಲೇ ತುಂಬಿ ಅಭಿಷೇಕಿಸಲ್ಪಟ್ಟಿದ್ದೀರಿ. ಚಪ್ಪಾಳೆ ತಟ್ಟಿ ದೇವರಿಗೆ, ಜೋರಾಗಿ ಚಪ್ಪಾಳೆ ತಟ್ಟಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನಿಮ್ಮ ಒಳಗಡೆ ಈಗ ಪರಿಶುದ್ಧಾತ್ಮರ ಬೆಂಕಿ ಹತ್ತಿ ಉರಿತಾ ಇದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. 1999ರಲ್ಲಿ ನಮ್ಮ ಊರಿನಲ್ಲಿ ಒಂದು ಧ್ಯಾನಕೂಟವನ್ನು ನಡೆಸ್ತಾ ಇದ್ದೀವಿ. ಒಬ್ಬ ಹಿಂದೂ ಹುಡುಗ ಧ್ಯಾನಕೂಟ ನಡೆಸ್ತಾ ಇದ್ರು, ರಾಜೇಶ್ ಅಂತ ಹೇಳಿ. ಅಲ್ಲಿ ಗುರುಗಳು, ನಮ್ಮ ಸಿಸ್ಟರ್ಗಳು ಎಲ್ಲ ಬರ್ತಾ ಇದ್ರು. ಅಲ್ಲಿ 3 ದಿನದ ಧ್ಯಾನಕೂಟ. ಆ ಧ್ಯಾನಕೂಟದ ಸಂದರ್ಭದಲ್ಲಿ 2ನೇ ದಿನ ಧ್ಯಾನಕೂಟ ಆಯಿತು. ಸಂಜೆ ನಾವೆಲ್ಲ ಇದ್ದೀವಿ ಅವ್ರಿಗೆ ಸಪೋರ್ಟ್ ಆಗಿ, ರಾಜೇಶ್ ಅವರೇ ಮಾಡಿ, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂತೇಳಿ. ತುಂಬ ಒಂದು ಅನಾಯಿಂಟಿಂಗ್ ಇತ್ತು, ಅಭಿಷೇಕ ಇರುವಂಥ ವ್ಯಕ್ತಿ. ಹೀಗಿರುವಾಗ ಸಂಜೆ 8 ಗಂಟೆಗೆ ನಾನು ಮತ್ತು ಅವರು ಮಾತಾಡ್ತಾ ಇದ್ದೀವಿ. ಒಂದು ಜೀಪ್ ಬಂತು, ಪೊಲೀಸ್ ಜೀಪ್ ಬಂದು, ಯಾರಿದು ಶಾಮಿಯಾನ ಹಾಕಿದ್ದು? 1999ರಲ್ಲಿ ಯಾರಿದು ಶಾಮಿಯಾನ ಹಾಕಿದ್ದು ಅಂದರು. ಆಮೇಲೆ ಯಾಕೆ ಸರ್ ಅಂತ ಕೇಳಿದೀವಿ. ಇದೆಲ್ಲ ತೆಗಿಬೇಕು, ಏನು ಇರಬಾರ್ದು ಅಂದ್ಬಿಟ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನಂತರದಲ್ಲಿ ನಾವು ಭಯಪಟ್ಟಿವಿ, ಅಯ್ಯೋ ಏನು ಮಾಡೋದು ಅಂತೇಳಿ, ಯಾರು ಸಹಾಯ ಹೋಗೋದು ಅಂತೇಳಿ. ಆಮೇಲೆ ಮಾರನೇ ದಿನ ರಾತ್ರಿ ಶಾಮಿಯಾನ ತೆಗೆದಿಲ್ಲ, ಹಾಗೆ ಇಟ್ಟಿವಿ. ಮಾರನೇ ದಿನ ಧ್ಯಾನ ಪ್ರಾರಂಭ ಆಯಿತು, ಧ್ಯಾನನೂ ಆಯಿತು. ಸಂಜೆ 5 ಗಂಟೆಗೆ ಪೊಲೀಸ್ ಜೀಪ್ ಬಂತು, ಎಲ್ಲ ಶಾಮಿಯಾನವನ್ನು ತೆಗೆದು ಬಿಟ್ರು. ಆಮೇಲೆ 5 ಗಂಟೆಗೆ ನಾವೇನು ಮಾಡಿದೆವು, ನಮ್ಮನ್ನು ಒಂದು 2 ಜನರನ್ನು ನಮ್ಮನ್ನೇನು ಮಾಡಿದಂದರೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬಿಟ್ರು. ಸಾಗರದ ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲ ಜನಗಳು, ನಮ್ಮ ಜನಗಳೆಲ್ಲ ಬಂದರು ಪೊಲೀಸ್ ಸ್ಟೇಷನ್ ಹತ್ರ. ಎಲ್ಲ ನಾವು ಒಳಗಡೆ ಹೋದಿವಿ. ಒಳಗಡೆ ಹೋಗ್ಬೇಕಾದ್ರೆ ಒಬ್ಬ ಪೊಲೀಸ್ನವ್ರು ಹೇಳಿದರು, ಒಂದು ಕೆಟ್ಟ ಮಾತಿಂದ ಬೈದರು. ಏನು ಮಾಡ್ತಾ ಇದ್ದೀರಿ ನೀವು, ಹಾಗೆ ಹೀಗೆ ಅಂತೇಳಿ, ನಿಮ್ಮನ್ನು ಒಳಗಡೆ ಆಗಿಬಿಡ್ತೀನಿ, ಹಾಗೆ ಹೀಗೆ ಅಂತ ತುಂಬ. ಪ್ರೈಸಲ್ಲ ನಾವು ಅಂದೀವಿ, ನಾವು ಏನು ಮಾಡಲಿಲ್ಲ, ದೇವರ ವಾಕ್ಯವನ್ನು ಹೇಳ್ತಿದ್ದೀವಿ, ಅವ್ರು ಹೇಳ್ತಿದ್ದಾರೆ ಅಂತೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಆಮೇಲೆ ಎಲ್ಲ ಬರಿತಾ ಇದ್ದಾರೆ, FIRಗೆಲ್ಲ ಬರಿತಾ ಇದ್ದಾರೆ. ನಾವು ಭಯಪಟ್ಟು ಫಸ್ಟ್ ಟೈಮ್ ಎಲ್ಲೂ ಪೊಲೀಸ್ ಸ್ಟೇಷನ್ ಹತ್ತಿಲ್ಲ, ಭಯಪಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಅಷ್ಟು ಹೊತ್ತಿಗೆ ಯಾರೋ ಪೊಲೀಸ್ ಸ್ಟೇಷನ್ ಒಳಗಡೆ ತಲೆ ಮೇಲೆ ಅಷ್ಟು ಕೂದಲಿಲ್ಲ, ಸಾಮಾನ್ಯ ವ್ಯಕ್ತಿ, ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಹತ್ರ ಹೋದರು. ಅವರು ಹೇಳಿದರು, ಯಾಕೆ ಅವರಿಗೆ ಒಳಗಡೆ ಹಾಕಿದ್ದೀರಿ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ಹಾಕಿದ್ದೀರಿ ಅಂತ ಕೇಳಿದರು. ಅದಕ್ಕೆ ಅವರಂದರು, ನೀವು ಯಾರು ಅಂದ್ಬಿಟ್ರು. ಪ್ರೈಸ್ ದಿ ಲಾರ್ಡ್, ನೀವು ಯಾರು ಅಂದರು. ಅವರಂದರು, ಪರ್ಸು ತೆಗೆದ್ರು, ಗೋವಾದಿಂದ ಬಂದಿದ್ದೀವಿ, CBI. ಪ್ರೈಸ್ ದಿ ಲಾರ್ಡ್. ಶಾಕ್ ಆಗಿಬಿಡ್ತು ಕಣ್ರಿ. ಅವ್ರು ಯಾರೋ ಗೊತ್ತಿಲ್ಲ ನಮ್ಗೆ. ಅದು ಜ್ಞಾಪಕ ಮಾಡಿದ್ರೆ ನಂಗೆ ದುಃಖ ಬರುತ್ತೆ. ದೇವ್ರು ನೋಡಿ ಎಂಥ ಒಳ್ಳೆ ಸಹಾಯಕರಂತ ಹೇಳಿ. ಆಮೇಲೆ ಅವ್ರು ಹೇಳಿದ್ರು, ಅವ್ರು ಏನಾದರೂ ತಪ್ಪು ಮಾಡಿದಾರಾ? ತುಂಬ ಪವರ್ ಇದೆ ಅವ್ರಿಗೆ, ಏನೋ ತಪ್ಪು ಮಾಡಿದ್ದಾರೆ? ಇಲ್ಲ, ಅವ್ರೇನೋ ಪ್ರೇಯರ್ ನಡೆಸ್ತಿದ್ರು, ಏನೋ ಫೋನ್ ಬಂತು, ಅದಕ್ಕೆ ತೆಗ್ದೆ. ನಾನು ಬಂದಿದ್ದು ಅವ್ರು ಧ್ಯಾನ ಕೊಟ್ಟಕ್ಕೆ ಅಂದ್ಬಿಟ್ರು. ಆಮೇಲೆ ಅವ್ರು ನಮ್ಮನ್ನು ಅವ್ರ ಜೀಪಲ್ಲಿ ಕರ್ಕೊಂಡು ಹೋದರು. ಒಂದು ದೊಡ್ಡ ಕಾರಲ್ಲಿ ಬಂದಿದ್ದರು. ಮತ್ತೆ ಪ್ರೇಯರ್ ಶುರು ಆಯಿತು. ಅವರಂದರು, ನೈಟ್ ವಿಸಿಲ್ ಮಾಡಿ, ನಾಳೆ ಧ್ಯಾನ ಕೂಟಕ್ಕೆ ಒಳ್ಳೆ ಊಟ ಕೊಡಬೇಕು, ಮತ್ತು ಒಳ್ಳೆ ಧ್ಯಾನ ಮಾಡಿ ಅಂದರು. ಅವರು ಬಂದಿರುವಂಥ ಉದ್ದೇಶ, ಗೋವಾದಿಂದ ಮಣಿಪಾಲಿಗೆ ಬಂದಿದ್ದಾರೆ. ಅವರ ಮಗಳ ಕುತ್ತಿಗೆ ಹಿಂಗಿತ್ತು, ಈ ರೀತಿಯಲ್ಲಿ ತಿರುಗಿತ್ತು, ಈ ರೀತಿಯಲ್ಲಿ ತಿರುಗಿತ್ತು. ಅವರಂದರು, ನಾವು ಮಣಿಪಾಲಲ್ಲಿದ್ದೀವಿ. ಮಣಿಪಾಲಲ್ಲಿ ಇರಬೇಕಾದ್ರೆ ಒಬ್ಬರಂದರು, ಸಾಗರದಲ್ಲಿ ಹಿಂಗೆ ಧ್ಯಾನಕೂಟ ನಡೀತಾ ಇದೆ, ಆ ಧ್ಯಾನಕ್ಕೆ ನೀವು ಹೋದರೆ ಅಲ್ಲಿ ಬ್ರದರ್ ಇದ್ದಾರೆ, ಅಲ್ಲಿ ಪ್ರೇಯರ್ ಮಾಡ್ತಾರೆ, ಚೆನ್ನಾಗಾಗತ್ತೆ ಅಂದರು. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡಿ, ಗೋವಾದಿಂದ, ಅವರು ಕರ್ನಾಟಕದವ್ರಲ್ಲ, ಗೋವಾದಿಂದ ಬಂದವರು. ರಾತ್ರಿ ಎಲ್ಲ ಧ್ಯಾನಕೂಟ, ವರ್ಷಿಪ್ಪೆ ಫುಲ್ಲು ನೈಟು, ರಾತ್ರಿ ಎಲ್ಲ ಧ್ಯಾನ ಮಾಡಿದ್ವಿ. ಬೆಳಿಗ್ಗೆ ಆಗಾದ್ರೂ ಒಳಗಡೆ ಅವರ ಮಗಳ ಮೇಲಿರುವಂಥ ದುರಾತ್ಮ ಹಿಂಗಿದ್ದಿದ್ದು, ಯೇಸು ಸ್ವಾಮಿಯ ನಾಮದಲ್ಲಿ ಆರಾಧನೆ ಮಾಡುವಾಗ ಕತ್ತುಗಳು ನೆಟ್ಟಗಾಯಿತು. ಹೋಗಬೇಕಾದ್ರೆ 3 ದಿನದ ಧ್ಯಾನದ ಖರ್ಚನ್ನು ನಮ್ಮ ಕೈಯಲ್ಲಿ ಕೊಟ್ಟು ಅವರು ಹಿಂತಿರುಗಿ ಹೋದರು. ಚಪ್ಪಾಳೆ ತಟ್ಟಿ, ಇದು ದೇವರ ಮಹಿಮೆ ಕಣ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಈ ಬೆಂಕಿ ನಿಮ್ಮಲ್ಲೂ ಇದ್ರು ದೇವರು ನಿಮ್ಮನ್ನು ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಯಾವಾಗ ದೇವರು ನಡೆಸ್ತಾರೆ? ಯೇಸು ಜೊತೆಗೆ ಇದ್ದಾಗ. ಯಾವಾಗ? ಯೇಸು ಜೊತೆಗೆ ಇದ್ದಾಗ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಜೊತೆಗೆ ಬಾಳುವುದು ಎಷ್ಟು ಚಂದವೋ. ಸಂತೋಷನಾ? ಸಂತೋಷನಾ?
ನೀವು ಹೆಂಗೆ ಕೂತಿದ್ದೀರಿ ಅಂತ ಹೇಳಿದರೆ ಇನ್ನೂ ಒಂದು 4 ದಿನ ಧ್ಯಾನ ಇದ್ದರೆ ಚೆನ್ನಾಗಿತ್ತೇನೋ ಅಂತ ಕೂತಿದ್ದೀರಿ. ಹೌದಾ? ಬರೀ ನಾಟಕ ಮಾಡಬೇಡಿ, ಆದಷ್ಟು ಬೇಗ ಮನೆಗೆ ಹೋಗ್ಬೇಕಂತ ಕಾಯ್ತಾ ಇದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಎಲ್ಲೇ ಇರ್ರಿ, ಯಾವ ಜಾಗದಲ್ಲಿ ಬೇಕಾದರೆ ಇರ್ರಿ, ಯೇಸುವನ್ನು ಕೂಗಿ ಕರೀತಾ ಇರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವನ್ನು ಮಹಿಮೆ ಪಡಿಸೋಣ. ಎಷ್ಟು ದಿನ ಬದುಕ್ತೀವಂತ ಗೊತ್ತಿಲ್ಲ ಕಣ್ರಿ. ಯೇಸುವನ್ನು ಮಹಿಮೆ ಪಡಿಸೋಣ. ಈಗ ಇದೀವಷ್ಟೇ, ಇನ್ನೊಂದು ಗಳಿಗೆಯಲ್ಲಿ ಇರ್ತೀವ ಗೊತ್ತಿಲ್ಲ. ಇದ್ದಂಥ ಸಮಯವನ್ನು ಯೇಸುವನ್ನು ಮಹಿಮೆ ಪಡಿಸಿ ಆನಂದಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಂತೋಷನಾ? ಸಂತೋಷನಾ? ಏನಾದ್ರೂ ಹೇಳಿ, ಸಂತೋಷನಾ? ಸಂತೋಷ ಆದವರೆಲ್ಲ ಎದ್ದು ನಿಂತ್ಕೊಳ್ಳಿ. ಹೆಂಗೆ ಹೇಳ್ತಿದ್ದೀರಿ ಅಂದರೆ ಭಾಳ ಕಷ್ಟಪಟ್ಟು ಹೇಳ್ತಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 2 ಕೈಗಳನ್ನು ಮೇಲೆ ಕೆತ್ತಿ ಯೇಸುವಿಗೆ ಹೇಳಿ, ಯೇಸುವೇ ನಿಮ್ಮ ಜೊತೆಗೆ ಬಾಳುವುದು ಎಷ್ಟು ಸಂತೋಷ. ಸ್ವಾಮಿ ಯೇಸುವೇ ನಿಮ್ಮ ಗೀತೆಯನ್ನು ಹಾಡುವುದು ಎಷ್ಟು ಆನಂದ. ಸ್ವಾಮಿ ಯೇಸುವೇ ನನ್ನಯ ಬಾಳಿನಲ್ಲಿ ಜೀವಿಸುವುದು ನೀವಾಗಿದ್ದೀರಿ. ಸ್ವಾಮಿ ಯೇಸುವೇ ಈ ಕ್ಷಣದಿಂದ ಇನ್ನು ಕೊನೆಯವರೆಗೂ ನನ್ನ ಜೊತೆಗಿದ್ದು ನನ್ನನ್ನು ಮುನ್ನಡೆಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಚಪ್ಪಾಳೆ ತಟ್ಟಿ ಜೋರಾಗಿ ಸ್ತುತಿ ಮಾಡಿ. ಜೊತೆಗೆ ಬಾಳುವುದು ಎಷ್ಟು ಚಂದವೋ, ಯೇಸುವಿಗಾಗಿ ಬದುಕುವುದು ಎಂತ ಭಾಗ್ಯವೋ. ಯೇಸು ಜೊತೆಗೆ ಬಾಳುವುದು ಎಷ್ಟು ಚಂದವೋ, ಯೇಸುವಿಗಾಗಿ ಬದುಕುವುದು ಎಂತ ಭಾಗ್ಯವೋ. ಯೇಸು ನಾಮ ಹಾಡುವುದು ಎಷ್ಟು ಮಧುರವೋ, ಯೇಸು ನಾಮ ಹಾಡುವುದು ಎಷ್ಟು ಮಧುರವೋ. ಯೇಸು ನಾಮ ಸ್ತುತಿಸುವುದು ಮನಕ್ಕೆ ಶಾಂತಿಯೋ, ಯೇಸು ನಾಮ ಸ್ತುತಿಸುವುದು ಮನಕ್ಕೆ ಶಾಂತಿಯೋ. ಯೇಸು ಜೊತೆಗೆ ಬಾಳುವುದು ಎಷ್ಟು ಚಂದವೋ, ಯೇಸುವಿಗಾಗಿ ಬದುಕುವುದು ಎಂತ ಭಾಗ್ಯವೋ. ಯೇಸು ಜೊತೆಗೆ ಬಾಳುವುದು ಎಷ್ಟು ಚಂದವೋ, ಯೇಸುವಿಗಾಗಿ ಬದುಕುವುದು ಎಂತ ಭಾಗ್ಯವೋ. ಯೇಸು ನಾಮ ಹಾಡುವುದು ಎಷ್ಟು ಮಧುರವೋ, ಯೇಸು ನಾಮ ಹಾಡುವುದು ಎಷ್ಟು ಮಧುರವೋ. ಯೇಸು ನಾಮ ಸ್ತುತಿಸುವುದು ಮನಕ್ಕೆ ಶಾಂತಿಯೋ, ಯೇಸು ನಾಮ ಸ್ತುತಿಸುವುದು ಮನಕ್ಕೆ ಶಾಂತಿಯೋ. ಯೇಸುವೇ ನನ್ನ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. 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 ನಮಗೆ ಸೌಖ್ಯ ಸಿಗುವುದು, ಯೇಸು ರಕ್ತದಿಂದ ನಮಗೆ ಜಯವು ಸಿಗುವುದು. ಯೇಸು ನಾಮದಿಂದ ನನಗೆ ಸೌಖ್ಯ ಸಿಗುವುದು, ಯೇಸು ರಕ್ತದಿಂದ ನನಗೆ ಜಯವು ಸಿಗುವುದು. ಯೇಸು ನಾಮದಲ್ಲಿ ನಮಗೆ ಸೌಖ್ಯ ಸಿಗುವುದು, ಯೇಸು ರಕ್ತದಿಂದ ನಮಗೆ ಜಯವು ಸಿಗುವುದು. ಯೇಸು ನಾಮದಲ್ಲಿ ನಮಗೆ ಸೌಖ್ಯ ಸಿಗುವುದು, ಯೇಸು ರಕ್ತದಿಂದ ನಮಗೆ ಜಯವು ಸಿಗುವುದು. ಯೇಸು ವಾಕ್ಯದಿಂದ ತಾನು ಜೀವ ಸಿಗುವುದು, ಯೇಸು ವಾಕ್ಯದಿಂದ ತಾನು ಜೀವ ಸಿಗುವುದು. ಯೇಸು ವಾಕ್ಯದಿಂದ ತಾನು ಜೀವ ಸಿಗುವುದು, ಯೇಸು ವಾಕ್ಯದಿಂದ ತಾನು ಜೀವ ಸಿಗುವುದು. ಯೇಸು ಆತ್ಮದಿಂದ ತಾನು ಶಕ್ತಿ ಬರುವುದು, ಯೇಸು ಆತ್ಮದಿಂದ ತಾನು ಶಕ್ತಿ ಬರುವುದು. ಯೇಸುವೇ ನನ್ನ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ಯೇಸುವೇ ನನ್ನ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ಯೇಸುವೇ ನನ್ನ ಯೇಸುವೇ,
ಯೇಸು ಕರುಣೆಯಿಂದ ತಾನೆ ನಮಗೆ ಮೋಕ್ಷವು. ಯೇಸು ಪ್ರೇಮದಿಂದ ತಾನೆ ಸಮಾಧಾನವು. ಯೇಸು ಕರುಣೆಯಿಂದ ತಾನೆ ಯೇಸು ಪ್ರೇಮದಿಂದ ನಮಗೆ ಸಮಾಧಾನವು. ಯೇಸು ಕರುಣೆಯಿಂದ ತಾನೆ ನಮಗೆ ಮೋಕ್ಷವು. ಯೇಸು ಪ್ರೇಮದಿಂದ ನಮಗೆ ಸಮಾಧಾನವು. ಯೇಸು ಕರುಣೆಯಿಂದ ತಾನೆ ನಮಗೆ ಮೋಕ್ಷವು. ಯೇಸು ಶಿಲುಬೆಯಿಂದ ಕ್ಷಮೆಯು ನಮಗೆ ದೊರೆಯಿತು. ಯೇಸು ಶಿಲುಬೆಯಿಂದ ನಮಗೆ ಕ್ಷಮೆಯು ದೊರೆಯಿತು. ಮರಣಗೆದ್ದ ಯೇಸುವಿಂದ ಮುಕ್ತಿ ದೊರೆಯಿತು. ಮರಣಗೆದ್ದ ಯೇಸುವಿಂದ ಮುಕ್ತಿ ದೊರೆಯಿತು. ಯೇಸುವೇ ನನ್ನ ಯೇಸುವೇ ಸಾಕು ನನ್ನ ಬಾಳಿಗೆ. 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 ಸಾಕು ನನ್ನ ಬಾಳಿಗೆ. ಸಾಕು ನನ್ನ ಬಾಳಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಜೊತೆಗೆ ಯಾರಿದ್ದಾರೆ? ಯಾರಿದ್ದಾರೆ? ಜೋರಾಗಿ ಹೇಳ್ಬೇಕು. ಯಾರಿದ್ದಾರೆ? ಜೋರಾಗಿ ಹೇಳಿ. ಯಾರಿದ್ದಾರೆ? ಯಾರಿದ್ದಾರೆ? ಯೇಸು ಇದ್ದಾರೆ. ಯೇಸುವಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ, ಜೋರಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ನಿಮಿಷ ಕೂತ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಸಿರಾಕನ ಗ್ರಂಥ 43ನೇ ಅಧ್ಯಾಯ 30ನೇ ವಚನವನ್ನು ಯಾರಿದ್ರೆ ಬೈಬಲ್ ಇದ್ರೆ ತೆಗೆದು ಓದಿ ಬೇಗ. ದೇವರ ವಾಕ್ಯ ಏನು ಹೇಳ್ತಾ ಇದೆ ನೋಡೋಣ. ದೇವರು ಹೇಳಿದಾಗೆ ನಾವು ಕೇಳೋಣ. ಮನುಷ್ಯ ಹೇಳಿದ ಹಾಗೆ ಬೇಡ. ದೇವರ ವಾಕ್ಯ ಏನು ಹೇಳುತ್ತೆ? ಸತ್ಯವೇದ ಏನು ಹೇಳುತ್ತೆ? ಬೈಬಲ್ ಕಿತ್ತೆ ಸಂತಾಗಿ ಮುಣು. ಬೈಬಲ್ ಏನು ಹೇಳುತ್ತೆ ಅಂತ ಹೇಳಿ ನೋಡೋಣ. ಸಿರಾಕನ ಗ್ರಂಥ 43ನೇ ಅಧ್ಯಾಯ ವಚನ 30. ನೋಡಿ, ಸರ್ವೇಶ್ವರನನ್ನು ನೋಡಿ, ಸರ್ವೇಶ್ವರನನ್ನು ಇಲ್ಲಿ ನಿಮಗೆ ದೇವರ ವಾಕ್ಯ ಹೇಳ್ತಾ ಇದೆ. ಸರ್ವೇಶ್ವರನನ್ನು ನೀವು ಇಲ್ಲಿ ಕುಳಿತಿರುವಂತ ನೀವು ದೇವರನ್ನು ಸ್ತುತಿ ಸ್ತೋತ್ರದ ಮುಖಾಂತರ ಹೊಗಳಿ ಮಹಿಮೆ ಪಡಿಸುವಾಗ ಏನು ಮಾಡ್ಬೇಕಂತೆ? ನಿಮ್ಮ ಕೈಯಲ್ಲಿ ಆದಷ್ಟು, ನಿಮ್ಮ ಕೈಯಿಂದ ಆದಷ್ಟು. ಹೇಗೆ ಕೀರ್ತಿಸೋದು? ಕೈಯಿಂದ ಹೇಗೆ ಸ್ತುತಿ ಮಾಡೋದು? ಹೇಗೆ ಸ್ತುತಿ ಮಾಡೋದು? ಹೇಗೆ? ಯಾವ ರೀತಿಯಲ್ಲದು? ಅದೇ ಯಾವ ರೀತಿಯಲ್ಲಿ? ಮೇಲೆ ಕೆತ್ತದು. ಓಕೆ. ಹೇಗೆ? ಕುಣಿದು ಆಯ್ತು. ನಿಮ್ಮ ಕೈಯಿಂದ ಆದಷ್ಟು ಅಂದ್ರೆ ನಿಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಆ ಶಕ್ತಿಯನ್ನೆಲ್ಲ ಬಳಸಿ ಪೂರ್ಣ ಶಕ್ತಿಯಿಂದ ನೀವು ಸ್ತುತಿ ಮಾಡುವಾಗ ನೀವು ಎಷ್ಟು ಶಕ್ತಿಯನ್ನು ಬಳಸಿ ಸ್ತುತಿ ಮಾಡಿದ್ರು ಆದರೂ ಆತನು ಮಿಗಿಲಾಗಿರುವನು. ಪ್ರೈಸ್ ದಿ ಲಾರ್ಡ್. ಅವರನ್ನು ನೀವು ಸ್ತುತಿ ಮಾಡುವಾಗ ಅಯ್ಯೋ ಅಯ್ಯೋ ನನ್ನ ಕೈ ಚಪ್ಪಾಳೆ ತಟ್ಟಿ ಕೈ ನೋವು ಬಂತಪ್ಪ, ನಿತ್ಯ ಸಾಕಾಯ್ತು, ಕೂರ್ತೀನಿ, ಕಾಲು ನೋವು, ಮಂಡಿ ನೋವು, ಇದೆಲ್ಲ ಬಿಟ್ಬಿಡಿ. ಎಲ್ಲ ಶಕ್ತಿಯನ್ನೆಲ್ಲ ಬಳಸಿ ಸ್ತುತಿ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರಿಗೆ ಹೇಳ್ತಾ ಇದೆ ಈ ವಾಕ್ಯ? ಯಾರಿಗೆ ಹೇಳ್ತಾ ಇದೆ? ನಿಮಗೆ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ನಿಮಗೆಲ್ರಿಗೂ ಅಂತ ಹೇಳಿ ಅಲ್ಲ, ನಿಮ್ಮ ಒಬ್ಬೊಬ್ಬರಿಗೆ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಾವು ಹಾಡೋಣ, ಮತ್ತೊಂದು ಗೀತೆ ಹಾಡೋಣ. ಎಲ್ಲ ನಾಮದಲ್ಲೂ ಹೆಂಗೆ ಹೇಳ್ತಿದ್ದೀರಿ ಅಂತ ಹೇಳಿದರೆ
ಸ್ವಲ್ಪ ಜೋರಾಗಿ ಹೇಳಿ, ಎಲ್ಲ ನಾಮದಲ್ಲೂ. ಮುಂದ್ಗಡೆಯಿಂದ ಮಾತ್ರ ಶಬ್ದ ಬರ್ತಾ ಇದೆ, ಹಿಂದ್ಗಡೆ ಬರ್ತಾ ಇಲ್ಲ. ಎಲ್ಲ ನಾಮದಲ್ಲೂ. ಇಷ್ಟೇನಾ? ಎಲ್ಲ ನಾಮದಲ್ಲೂ. ಚಪ್ಪಾಳೆ ತಟ್ಟಿಯಲ್ಲಿ ನೋಡೋಣ. ಎಲ್ಲ ನಾಮದಲ್ಲೂ. ನೋಡಿ ನೋಡಿ ಅಕ್ಕ ಅವ್ರು ಚಪ್ಪಾಳೆ ತಟ್ತಿದ್ದಾರೆ. ಈ ರೀತಿ ಬರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ, ಯೇಸುವನ್ನು ಸ್ತುತಿಸೋಣ, ಮಹಿಮೆ ಪಡಿಸೋಣ. ಮಾಡುವಂತ ನಾಮ
ಕುಡರಿಗೆ ಕುಡರಿಗೆ ಕುಷ್ಠರೋಗಿಗಳಿಗೆಲ್ಲ ಕುಡರಿಗೂ ಕುಡರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ, ಬಿಡುಗಡೆ ಕೊಡುವ ನಾಮ, ಶ್ರೀ ಯೇಸು ನಾಮ ಅತಿಶಯ ನಾಮ, ಅಪಿಗೆ ಎಂಬದ ನಾಮ, ಶ್ರೀ ಯೇಸು ನಾಮ ಅತಿಶಯ ನಾಮ, ಅಪಿಗೆ ಎಂಬದ ನಾಮ, ಯೇಸು ನಾಮ ಅತಿಶಯ ನಾಮ, ಅಪಿಗೆ ಎಂಬದ ನಾಮ, ಶ್ರೀ ಯೇಸು ನಾಮ ಅತಿಶಯ ನಾಮ, ಅಪಿಗೆ ಎಂಬದ ನಾಮ, 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 ಯೇಸು ನಾಮ ಅತಿಶಯ ನಾಮ, ಅಪಿಗೆ ಎಂಬದ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಮೊದಲನೇ ದಿವಸ ನೀವು ಆದಿತ್ಯವಾರ ಬಂದಿದ್ದೀರಾ, ಸೋಮವಾರ ಬಂದಿದ್ದೀರಾ, ನೀವು ಚಪ್ಪಾಳೆ ತಟ್ಟುವಾಗ ಸ್ವಲ್ಪ ಕೋಪದಿಂದ ತಟ್ತಿದ್ರಿ, ಇವತ್ತು ಪ್ರೀತಿಯಿಂದ ತಟ್ಟಿದ್ದೀರಾ. ಇನ್ನೊಂದು ಚಪ್ಪಾಳೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಬರುವಾಗ ಏನಿತ್ತು? ಕೋಪ ಎಲ್ಲ ಇತ್ತು ಒಳಗೆ. ಪ್ರೈಸ್ ಲಾರ್ಡ್. ಕೋಪ ಇತ್ತು, ಮನಸ್ಸಿಗೆ ಸಮಾಧಾನ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ, ರಾತ್ರಿ ನಿದ್ದೆ ಬೀಳ್ತಿರಲಿಲ್ಲ, ಏನೇನು ಸಮಸ್ಯೆಗಳು. ಹೌದಲ್ವಾ? ಇವತ್ತು ಏನಾದರೂ ಸಮಸ್ಯೆ ಉಂಟಾ ನಿಮಗೆ? ಎಲ್ಲ ತೆಗೆದುಹಾಕಿದ್ದಾರೆ. ಅದು ದೇವರ ಪ್ರೀತಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, 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 ಹಲ್ಲೆಲೂಯ. ಹೇಗಿದ್ದವರು ನಾವು ಇವತ್ತೊಂದು ಬದಲಾವಣೆ ಮಾಡಿ ಹೊಸ ರೂಪ ಸೃಷ್ಟಿಯಾಗಿ ಒಂದು ಪವಿತ್ರ ಆತ್ಮರ ಆಲಯಗಳಾಗಿದ್ದೇವೆ ನಾವು. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಪವಿತ್ರ ಆತ್ಮರ ಆಲಯಗಳು ಆದ ತಕ್ಷಣ ಪವಿತ್ರ ಆತ್ಮರಗಳ ವರಗಳನ್ನು ನಮಗೆ ಕೊಡ್ತಾರೆ. ಪ್ರೈಸ್ ಲಾರ್ಡ್. ಇಲ್ಲದಿದ್ದರೆ ಸಿಗುವುದಿಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಕೂತ್ಕೊಳ್ಳೋಣ. ಈ ವರಗಳನ್ನು ನಾವು, ಯಾರೆಲ್ಲ ವರಗಳಿವೆ? ಎಷ್ಟು ವರಗಳು ನಿಮಗೆ ಗೊತ್ತು? ಯಾರ ವರಗಳಿವೆ ನಿಮಗೆ? ಅಲ್ಲ, ವರಗಳು ಎಷ್ಟಿವೆ ಬೈಬಲಲ್ಲಿ? ಯಾರ ವರಗಳಿವೆ? ಪವಿತ್ರಾತ್ಮರ ಸಪ್ತ ಫಲಗಳು. ಓಕೆ, ಅದು ಫಲಗಳು. ವರಗಳು ಯಾರೆಲ್ಲ ವರಗಳಿವೆ? ನಮಗೆ ಇಷ್ಟರವರೆಗೆ ತಿಳಿದಿದ್ದು ಪವಿತ್ರಾತ್ಮರ ವರಗಳು ಮಾತ್ರ. ಹೌದಲ್ವಾ? 7 ಪವಿತ್ರಾತ್ಮರಗಳ ವರಗಳು ಅಂತ, 9 ಪವಿತ್ರಾತ್ಮರ ವರಗಳು. ಪ್ರೈಸ್ ಲಾರ್ಡ್. ಫಲಗಳು ಬೇಡ, ಫಲಗಳು ನೀವು ಕೇಳಿದ್ದೀರಲ್ಲ. ಇವತ್ತು ವರಗಳು. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ನಾವೆಲ್ಲ ಗೊತ್ತಿದೆ, ನಮಗೆ ಪವಿತ್ರಾತ್ಮರ ವರಗಳು ಮಾತ್ರ ಗೊತ್ತಿದೆ. ತಂದೆಯ ವರಗಳು ಗೊತ್ತಾ ನಿಮಗೆ? ಅಪ್ಪ ತಂದೆದು ವರಗಳಿವೆ, ಗೊತ್ತಿಲ್ವಾ? ಹಲೋ, ತಂದೆಯ ವರಗಳು. ಬಾಪಾ ಚಿಂತೇನಿ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಪ್ರೈಸ್ ಲಾರ್ಡ್. ನಮಗೆಲ್ಲರಿಗೂ ಗೊತ್ತು ಪವಿತ್ರಾತ್ಮರ ವರಗಳು ಮಾತ್ರ. ಪ್ರೈಸ್ ಲಾರ್ಡ್. ಅಪ್ಪ ತಂದೆಯ ವರಗಳಿವೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಇವತ್ತು ನಾನು ವರಗಳನ್ನು ಹೇಳ್ತೇನೆ, ಅದರಲ್ಲಿ ನೀವು ಯಾವುದೆಲ್ಲ ನಿಮ್ಮಲ್ಲಿ ಉಂಟಂತ ನೀವು ದೃಢೀಕರಿಸಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ತಂದೆಯ ವರದಾನಗಳಿವೆ, ಯೇಸುವಿನ ವರದಾನಗಳಿವೆ. ಗೊತ್ತಾ ನಿಮಗೆ? ಬಾಪಾ ಚಿಂತೇನಿ, ಜೇಸು ಚಿಂತೇನಿ, ಪವಿತ್ರಾತ್ಮ ಚಿಂತೇನಿ, 3ರದ್ದು ವರದಾನಗಳಿವೆ. ಪ್ರೈಸ್ ಲಾರ್ಡ್. ತಂದೆಯ ವರದಾನಗಳು ಮೊದಲು ನಾವು ಬರೆದುಕೊಳ್ಳಿ. ತಂದೆಯ ವರದಾನಗಳು. ಪ್ರೈಸ್ ಲಾರ್ಡ್. ನಮಗೆ ನಮ್ಮ ತಂದೆ ಯಾವ ವರದಾನ ಕೊಡ್ತಾರೆ? ತಂದೆ ಕುಡಿಯುವುದಾದರೆ ಮಗ ಕೂಡ ಕುಡಿಯುತ್ತಾನೆ. ವರದಾನ ಅದೇ ಅಲ್ವಾ? ಹಲೋ. ತಂದೆ ವ್ಯಭಿಚಾರ ಮಾಡಿದರೆ ಮಗನು ಕೂಡ ವ್ಯಭಿಚಾರಣೆ ಮಾಡ್ತಾನೆ.
ಯಾಕೆಂದರೆ ತಂದೆಯ ವರದಾನಗಳು ಯಾರಿಗೆ ಬಂದಿದೆ? ಮಗನಿಗೆ ಬರುತ್ತದೆ. ತಾಯಿಯ ವರದಾನಗಳು ಯಾರಿಗೆ ಬರ್ತವೆ? ಮಗಳಿಗೆ ಬರ್ತವೆ. ಒಂದು ಮದುವೆ ಮಾಡಲಿಕ್ಕೆ ನಾವು ವಧುಗಳನ್ನು ಓಡಲಿಕ್ಕೆ ಹೋಗುತ್ತೇವಲ್ಲ, ವಧುಗಳನ್ನು. ವಧು ಅಂದರೆ ಏನು? ಹಾಂ ಅಲ್ಲ, ವಧು ಅಂದರೆ ಹೆಣ್ಣು ಮಗಳ. ಹೆಣ್ಣು ಮಗಳನ್ನು ನೋಡಲಿಕ್ಕೆ ಹೋದರೆ, ಹೆಣ್ಣು ಮಗಳು ನೋಡಬೇಕಂತಿಲ್ಲ ಅಂದರೆ ತಾಯಿಯನ್ನು ನೋಡಿದರೆ ಮಗಳ ಗುಣ ತಿಳಿಯುತ್ತದಂತೆ, ಹೌದಲ್ವಾ? ಎಷ್ಟೋ ಜನರು ತಾಯಿಯನ್ನು ನೋಡಿ ಮಗಳನ್ನು ತಗೊಂಡು ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಕೆಲವರನ್ನು ತಾಯಿಯನ್ನು ನೋಡಿದರೆ ಅಬ್ಬಾ ಇವಳು ಮಗಳು ಹೇಗಿರಬೇಕಪ್ಪ. ಪ್ರೈಸ್ ದಿ ಲಾರ್ಡ್. ಹಾಗೆ ನಮ್ಮ ತಂದೆಯ ವರದಾನಗಳನ್ನು ನೋಡುವ. ತಂದೆಯ 7 ವರಗಳು, 7 ಗಿಫ್ಟ್ಸ್ ಆಫ್ ದ ಅಬ್ಬಾ ಫಾದರ್. ಅಪ್ಪ ತಂದೆಯ 7 ವರಗಳು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ರೋಮನಿಗೆ ಬರೆದ ಪತ್ರಿಕೆ, ಇದು ದೇವರ ವಾಕ್ಯದಲ್ಲಿ ಹೇಳುದು ನಾನು. ರೋಮನಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ರಿಂದ 8 ವಚನಗಳು. ನೀವು ಬರೆದುಕೊಂಡ್ರಾ ಸಿಸ್ಟರ್? ಬರೆದುಕೊಳ್ಳಿ ಆಯಿತಾ ನಿಮಗೆ. ಯಾಕೆಂದರೆ ಇದು ಯಾವತ್ತೂ ಸಿಗೋದಿಲ್ಲ ನಿಮಗೆ. ಅಪ್ಪ ತಂದೆಯ ವರದಾನಗಳು ನೀವು ಕೇಳಿದ್ದೀರಾ? ಎಲ್ಲಾದರೂ ದೇವರ ವಾಕ್ಯ ಕೇಳಿದ್ದೀರಾ? ತುಂಬ ಕಡಿಮೆ. ಪ್ರೈಸ್ ದಿ ಲಾರ್ಡ್. ಅಪ್ಪ ತಂದೆಯ ವರದಾನಗಳು ರೋಮರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ರಿಂದ 8 ವಚನಗಳು ನೋಡೋಣ. ನಮಗೆ ಇರುವುದು ಹಲೋ, ನಿಮಗೆ ಎಷ್ಟು ದೇಹ ಇದೆ? ಒಂದೇ ದೇಹ. ಆದರೂ ಅದರಲ್ಲಿ, ಈ ದೇಹದ ಒಳಗೆ ಅನೇಕ ಅಂಗಗಳಿವೆ. ಮತ್ತೆ ಈ ಅಂಗಗಳನ್ನು ತಮ್ಮದೇ ಆದ ನಿರ್ದಿಷ್ಟ ಕಾರ್ಯಗಳನ್ನು ನಡೆಸ್ತವೆ. ಪ್ರೈಸ್ ದಿ ಲಾರ್ಡ್. ಕೈಗೆ ಒಂದು ಕೆಲಸ ಉಂಟು, ಕಾಲಿಗೆ ಒಂದು ಕೆಲಸ ಉಂಟು, ಕಣ್ಣುಗಳಿಗೆ ಒಂದು ಕೆಲಸ ಉಂಟು, ಮೆದುಳಿಗೆ ಒಂದು ಕೆಲಸ ಉಂಟು, ಕಿವಿಗೆ ಒಂದು ಕೆಲಸ ಉಂಟು, ಬಾಯಿಗೆ ಒಂದು ಕೆಲಸ ಉಂಟು, ಈ ನಾಲಿಗೆಗೆ ತುಂಬ ಕೆಲಸ ಉಂಟು, ಹೌದಲ್ವಾ? ಹಾಂ, ನಾಲಿಗೆ ಅಂದರೆ ತುಂಬ ಡೇಂಜರಪ್ಪ. ಪ್ರೈಸ್ ದಿ ಲಾರ್ಡ್. ಮೊದಲು ಹೇಳ್ತಾರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿಬಿಡ್ತೀನಿ ಅಂತ, ಹೇಳಿದಿಲ್ವಾ? ತು ಜೀಬು ಕಾತು ಒಂದು ಸೊಟ್ಟ ಬಳೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಈ ನಾಲಿಗೆ ತುಂಬ ಡೇಂಜರ್. ಅಂದರೆ ಯಾವುದಕ್ಕೂ ನೋಡಿ ಅಡೆತಡೆ ಇಲ್ಲ. ನಮ್ಮ ಕೈಗಳಿಗೆ ಅಡೆತಡೆ ಇಲ್ಲ, ನಮ್ಮ ಕಾಲುಗಳಿಗೆ ಅಡೆತಡೆ ಇಲ್ಲ, ಕಣ್ಣುಗಳಿಗೆ ಅಡೆತಡೆ ಯಾವುದೂ ಇಲ್ಲ. ಆದರೆ ನಾಲಿಗೆಗೆ 32 ಕಲ್ಲುಗಳನ್ನಿಟ್ಟು ಜಮಾ ಮಾಡಿದ್ದು ಒಳಗಿಟ್ಟಿದ್ದಾರೆ, ಅದರಿಂದ ಹೊರಗೆ ಬರ್ತದೆ, ಹೌದಲ್ವಾ? ಹಾಂ, ನಾಲಿಗೆಗೆ 32 ಕಲ್ಲುಗಳನ್ನು ಇಟ್ಟಿದ್ದಾರೆ, ಜಾಮ್ ಮಾಡಿದ್ದಾರೆ, ಅದರ ಒಳಗೆ ನಾಲಿಗೆಟ್ಟು ಹೊರಗೆ ಸೂತು ಬರ್ತಾ ಇದೆ. ಹಾವಿನ ನಾಲಿಗೆ ನೋಡಿದ್ದೀರಾ? ಎಷ್ಟು ಉದ್ದ ಬರ್ತದೆ, ಅದಕ್ಕಿಂತ ಉದ್ದ ನಮ್ಮದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಯಾಗ ವರದಾನ ಸಿಗುದಂದರೆ, ನಾಲಿಗೆ ಯಾರು ಬಿಗಿ ಹಿಡಿಯುತ್ತಾನೋ ಅವನಿಗೆ ದೇವರ ವರದಾನಗಳು ಸಿಗುತ್ತವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರ ವರದಾನ ಹೇಗೆ ಸಿಗುವುದು? ನಾಲಿಗೆಯನ್ನು ಬಿಗಿ ಹಿಡಿಯುವುದು, ಹತೋಟಿಯಲ್ಲಿಟ್ಟರೆ ಮಾತ್ರ ದೇವರ ವರದಾನಗಳು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಮುಂದೆ ಓದಿ ಸಿಸ್ಟರ್. ಅಂತೆಯೇ ನಾವು ಅನೇಕ ಮಂದಿ ನಾವು ಇದ್ದರೂ ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ. ನೀವೆಲ್ಲರೂ ದೀಕ್ಷಾಸ್ಥಾನ ಪಡೆದದ್ದು ಪಿತಾಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ, ಹೌದಲ್ವಾ? ಹಲೋ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನೀವು ಮಾತಾಡಬೇಕು, ಹೊರಗೆ ಮಾತಾಡಿದಂಗೆ ಇಲ್ಲಿ ಲಿಮಿಟಲ್ಲಿ ಮಾತಾಡಬೇಕು. ಪ್ರೈಸ್ ದಿ ಲಾರ್ಡ್. ಹೆಚ್ಚು ಮಾತಾಡೋರಿಗೆ ಏನು ಹೇಳ್ತಾರೆ? ಎಲ್ಲ ಅಧಿಕ ಪ್ರಸಂಗ ಎಲ್ಲ ಏನೋ ಕ್ರ್ಯಾಕ್ ಆಗಿದೆ ಇವಳಿಗೆ, ಹೌದಲ್ವಾ? ಕೈ ಮುನಿ ಕ್ರ್ಯಾಕ್ ಅಲ್ಲ ಇಲ್ಲೇಶ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಎಲ್ಲ ಲಿಮಿಟಲ್ಲಿದೆ. ಮತ್ತು ನಾವೆಲ್ಲ ಬೇರೆ ಬೇರೆ ಸ್ಥಳದಿಂದ ಬಂದಿದ್ದೇವೆ, ಬೇರೆ ಬೇರೆ ಮನೆಗಳಿಂದ ಬಂದಿದ್ದೇವೆ, ಬೇರೆ ಬೇರೆ ಕುಟುಂಬಗಳಿಂದ ಬಂದಿದ್ದೇವೆ, ಆದರೆ ನಾವು ಒಂದೇ ಯೇಸುವನ್ನು ನಂಬುತ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಮುಂದೆ ನಾವು ಒಬ್ಬರೊಬ್ಬರು ವಿವಿಧ ಅಂಗಗಳು, ಕೆಲವ್ರದ್ದು ಅಂಗಂಗ, ಕೆಲವರು ಉದ್ದ ಇದ್ದಾರೆ, ಕೆಲವರು ತೋರ ಇದ್ದಾರೆ, ಕೆಲವರು ಸಪುರ ಇದ್ದಾರೆ, ಕೆಲವರು ಗಟ್ಟಿಮುಟ್ಟಿದ್ದಾರೆ, ಕೆಲವರು ಜಿಮ್ಮಿಗೆಲ್ಲ ಬಾಡಿ ಬಿಲ್ಡಪ್ ಮಾಡಿದ್ದಾರೆ, ಕೆಲವರು ಏನು ಶಕ್ತಿಯೇ ಇಲ್ಲದವರು ಇದ್ದಾರೆ, ಬೇರೆ ಬೇರೆ ಅಂಗಗಳು. ಈಗ ನನ್ನ ಅಂಗಾಂಗಗಳಿಂದ ನಿಮ್ಮದು ಉಂಟಾ? ಇಲ್ಲಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲ, ನಿಮ್ಮ ಅಂಗಗಳಿಂದ ನನ್ನದು ಉಂಟಾ? ನಾವು ಬೇರೆ ಬೇರೆ. ಪ್ರೈಸ್ ದಿ ಲಾರ್ಡ್. ಆದರೆ ನಾವು ಯಾರನ್ನು ನಂಬುವುದು? ಎಲ್ಲರೂ ಯೇಸುವನ್ನು ಮಾತ್ರ ನಂಬುವುದು. ಪ್ರೈಸ್ ದಿ ಲಾರ್ಡ್. ಬೇರೆಯವ್ರು ನಂಬ್ತೀರಾ?
ಇಷ್ಟವರೆಗೆ ನಂಬ್ತಾ ಇದ್ರೇನು ಗೊತ್ತಿಲ್ಲ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಮುಂದೆ ದೇವರ ವಾಕ್ಯ ನೋಡಿ. ದೇವರು ಅನುಗ್ರಹಿಸುವವರ ವರಗಳು, ಗಾಡ್ಸ್ ಗಿಫ್ಟ್, ದೇವಾಚಿನ ದೇಣಿ ಯಾವುದೆಂದರೆ, ನಾವು ಬೇರೆ ಬೇರೆ ದೇವರ ವರಗಳನ್ನು ಹೊಂದಿದ್ದೇವೆ. ನಾವು ಹೊಂದಿರುವ ವರವು ಒಬ್ಬರಿಗೆ ಪ್ರವಾದನೆಯ ವರ. ಪ್ರವಾದನೆಯ ವರ ಯಾರಿಂದ ಬರುತ್ತದೆ? ಪ್ರವಾದ ಖರ್ಚಿಂದೇನೆ. ಕೋಣ ತವನೇತ ಅಲ್ಲ, ಅಪ್ಪ ತಂದೆ. ಇದು ಪ್ರೈಸ್ ಲಾರ್ಡ್ ಯಾರಿಂದ ಬರ್ತದೆ? ತಂದೆ ದೇವರಿಂದ ಬರುವುದಂಥ ವರ ಪ್ರವಾದನೆ ವರ. ಪ್ರೈಸ್ ಲಾರ್ಡ್. ಪ್ರವಾದನೆ ಮಾಡುವುದೆಂದರೆ, ಈಗ ಕೆಲವೊಮ್ಮೆ ನಾವು ಪ್ರವಾದನೆ ಮಾಡ್ತೀವಿ. ನಾವು ಸುನಾಮಿ ಬರುವ ಮೊದಲು 1 ವರ್ಷದಿಂದ ಪ್ರವಾದನೆ ಮಾಡ್ತಾ ಇದ್ದೀವಿ. ನಾವು ಇಂಥ ಮಂಗಳೂರು ಬಿಟ್ಟು ಎಲ್ಲ ಸ್ಥಳದಲ್ಲಿ ಈ ಸುನಾಮಿ ಬರ್ತದೆ, ಎಷ್ಟೋ ಜನರು ಸಾಯ್ತಾರೆ ಅಂತ ನಾವು ಪ್ರವಾದನೆ ಮಾಡ್ತಾಯಿದ್ವಿ. ಯಾವಾಗ? 2006ರಲ್ಲಿ. ಪ್ರೈಸ್ ಲಾರ್ಡ್. ಸುನಾಮಿ ಬಂದದ್ದು ಯಾವಾಗ? ಡಿಸೆಂಬರ್, ಅಂದರೆ 2006 ಜನವರಿಯಿಂದ ನಾವು ಪ್ರವಾದನೆ ಮಾಡ್ತಾ ಇದ್ದೀವಿ. ನಾವು ಮಂಗಳೂರು ನಮ್ಮ ಒಂದು ಕಡೆ ನಾವು ಪ್ರೇಯರ್ ನಾವು ನಡೆಸಿದ್ದು, ಅಲ್ಲಿ ಪ್ರವಾದನೆ ಮಾಡ್ತಾ ಇದ್ದೀವಿ ನಾವು. ಪ್ರೈಸ್ ಲಾರ್ಡ್. ಅಂದರೆ ದೇವರು ಮುಂದೆ ಹೋಗುವಂಥ, ಮುಂದೆ ಆಗುವಂಥ ಎಲ್ಲ ಘಟನೆಗಳನ್ನು ಮೊದಲೇ ತಿಳಿಪಡಿಸಿ. ಯಾರಿಗೆ? ಅವರ ಸ್ವಚ್ಛ ಮಕ್ಕಳು ಯಾರಿದ್ದಾರೆ ಅವರಿಗೆ ಮಾತ್ರ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇದು ಪ್ರವಾದನೆ ಮೊದಲನೆಯ ವರ ದೇವರು ಕೊಡುವಂಥ. ಮುಂದೆ ಅದನ್ನು ನಮ್ಮ ವಿಶ್ವಾಸದ ಪ್ರಕಾರ ಅದನ್ನು ನಾವು ಉಪಯೋಗಿಸಬೇಕು. ಪ್ರೈಸ್ ಲಾರ್ಡ್. ಯಾರು ಏನು ಹೇಳ್ತಾರೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನಮಗೆ ಕೊಟ್ಟಂಥ ಪ್ರವಾದನೆ ವರವನ್ನು ನಾವು ಪ್ರವಾದನೆ ಮಾಡಲೇಬೇಕು. ಪ್ರೈಸ್ ಲಾರ್ಡ್. ನನಗೆ ಕೆಲವೊಮ್ಮೆ ಈ ಪ್ರವಾದನೆ ವರವನ್ನು ನಾನು ಸ್ಟಾಪ್ ಮಾಡಿದ್ದುಂಟು. ಯಾಕೆಂದರೆ ಕೆಲವರು ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ, ಇವನಂತ ಮಾತಾಡೋದಂತ ಸ್ಟಾಪ್ ಮಾಡಿದ್ದುಂಟು. ಆ ಸ್ಟಾಪ್ ಮಾಡಿದರೆ ಏನಾಗ್ತದೆ? ನನ್ನ ವರವು ಚೋಕ್ ಮಾಡಿಬಿಡ್ತಾರೆ, ಜಾಮ್ ಮಾಡಿಬಿಡ್ತಾರೆ ದೇವರು. ಅದನ್ನು ಯುಟಿಲೈಸ್ ಮಾಡಲಿಕ್ಕೆ ಆಗೋಲ್ಲ ಮತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಎರಡನೇದು, ಸೇವಕ ಸೇವೆ ಮಾಡುವಂಥ ವರದಾನ. ಪ್ರೈಸ್ ಲಾರ್ಡ್. ಧ್ಯಾನ ಕೇಂದ್ರದಲ್ಲಿ ಸೇವೆಯೋ, ಆಶ್ರಮದಲ್ಲಿ ಸೇವೆಯೋ, ಎಲ್ಲಿ ಒಂದು ಚರ್ಚ್ಗಳಲ್ಲಿ ಸೇವೆಯೋ, ನಿಮ್ಮ ಸಮಾಜದಲ್ಲಿ ಸೇವೆಯೋ, ಹಾಗೂ ಎಲ್ಲಿಯಾದರೂ ನೀವು ಸೇವೆ ಮಾಡೋದಾದರೆ ಇದು ಯಾರ ವರದಾನ? ಹಲೋ, ಯಾರ ವರದಾನ? ನಿಮ್ಮಲ್ಲಿ ಕೆಲವರಾದರೂ ಸೇವಕರಿದ್ದಾರೆ, ಹೌದಲ್ವಾ? ಇದು ಯಾರ ವರದಾನ ನಿಮಗೆ ಸಿಕ್ಕಿದ್ದು? ದೇವರ ವರದಾನ. ಮುಂದೆ ಮೂರನೇ ವರದಾನ, ಬೋಧಕರು, ಬೋಧನೆ ಮಾಡುವುದು, ದೇವರ ವಾಕ್ಯವನ್ನು ಪ್ರಸಾರ. ಇದು ಯಾರ ವರದಾನ? ದೇವರ ವರದಾನ. ದೇವ ಚೌತಾರ್ ಪರ್ಗಡ್ ಖರ್ಚೆ ಕೋಣಚೆ ದೇನೆ, ದೇವಾಚೆಂದೇನೆ, ದೇವಾಣ ದಿವಂಚೆ. ದೇವರ ವಾಕ್ಯವನ್ನು ನಾವು ಪಠಿಸಲಿಕ್ಕೆ, ಅದನ್ನು ಪ್ರತ್ಯೇಕವಾಗಿ ಅದರ ಅರ್ಥ, ಡೀಪ್ ಮೀನಿಂಗ್ ಆಫ್ ದ ವರ್ಡ್ ಆಫ್ ಗಾಡ್, ರೆವಲ್ಯೂಷನ್ ಆಫ್ ದ ವರ್ಡ್ ಆಫ್ ಗಾಡ್, ಇದೆಲ್ಲ ಸಿಗಬೇಕಾದ್ರೆ ಇದು ದೇವರಿಂದ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇದು ದೇವರ ವರದಾನ. ನೀವು ನಿಮ್ಮದ್ರಲ್ಲಿ ಕೆಲವರಾದರೂ ಏನಾದರೂ ಸ್ವಲ್ಪ ಆದರೂ ಮಾತಾಡಲಿಕ್ಕೆ, ಸಭೆಗಳಲ್ಲಿ ಮಾತಾಡಲಿಕ್ಕೆ ಹೋಗ್ತೀರಾ? ಹೋಗಲಿಲ್ವ? ಸಭೆಗಳಲ್ಲಿ ಮಾತಾಡಲಿಕ್ಕೆ, ಸಭೆಗಳಲ್ಲಿ ಪ್ರೇಯರ್ ಮಾಡಲಿಕ್ಕೆ ಹೋಗೋದಿಲ್ವ? ಹೋಗ್ತೀವಿ. ಪ್ರೈಸ್ ಲಾರ್ಡ್. ಇದು ಯಾರ ವರದಾನ? ತಂದೆ ದೇವರ ವರದಾನ. ಮುಂದೆ ಉಪದೇಶ ಮಾಡುವುದು. ಪ್ರೈಸ್ ಲಾರ್ಡ್. ಕೆಲವರು ಮೊದಲು ಉಪದೇಶ ತನಗೇ ಮಾಡಬೇಕು. ಪ್ರೈಸ್ ಲಾರ್ಡ್. ನಾನೇ ಸರಿ ಇಲ್ಲದಿದ್ದರೆ ನಿಮಗೆ ಉಪದೇಶ ಮಾಡಲಿಕ್ಕೆ ಆಗ್ತದ? ನೋಡಿ, ಇವತ್ತು ನನ್ನ 2 ಕಣ್ಣುಗಳು ನಿಮ್ಮ 40 ಜನರನ್ನು ನೋಡ್ತಾ ಇದ್ದಾರೆ, ಹೌದಲ್ವಾ? ಈ 40 ಜನರ 80 ಕಣ್ಣುಗಳನ್ನು ನನಗೆ ನೋಡ್ತಾ ಇದೆ, ಹೌದಲ್ವಾ? ಅದು ನೀವು ಅಕ್ಷರ ತೆಗಿತೀರಾ ನಾನೇ ಹೇಗಿದ್ದೀನಿ ಅಂತ? ತೆಗೆಯಲ್ವಾ? ಮೊನ್ನೆಯಿಂದ ಎಷ್ಟು ಅಕ್ಷರ ತೆಗೆದಿದ್ದೀರಿ ನೀವು? ಬ್ರದರ್ಗಳು ಹೇಗೆ ಅಂತ, ಆಂಡ್ರೂ ರಾಜ್ ಹೇಗೆ, ರಾಬರ್ಟ್ ಹೇಗೆ, ಇಗ್ನೇಷಿಯಸ್ ಹೇಗೆ, ವಿಲಿಯಮ್ ಹೇಗೆ, ಕೆವಿನ್ ಹೇಗೆ, ನಾನು ಹೇಗೆ ಅಂತ ಅಕ್ಷರ ತೆಗಿಲಿಲ್ವಾ ನೀವು? ಹುಷಾರಿದ್ದೀರಾ ನೀವು? ಪ್ರೈಸ್ ಲಾರ್ಡ್. ನೋಡುವಂಗಿಲ್ಲ ನೀವು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಒಂದು ಏನು ದೇವರ ವರವಾಗಿದೆ, ದೇವರ ವರವಾಗಿದೆ. ಪ್ರೈಸ್ ಲಾರ್ಡ್. ಮತ್ತೆ ದಾನ ಮಾಡುವುದು ಇನ್ನೊಂದು ವರದಾನ. ದೇವರು ನಿಮಗೆ ಅದು ಮನಸ್ಸಿಗೆ ತರದಿದ್ರೆ ನೀವು ಏನನ್ನು ದಾನ ಮಾಡೋದಿಲ್ಲ, ಕೂಡಿಸುವುದು ಮಾತ್ರ. ಕೆಲವರಿಗೆ ಏನಾದರೆ, ಈ ಕೆಲವು ನಾವು ಲ್ಯಾಂಡ್ಲೈನ್ ಫೋನ್ ಹಾಕ್ತೇವೆ, ಅದಕ್ಕೆ ಇನ್ಕಮಿಂಗ್ ಮಾತ್ರ, ಔಟ್ ಗೋಯಿಂಗ್ ಹಾಕೋದಿಲ್ಲ. ನಮ್ಮ ಆಶ್ರಮದಲ್ಲಿ ಫೋನ್ ಉಂಟು, ಅದು ಇನ್ಕಮಿಂಗ್ ಮಾತ್ರ, ಔಟ್ ಗೋಯಿಂಗ್ ಹಾಕೋದಿಲ್ಲ. ಔಟ್ ಗೋಯಿಂಗ್ ಹೋದರೆ ಎಲ್ಲರೂ ಡಯಲ್ ಮಾಡ್ತೀರಿ, ಅವರವ್ರ ಮಾತಾಡ್ತಾರೆ, ಹೌದಲ್ವಾ? ಕೆಲವರು ಜನರಿಗೆ ದೇವರಂದರೆ ಇನ್ಕಮಿಂಗ್ ಮಾತ್ರ ಬೇಕು, ಔಟ್ ಗೋಯಿಂಗ್ ಎಷ್ಟು ಇದ್ರೂ ಗುಳುಮ್ಮ ಮಾಡ್ತಾರೆ. ಎಷ್ಟು ಇದ್ರೂ
ಎಷ್ಟು ಇದ್ರು ಬ್ಯಾಂಕಲ್ಲಿ ಇಡ್ತಾರೆ, ಏನೋ ಸಬ್ಸಿಡಿ ಎಲ್ಲಿ ಸಿಗ್ತದೆ ಅಲ್ಲಿ ಇಡ್ತಾರೆ, ಏನು ಬಡ್ಡಿ ಜಾಸ್ತಿ ಎಲ್ಲಿ ಅಲ್ಲಿ ಇಡ್ತಾರೆ. ಈ ಗೋಲ್ಡ್ಗಳನ್ನೆಲ್ಲ ಹೋಗಿ ಬ್ಯಾಂಕಲ್ಲಿ ಲಾಕರಲ್ಲಿ ಹಾಕ್ತಾರೆ. ಈಗ ತುಂಬ ಭಯ, ಮೋದಿ ಅದನ್ನೆಲ್ಲ ತೆಗೆದು ಬಿಟ್ಟರೆ. ಹಲೋ, ಮುನ್ನೊಬ್ಬರು ಹೇಳ್ತಾರೆ, ನಾನು ಗೋಲ್ಡನ್ನು ಬ್ಯಾಂಕಲ್ಲಿ ಇರುವಾಗ ಅದರಲ್ಲಿ ಒಂದು ಜಪಮಾಲೆಯನ್ನು ಇಡ್ತೀನಂತೆ. ಹೌದು ಹೇಳ್ತಾರೆ. ಲಾಕರಲ್ಲಿ ಇರುವಾಗ ಯಾರು ಕಾಯಬೇಕು? ಮರಿಯಮ್ಮತ್ತೆ ಇವರ ಬಂಗಾರವನ್ನು ಕಾಯಬೇಕಾ? ಅಲ್ಲೋ, ಪ್ರೈಸ್ ದಿ ಲಾರ್ಡ್. ಮೊನ್ನೆ ಹೇಳ್ತಾರೆ ನನಗೆ, ಅವನ ಕಾಲಗರ್ಚೆ ಗೊತ್ತಾಗಿ ಅವನು ಬ್ಯಾಂಕ್ ಅನ್ನು ಪೂರ ದೋರ್ಚೆ ಬಂಗಾರ ಮಗ ಧೈರ್ಯನ ಮೋದಿ ಕಾಲ ಮನೆ ಕರೀಸಲ್ಲ ದಿಕ್ಕನೆ ಕ್ವಾಂತಿ ತಾಚ ಒಟ್ಟು ದೋರ್ಚೆ. ಗೊತ್ತಾಯ್ತಾ ನಿಮ್ಗೆ? ಕೊಂಕಣಿ ಅರ್ಥ ಆಗೋದಿಲ್ಲ ಅಲ್ಲ, ಬಿಟ್ಟು ಬಿಡಿ ಸಾಕು, ನಿಮಗೆ ಅಷ್ಟು ಅರ್ಥ ಅದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದು ಜಾಸ್ತಿ ಅರ್ಥ ಆಗೋದು ಬೇಡ ನಿಮಗೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾವುದು ಕನ್ನಡದಲ್ಲಿ ಇದೆ ಅದೇ ನಾನು ಕೊಂಕಣಿಯಲ್ಲಿ ಹೇಳಿದ್ದೇನೆ. ದಾನ ಮಾಡುವವರು ಧಾರಾಳವಾಗಿ ದಾನ ಮಾಡಿರಿ. ನೀವು ದಾನ ಮಾಡುವುದಂದರೆ ಏನು ಮಾಡುವುದಂದರೆ, ನೀವು ಒಂದು ಹೊಲದಲ್ಲಿ ಬೀಜಗಳನ್ನು ಬಿತ್ತುವುದು, ಒಂದು ಕೈಯಲ್ಲಿ ಒಂದು ಕೈ ಬೀಜವನ್ನು ಬಿತ್ತಿರಿ, ಕೊಯ್ಯುವಾಗ ಏನು ಸಿಗ್ತದೆ ನಿಮಗೆ? ಒಂದು ಗಾಡಿ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರ ಸಾಮ್ರಾಜ್ಯಕ್ಕಾಗಿ ನೀವು ಬಿತ್ತಬೇಕು. ಇದು ದೇವರು ಕೊಟ್ಟಂಥ ವರದಾನ. ನೀವು ಬಿತ್ತಿದ್ರೆ ಮಾತ್ರ ಕೊಯ್ಯಲಾಗುತ್ತದೆ. ಬಿತ್ತದೇ ಇದ್ದರೆ ನೀವು ಎಷ್ಟು ಉಂಟನೋ ಅದರಲ್ಲೇ ಸಂತೋಷ ಪಡಬೇಕು. ಪ್ರೈಸ್ ದಿ ಲಾರ್ಡ್. ಮತ್ತು ಓಡಬೇಕು. ಯಾವ ಬ್ಯಾಂಕಲ್ಲಿ 5% ಜಾಸ್ತಿ ಉಂಟು, 0.0% ಜಾಸ್ತಿ ಉಂಟು, 60 ಮೇಲೆ ಬಂದರೆ ಎಷ್ಟು ಜಾಸ್ತಿ ಉಂಟು, ಇದನ್ನೇ ನೋಡಿಕೊಂಡು ಹೋಗಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೆಲವರ ಜೀವನದಲ್ಲಿ ಹಣ ಕೊಳೆತು ಹೋಗ್ತದೆ, ಯಾರಿಗೊಂದು ದಾನ ಮಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದಾನ ಮಾಡದವರ ಜೀವನ ಅದು. ನಮ್ಮ ರಾಜಸ್ಥಾನಿಗೆ ಹೋಗಿದ್ದೀರಾ ನೀವು? ರಾಜಸ್ಥಾನ್, ಕೆಲವು ಕಡೆ ಗುಜರಾತ್ ಎಲ್ಲ ಡ್ರೈ ಅಂದರೆ ನೀರಿಲ್ಲ, ಒಂದು ತೊಟ್ಟು ನೀರಿಲ್ಲ, ಮರುಭೂಮಿ ಮಾತ್ರ. ಅಂಥವರ ಜೀವನ ಹಾಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದರೆ ದಾನ ಮಾಡುವುದು ಯಾರ ವರದಾನ? ತಂದೆ ದೇವರ ವರದಾನ. ಎಷ್ಟಾಯ್ತು ಈಗ? 5 ಆಯಿತು. ಓಕೆ. ಅಧಿಕಾರ ನಡೆಸುವುದು ಕೂಡ ದೇವರ ವರದಾನ. ಪ್ರೈಸ್ ದಿ ಲಾರ್ಡ್. ವರದಾನ ಅಂದರೆ ಅಧಿಕಾರ ನಡೆಸುವುದು. ಮನೆಯಲ್ಲಿ ಒಂದು ಅಧಿಕಾರ ನಡೆಸುವುದು. ಅಧಿಕಾರ ಅಂದರೆ ಯಾವುದೊಂದು ಅಹಿತಕರ ಜೀವನ ಇಲ್ಲದವರು ಮಾತ್ರ ಅಧಿಕಾರ ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ಗಂಡ ಕುಡಿಯುವುದಾದರೆ ಅಧಿಕಾರ ಯಾರು ನಡೆಸುವುದು? ಹೆಂಡತಿ. ಇಲ್ಲೆಲ್ಲ ನೀವೇ ಕಾಣ್ತೀರಿ ಅಧಿಕಾರ ನಡೆಸುವವರು. ಪಾಪ ಗಂಡಸರು ಹೀಗೆ ಕೂತ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಾತ್ರ ಇವತ್ತು ಕೆಲವು ಮನೆಗಳು ಉಳಿದಿವೆ, ನಿಮ್ಮ ಹೆಂಗಸರ ಸ್ಥಿತಿಯಲ್ಲಿ ಮನೆಗಳು ಉಳಿದಿವೆ. ಪ್ರೈಸ್ ದಿ ಲಾರ್ಡ್. ನೀವು ಅಧಿಕಾರ ನನ್ನ ಮನೆಯಲ್ಲಿ ನಾವು 10 ಜನ ಮಕ್ಕಳು, ನನ್ನ ಮನೆಯಲ್ಲೆಲ್ಲ ಅಧಿಕಾರ ತಾಯಿ ನಡೆಸ್ತಿದ್ರು. ಪ್ರೈಸ್ ದಿ ಲಾರ್ಡ್. ತಾಯಿ ನಡೆಸೋದ್ರಿಂದ ನಾವು 10 ಜನ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡೆದು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಿ ತಿಂಡಿ ತೀರ್ಥ ಯಾವುದು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದು ಆ ತಾಯಿ. ಪ್ರೈಸ್ ದಿ ಲಾರ್ಡ್. ನನ್ನ ತಾಯಿ ಮಹಾತಾಯಿ, 10 ಮಕ್ಕಳ ತಾಯಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು 10ನೇ ಅವ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರ ವರದಾನ ಅಂದರೆ ಅಧಿಕಾರವನ್ನು ನಡೆಸುವ ವರದಾನ. ಪ್ರೈಸ್ ದಿ ಲಾರ್ಡ್. ಈಗ ನಮ್ಮ ಮಂಗಳೂರು ಸರ್ವಿಸ್ ಟೀಮ್ ಇದೆ, 124 ಚರ್ಚ್ಗಳ ಕರಿಸ್ಮ್ಯಾಟಿಕ್ ರಿನ್ಯೂವಲ್ ಅಧಿಕಾರ. ಒಂದು 3 ವರ್ಷ ನಾನಾಗಿದ್ದೆ, ಈಗ ಬ್ರದರ್ ಕೆವಿನ್ ಇನ್ಚಾರ್ಜ್ ಆಗಿದ್ದಾರೆ. ಅಧಿಕಾರ ನಡೆಸ್ತಾರೆ ಅವರು. ಈ ಧ್ಯಾನಕೂಟವನ್ನು ಅವರು ನಡೆಸಿಕೊಡ್ತಾರೆ ನಮಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದಕ್ಕೆ ಖರ್ಚು ವೆಚ್ಚಗಳನ್ನು ಅವರಿಂದ ಭರಿಸ್ತಾರೆ ನಾವು ದೇವರು. ಪ್ರೈಸ್ ದಿ ಲಾರ್ಡ್. ಅಧಿಕಾರ ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅವ್ರು ಕಾಣ್ತಾರೆ ಅಧಿಕಾರ ನಡೆಸುವವರಂತ? ಹಾಗೇ ಕೆಲವರು ಅಧಿಕಾರ ನಡೆಸುವವರು ಅಂದರೆ ನಾನೇ ಎಂಬವನು ಯಾರು ಒಳಗೆ? ಸೈತಾನ. ನಾನೇ ಎಂಬವನು ಯಾರು? ಸೈತಾನ. ನೀವು ಮನೆಯಲ್ಲಿ ಅಧಿಕಾರ ನಡೆಸೋರು, ನಾನು ನಡೆಸ್ತೇನೆ ಅಂದರೆ ಯಾರು ನಡೆಸ್ತಾರೆ ನಿನ್ನನ್ನು? ಸೈತಾನ ನಡೆಸ್ತಾನೆ. ಪ್ರೈಸ್ ದಿ ಲಾರ್ಡ್. ಅಪ್ಪ ತಂದೆಯ ವರದಾನವನ್ನು ಯಾರು ಉಪಯೋಗಿಸ್ತಾನೆ? ಸೈತಾನ ಉಪಯೋಗಿಸ್ಲಿಕ್ಕೆ ಕೊಡಬೇಡಿ. ಪ್ರೈಸ್ ದಿ ಲಾರ್ಡ್. ಅದು ತಂದೆ ದೇವರ ಆಶೀರ್ವಾದ, ತಂದೆ ದೇವರ ವರದಾನ. ಅಧಿಕಾರವನ್ನು ನಡೆಸುವುದು ಮನೆಯಲ್ಲಾಗಲಿ, ಸಮಾಜದಲ್ಲಾಗಲಿ, ಚರ್ಚಲ್ಲಿ ಆಗಲಿ, ನಿಮ್ಮ ನೆರೆಕರೆಯಲ್ಲಾಗಲಿ, ನಿಮ್ಮ ಮನೆಯಲ್ಲಾಗಲಿ, ನಿಮ್ಮ ಕುಟುಂಬದಲ್ಲಾಗಲಿ ಯಾರಾದರೂ ಒಂದು ಅಧಿಕಾರ ನಡೆಸ್ತಾ ಇದ್ದರೆ ಅದು ದೇವರು ಕೊಟ್ಟಂಥ ವರದಾನ. ಪ್ರೈಸ್ ದಿ ಲಾರ್ಡ್,
ಒಂದು ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತುತಿಸೋಣ ಪ್ರಿಯರೇ. ಹಲ್ಲೆಲೂಯಾ. ಇಷ್ಟೆಲ್ಲ ಕೊಟ್ಟ ದೇವರಿಗೆ ನಿಮಗೆ ಪ್ರೀತಿ ಹುಟ್ಟುವುದಿಲ್ವಾ? ಆ ದೇವರೇ ಎಷ್ಟೆಲ್ಲ ಕೊಟ್ಟಿದ್ದಾರೆ. ಮತ್ತೆ 7ನೇದ್ದು ಕರುಣಾಪೂರಿತ ಕಾರ್ಯಗಳನ್ನು ಮಾಡುವಂಥ ವರದಾನ ಅಂದರೆ ಮರ್ಸಿ ಡೀಡ್ಸ್. ಕಾಕುಳ್ತಿಚೋ ಕೊರ್ನ್ಯೋ ಗರ್ಚೋ ದೇವಾಚಿ ಆಶೀರ್ವಾದ ದೇವಾಚಿ. ಈಗ ನಾವೊಂದು ಆಶ್ರಮ ನಡೆಸ್ತೇವೆ, ಇದು ಯಾರ ವರದಾನ? ದೇವರ ವರದಾನ. ದೇವರ ಇಲ್ಲದೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರ್ದದು ಮೊಬೈಲ್ನ ಸ್ವಿಚ್ ಆಫ್? ಇದು ಮೊಬೈಲ್ ಸ್ವಿಚ್ ಆಫ್ ಮಾಡಿ ದಯಮಾಡಿ. ಮೊಬೈಲ್ ಆ್ಯಕ್ಚುಲಿ ನೀವು ತರಬಾರ್ದು ಇಲ್ಲಿ. ಪ್ರೈಸ್ ದಿ ಲಾರ್ಡ್. ನಮಗೆ ನೋಡಿ ಎಷ್ಟು ಕಾಲ್ಗಳು ಬಿಡ್ತು, ಒಲ್ಲಿ ಬಿಸಾಡಿಬಿಟ್ಟಿದ್ದೇವೆ ನಾವು. ಇದನ್ನು ಕೊಟ್ಟು ಆದಮೇಲೆ ನೋಡುವುದು ಯಾರಾದರೂ ಫೋನ್ ಮಾಡಿದರೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಕಾಲ್ ಬರ್ತವೆ. ಪ್ರೈಸ್ ದಿ ಲಾರ್ಡ್. ನೀವು ದೇವರಲ್ಲಿ ಇರುವಾಗ ನಿಮಗೆ ಏನೂ ಅಗತ್ಯವೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಮೊಬೈಲ್ಗಳು ಸ್ವಿಚ್ ಆಫ್ ಇರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದರೆ 7ನೇ ವರದಾನ ಯಾವುದು? ಕರುಣಾಪೂರಿತ ಕಾರ್ಯಗಳು ಮಾಡುವುದು. ಮರ್ಸಿಡೀಸ್ ಕೊನಚೆರೆ ಕಾಕುಳ್ದ ಕೊಂಚ ಮಾರ್ಗರ್ಪಡ್ಲ ತಕ್ಕೆ ಕಾಯ್ದರಿ. ಓ ಮಾರ್ಗರ್ಪಡ್, ನಿನ್ನ ಮಾರ್ಗದಲ್ಲಿ ಒಬ್ಬ ಬಿದ್ದಾನೆ. ನೀನು ಹೋಗು ಊಟ ಮಾಡಪ್ಪ, ನೀನು ಹೋಗೊಂದು ಕಂಬಳಿಯನ್ನು ಹೊದ್ಕೋ ಅಂದು ಹೇಳಿದರೆ ಆಗ್ತದ? ಹಲೋ, ನೀನೇನು ಮಾಡಬೇಕು? ಒಂದು ಊಟವನ್ನು ತಂದು ಕೊಡು ಅವನಿಗೆ. ಒಂದು ಕಂಬಳಿಯನ್ನು ತಂದು ಕೊಡು, ಇದನ್ನು ಹಾಕಪ್ಪ ಮಲಗಪ್ಪ ಅಂದ ಆದರೆ ಸರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಇಷ್ಟರವರೆಗೆ ಸಾಧಾರಣ ಒಂದು 250 ಮಂದಿ ಜಾಸ್ತಿಯನ್ನು ರೆಸ್ಕ್ಯೂ ಮಾಡಿದೆವು ರೋಡ್ನಿಂದ. ಯಾರು ನಾವು ತರುವುದು ನಾರ್ಮಲ್ ಇದ್ದವರನ್ನು, ಕೊಳೆತವರನ್ನು, ಹುಳಗಳು ಬಿದ್ದವರನ್ನು, ನಾರುತ್ತಿದ್ದವರನ್ನು. ಅದನ್ನು ಮುಟ್ಲಿಕ್ಕೆ ನನಗೆ ಬೇಡ. ಅದನ್ನು ನೋಡಿದರೆ ನಾನು ಓಡಿ ಹೋಗ್ತಿದ್ದೆ. ದೇವರು ನನ್ನಿಂದ ಅದೇ ಮಾಡಿಸ್ತಾರೆ. ನೀನು ಯಾವುದರ ನಿನಗೆ ಒಳ್ಳೆಯದಲ್ಲ ನೆನೆಸ್ತೀಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಒಂದು ಗಲೀಜು ನೋಡಿದರೆ ಅಲ್ಲಿ ನಿಲ್ಲೋಲ್ಲ. ಒಂದು ಗಲೀಜು ಟಾಯ್ಲೆಟ್ ಇದ್ದರೆ ಅದಕ್ಕೆ ಹೋಗಲ್ಲ ನಾನು. ಪ್ರೈಸ್ ದಿ ಲಾರ್ಡ್. ಅಷ್ಟು ನನಗೆ ಅದು ನಿಮಗೆ ಆಗ್ತದೆ ಹಾಗೆ? ಅಸಹ್ಯ ಆಗ್ತದಲ್ಲ? ಅದನ್ನೇ ಮಾಡಿಸ್ತಾರೆ ದೇವರು, ಅದನ್ನೇ ಮಾಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ನಾನು ಹೋಗ್ತಿರುವಾಗ ಅಲ್ಲಿ ಒಬ್ಬ ಬಿದ್ದುಕೊಂಡಿದ್ದಾನೆ. ನನಗೆ ಹೇಳ್ತಾರೆ, ಪವಿತ್ರ ಆತ್ಮ ಹೇಳ್ತಾರೆ, ಅಲ್ಲಿ ಹೋಗು, ಅವನು ನೋಡು. ನಾನು ಹೋದೆ. ಅಲ್ಲಿ ನೋಡುವಾಗ ಇಲ್ಲಿ ಕೊಳೆತು ಇಲ್ಲಿಂದ ಹುಳಗಳು ಮೈಯಲ್ಲಿ ಬೀಳ್ತಾ ಇವೆ, ತಲೆಯಲ್ಲಿ ಹುಳ ಅದನ್ನು ಏನು ಹೇಗೆ ಮುಟ್ಟೋದು? ನನಗೆ ಆಗೋದಿಲ್ಲಪ್ಪ. ಮುಟ್ಟು, ಅದನ್ನು ತೆಗೆದುಕೊಂಡು ಹೋಗು ಅಂತ ಮೊದಲನೇ ಮನುಷ್ಯನನ್ನು ಪಿಕಪ್ ಮಾಡಿದ್ದು ರೋಡಿಂದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅದನ್ನು ನೋಡಿ ಓಡಿದೆ. ಇಲ್ಲ, ನನ್ನ ಹತ್ರ ಗಾಡಿ. ನಾನು ದೇವರಿಗೆ ಯಾವುದಂದರೆ ನಾವು ಕಾಲಂಗುತ್ತೆ ಆಮೇಲೆ ಪಟ್ಟಿ ನೀಬ ಅಂದಿತ್ತ. ನೀಬ ಅಂದರೆ ಏನು ಕೊಡೋದು? ನೀಬ ಕನ್ನಡ ಕಾರಣಗಳು ಕಾರಣ ಕೊಡೋದು. ನಾನು ದೇವರಿಗೆ ಹೇಳಿದೆ, ನನ್ನ ಹತ್ರ ಗಾಡಿ ಇಲ್ಲ, ರಿಕ್ಷಾ ತಗೊಂಡು ಹೋಗು. ಬಿಡ್ತಾರ ಅವರು? ಹಲೋ, ಎಲ್ಲ ರಿಕ್ಷಾ ತರೋತ್ತೆ ಕೇಳಿದೆ, ಯಾರೂ ಬರೋದಿಲ್ಲ ಅವನನ್ನು ನೋಡಿ. ಅಂದರೆ ಕೊಳೆತು ನಾಡುತ್ತಿದ್ದೆ, ಹತ್ತಿರ ಹೋಗ್ಲಿಕ್ಕೆ ಆಗೋದಿಲ್ಲ, ಕೊಳೆತು ಹುಳ ಆಗಿದೆ ಎಲ್ಲ. ಪ್ರೈಸ್ ದಿ ಲಾರ್ಡ್. ಸೇವ್ ಮಾಡೋದು ತುಂಬ ಕಷ್ಟದ ಕೆಲಸ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಮತ್ತೇನು ಮಾಡು? ಒಬ್ಬರು ನನ್ನ ಫ್ರೆಂಡ್ ತಿಳ್ಕೊಳ್ಳಿ, ಯಾಕಂದರೆ ನಾನು ಆಟೋ ಡ್ರೈವರ್, ಆಟೋ ಓಡಿಸಿ ನನ್ನ ಕುಟುಂಬವನ್ನು ಸಾಗುತ್ತಿದ್ದೆ ನಾನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡುವಾಗ ಎಲ್ಲ ನೋಡಿ, ಬೆಂಗಳೂರಲ್ಲಿ ಒಂದು ದೊಡ್ಡ ಆಶ್ರಮ ಇದೆ, ಅವರು ಕೂಡ ಆಟೋ ಓಡಿಸುವವರು, ಹೌದಲ್ವಾ? ಇಲ್ಲಿ ನಮ್ಮ ಸ್ನೇಹಾಲಯ ಇದೆ, ಜೋಸೆಫ್, ನಾನು ಮತ್ತು ಅವನು ಒಟ್ಟಿಗೆ ಆಟೋ ಓಡಿಸುವವರು. ಪ್ರೈಸ್ ದಿ ಲಾರ್ಡ್. ಈ ಆಟೋ ಓಡಿಸುವವರೆಂದರೆ ಅವರ ಜೀವನ ಹೇಗಿರಬೇಕು ನೀವು ನೋಡಬೇಕು. ಒಳ್ಳೆಯವರು ಯಾರು ಆಟೋ ಓಡಿಸ್ತಾರ? ಪ್ರೈಸ್ ದಿ ಲಾರ್ಡ್. ಅಂದರೆ ಎಲ್ಲ ಕಾರ್ಯಗಳನ್ನು ಮಾಡಿ ಲಾಸ್ಟಿಗೆ ಬರುವುದು ಆಟೋಕ್ಕೆ ನಾವು. ಪ್ರೈಸ್ ದಿ ಲಾರ್ಡ್. ಅಂಥ ಆಟೋ ಡ್ರೈವರನ್ನೇ ಎಷ್ಟೋ ಹಿಡ್ಕೊಂಡು ಇವತ್ತು ಎಷ್ಟೋ ಒಳ್ಳೆಯ ಕೆಲಸಗಳನ್ನು ದೇವರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ಆಟೋ ಸವಾರರಿಗೆಲ್ಲ, ಆ ಆಟೋ ರಾಜಗೆ ಎಲ್ಲ ನಮ್ಮ ಸೆಲ್ಯೂಟ್ ಅವರಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮತ್ತೆ ಅದನ್ನು ತಗೊಂಡು ಬಂದು ಹೇಗೋ ಆಶ್ರಮದಲ್ಲಿ ಮತ್ತೆ ಅದನ್ನು ಮುಟ್ಟಬೇಕಾದ್ರೆ ಯಾರಿಲ್ಲ, ನಾನು ಒಬ್ಬನೇ. ಆಗ ಏನು ಮಾಡೋದು? ಹುಳ ತೆಗೆಯಲಿಕ್ಕೆ ಶುರು ಮಾಡಿದೆ. ಎಷ್ಟು ತೆಗೆದರೂ ಹೋಗೋದಿಲ್ಲ, ಅಷ್ಟು ಉಂಟು. ಆಮೇಲೆ ಎಲ್ಲ ಕೂದಲನ್ನು ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಒಂದು ಮೆಡಿಸಿನ್ ಹಾಕಿ ಒಂದು ಆಸ್ಪತ್ರೆಗೆ ಕೊಂಡೋಗಿ ಅಲ್ಲೆಲ್ಲ ಅವರು ಟ್ರೀಟ್ಮೆಂಟ್ ಮಾಡಿ ಕಟ್ಟಿ ಅದನ್ನು ತಿರುಗುವಾಗ ಒಂದು 400-500 ಹುಳುಗಳು ಕೆಳಗೆ ಬಿದ್ದು ಎಲ್ಲ. ಆಮೇಲೆ ಅವನು ಸರಿಯಾದ 2 ವರ್ಷ ನನ್ನೊತ್ತಿಗೆ ಇದ್ದ. ಮತ್ತು ಅವರ ಕುಟುಂಬಕ್ಕೆ ಹೋಗಿ ಸೇರಿದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವೆ ಮಾಡುವಂಥ ಇದು ಒಂದು ವರದಾನ, ತಂದೆಯ ವರದಾನ. ಇದು ಯಾರ ವರದಾನ?
ನೀವು ಸ್ವಲ್ಪವಾದರೂ ಸೇವೆ ಮಾಡ್ತಿದ್ರಾದರೆ ಇವತ್ತು ಬಡವರಿಗೆ, ಬಡಬಗ್ಗರಿಗೆ, ಅನಾಥರಿಗೆ, ವಿಧವೆಯರಿಗೆ ಏನಾದರೂ ಸೇವೆ ಮಾಡಿದರೆ ನೀವು ಯಾರ ಸೇವೆ ಮಾಡೋದು? ದೇವರ ಸೇವೆ ಮಾಡೋದು. ಮದರ್ ತೆರೆಸ ಹೇಳ್ತಾರೆ, ನನಗಂತೂ ಅಂತ ಕೆಲಸ ಮಾಡಲಿಕ್ಕೆ ಬೇಡ, ಆಗ ನಾನು ಮಾತ್ರ ಅವರಲ್ಲಿ ಯೇಸು ಕಾಣುತ್ತೇನೆ, ನಾನು ಯೇಸುವಿನ ಸೇವೆ ಮಾಡ್ತೇನೆ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಿ ಆ ಮದರ್ ತೆರೆಸ ಮಾಡಿದಂಥ ಕೆಲಸಗಳು ಇನ್ನು ಲೋಕದಲ್ಲಿ ಯಾರೂ ಮಾಡಲಿಕ್ಕಿಲ್ಲ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ 7 ವರದಾನಗಳು ಯಾರ್ದು? ಮೊದಲನೇದು ಯಾವುದು? ಪ್ರವಾದನೆ ಮಾಡೋದು. 2 ಅಂದರೆ ಸೇವೆ ಮಾಡೋದು. 3ನೇದ್ದು ಸೇವೆ ಅಲ್ಲ, ಕಾರ್ಬಾರ ಸೋಲುಂಚಿದ್ದೇನೆ. ಸೇವೆ ಅಂದರೆ ಕಾರ್ಬಾರ ಸೋಲುಂಚೆ, ಅಧಿಕಾರವನ್ನು ಚಲಾಯಿಸುವಂಥದ್ದು. ಸೇವಕ. 3ನೇದ್ದು ಬೋಧಕರು. 4ನೇದ್ದು ಉಪದೇಶ ಅಂದರೆ ಉತ್ತೇಜನ. ನೀವು ಕೊನೆಗೆ ಯಾರಾದರೂ ಕೆಲಸ ಮಾಡ್ತಾ ಇದ್ದರೆ ನೀವೊಂದು ಹೋಗ್ಯಪ್ಪ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ನಾನು ಏನಾದರೂ ನಿಮಗೆ ಸಹಾಯ ಮಾಡ್ತೀನಿ ಅಂತ ಒಂದು ಉತ್ತೇಜನ ಕೊಡುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಏನು ಮಾಡ್ತೇವೆ ಕ್ರಿಶ್ಚಿಯನ್ರು? ಜಾಸ್ತಿಯಾಗಿ ಮೇಲಕ್ಕೆತ್ತುವುದಿಲ್ಲ, ಹೌದಲ್ವಾ? ನಾನು ಅನುಭವಿಸ್ತೇನೆ 25 ವರ್ಷದಿಂದ. ಮೇಲಕ್ಕೆತ್ತುವುದಿಲ್ಲ ಕ್ರಿಶ್ಚಿಯನ್ರು. ಅಂದರೆ ನಿಮ್ಮಲ್ಲಿ ಮಾತ್ರ, ಬೋಧಕರಲ್ಲಿ ಕೂಡ ಇಂಥವರಿದ್ದಾರೆ, ಯಾರನ್ನು ಮೇಲೆ ಹೋಗಲಿಕ್ಕೆ ಬಿಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಕನ್ನಡದಲ್ಲಿ ಏಡಿಗಳು ಗೊತ್ತಾ? ಏಡಿ ಅಂದರೆ ಕ್ರ್ಯಾಬ್. ಕ್ರ್ಯಾಬ್. ನಮ್ಮ ಕ್ರಿಶ್ಚಿಯನ್ರ ಇದು ಅಂದರೆ ನಮ್ಮದು ಗುಣ ಆ ಕ್ರ್ಯಾಬಿನ ಗುಣ ಅಂತೆ, ಕೂರ್ಲಿ ಅನ್ಸೋ ಸ್ವಭಾವಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಮಡಕೆಯಲ್ಲಿ ಜೀವಂತ ಏಡಿಗಳನ್ನು ಹಾಕಿ, ಜೀವಂತ ಏಡಿಗಳು, ಅದಕ್ಕೆ ಮುಚ್ಚಬೇಡಿ. ಒಂದು ಅದ್ರ ಹೊರಗೆ ಹೋಗುತ್ತವ? ಇಲ್ಲ. ಒಂದು ಮೇಲೆ ಹೋಗುವಾಗ ಇನ್ನೊಂದು ಕೆಳಗೆ ಆಗ್ತದೆ, ಒಂದು ಮೇಲೆ ಹೋಗುವಾಗ ಇನ್ನೊಂದು ಕೆಳಗೆ. ನಮ್ಮದು ಅದೇ ಅಲ್ಲ, ಕೆಟ್ಟ ಗುಣ ಇದು, ಕುರ್ಲಿ ಅನ್ಸೋ ಸ್ವಭಾವ. ಅದು ಕೂಡ ಮಂಗಳೂರಿನವ್ರಿಗೆ ಫೇಮಸ್ ಹೆಸರು ಅಂತು. ಗಲ್ಫಲ್ಲಿ ನಾನಿದ್ದೆ ಒಂದು 12 ವರ್ಷ. ಅಲ್ಲಿ ನಮಗೆಲ್ಲ ಹೆಸರು ಅಂತಾರೆ ಮಂಗಳೂರು ಚುಕುರ್ಲು, ಮಂಗಳೂರಿನ ಏಡಿಗಳು ಅಂತ. ಈಗ ನೋಡಿದರೆ ಬೆಂಗಳೂರಲ್ಲಿ ಕೂಡ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನೀವು ಬೆಂಗಳೂರಿನವರಾ? ತಪ್ಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಎಲ್ಲಿ ನೋಡಿದ್ರೂ ಇದ್ದಾರೆ, ಮಂಗಳೂರಲ್ಲಿ ಮಾತ್ರ ಅಲ್ಲ, ಎಲ್ಲಿ ನೋಡಿದ್ರು ಇಂಥ ಕ್ರಿಶ್ಚಿಯನ್ರು ಇದ್ದಾರೆ. ನಿಮ್ಮಲ್ಲಿ ಕೂಡ ಗ್ಯಾರಂಟಿ ಇದ್ದಾರೆ, ಬೆಲ್ಲ ಹೇಳಿದೆ. ಪ್ರೈಸ್ ದಿ ಲಾರ್ಡ್. ಗ್ಯಾರಂಟಿ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮತ್ತೆ ಉಪದೇಶ ಮಾಡುವುದು, ದಾನ ಮಾಡುವುದು, ಅಧಿಕಾರವನ್ನು ನಡೆಸುವುದು, ಕರುಣೆ ತೋರುವುದು. 7 ಅಪ್ಪ ತಂದೆಯ ವರದಾನಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯೇಸುವಿನ ವರದಾನಗಳು ಎಷ್ಟಿವೆ? ಜುಜುಚಿ, ಗಿಫ್ಟ್, ದೇಣಿ. ಯೇಸುವಿನ ವರದಾನಗಳು ಎಷ್ಟಿವೆ? ಅಲ್ಲ 5. ಎಷ್ಟು? ಯೇಸುವಿನ 5 ವರದಾನಗಳು ಯಾವುದರಲ್ಲಿ ಬರೆದಿದೆ? ಇಲ್ಲ, ಎಫೆಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ರಿಂದ 11 ವಚನಗಳು. ಎಫೆಸಿಯನ್ಸ್ ಚಾಪ್ಟರ್ 4 verse 6 to 11. ದೇವರು ಒಬ್ಬಗೆ, ದೇವರು ಒಬ್ಬರೇ, ಸರ್ವ ತಂದೆಯು ಅವರೇ, ಸರ್ವರಿಗೆ ಶ್ರೇಷ್ಠರು ಅವರೇ, ಸರ್ವರ ಮೂಲಕ ಕಾರ್ಯ ಮಾಡುವವರು ಅವರೇ, ಸಮಸ್ತರಲ್ಲಿ ವಾಸ ಮಾಡುತ್ತಾರೆ ಅವರೇ. ನೋಡಿ ಒಂದೊಂದು ವಾಕ್ಯ ನೋಡಿ ಅದು. ಆದರೂ ತಮ್ಮಲ್ಲಿ ಪ್ರತಿಯೊಬ್ಬನು ಕ್ರಿಸ್ತ ಯೇಸು ಅನುಗ್ರಹಿಸುವ ವರದಾನಗಳು. ಕ್ರಿಸ್ತ ಯೇಸು ಅನುಗ್ರಹಿಸುವ ವರದಾನಗಳು. ನೋಡಿ, ಸರಿಯಾಗಿ ಹೇಳಿದೆ. ಕ್ರಿಸ್ತ ಯೇಸು ಅನುಗ್ರಹಿಸುವ ವರದಾನಗಳು ಪಡೆದಿದ್ದಾನೆ. ಯಾವುದು? ಪ್ರೈಸ್ ದಿ ಲಾರ್ಡ್. ಹೇಳೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅಲ್ಲಿ 4ನೇ ಅಧ್ಯಾಯ ಹೀಗೆ ಹೇಳುತ್ತದೆ, ಪ್ರಕಾರ ವರಗಳನ್ನು ಪಡೆದ ಎಂತಲೇ ಪವಿತ್ರ ಗ್ರಂಥದಲ್ಲಿ ಹೀಗಿದೆ. ಓಕೆ, ಇಲ್ಲಿ ಮತ್ತೆ 10ನೇ
ಲೋಕ್ ಹಾಂ 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 ತನ್ನ ಪ್ರಸನ್ನತೆಯಿಂದ ಇಡೀ ಜಗತ್ತನ್ನೇ ಆವರಿಸಿದ್ದಾನೆ ಯೇಸು. ಹಾಂ, ಇವೀಗ ನರಮಾನವರಿಗೆ ವರದಾನಗಳನ್ನು ಇತ್ತರು. ಯೇಸು ವರದಾನಗಳಿತ್ತರು. ಯಾವುದೆಲ್ಲ? ಒಂದನೇದು ಪ್ರೇಷಿತರನ್ನಾಗಿ, ಧರ್ಮದೂತು ಪ್ರೇಷಿತರನ್ನಾಗಿ ಮಾಡಿದರು. ಅಂದರೆ ಸಭಾ ಪಾಲಕರು ಪ್ರೇಷಿತರು. ಪ್ರೈಸ್ ದಿ ಲಾರ್ಡ್. ಆಲೆ ಇದು ವರದಾನ. ಯಾಜಕರು ಯಾರ ವರದಾನ? ಯೇಸುವಿನ ವರದಾನ. ಪ್ರೈಸ್ ದಿ ಲಾರ್ಡ್. ನಾವು ಯಾಜಕರಿಗೆ ಗೌರವ ಕೊಡುವಾಗ ಯಾರಿಗೆ ಕೊಡ್ತೀವಿ? ಯೇಸುವಿಗೆ ಕೊಡ್ತೀವಿ. ಇದು ವರದಾನ, ಪ್ರೇಷಿತರು. ಹಾಂ, ಮುಂದೆ ಎರಡನೇದ್ದು ಸಭಾಪಾಲಕರು, ಸಭೆಯನ್ನು ನಡೆಸುವವರು ಸಭಾಪಾಲಕರು. ಇದು ವರದಾನ, ಸಭೆಯ ಪಾಲಕರು. ಒಂದು ಯಾರು? ಗುರುಗಳು. ಆನಂತರ ಯಾರು ಇರ್ತಾರೆ? ಧರ್ಮಾಧ್ಯಕ್ಷರಲ್ಲ, ಅದರ ಕೆಳಗೆ ಸಭಾಪಾಲಕರೆಂದರೆ ಸಭಾಪಾಲನೆ, ಒಂದು ಪಾಲನಾ ಸಮಿತಿ ಉಂಟಲ್ಲ ಚರ್ಚ್ಗಳಲ್ಲಿ, ಅದು ನಡೆಸುವವರು ಯಾರು? ಸಭಾಪಾಲಕರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೂರನೇದ್ದು ಬೋಧಕರನ್ನು. ಇದು ಬೋಧನೆ ಮಾಡುವಂಥದ್ದು ಯೇಸುವಿನಿಂದ ವರದಾನ. ಪ್ರೈಸ್ ದಿ ಲಾರ್ಡ್. ಬೋಧನೆ ಮಾಡುವುದು 3 ಜನರ ಕೂಡ ವರದಾನ. ಅಪ್ಪ ತಂದೆಯ ವರದಾನ, ಯೇಸುವಿನ ವರದಾನ, ಪವಿತ್ರಾತ್ಮರ ವರದಾನ. ಬೋಧನೆ ಮಾಡುವುದು. ಪ್ರೈಸ್ ದಿ ಲಾರ್ಡ್. ಅಪ್ಪ ತಂದೆ ಇದ್ದರೆ, ಇಲ್ಲದಿದ್ದರೆ ಅವನ ಜೀವನದಲ್ಲಿ ಅವನಿಗೆ ಬೋಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೆಲ್ಲ ದೇವರ ವಾಕ್ಯಗಳು ಮನಸ್ಸಿನಿಂದ ಬರಬೇಕು. ಮನಸ್ಸಿನಲ್ಲಿ ಯಾರಿದ್ದಾರೆ? ದೇವರ ವಾಕ್ಯದ ಪ್ರಕಾರ ದೇವರು ನೆಲೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ನೀನು ಆಡಬೇಕು, ಹೃದಯದಿಂದ ಹಾಡಬೇಕು. ಹೃದಯದಲ್ಲಿ ಯಾರಿದ್ದಾರೆ? ಯೇಸು ಇದ್ದಾರೆ. ಹೌದಲ್ವಾ? ಅದನ್ನು ಪ್ರಕಟಿಸಬೇಕಾದ್ರೆ ಪವಿತ್ರಾತ್ಮರ ಶಕ್ತಿ ಬೇಕು. ಹೌದಲ್ವಾ? ಪಿತಾದೇವರು ಶಬ್ದ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ, ಯೇಸು ದೇವರು ಪ್ರೀತಿಯ ರೂಪದಲ್ಲಿ ನಮ್ಮ ಹೃದಯದಲ್ಲಿ, ಪವಿತ್ರಾತ್ಮರು ಶಕ್ತಿಯ ರೂಪದಲ್ಲಿ ನಮ್ಮ ಭುಜಗಳಲ್ಲಿ ವಾಸಿಸುವ ದೇವರು. ಅದೇ ರೀತಿ ಇದು ದೇಹವೇ ದೇವಾಲಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ ಏನು ಹೇಳ್ತಾರೆ? ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ. ಯಾಕೆ ಹೀಗೆ ಇರೋದಿಲ್ಲ? ಪಿತನ, ಸುತನ, ಪವಿತ್ರಾತ್ಮದಲ್ಲಿ ಯಾಕೆ ಹೀಗೆ ಮಾಡೋದಿಲ್ಲ ನಾವು? ಅಂದರೆ ಪಿತಾದೇವರು ಶಬ್ದ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ನೆಲೆಸಿದ್ದಾರೆ. ಯೇಸು ಪ್ರೀತಿ ರೂಪದಲ್ಲಿ ನನ್ನ ಹೃದಯದಲ್ಲಿ ನೆಲೆಸಿದ್ದಾರೆ. ಪವಿತ್ರಾತ್ಮ ಶಕ್ತಿಯ ರೂಪದಲ್ಲಿ ನಮ್ಮ ಭುಜಗಳಲ್ಲಿ ನೆಲೆಸಿದ್ದಾರೆ. ಪಿತಾ, ಸುತ ಮತ್ತು ಪವಿತ್ರಾತ್ಮರು ನೆಲೆಸುವಾಗ ಇದು ದೇಹ ದೇವಾಲಯ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದೊಂದು ಕನ್ನಡದಲ್ಲಿ ಗೀತೆ ಇದೆ, ಬ್ರದರ್ ಯಾವಾಗಲೂ ಆಗ್ತಾರೆ. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ, ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ, ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರರು. ಪ್ರೈಸ್ ದಿ ಲಾರ್ಡ್. ಎಲ್ಲಿದ್ದಾರೆ ಯೇಸು? ಇಲ್ಲಿ ಇದ್ದಾರೆ. ಇದು ಹೃದಯ ಯೇಸುವಿಗೆ ಸಂಬಂಧಪಟ್ಟದ್ದು. ಇದು ಮನಸ್ಸು ಯೇಸುವಿಗೆ, ದೇವರಿಗೆ ಸಂಬಂಧಪಟ್ಟದ್ದು. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಪವಿತ್ರಾತ್ಮರಿಗೆ ಸಂಬಂಧಪಟ್ಟದ್ದು. ಪ್ರೈಸ್ ದಿ ಲಾರ್ಡ್. ಇದನ್ನು ಯಾವುದಾದ್ರೂ ಪಾಪಕ್ಕೆ ನೀವು ಬಯಸ್ತೀರಾ, ಪಾಪಕ್ಕೆ ನೀವು ಕೊಂಡೋಗ್ತೀರಾ, ಅದು ದೇವಾಲಯ ಬಿಟ್ಟು ಸೈತಾನನ ದೇವಾಲಯ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಯಾವಾಗ ಪಾಪ ಮಾಡ್ತೀರಾ ಮನಸ್ಸಿನಿಂದ ದೇವರು ಬಿಟ್ಟು ಹೋಗ್ತಾರೆ. ಯಾವಾಗ ಪಾಪ ಮಾಡ್ತೀರಾ ದೇವರು ಹೃದಯದಿಂದ ಬಿಟ್ಟು ಹೋಗ್ತಾರೆ. ಯಾವಾಗ ಪಾಪ ಮಾಡ್ತೀರಾ ಪವಿತ್ರಾತ್ಮ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ನಿಮ್ಮ ದೇವರ ದೇವಾಲಯ ಆದದ್ದು ನಮ್ಮದು ಸೈತಾನನ ದೇವಾಲಯವಾಗಿ ಮಾರ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಬರುವಾಗ ನೀವು ಹೇಗಿದ್ದೀರಿ, ಈಗ ನೀವು ಹೇಗಿದ್ದೀರಿ? ಹೌದಲ್ವಾ? ನನಗೆ ಮರೆತು ಹೋಯಿತು. ನೀವು ಬರುವಾಗ ನೀವು ಫೋಟೋ ತೆಗೆದು ಇಡಬೇಕಿತ್ತು. ಇವತ್ತೊಂದು ಫೋಟೋ ತೆಗೆದು ನೋಡಬೇಕಿತ್ತು, ಬಿಫೋರ್ ಆಫ್ಟರ್. ನಾವು ಆಶ್ರಮದಲ್ಲಿ ಹಾಗೆ ಮಾಡ್ತೇವೆ. ಈ ರೋಡಲ್ಲಿ ಪಿಕಪ್ ಮಾಡುವಾಗ ಅವ್ರದ್ದೊಂದು ಫೋಟೋ ತೆಗಿತೇವೆ. ಅಲ್ಲಿ ಆಶ್ರಮಕ್ಕೆ ಬಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಸ್ಪತ್ರೆಯಲ್ಲಿ ತಗೊಂಡು ಸರಿ ಮಾಡಿದರೆ ಇನ್ನೊಂದು ಫೋಟೋ, ಬಿಫೋರ್ ಆಫ್ಟರ್. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ನಾನು ನೋಡಿದ್ದೇನೆ. ಆದಿತ್ಯವರು ನಾನಿದ್ದೆ ಇಲ್ಲಿ. ನಿಮ್ಮ ಮುಖಗಳು ಹೇಗಿದ್ದೆವು? ಮುಖಗಳಲ್ಲ, ಅದು ಮುಖಗಳು. ಇವತ್ತು ಪೋರು ಐತಾರೆ ತನ್ನ ಸೊಂಡ ಅಸಲಿ ಅನ್ಸ್ಕೊಂಡವನಲ್ಲಿ. ಪ್ರೈಸ್ ದಿ ಲಾರ್ಡ್. ಹೌದಲ್ವಾ? ನೋಡಿ, ಪ್ರೈಸ್ ದಿ ಲಾರ್ಡ್. ಬದಲಾವಣೆ ಆಗಿದೆ. ಇದು ದೇವರ ವರದಾನ ಇದು. ಪ್ರೈಸ್ ದಿ ಲಾರ್ಡ್. ಮತ್ತೆ ದೇವ ಜನರನ್ನು ಪರಿಣಿತರನ್ನಾಗಿಸಿ ಇದೊಂದು ವರದಾನ. ಇದು ಇವತ್ತು ನಾವು 5 ದಿನದ ಧ್ಯಾನವನ್ನು ಕೊಟ್ಟು ನಿಮಗೆ ದೇವರ ಸೇವೆಗೆ ಸಿದ್ಧರಾಗಿಸಿದ್ದೀರಿ ನೀವು ಇವತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಇವತ್ತು ಏನಾಗಿದ್ದೀರಿ? ದೇವರ ಸೇವೆಗೆ
ಸಿದ್ಧರಾಗಿದ್ದೀರಿ. ಅದಕ್ಕೆ ಈ ವರದಾನಗಳು ಈಗ ನಿಮಗೆ ಕೊಡ್ತಾರೆ ದೇವರು. ಪ್ರೈಸ್ ದಿ ಲಾರ್ಡ್. ಇವತ್ತಿನ ಅಭಿಷೇಕ, ಇದು ಅಭಿಷೇಕ ನಿಮಗೆ. ಅಪ್ಪ ತಂದೆಯ ವರದಾನಗಳು, ಯೇಸುವಿನ ವರದಾನಗಳು, ಪವಿತ್ರಾತ್ಮರ ವರದಾನಗಳು ಇವತ್ತು ನಿಮಗೆ ಅಭಿಷೇಕಿಸಲ್ಪಡ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಮತ್ತೆ ಧರ್ಮಸಭೆ ಅಭಿವೃದ್ಧಿ ಹೊಂದಲು, ಧರ್ಮಸಭೆಯ ಅಂದರೆ ಗೌಳಿ ಮಳೆಯರ ಯಾಜಕ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಗೌಳಿ ಮಳೆಯರ ಕೋಣು ಬಿಸ್ಪು. ಹಾಂ कोणू हाँ बिस्पाचे देणे कोणाचे देणे ये जेजूचे देणे. प्रेज द लॉर्ड. बिस्पु ಯಾಜಕಂಚೆ देणे ಬರ कोणाचे देणे ಜೇಸುಚೆ देणे. ಪ್ರೇಸ್ ದ ಲಾರ್ಡ್. ಯೇಸು ಅವರ ಸೇವೆಗಾಗಿ ನೇಮಿಸಲ್ಪಡುವಂಥ ಇವರು ಯಾಜಕರು, ಬಿಷಪರು. ಪ್ರೇಸ್ ದ ಲಾರ್ಡ್. ಹಾಲೆಲೂಯ. ಅದಕ್ಕಾಗಿ ನೀವು ಬಿಷಪ್ಗೆ ಗೌರವವನ್ನು ಕೊಡುವಾಗ ಯಾರಿಗೆ ಕೊಡ್ತೀರಿ ನೀವು ಗೌರವವನ್ನು? ಅವರನ್ನು ಆರಿಸಿಕೊಂಡ, ಅವರನ್ನು ಅಭಿಷೇಕಿಸಲ್ಪಟ್ಟ ಯೇಸುವಿಗೆ ಗೌರವವನ್ನು ಕೊಡ್ತೀರಾ. ಪ್ರೇಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನೀವು ಬಿಷಪರು ನೋಡುವಾಗ ಒಂದು ಖಂಡಿತವಾಗಿ ಬ್ಲೆಸ್ಸಿಂಗ್ ಕೇಳ್ತೀರಾ ಅಲ್ವಾ? ಮತ್ತು ಅವರ ಉಂಗುರದ ಒಂದು ಮುತ್ತನ್ನು ತಗೊಳ್ತೀರಾ. ಪ್ರೈಸ್ ದಿ ಲಾರ್ಡ್. ಏಕೆಂದರೆ ಅದು ಅಭಿಷೇಕಿಸಿದಂಥ ಅದು ಉಂಗುರ. ಪ್ರೈಸ್ ದಿ ಲಾರ್ಡ್. ಅದರ ಮುತ್ತು ತಗೊಳ್ತೀರಾ, ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ಕೆಲವರು ಮುತ್ತು ತಗೊಳ್ತಾರ, ಅದನ್ನು ತಿಂದು ಬಿಡ್ತಾರ, ಗೊತ್ತಾಗಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಕರೆಕ್ಟಾಗಿ ನಾವು ಗೌರವ ಕೊಡೋದು ಬಿಷಪರಿಗೆ, ನಾವು ಗೌರವ ಕೊಡೋದು. ಈಗ ನೋಡಿ, ಗುರುಗಳು ಸಿಕ್ಕಿದ್ರೆ ಹಲೋ ಹಾಯ್ ಅಂತ ಹೇಳ್ತೀವಿ ನಾವು, ಹೌದಲ್ವಾ? ಇದು ಸರಿಯಾ ತಪ್ಪ? ಖಂಡಿತವಾಗಿ ತಪ್ಪು. ಒಂದು ಬ್ಲೆಸ್ಸಿಂಗ್ ಕೇಳಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಎಷ್ಟು ದೊಡ್ಡವರಾಗಲಿ ಗುರುಗಳ ಹತ್ರ ಏನು ಕೇಳಬೇಕು ನಾವು? ಬ್ಲೆಸ್ಸಿಂಗ್ ಕೇಳಬೇಕು. ಯಾಕಂದರೆ ಅವರನ್ನು ಆರಿಸಿಕೊಂಡವರು ಯಾರು? ಯೇಸು. ಪ್ರೈಸ್ ದಿ ಲಾರ್ಡ್. ಅದು ಹಲೋ ಹಾಯ್ ಅಂತ ಹೇಳುವುದಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಕ್ಲೋಸ್ ಫ್ರೆಂಡ್ಸ್ ಆಗಿ ಗುರುಗಳಿದ್ದರೆ ಅದು ನಾವು ಹೇಳ್ತೀವಿ, ಕೈ ಕೊಡ್ತೀವಿ. ಪ್ರೈಸ್ ದಿ ಲಾರ್ಡ್. ಆದರೂ ಕೂಡ ಬ್ಲೆಸ್ಸಿಂಗ್ ತಗೊಳ್ತೀವಿ ನಾವು. ನೀವು ಪ್ರತಿಯೊಬ್ಬರು ಏನು ಇದ್ದರೂ ಕೂಡ ಮನಸ್ಸಿನಲ್ಲಿ ಇಡಬೇಡಿ. ಎಲ್ಲ ಯಾಜಕರನ್ನು ಗೌರವಿಸಿ, ಎಲ್ಲ ಅಭಿಷಿಕ್ತರನ್ನು ಗೌರವಿಸಿ. ಇದು ನಿಮಗೆ ವರದಾನ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. 5 ವರಗಳ ಆಯಿತಾ? ಹಾಂ ಆಯಿತು. ನೋಡಿ, ಮೊದಲನೇದು ಪ್ರೇಷಿತರು, ಎರಡನೇದು ಸಭಾಪಾಗಲಿಂದ ಪ್ರವಾದಿಗಳು, ಮೂರನೇದ್ದು ಸುವಾರ್ತೆ ಬೋಧಕರು, ನಾಲ್ಕನೇದ್ದು ದೇವರ ಸೇವೆಗೆ ಅಂತ ಸಿದ್ಧಿಗೊಳಿಸ ಬಿಷಪರೆಲ್ಲ. ಮತ್ತು ಐದನೇದು ಶಿಕ್ಷಕರು. ಪ್ರೈಸ್ ದಿ ಲಾರ್ಡ್. ಶಿಕ್ಷಕರು 5ನೇದು. ಈಗ ಪವಿತ್ರಾತ್ಮರ ವರಗಳು ಯಾವುದು? ಅದು ನಿಮಗೆಲ್ಲರಿಗೂ ಗೊತ್ತು. ಸಾಧ್ಯ ಹೆಚ್ಚಿನ ಅಂಶ ಹೆಚ್ಚರಿಗೆ ಎಲ್ಲರಿಗೂ ಗೊತ್ತು, ಹೌದಲ್ಲ? ಇದು 2 ಗೊತ್ತಿರಲಿಲ್ಲ. ಎಷ್ಟು ಜನರಿಗೆ ಗೊತ್ತಿತ್ತು ಕರಮಗಳನ್ನು ಐತಿ? ಅಪ್ಪ ತಂದೆಯ ವರಗಳು ಮತ್ತು ಯೇಸುವಿನ ವರಗಳು ಇಷ್ಟಿವೆ ಅಂತ ಯಾರಿಗೆ ಗೊತ್ತಿತ್ತು? ಕರಗಳನ್ನು ಮೇಲಾಗಿ ಒಬ್ರಿಗೂ ಗೊತ್ತಿಲ್ಲ ನೋಡಿ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮರ ವರಗಳು 9 ಇವೆ ಅಂತ ಎಷ್ಟು ಜನರಿಗೆ ಗೊತ್ತು? ಅದು ಕೆಲವರಿಗೆ ಅದು ಗೊತ್ತಿಲ್ಲ ಬಿಡಿ. ಕೆಲವರಿಗೆ ಅರ್ಧ ಮಾತ್ರ ಗೊತ್ತು, ಇಷ್ಟೇ. ಪ್ರೈಸ್ ದಿ ಲಾರ್ಡ್. ಕೆಲವರು ಕೈ ಇಷ್ಟೇ ಆಗೋದು. ಕೈ ಎತ್ತುವಾಗ ಏನಾಗಬೇಕು ಗೊತ್ತಿದ್ರೆ ಸರಿ ಎತ್ರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಇಲ್ಲಿ ನೋಡಿ ಹೇಳ್ತಾರೆ, ಇದ್ರ 9 ವರಗಳು. 1 Corinthians chapter 12. 1 Corinthians chapter 12 verse 5 to 11. 1ನೇ ಕೊರಿಂಥ ಪತ್ರಿಕೆ. ನೋಡಿ ಎಷ್ಟು ನೀವು ಈಗ ಸ್ಮಾರ್ಟ್ ಆಗಿದ್ದೀರಿ, ಟಕ 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 ತೆಗಿತಾ ಇದ್ದೀರಾ. ಪ್ರೈಸ್ ದಿ ಲಾರ್ಡ್. ಓಕೆ. ಅಲ್ಲಿ ತೆಗೆಯೋದು 4 ಜನ ಮಾತ್ರ. ಇವರಂದರೆ ಮೊದಲಿಂದ ಪ್ರಾಕ್ಟೀಸ್ ಇದ್ದವರು. ಹೊಸಬರು ಯಾರಾದರೂ ತೆಗಿದ್ದಾರೆ? ಕರ್ಮ ನಿಮ್ಮದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ನೋಡಿ, ಇದು 2 Corinthians 1 ಕೊರಿಂಥ 12ನೇ ಅಧ್ಯಾಯ 5ರಿಂದ 11. ಸೇವೆಗಳು ವಿಧ ವಿಧವಾಗಿವೆ, ಅವುಗಳನ್ನು ಸ್ವೀಕರಿಸಲು ಪ್ರಭು ಒಬ್ಬರೇ. ಶಕ್ತಿ ಸಾಮರ್ಥ್ಯವು ನಾನಾ ವಿಧವಾಗಿವೆ, ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬನಲ್ಲಿಯೂ ಕಂಡುಬರುವ ಪವಿತ್ರಾತ್ಮರ ವರಗಳು. ಯಾರ ವರಗಳು? ಪವಿತ್ರಾತ್ಮರ ವರಗಳು. ಸರ್ವರ ಒಳಿತಿಗಾಗಿ, ಎಲ್ಲರ ಸಕ್ರಜ ಬಾಚಬೇಕು, ಎಲ್ಲರ ಒಳಿತಿಗಾಗಿ ಕೊಟ್ಟಂಥ ವರದಾನಗಳು. ಅದು ನಿಮಗೆ ಇದ್ದರೆ ಪ್ರತಿಯೊಬ್ಬರ ವರದಾನಗಳನ್ನು ಉಪಯೋಗಿಸಬೇಕು. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ್ಯ. ಅದು ಕೂಡ ಹೇಗೆ ಉಪಯೋಗಿಸಿದಂದರೆ ಚರ್ಚಿನ ಅಧೀನವಾಗಿ ಇದ್ದು ಉಪಯೋಗಿಸಬೇಕು, ಚರ್ಚಿನ ಹೊರಗಡೆ ಹೋಗಿ ಅಲ್ಲ. ಪ್ರೈಸ್ ದಿ ಲಾರ್ಡ್. ನನಗೆ ಗಿಫ್ಟ್ ಉಂಟಪ್ಪ, ನನಗೆ ಬೈಬಲ್ ತಗೊಂಡು ಹೋಗಿ ಎಲ್ಲ ಕಡೆ ಹೋಗುವುದಲ್ಲ. ಮೊದಲು ನಿಮಗೆ ಒಂದು ಯಾಜಕರು ಬೇಕು. ಪ್ರೈಸ್ ದಿ ಲಾರ್ಡ್. ನಿಮಗೆ ಗೈಡೆನ್ಸ್ ಕೊಡಲಿಕ್ಕೆ. ಹಾಲೆಲೂಯ್ಯ. ಅವರು 15 ವರ್ಷ ಕಲಿತು ಬರ್ತಾರೆ, ಅವರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಯಾವಾಗಲೂ. ಪ್ರೈಸ್ ದಿ ಲಾರ್ಡ್. ಗುರುಗಳನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಅವರು ಸುಮ್ಮಗೆ ಕೂತ್ಕೊಳ್ತಾರೆ, ಅವರಿಗೆಲ್ಲ ಗೊತ್ತು, ಎಲ್ಲವನ್ನು ಕಲಿತು ಬಂದವರು. ನಾವೇನು ಕಲಿತಿಲ್ಲ. ನಮಗೆ ಒಂದು ವರದಾನ ಸಿಕ್ಕಿದೆ, ದೇವರ ವಾಕ್ಯ ಸಾರಿದು ಹೋಗ್ತೀವಿ ನಾವು ಒಮ್ಮೊಮ್ಮೆ, ಹೌದಲ್ವಾ? ವಿಧೇಯತೆ ಮೊದಲು ಏನಾಗಬೇಕು, ನಾವು ವಿಧೇಯರಾಗಬೇಕು. ಇದು ಪವಿತ್ರಾತ್ಮ ವರದಾವಳಿ ಇದರಲ್ಲಿ ಬರ್ತದೆ ನೋಡೋಣ. ಪವಿತ್ರಾತ್ಮನ ಮುಖಾಂತರ ಒಬ್ಬನಿಗೆ ಜ್ಞಾನೋಕ್ತಿಗಳು ಜಾನುವಾಯ್. ಜ್ಞಾನೋಕ್ತಿಗಳು ಅಂದರೆ ವಿವೇಕ ಜಾನುವಾಯ್. ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿಗಳು ನಿಮಗೆ ವಿಸ್ಡಮ್ ಕೊಡ್ತಾರೆ, ವಿಸ್ಡಮ್ ದೇವರು. ಇದು ಪವಿತ್ರಾತ್ಮರ ವರದಾನ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಬ್ಬರಿಗೆ ನಾವು ಜ್ಞಾನಕ್ಕಾಗಿ ಪ್ರಾರ್ಥಿಸಬೇಕು ದಿನಾಲು. ಪ್ರೈಸ್ ದಿ ಲಾರ್ಡ್. ದಿನಾಲು ನಾವು ಪ್ರಾರ್ಥಿಸಬೇಕು ಜ್ಞಾನ ಸಿಗಲಿಕ್ಕಾಗಿ. ಜ್ಞಾನ ಸಿಗಲಿಕ್ಕೆ ಹೇಗೆ ಪ್ರಾರ್ಥಿಸುವುದು? ಜ್ಞಾನೋಕ್ತಿಗಳು 9ನೇ ಅಧ್ಯಾಯ ದಿನಾಲು ಓದಬೇಕು. ಯಾವ ಅಧ್ಯಾಯ? ಜ್ಞಾನೋಕ್ತಿಗಳು 9ನೇ ಅಧ್ಯಾಯ ದಿನಾಲು ಓದಬೇಕು ನಾವು, ಆಗ ಜ್ಞಾನ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಸೊಲೊಮೋನಿಗೆ ಜ್ಞಾನ ಕೊಟ್ಟವರು ಯಾರು? ಅವರೇ ಪ್ರಾರ್ಥನೆ ಮಾಡಿದಂಥ ಪ್ರಾರ್ಥನೆ ಅದು. ವಿಸ್ಡಮ್ ಚಾಪ್ಟರ್ 9. ವಿಸ್ಡಮ್ ಅಂದರೆ ಜ್ಞಾನೋಕ್ತಿ ಅಲ್ಲ ಕನ್ನಡದಲ್ಲಿ. ಜ್ಞಾನೋಕ್ತಿಗಳು. ಸುಜ್ಞಾನ ಗ್ರಂಥ, ಸುಜ್ಞಾನ ಗ್ರಂಥ, ಸುಜ್ಞಾನ 9ನೇ ಅಧ್ಯಾಯ. 9ನೇ ಅಧ್ಯಾಯ ಸುಜ್ಞಾನ ಗ್ರಂಥ 9ನೇ ಅಧ್ಯಾಯ. ನೀವು ಡೈಲಿ ಓದಿದ್ದಾರೆ, ಬೆಳಿಗ್ಗೆ ಎದ್ದು ಸರಿಯಾಗಿ ಒಂದು ಓದಿದರೆ ನಿಮಗೆ ಆಟೋಮೆಟಿಕ್ ಒಂದು ತಿಂಗಳು ಓದ್ತಾ ಇರಿ. ಯಾವಾಗ ತನಕ ಓದಬೇಕು? ಸಾಯುವ ತನಕ. ಯಾವಾಗ ಬರ್ತದೆ ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಯಾವ ತನಕ ಓದಬೇಕು? ಸಾಯುವ ತನಕ. ಬೆಳಿಗ್ಗೆ ಓದಿ ಮಧ್ಯಾಹ್ನ ಸತ್ತರೆ ತೊಂದರೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ಓದಿ ಅಲ್ಲ, ಸಾಯ್ಲಿಕ್ಕೆ ಹೇಳುವುದಲ್ಲ ನಾನು, ಎಲ್ಲಿ ತನಕ ಓದಬೇಕಂತ. ಕೆಲವರು ಹೇಳ್ತಾರೆ, ಒಂದು ದಿನ ಓದಿದರೆ ಸಾಕ, ನೀನು ಒಂದು ದಿನ ಊಟ ಮಾಡಿದ್ರೆ ಸಾಕ. 5 ದಿನದಲ್ಲಿ ನೀವು ಎಷ್ಟು ಊಟ ಮಾಡಿದ್ರಿ, ಹೌದಲ್ವಾ? ಹಲೋ. ಮತ್ತು ನಿನ್ನೆ ಸ್ವಲ್ಪ ಮಧ್ಯಾಹ್ನ ಒಂದು ಊಟ ಇರಲಿಲ್ಲ, ಕೆಲವರಿಗೆ ತಲೆ ಸುತ್ತು ಎಲ್ಲ ಬಂತು ಇಲ್ಲಿ. ಪ್ರೈಸ್ ದಿ ಲಾರ್ಡ್. ತಲೆ ಸುತ್ತುವಿಕೆ ಏನೆಲ್ಲ ಬಂತು. ಪ್ರೈಸ್ ದಿ ಲಾರ್ಡ್. ನೋಡಿ, ವರದಾನ ಯಾವುದು? ವರದಾನ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಜ್ಞಾನ, ದೇವರ ಜ್ಞಾನದ ಬಗ್ಗೆ ಹೇಳಿದೆ. ಜ್ಞಾನೋಕ್ತಿಗಳು ಓದಿ ದಿನಾಲು ಒಂದು ಚಾಪ್ಟರ್ ಜ್ಞಾನೋಕ್ತಿ ಓದಬೇಕು. ಜ್ಞಾನೋಕ್ತಿ ಯಾವುದು? ಅಲ್ಲ ಸುಜ್ಞಾನ ಅಲ್ಲ, ಜ್ಞಾನೋಕ್ತಿಗಳು ಇದೆಯಾ ಅಲ್ಲ. ಪ್ರೊವರ್ಬ್ಸ್ ಇವತ್ತು ಯಾವ ಡೇಟ್? 17 ಅಲ್ಲ, 17ನೇ ಅಧ್ಯಾಯ ಇವತ್ತು ಓದಬೇಕು ನೀವು. ನಾಳೆ ಯಾವುದು? 18 ಓದಬೇಕು. 1ರಿಂದ 31 ಅಧ್ಯಾಯಗಳಿವೆ. ಡೇಟ್ 1ರಿಂದ 31. ಯಾವುದು? 30 ಇದ್ದರೆ 30 ಸಾಕು. ಮರುದಿನ 1 ತಾರೀಕಿಗೆ 1ಕ್ಕೆ ಬರಬೇಕು. ಪ್ರೈಸ್ ದಿ ಲಾರ್ಡ್. ನಾನು ದಿನಾಲು ಓದ್ತೇನೆ. ಒಂದು ಸುಜ್ಞಾನ ಗ್ರಂಥ 9ನೇ ಅಧ್ಯಾಯ, ಜ್ಞಾನೋಕ್ತಿಗಳು ದಿನಾಲು ಒಂದು ಸಬ್ಜೆಕ್ಟ್, ಒಂದು ಚಾಪ್ಟರ್ ಓದಲೇಬೇಕು ನೀವು, ಜ್ಞಾನ ಬೇಕಿದ್ರೆ. ಇಲ್ಲದಿದ್ದರೆ ಏನಿಲ್ಲ, ಅಂತ ಬಾಯಿ ಬಿಡ್ತಾ ಇರ್ತೀರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಮತ್ತೆ ಮುಂದೆ ಅವರ ಮುಖಾಂತರವೇ, ಮತ್ತೊಬ್ಬನಿಗೆ ಅವರ ಮುಖಾಂತರವೇ ವಿದ್ಯೋಕ್ತಿಗಳು ಅಂದರೆ ದೇವರ ವಾಕ್ಯವನ್ನು ವಿವರಿಸಿ ಹೇಳುವಂಥ ವರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ನಿಮಗೆ ನೀವು ಎಷ್ಟೋ ಸಲ ದೇವರ ವಾಕ್ಯ ಓದಿದ್ದೀರಾ, ಹೌದಲ್ವಾ? ಅರ್ಥ ಆಗಿದೆ? ಸ್ಟೋರಿ ಬುಕ್ ಓದಂಗೆ ಹೋಗ್ತೀರಾ. ಅದು ಅರ್ಥ ಆಗಬೇಕಾದ್ರೆ ಇದು ಬೇಕು ವರ. ಪ್ರೈಸ್ ದಿ ಲಾರ್ಡ್. ಡೀಪ್ ಮೀನಿಂಗ್ ಆಫ್ ದ ವರ್ಡ್ ಆಫ್ ಗಾಡ್, ರೆವಲ್ಯೂಷನ್ ಆಫ್ ದ ವರ್ಡ್ ಆಫ್ ಗಾಡ್. ಪ್ರೈಸ್ ದಿ ಲಾರ್ಡ್. ಇದು ನಿಮಗೆ ಬೇಕು. ಇದು ಪವಿತ್ರಾತ್ಮರ ವರದಾನ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಆಗೇನಾಗ್ತದೆ, ನೀವು ದೇವರ ವಾಕ್ಯ ಓದಿದರೆ ಅಲ್ಲ, ಅದರ ಖಂಡಿತವಾಗಿ ಒಂದು ವಾಕ್ಯ ನೀವು ಓದಿ ಬರೆಯಲು ಸ್ಟಾರ್ಟ್ ಮಾಡಿದರೆ 1000 ಪೇಜಿದ ಬುಕ್ ಕೂಡ ಸಾಕಾಗಲಿಕ್ಕಿಲ್ಲ, ಅಷ್ಟು ವಿವರಣೆ ಕೊಡ್ತಾರೆ ದೇವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಒಬ್ಬರು ಒಮ್ಮೆ ದೇವರ ವಾಕ್ಯದಲ್ಲಿ PhD ಮಾಡಲಿಕ್ಕೆ ಹೋದರು. PhD ಅಂದರೆ ಅದು ಡಿಗ್ರಿ ಅಲ್ವಾ? ಅವರು ಹೋದ್ರಂತೆ. 2 ವರ್ಷ PhD ಮಾಡಿ ಹಿಂದಕ್ಕೆ ಬರುವಾಗ ಅವರು ಕಲಿತದ್ದು 2 ವಾಕ್ಯಗಳು ಮಾತ್ರ ಅಂತೆ. ಎಷ್ಟು?
2 ವಾಕ್ಯಗಳನ್ನು ಕಲಿತು 2-3 ಸೂಟ್ಕೇಜ್ ನೋಟ್ ಬುಕ್ಗಳನ್ನು ತಗೊಂಡು ಬಂದಿದ್ದಾರೆ. 2 ವಾಕ್ಯದಲ್ಲಿ ಎಷ್ಟು ಸೂಟ್ಕೇಜ್? 3-4 ಸೂಟ್ಕೇಜ್. ಹಾಗಾದರೆ 34,000 ವಾಕ್ಯಗಳಿವೆ. ಅದನ್ನು ನೀವು ಓದಿ ಬರೆದರೆ ಈ ಲೋಕ ಸಾಕಾಗುವುದಿಲ್ಲ. ಅದನ್ನು ಇಡ್ಲಿಕ್ಕಂತ ದೇವರ ವಾಕ್ಯ ಯೋಹನ್ನನಲ್ಲಿ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ಅಷ್ಟು ಡೀಪ್ ಮೀನಿಂಗ್ ಆಫ್ ದ ವರ್ಡ್ ಆಫ್ ಗಾಡ್ ಅಷ್ಟು ಧಾರಾಳವಾಗಿದೆ ನೋಡಿ. ಇದು ಎಲ್ಲ ದೇವರು ಹೇಳಿದ್ದು ಒಂದು ದೇವರ ಎಲ್ಲ ವಾಗ್ದಾನ 10,000 ವರ್ಷಕ್ಕಿಂತ ಮೊದಲಿದ್ದ ಒಡಂಬಡಿಕೆ ಇದೆ, ಹಳೆ ಒಡಂಬಡಿಕೆಗಳು. 2,000 ವರ್ಷದಲ್ಲಿ ಯೇಸು ಮಾಡಿದ ಒಡಂಬಡಿಕೆಗಳು ಹೊಸ ಒಡಂಬಡಿಕೆಗಳು. ಆದರೂ ಕೂಡ ಆಗ ಕಾಲದಲ್ಲಿ ನಡೆಯುವಂಥದ್ದು, ಈಗ ನಡೆಯುವಂಥದ್ದು, ಮುಂದಕ್ಕೆ ನಡೆಯುವಂಥದ್ದು ಎಲ್ಲರೂ ಅದರಲ್ಲಿ ಬರೆದಿದೆ ಅಲ್ಲ. ಈಗ ಓದುವಾಗ ಈಗ ಯಾವುದು ಯುಗ? ಕಲಿಯುಗ ಅಂತೆ, ಎಲೆಕ್ಟ್ರಾನಿಕ್ ಯುಗ, ಕಲಿಯುಗ. ಪ್ರೈಸ್ ದಿ ಲಾರ್ಡ್. ಎಲ್ಲ ನಮಗೆ ಗೊತ್ತುಂಟು, ಹೌದಲ್ವಾ? ಎಲ್ಲ ಗೊತ್ತು. ನಮಗೆ ಮನೆಯಲ್ಲಿ ಫ್ರಿಜ್ಗಳು ಲೇಟೆಸ್ಟ್ ಬೇಕು, ಅಂದರೆ ಐಸ್ ಆಗದಂಥ ಫ್ರಿಜ್ಗಳು ಬೇಕು, ಲೇಟೆಸ್ಟ್. ನಮಗೆ ಮನೆಯಲ್ಲಿ TV LED ಬೇಕು, ಟಾಪ್ ಬೇಕು. ನಮ್ಮ ಮನೆಯಲ್ಲಿ ಮಿಕ್ಸಿ ಎಲ್ಲ ಸೌಂಡ್ ಮಾಡದೇ ಇರೋದಂತೂ ಬೇಕು, ಗ್ರೈಂಡರ್ ಹಾಗೆ ಬೇಕು, ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಬೇಕು, ಎಲ್ಲ ಬೇಕು. ಉಡುಪುಗಳು ಚೆನ್ನಾಗಿ ಬೇಕು, ಈಗ ಲೇಟೆಸ್ಟ್ ಆಗಬೇಕು, ಎಲ್ಲ ಬೇಕು. ಒಳಗೆ ಮಾತ್ರ ಹಳತ್ತೆ ಅಲ್ಲ, ಅಲ್ಲಿ ಚೇಂಜ್ ಆಗಿದೆ ಏನಾದರೂ. ಲೋಕ ನಿಮಗೆ ಒಳ್ಳೆಯದು ಕಾಣಬೇಕು, ನೀವು ಒಳ್ಳೆಯದು ಕಾಣಬೇಕಂತ ಒಳಗಿನಿಂದ ನೋಡಿ. ನಿಮ್ಮ ದೇವರು ಏನು ಮಾಡ್ತಾರೆ, ನಿಮ್ಮ ಹೊರಗಿನ ಇದು ಬ್ಯೂಟಿ ನೋಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನೋಡುವಾಗ ಏನು ಹೇಳ್ತಾರೆ, ಏನು ನೋಡ್ತಾರೆ? ನಿಮ್ಮ ಹೃದಯ ಹೇಗಿದೆ ಅಂತ ನೋಡ್ತಾರೆ. ಕಲ್ಮಶಗಳು ಉದ್ದದ್ದ. ಪ್ರೈಸ್ ದಿ ಲಾರ್ಡ್. ನಾವು ಎಲ್ಲವನ್ನು ಮಾಡ್ತೇವೆ, ನಮಗೆ ಕಲಿಯುಗ ಎಲ್ಲ ಬೇಕು, ಎಲೆಕ್ಟ್ರಾನಿಕ್ ಅದೇದು ಇದು ಎಲ್ಲ ಬೇಕು, ಆದರೆ ದೇವರ ವಾಕ್ಯ ಬೇಡ. ನೋಡಿ, ಇಲ್ಲಿ ಇಷ್ಟು ಜನ ಇದ್ದೀರಲ್ಲ, ಬೈಬಲನ್ನು 1 ಸಲ ಓದಿದವ್ರು ಯಾರಾದರೂ ಇದ್ರೆ, ಹಳೆ ಮತ್ತು ಹೊಸ ಒಡಂಬಡಿಕೆ ಓಕೆ ಇದ್ದೀರಿ. 2 ಸಲ ಓದಿದವ್ರು ಯಾರಾದರೂ ಇದ್ದಾರಾ? 2 ಸಲ 2 ಸಲ ಓದಿದವರು ಒಬ್ಬರು ಇದ್ದಾರೆ. 3 ಸಲ ಓದಿದವರು ಯಾರಾದರೂ ಇದ್ದಾರಾ? ಇಡೀ ಬೈಬಲನ್ನು ಓದ್ತಾ ನಾವು ದಿನಾಲು ಓದ್ತೇವೆ. ಇಡೀ ಬೈಬಲನ್ನು ಓದಿದವ್ರು ನಾನು ಕೇಳೋದು. ನನ್ನ ಪ್ರಶ್ನೆಗೆ ನೀವು ಕರೆಕ್ಟ್ ಉತ್ತರ ಕೊಡಿ. ಪ್ರೈಸ್ ದಿ ಲಾರ್ಡ್. 4 ಬಾರಿ ಓದಿದವರು ಎದ್ದಿದ್ದಾರೆ. 1 ಬಾರಿ ಓದಿದವರು 4 ಜನ ಮಾತ್ರ ಇದ್ದಾರೆ 40ರಲ್ಲಿ. ಉಳಿದವರು ಏನು ಮಾಡ್ತಿದ್ದದ್ದು? ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಂತೆ ನಾವು ಸಾಯುವ ಮೊದಲು ನಾವು ಇಲ್ವಾ? ಸಾಯ್ಲಿಕ್ಕಿಲ್ವಾ? ನಿಮ್ಮದು ಪರ್ಮನೆಂಟಾ? ಇಲ್ಲೇ ಯಾವ ಊರಲ್ಲಿ ನೆಲೆಸ್ತದೆ ಹೇಳಿ, ಅಲ್ಲಿ ನಾನು ಬರ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 7 ಸಲ ಆದರೂ ಕಂಪ್ಲೀಟ್ ಬೈಬಲ್ ಓದಬೇಕಂತೆ. ಎಷ್ಟು ಸಲ? ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ 1 ಲಕ್ಷ 2 ಲಕ್ಷ ಕೊಟ್ಟು ಶಾಲೆಗೆ ಹೋಗುವಾಗ ಎಲ್ಲ ಪುಸ್ತಕಗಳನ್ನು ಕೊಟ್ಟು ಅವನು ಓದದಿದ್ದರೆ ನೀವೇನು ಮಾಡ್ತೀರಿ? ಟ್ಯೂಷನ್ಗೆ ಹಾಕ್ತೀರಿ, ಹೌದಲ್ಲ? ಟ್ಯೂಷನ್ ಓದದಿದ್ದರೆ ಏನು ಮಾಡ್ತೀರಿ? ಗುರುಗಳ ಹತ್ರ ಕೊಂಡೋಗ್ತೀರಿ. ಇವರಿಗೆ ಸ್ವಲ್ಪ ಬೈಬಲ್ ಪಠಣ ಮಾಡಿಯಪ್ಪ, ಬಿಡ್ಲಿ ಒಂದು ಸೈತಾನ, ಹೌದಲ್ವಾ? ಮಾಡೋದಿಲ್ವಾ ನೀವು? ಇಲ್ಲದಿದ್ದರೆ ಯಾವ ಧ್ಯಾನ ಕೂಟಕ್ಕೆ ಹೋಗಿ ಯಾವ ಫಾದರ್ಗೆ ಯಾವ ಬ್ರದರ್ಗೆ, ಬ್ರದರ್ ನನ್ನ ಮಗನಿಗಾಗಿ ಪ್ರಾರ್ಥಿಸಿ ಓದುವುದಿಲ್ಲ. ನೀವು ಯಾವಾಗಲೂ ಈಗ ನಾವು ದೇವರ ಮಕ್ಕಳು, ಹೌದಲ್ವಾ? ದೇವರ ಮಕ್ಕಳ ಅಲ್ವಾ? ಹಾಗಾದರೆ ದೇವರ ಮಕ್ಕಳು ನಾವು ಅವರ ಬೈಬಲನ್ನು ಸ್ಟಡಿ ಮಾಡಬೇಕಂತ ದೇವರಿಗೆ ಇಚ್ಛೆ ಉಂಟಾ ಇಲ್ವಾ? ನೀವು ಬೈಬಲನ್ನು ಕಲಿದಿದ್ದರೆ ದೇವರು ಏನು ಮಾಡ್ತಾರೆ? ಏನು ಮಾಡ್ತಾರೆ? ನಿನ್ನ ಮಕ್ಕಳಿಗೆ ನೀವೇನು ಮಾಡ್ತೀರಾ? ಹಾಗಾದರೆ ದೇವರು ನಿಮಗೆ ಏನು ಮಾಡ್ಯಾರು? ಇವತ್ತಿನಿಂದ ಬೈಬಲ್ ಓದಲಿಕ್ಕೆ ಶುರು ಮಾಡಬೇಕು ನೀವು. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲ ಕೆಲವು ಬ್ರದರ್ ಇದ್ದಾರೆ, ಒಬ್ಬರು 3 ಜನ ಬ್ರದರ್ ನಾನು ಭೇಟಿಯಾದೆ. ಅವ್ರು 1ನೇ ಕ್ಲಾಸಿಗೆ ಕೂಡ ಹೋಗಲಿಲ್ಲ. ಬೈಬಲ್ ಪಟ 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 ಹೇಳ್ತಾರೆ, ದೇವರ ವಾಕ್ಯ ಸಾರ್ತಾರೆ. ವಿದ್ಯಾಭ್ಯಾಸ ಇದ್ದವರು ನಾಚಿಕೆ ಆಗಬೇಕು, ಹೌದಲ್ವಾ? ಸುಮ್ಮನೆ ಇದ್ದಾರೆ ನೋಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮುಂದೆ ಅಗಾಧ ವಿಶ್ವಾಸ, ಭವರ್ತ ಚಿಂತನೆ, ಅಗಾಧ ವಿಶ್ವಾಸ. ಯೇಸುವಲ್ಲಿ ವಿಶ್ವಾಸವಿರಬೇಕು. ಯೇಸುವಲ್ಲಿ ವಿಶ್ವಾಸ ಇದ್ದರೆ ನೀವು ಅದ್ಭುತಗಳನ್ನು ಮಾಡಬಹುದು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾರೆ ಯೋಹನ್ನ 14:12ರಲ್ಲಿ ಯೋಹನ್ನ 14:12ರಲ್ಲಿ ಹೇಳ್ತದೆ, ನೀನು ನನ್ನನ್ನು ವಿಶ್ವಾಸಿಸಿದರೆ ನಾನು ಮಾಡಿದಂಥ ಕಾರ್ಯಗಳು ನೀನು ಕೂಡ ಮಾಡಬಹುದು. ಪ್ರೈಸ್ ದಿ ಲಾರ್ಡ್. ಮುನ್ನೆಯಿಂದ ನೀವು ಅದ್ಭುತ ಕಾರ್ಯಗಳಾಗ್ತವೆ, ಹೌದಲ್ವಾ? ವಿಶ್ವಾಸದಿಂದ.
ವಿಶ್ವಾಸದಿಂದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ. ಏನಾಯಿತು? ಚೆನ್ನಾಗಿದ್ದೀರಾ? ಹಾಂ, ಸಮಸ್ಯೆ ಆಗ್ತಾಯಿದ್ದ? ಏನು ಸಮಸ್ಯೆ ಆಗ್ತಾಯಿದೆ? ಹೋಗಿದ? ಇಲ್ಲ. ಇನ್ನುಂಟಾ? ಇಲ್ಲಲ್ಲ, ಬಿಟ್ಟು ಹೋಗಿದ. ಪ್ರೈಸ್ ದಿ ಲಾರ್ಡ್. ಅದು ನಮ್ಮ ಮಧ್ಯದಲ್ಲಿ, ನಿಮಗೆ ಬೇಡ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಸರಿಯಾಗಿ ಕೇಳಿರಿ ದೇವರ ವಾಕ್ಯ, ಸರಿಯಾಗಿ ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಎರಡು ಕಿವಿಗಳನ್ನು ತೆರೆದಿಟ್ಟುಕೊಳ್ಳಿ, ಹೃದಯದ ದ್ವಾರವನ್ನು ತೆರೆದಿಟ್ಟುಕೊಳ್ಳಿ, ಎಲ್ಲ ಒಳಗೆ ಹೋಗಲಿ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ದೇವರ ವಾಕ್ಯದಿಂದ ಎಲ್ಲ ಬಿಡುಗಡೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮತ್ತೆ ಭಾವಾರ್ಥಸ ಧೇಣೆ, ವಿಶ್ವಾಸ, ದೇವರಲ್ಲಿ ವಿಶ್ವಾಸ, ಅಖಂಡ ವಿಶ್ವಾಸ. ನಾನು ಜೀವಿಸುವುದಾದ್ರೂ ಯೇಸುವಿಗಾಗಿ, ನಾನು ಸಾಯುವುದಾದ್ರೂ ಅಂಥ ವಿಶ್ವಾಸ ಬರಬೇಕು. ಅಪ್ಪ ನನಗೆ ಮನೆ ಇಲ್ಲ, ಅಪ್ಪ ನನ್ನ ತಂಗಿ ಹೀಗಿದ್ದಾಳೆ, ಅಪ್ಪ ನನ್ನ ಅಣ್ಣ ಹೀಗಿದ್ದಾಳೆ, ನನ್ನ ಗಂಡ ಹೀಗಿದ್ದಾನೆ, ಅದು ವಿಶ್ವಾಸ ಇಲ್ಲದ. ಹಾಂ, ಅದು ಹೇಳಬಾರ್ದು ಯಾವಾಗಲೂ ಯಾರಿಗೂ. ನಿನ್ನಲ್ಲಿ ವಿಶ್ವಾಸ ಇರಬೇಕು. ನನ್ನ ದೇವರು ಖಂಡಿತವಾಗಿ ನನ್ನ ಗಂಡನನ್ನು ಪರಿವರ್ತನೆ ಮಾಡ್ತಾರೆ, ನನ್ನ ದೇವರು ಖಂಡಿತವಾಗಿ ನನ್ನ ತಂದೆಯ ತಾಯಿಯನ್ನು ಪರಿವರ್ತನೆ ಮಾಡ್ತಾರೆ, ನನ್ನ ದೇವರು ಖಂಡಿತವಾಗಿ ನನ್ನ ಮಕ್ಕಳನ್ನು ಪರಿವರ್ತನೆ ಮಾಡ್ತಾರೆ. ಖಂಡಿತವಾಗಿ ಪ್ರಾರ್ಥಿಸಿ, ಮೊಣಕಾಲೂರಿ ಪ್ರಾರ್ಥಿಸಿ, 1 ಗಂಟೆ ಪ್ರಾರ್ಥಿಸಿ, ಎಲ್ಲವನ್ನು 1 ವರ್ಷ ಒಳಗೆ ಸಂಪೂರ್ಣ ಬಿಡುಗಡೆ ಮಾಡಿ ಬಿಡ್ತಾರೆ ಯೇಸು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಮುಂದೆ ಹಾಂ, ಸ್ವಸ್ಥತೆಯನ್ನು ಪಿಡ ಶಿಡ ಗೂನ್ ಕರ್ಚಿದ್ದೇನೆ. ಸ್ವಸ್ಥತೆ, ರೋಗಿಗಳನ್ನು ಗುಣಪಡಿಸುವಂಥ ವರದಾನ ಪವಿತ್ರಾತ್ಮರಿಂದ ಬರ್ತದೆ. ಮುನ್ನೆಯಿಂದ ಎಷ್ಟೋ ರೋಗಿಗಳನ್ನು ಇಲ್ಲರು ದೇವರು ಗುಣಪಡಿಸಿದರು. ಯಾರ ಮುಖಾಂತರ? ಪವಿತ್ರಾತ್ಮರ ಮುಖಾಂತರ. ನಾವು ಇಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ನೋಡ್ತೇವೆ, ಪವಿತ್ರಾತ್ಮ ಹೋಗಿ ಅವರನ್ನು ಕೆಲಸ ಮಾಡೋದು, ಅವರ ಬೋನನ್ನು ಸೆಟ್ ಮಾಡೋದು, ಅವರ ಸರ್ಜರಿ ಮಾಡೋದು, ಅವರಿಗೆ ಬಿಡುಗಡೆ ಮಾಡೋದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೇವೆ ನಾವು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪವಿತ್ರಾತ್ಮ ಏನು ಮಾಡ್ತಾರೆ? ಒಂದು ಮುರಿದ ಕಾಲುಗಳನ್ನಿದ್ದರೆ ಸರ್ಜರಿ ಮಾಡಿ, ಏನು ಮುರಿದ ಕಾಲುಗಳನ್ನಿದ್ದರೆ ಟಕ 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 ಅಂತ ಪವಿತ್ರಾತ್ಮ ಹೋಗಿ ಆಪರೇಷನ್ ಮಾಡಿ ಅವರ ಬೋನುಗಳನ್ನು ಜೋಡಿಸಿ ಎದ್ದೆಟ್ಟು ಓಡುವಂತೆ ಮಾಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಇದು ಪವಿತ್ರಾತ್ಮ ವರದಾನ. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಖಾಲಿ ಉಪಯೋಗಿಸೋದು ಮಾತ್ರ, ಏನಿಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲವರು ಹೇಳ್ತಾರೆ, ಓ ಅವನಿಗೆ ಒಳ್ಳೆ ವರದಾನ ಉಂಟದ್ದು, ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ನಮ್ಮ ಹಿಂದೆ ಓದಿ ಮಾಡ್ತಾರೆ. ಏನಿಲ್ಲ, ನಾವೇನಿಲ್ಲ, ನಾವೆಲ್ಲ ಸುಮ್ಮನೆ. ಪ್ರೈಸ್ ದಿ ಲಾರ್ಡ್. ಯಾರು ಮಾಡೋದು? ಪವಿತ್ರಾತ್ಮ ಮಾಡೋದು ಪ್ರಿಯರೇ. ಪವಿತ್ರಾತ್ಮರಿಗೆ ಗೌರವ ಕೊಡಬೇಕು, ಪವಿತ್ರಾತ್ಮರಿಗೆ ಶರಣಾಗಬೇಕು, ಪವಿತ್ರಾತ್ಮರಿಗೆ ಆರಾಧನೆ ಮಾಡಬೇಕು, ಪವಿತ್ರಾತ್ಮರಿಗೆ ಒಂದು ಗಟ್ಟಿ ಚಪ್ಪಾಳೆ ತಟ್ಟಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಿಮ್ಮ ದೇಹದಲ್ಲಿ ಶಕ್ತಿ ಇಲ್ಲ, ನಿಮಗೆ ನಿಲ್ಲಿಕ್ಕೆ ಆಗೋದಿಲ್ಲ, ಎಲ್ಲ ನೋವು ಕರುತ್ತಾ ಇದೆ. ಈಗೋ ಯೇಸು ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ, ಪವಿತ್ರಾತ್ಮ ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಎದ್ದೇಳಿ, 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 ಎದ್ದೇಳಿ. ಈಗ ಶಕ್ತಿ ಕೊಡ್ತಾ ಇದ್ದಾರೆ, ನಿಮ್ಮ ಕಾಲುಗಳಿಗೆ ಶಕ್ತಿ ಕೊಡ್ತಾರೆ. 1 ರೌಂಡ್ ಹೋಗಿ ಬನ್ನಿ, 1 ರೌಂಡ್ ಹೋಗಿ ಬನ್ನಿ. ಅವರಿಗೆ ನಡೆಯಲಿಕ್ಕೆ ಸರಿ ಆಗುವುದಿಲ್ಲ, ಶಕ್ತಿ ಇಲ್ಲ. ನೋಡಿ ಯೇಸು ಸ್ವಾಮಿ ಪವಿತ್ರಾತ್ಮ ಅವರಿಗೆ ಹೇಗೆ ಶಕ್ತಿ ಕೊಡ್ತಾ ಇದ್ದಾರೆ ನೋಡಿ. ಪವಿತ್ರಾತ್ಮ ಅವರನ್ನು ನೋಡಿ ಯೇಸು ಅವರಿಗೆ ಹೇಗೆ ಶಕ್ತಿ ಕೊಡ್ತಾರೆ, ಅವರನ್ನು ನೋಡಿಕೊಳ್ಬೇಕು ನೀವು. ಅವರಿಗೆ ಸರಿ ನಡೆಯಲಿಕ್ಕೆ ಆಗುವುದಿಲ್ಲ, ಹೇಗೆ ನಡೀತಾರೆ, ಹೇಗೆ ನಡೀತಾರೆ. ಇದು ಪವಿತ್ರಾತ್ಮರ ವರದಾನ, ಇದು ಪವಿತ್ರಾತ್ಮರ ಶಕ್ತಿ. ಇಲ್ಲಿ ನೋಡಿ, ನಿಮ್ಮ ಕಣ್ಮುಂದೆ ಮಾಡ್ತಾ ಇದ್ದಾರೆ, ನಿಮ್ಮ ಕಣ್ಮುಂದೆ ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ. ಒಂದು ಸಲ 1 ರೌಂಡ್ ಜೋರಾಗಿ ಓಡಿ ಬನ್ನಿ ಸಿಸ್ಟರ್, ಜೋರಾಗಿ ಓಡಿ ಬನ್ನಿ, ಜೋರಾಗಿ ಓಡಿ ಬನ್ನಿ. ಅವರಿಗೆ ಸರಿ ನಡೆಯಲಿಕ್ಕೆ ಆಗ್ತಿರ್ಲಿಲ್ಲ, ಹಾಗೆ ಹೀಗೆ ಬಿದ್ದುಕೊಂಡಿದ್ರು. ನೋಡಿ ಯೇಸು ಸ್ವಾಮಿ, ಯೇಸು ಸ್ವಾಮಿ ಬಿಡುಗಡೆಗೊಳಿಸಿದ ಈ ಸಹೋದರಿಯನ್ನು, ಕೈ ಕಾಲುಗಳಿಗೆ ಬಲವನ್ನು ಕೊಟ್ಟಿದ್ದಾರೆ. ಪವಿತ್ರಾತ್ಮನ ಶಕ್ತಿ ಈ ಸಹೋದರಿ ಹತ್ರ ಹರಿದು ಬರ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಬಿಡುಗಡೆ ಆಯ್ತಾ? ಸರಿ ಆಯ್ತಾ? ಇನ್ನು ಸರಿಯಾಗಿ ಕೂತ್ಕೊಳ್ಳಿ, ಮೇಲೆ ಚೇರಲ್ಲಿ ಕೂತ್ಕೊಳ್ಳಿ, ಕೆಳಗಡೆ ಉರುಳಾಡೋದು ಬೇಡ, ಸರಿ ಕೂತ್ಕೊಳ್ಳಿ, ಆಯ್ತಲ್ಲ? ಪವಿತ್ರಾತ್ಮ ಬಿಡುಗಡೆ ಮಾಡಿದ್ರಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಇದು ಯಾರು ಮಾಡಿದ್ದು? ಪವಿತ್ರಾತ್ಮರ ವರದಾನಗಳು ಮಾತಾಡುತ್ತಿರುವಾಗಲೇ ಪವಿತ್ರಾತ್ಮ ಕೆಲಸ ಮಾಡ್ತಾರೆ ಇಲ್ಲಿ. ಪ್ರೈಸ್ ದಿ ಲಾರ್ಡ್. ಮಾತಾಡ್ತಿರುವಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಈಗ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಈಗ ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. The mighty power, the mighty power, the mighty power, the mighty power.
ಓ ರೇಖ ಬಾಬಾ 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 ಹಲೇಲಿಯ 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 ಹಾಲೇಲಿಯ ಹಲೇಲಿಯ ಹಲೇಲಿಯ ಹಲೇಲಿ. ನೀವಿಗೆ ಹೇಳ್ಬೋದು ಅವರು ಮುನ್ನೆಯಿಂದ ನಡ್ಕೊಂಡಿದ್ದಾರೆ, ಖಂಡಿತವಾಗಿ ನಡೆದುಕೊಂಡಿದ್ದಾರೆ. ಅವರು ಯಾವ ಪರಿಸ್ಥಿತಿಯಲ್ಲಿ ನಡ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಗೊತ್ತು. ಪ್ರೈಸ್ ಲಾರ್ಡ್. ಅವರಿಗೆ ದೇಹದಲ್ಲಿ ಏನು ಆಗ್ತಿತ್ತು ಅವರಿಗೆ ಮಾತ್ರ ಗೊತ್ತು. ನಮಗೂ ಗೊತ್ತಾಗ್ತದೆ ಅದು ಇಲ್ಲ. ಯಾರು ನೋಡಿದ್ದಾರೆ? ದೇವರು ನೋಡಿದ್ದಾರೆ. ಪ್ರೈಸ್ ಲಾರ್ಡ್. ನಾವು ನೆಲೆಸ್ತೇವೆ ಅವರು ಏನು ಅದ್ಭುತ, ಅವ್ರು ಮುನ್ನಿಂದ ನಡ್ಕೊಂಡಿದ್ದಾರೆ. ಆ ಯಾವ ಪರಿಸ್ಥಿತಿಯಲ್ಲಿ ಆ ಗಂಡ ಅವರನ್ನು ಹಿಡ್ಕೊಂಡು ನಡ್ಕೊಂಡಿದ್ರು, ಹೌದಲ್ಲ ಬ್ರದರ್? ಹಾಂ, ಆ ಪಾಪ ಎಷ್ಟು ಅವರನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಗಂಡ ಎಲ್ಲರಿಗೆ ಸಿಗಲಿ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಎಷ್ಟು ಸೇವೆ ಮಾಡ್ತಾರೆ ಆ ಹೆಂಡತಿದ್ದು. ಪ್ರೈಸ್ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಪ್ರೈಸ್ ಲಾರ್ಡ್. ಹಾಂ, ಮತ್ತು 5ನೇದ್ದು ಪವಾಡಗಳನ್ನು ಮಾಡುವಂಥ ವರದಾನ ಪವಿತ್ರಾತ್ಮರಿಂದ ಬರುವುದು. ಅದ್ಭುತ ಕಾರ್ಯಗಳನ್ನು ಮಾಡುವಂಥ ವರದಾನ ಯಾರಿಂದ ಬರುವುದು? ಪವಿತ್ರಾತ್ಮನಿಂದ. ಮನುಷ್ಯ ಮಾಡುವುದಲ್ಲ. ಇಲ್ಲಿ ಅದ್ಭುತಗಳು ನಾವು ಮಾಡುವುದಿಲ್ಲ. ಯಾರು ಮಾಡ್ತಾರೆ? ಪವಿತ್ರಾತ್ಮರು ಮುಖಾಂತರ ಮಾಡ್ತಾರೆ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನೀವು ಗೌರವವನ್ನು, ಆ ಸೆಲ್ಯೂಟನ್ನು ಪವಿತ್ರಾತ್ಮರಿಗೆ ಕೊಡುವಂಥ ಗೌರವವನ್ನು ನಮಗೆ ಕೊಡಬೇಕಂತಿಲ್ಲ. ಪ್ರೈಸ್ ಲಾರ್ಡ್. ನಾವು ಸಾಧಾರಣ ಮನುಷ್ಯ ನಿಮ್ಮ ಹಾಗೆ. ಪ್ರೈಸ್ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಏನಿಲ್ಲ, ಅವರು ಕೊಡದಿದ್ರೆ ಏನು ಇದೆಯಾ? ಹಲೋ, ಆ ಪವಿತ್ರ ಆತ್ಮರು ನಮಗೆ ಕೊಡದಿದ್ರೆ ಏನು ಇದೆಯಾ ನಮ್ಮ ಹತ್ರ? ಏನಿಲ್ಲ, ಬರೀ ಝೀರೋ, ದೊಡ್ಡ ಝೀರೋ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾವು ಝೀರೋ ಆಗಿದ್ದೇವೆ, ಝೀರೋ. ಆಗ ಯೇಸು ಆ ಝೀರೋ ಒಳಗೆ ಬಂದರೆ ಆ ಝೀರೋ ಕೂಡ ಹೀರೋ ಆಗ್ತಾರೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸು ಇಲ್ಲದಿದ್ದರೆ, ಪವಿತ್ರಾತ್ಮನ ಶಕ್ತಿ ಇಲ್ಲದಿದ್ದರೆ ಅವನು ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಮತ್ತೆ 6ನೇದ್ದು ಪ್ರವಾದನೆ ಮಾಡುವಂಥ. ನೋಡಿ, ಪ್ರವಾದನೆ 3ರಲ್ಲಿ ಕೂಡ ಕೇಳಿದ್ವಿ. ಅಪ್ಪ ತಂದೆಯ ವರದಾನ, ಯೇಸುವಿನ ವರದಾನ ಮತ್ತು ಪವಿತ್ರಾತ್ಮನ ವರದಾನ. ಪ್ರವಾದನೆ ಮಾಡೋದು ಮೂರರೂ ಕೊಡ್ತಾರೆ ಈ ಪ್ರವಾದನೆಯನ್ನು. ಇದು ಮಾತ್ರ ಎಲ್ರಿಗೂ ಕೊಡುವಂಥ ವರದಾನ. 7ನೇದ್ದು ಸತ್ಯ ಯಾವುದು, ಅಸತ್ಯ ಯಾವುದು, ಪವಿತ್ರಾತ್ಮ ಯಾವುದು, ಕೆಟ್ಟ ಆತ್ಮ ಯಾವುದು, ಯಾವ ಮನುಷ್ಯರಲ್ಲಿ ಯಾವ ದುರಾತ್ಮಗಳನ್ನು ಸೈತಾನ ಬಿಟ್ಟಿದ್ದಾನೆ ಅದನ್ನೆಲ್ಲ ನಾವು ನೋಡಿಕೊಳ್ಬೇಕು. ಅರ್ಥ ಆಗಬೇಕು ನಾವು ನೋಡುವಾಗಲೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಒಬ್ಬರಿಗೆ ದುಷ್ಟಶಕ್ತಿಗಳಿದ್ದರೆ ಆ ದುಷ್ಟಶಕ್ತಿ ಯಾವುದು ಅವನಲ್ಲಿ ಇದೆ ಇದನ್ನೆಲ್ಲ ಅರ್ಥ ಮಾಡಿಕೊಡುವಂಥ ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ. 8ನೇದ್ದು ವಿವಿಧ ಭಾಷೆಗಳು. ವಿವಿಧ ಭಾಷೆ ಯಾವುದು? ಅನ್ಯ ಭಾಷೆ. ಜಿಬೇಚದೇನೆ. ಗಿಫ್ಟ್ ಆಫ್ ಟಂಗ್ಸ್. ಎಷ್ಟು ಜನಕ್ಕಿದೆ ಗಿಫ್ಟ್ ಆಫ್ ಟಂಗ್ಸ್? ಅನ್ಯ ಭಾಷೆಗಳು 1 2, ಅಲ್ಲಿ 1 3. ನಿಮಗೆಲ್ವಾ ಸಿಸ್ಟರ್? ಬರ್ತದೆ. ಸಾಕು ಬಂದರೆ ಕೈ ಮೇಲೆ ಹಾಕಿ. ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ. ಈಗ ನೋಡಿ, ಯೇಸುವಿನ ಶಕ್ತಿ ನಿಮ್ಮಲ್ಲಿ ಇಳಿದು ಬರ್ತಾ ಇದೆ, ಪವಿತ್ರಾತ್ಮನ ಶಕ್ತಿ ನಿಮ್ಮಲ್ಲಿ ಇಳಿದು ಬರ್ತಾ ಇದೆ. ಈ ಉಪಯೋಗ ಮಾಡಿ. ಗಿಫ್ಟ್ ಆಫ್ ಟಂಗ್ಸ್. ಹೀರ ರಖ ಬಾಬಾ, ಹೀರ ಲಕ್ಕ ಬಾಬಾ, ಶಂದರ ಬರ. ಈಗ ನಿಮಗೆ ಬರ್ತಾ ಇದೆ ಯೇಸುವಿನ. ನಿಮಗೂ ಕೂಡ ಗಿಫ್ಟ್ ಆಫ್ ಟಂಗ್ಸ್ ಬರ್ತಾ ಇದೆ. ಈ ಗಿಫ್ಟ್ ಆಫ್ ಟಂಗ್ಸ್ ಬರ್ತಾ ಇದೆ ಇವರಿಗೆ. ನೋಡಿ ಹೇಗೆ ಇವರು ಗಿಫ್ಟ್ ಆಫ್ ಟಂಗ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟ ತನಕ ಇರಲಿಲ್ಲ, ಈಗ ಬರ್ತಾ ಇದೆ ಗಿಫ್ಟ್ ಆಫ್ ಟಂಗ್ಸ್. ವರ್ ರಖ ಬಾಬಾ, ಹೀರ ಲಕ್ಕ ಬಾಬಾ, ಶಂದರ ಬರ ಕರಬಲ ರಕಲ ಜೀಸ ಜೀಸ ಜೀಸ. ದ ಮೈಟಿ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಯಾರಿಗೆ ಬೇಕು ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸಿ. ಕರಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಿ. ಯಾರಿಗೆ ಗಿಫ್ಟ್ ಆಫ್ ಟಂಗ್ಸ್ ಬೇಕು, ಈ ವರದಾನಗಳು ಬೇಕು, ಪ್ರಾರ್ಥಿಸಿ 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 ಪ್ರಾರ್ಥಿಸಿ. ವರಕ ಬಾಬಾ ಬಾಬಾ ಹಿರಲಕ ಬಾಬಾ ಶಂದರ ಬರ ಕರಬಲ ರಕಲ ಜೀಜ 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 ಜೀಜ. ಹಾಲೆಲೂಯಾ 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 ಹಾಲೆಲೂಯಾ. ವರಕ ಬಾಬಾ 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 ಬಾಬಾ. ಹಾಲೆಲೂಯಾ ಹಾಲೆಲೂಯಾ. ಇಗೋ ಅವರಿಗೂ ಕೂಡ ಈ ವರದಾನ ಕೊಡ್ತಾ ಇದ್ದಾರೆ. ಗಿಫ್ಟ್ ಆಫ್ ಟಂಗ್ಸ್ ಮಲ್ಟಿಪಲ್ ಆಗ್ತದೆ. ನಿಮಗೆ ಸ್ವಲ್ಪ ಭಾಷೆ ಇತ್ತು ನೋಡಿ, ಈಗ ಮಲ್ಟಿಪಲ್ ಆಗ್ತಾ ಇದೆ. ವರದಾನ ಹೇಗೆ ಗಿಫ್ಟ್ ಆಫ್ ಟಂಗ್ಸ್ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ವರ್ರಕ್ಕ ಬಾಬಾ ಬಾಬಾ, ಪವಿತ್ರಾತ್ಮ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ. ವರ್ರಕ್ಕ ಬಾಬಾ ಬಾಬಾ, ಹೀರಲಕ್ಕ ಬಾಬಾ, ಶಂದರ ಬರ ಕರಬಲ ರಖವ, ಹೀರಲಕ್ಕ ಬಾಬಾ 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 ಬಾಬಾ. ದ ಮೈಟಿ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಪಾವ 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 ಪಾವ. ವರ್ರಕ್ಕ ಬಾಬಾ 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 ಬಾಬಾ. 9ನೇದು ಈ ಗಿಫ್ಟ್ ಆಫ್ ಟಂಗ್ಸ್ ಇದೆ ಅಲ್ಲ, ಗಿಫ್ಟ್ ಆಫ್ ಟಂಗ್ಸಿನ ಅರ್ಥವನ್ನು ಹೇಳುವಂಥದ್ದು. ಶಾಲ ರಖ ಬಾಬಾ, ಅದು ಅರ್ಥ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಇದು ಒಂದು ಗಿಫ್ಟ್ ಇರುವ ತುಂಬ ಕಮ್ಮಿ. ಭಾಷಾ ದೇನೆಸೋ ಅರ್ಥ ಸಂಚೆ, ಭಾಷಾ ವರಗಳನ್ನು ಅರ್ಥ ಮಾಡಿ ಪ್ರೀಚಿಂಗ್ ಮಾಡೋದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ
ನಾನು ತುಂಬ ಕಡಿಮೆ ಆಗಿದ್ದಾರೆ. ಈ ಬ್ರದರ್ ಮಾಡ್ತಾರೆ, ಇವರಿಗೆ ಅದು ಗಿಫ್ಟ್ ಉಂಟು. ಪ್ರೈಸ್ ಲಾರ್ಡ್. ಭಾಷಾ ವರಗಳನ್ನು ಅರ್ಥೈಸಿ ಹೇಳುವಂಥ ಗಿಫ್ಟ್ ಇವರಿಗೆ, ಮತ್ತು ಇವರ ಮಿಸ್ಸಸ್ ಇದ್ದಾರೆ, ಅವ್ರಿಗೂ ಕೂಡ ಇದೆ, ಇಬ್ಬರಿಗೂ ಆ ಗಿಫ್ಟ್ ಇದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಖಂಡಿತ ಒಂದು ಚಪ್ಪಾಳೆ, ಖಂಡಿತ ಖಂಡಿತ. ಯಾಕೆ? ದೇವರು ಕೊಡುವಂಥ ಗಿಫ್ಟ್. ಪ್ರೈಸ್ ಲಾರ್ಡ್. ಎಷ್ಟಾಯಿತು ಪವಿತ್ರ ಆತ್ಮರದ್ದು? 9. ಎಷ್ಟು ಮೊದಲಿದ್ದು? ಜ್ಞಾನೋಕ್ತಿಗಳು, ವಿಸ್ಡಮ್. ಸೆಕೆಂಡ್, ವಿದ್ಯೋಕ್ತಿಗಳು, ಅರ್ಥ ಮಾಡಿ ದೇವರ ವಾಕ್ಯ ಅರ್ಥ ಮಾಡಿ ಹೇಳುವಂಥ ವಿದ್ಯೋಕ್ತಿಗಳು. 3ನೇದು ವಿಶ್ವಾಸ, ದೃಢ ವಿಶ್ವಾಸ. 4ನೇದು ಸ್ವಸ್ಥತೆ, ಅಂದರೆ ರೋಗ ರುಜಿನಗಳನ್ನು ವಾಸಿ ಮಾಡುವಂಥ ವರದಾನ. 5ನೇದು ಪವಾಡಗಳನ್ನು ಮಾಡುವಂಥ ದೇವರ ವರದಾನ, ಯೇಸುವಿನ ಪವಿತ್ರಾತ್ಮರ ವರದಾನ. ಪ್ರವಾದನೆ ಮಾಡುವಂಥ ವರದಾನ 6ನೇದು. 7ನೇದು ಯಾವ ಆತ್ಮ ಅವನಲ್ಲಿ ಕೆಲಸ ಮಾಡ್ತಂತ ನೋಡುವಂಥ ವರದಾನ. ಇದು ಕೂಡ ತುಂಬ ಕಮ್ಮಿ ಇದೆ ಜನರಲ್ಲಿ. ಅಂದರೆ ಒಂದು 100 ಜನ ಬೋಧಕರಿದ್ದರೆ ಅವ್ರಿಗೆ ಒಬ್ಬರಿಗೆ ಏನೋ ಇರ್ಬೋದು ಅಷ್ಟೇ. ಆತ್ಮೆ ಪಾರ್ಕೊಂಡು ಪೋಳು ಚೆದ್ದೇನೆ. ಪ್ರೈಸ್ ಲಾರ್ಡ್. ಕೊಂಚ ಹೊತ್ಮದ ಜೊತೆ ಹಿಂಗೆ ಕಾಮ್ ಕರ್ತಾ ಪವಿತ್ರ ಆತ್ಮಗೆ ಕೊಟ್ಟ ಹೊತ್ಮಗೆ ಇದನ್ನು ಮಾಡಬೇಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಮತ್ತು ಏನು? ವಿವಿಧ ಭಾಷೆಯಲ್ಲಿ, ಗಿಫ್ಟ್ ಆಫ್ ಟಂಗ್ಸ್, ವಿವಿಧ ಭಾಷೆಯಲ್ಲಿ ಮಾತಾಡೋದು. ಮತ್ತು ಅರ್ಥೈಸುವಂಥ ಭಾಷೆ. ಓಕೆ. ಮತ್ತು 9ನೇದು ಅಷ್ಟೇ. 9ನೇದು ಅರ್ಥೈಸುವಂಥ ಭಾಷೆಯನ್ನು ಅರ್ಥೈಸಿ ಹೇಳುವಂಥದ್ದು. ಪ್ರೈಸ್ ಲಾರ್ಡ್. ಓಕೆ. ಇಷ್ಟೆಲ್ಲ ಆಯಿತು. 10ವರೆ ಆಯಿತು. ನನ್ನ ಟೈಮ್ ಆಯಿತು. ಇದರ ಸಾಕ್ಷಿಯನ್ನು ಕೇಳುವ ನಮ್ಮ ಮಧ್ಯದಲ್ಲಿ ಬ್ರದರ್ ಇದ್ದಾರೆ. ಅವರ ಹೆಸರು ನನಗೆ ಗೊತ್ತಿಲ್ಲ. ಏನು ಹೆಸರು ಬ್ರದರ್ ಅವ್ರದ್ದು? ಕ್ಲೆಮೆಂಟ್. ಎಲ್ಲಿಂದ ಬಂದವರು ಅವರು? ಹಾಸನದಿಂದ. ಓಕೆ. ಅವರೇ ಹೇಳ್ಬೋದು. ಬ್ರದರ್ ಬನ್ನಿ, ಸಾಕ್ಷಿಯನ್ನು ಹೇಳಲಿಕ್ಕೆ ಬನ್ನಿ. ಇಲ್ಲಿ ಮೇಲಕ್ಕೆ ಬನ್ನಿ. ಒಂದು ಸಾಕ್ಷಿ ಕೇಳಿ ಮತ್ತೆ ಬ್ರೇಕ್ ಕೊಡ್ತೀನಿ. ಇವತ್ತು ಜಾಸ್ತಿ ಬ್ರೇಕ್ ಬೇಡ, ಮಧ್ಯಾಹ್ನ ಮೇಲೆ ಹೇಗೂ ಬ್ರೇಕೇ ನಿಮಗೆ, ಹೌದಲ್ವಾ? Praise the Lord. Praise the Lord. Hallelujah. Thank you, Jesus. Praise you, Jesus. Hallelujah. ನನ್ನ ಹೆಸರು ಕ್ಲೆಮೆಂಟ್ ಲೋಬೋ. ನಾನು ಚಿಕ್ಕಮಗಳೂರಿನಿಂದ ಬಂದಿದ್ದೇನೆ. ನಾನು 2015 ನವೆಂಬರ್ 24ನೇ ತಾರೀಕು ಈ ಡಿವೈನ್ ಮಂದಿರಕ್ಕೆ ಪಾದಾರ್ಪಣೆ ಮಾಡಿದ ದಿನ. ಪ್ರೈಸ್ ದ ಲಾರ್ಡ್. 2015 ನಾನು ವಿದೇಶದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲವು ಅನಾರೋಗ್ಯದ ನಿಮಿತ್ತ ನಾನು ಭಾರತಕ್ಕೆ ವಾಪಸ್ ಬಂದೆ, ನನ್ನ ಸ್ವಂತ ಊರಿಗೆ. ಇಲ್ಲಿ ಮಂಗಳೂರಿನ ಪ್ರಖ್ಯಾತ ಹಾಸ್ಪಿಟಲ್ ಆಗಿರುವ ಎಜೆ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಗಾಗಿ ಸೇರಿಕೊಂಡೆ. ಅಲ್ಲಿ ಎಲ್ಲ ನನ್ನ ತಪಾಸಣೆ ಮಾಡಿದ ಡಾಕ್ಟ್ರು ಹೇಳಿದರು, ನಿನಗೆ ನಮ್ಮ ಆಸ್ಪತ್ರೆಯಲ್ಲಿ ಕೊಡುವಂಥ ಯಾವುದು ಔಷಧಿ ಇಲ್ಲ ನಿನ್ನ ಕಾಯಿಲೆಗೆ, ಏನು ಮಾಡ್ತೀಯ ಅದು ನೀನೇ ನೋಡ್ಕೊ ಅಂತ ಹೇಳಿದರು. ತುಂಬ ನಿರಾಸೆ ಆದೆ ನಾನು. ಏನು ಮಾಡಬೇಕು ಏನು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ತದನಂತರ ಅವರು ನನಗೆ ಹೇಳಿದರು, ಇನ್ನೊಬ್ಬ ಡಾಕ್ಟ್ರ್ ಇದ್ದಾರೆ ಇಲ್ಲಿ, ಡಾಕ್ಟರ್ ಶಿವಪ್ರಸಾದ್ ಅಂತ, ಅವ್ರ ಹತ್ರ ಕಳಿಸ್ತೇನೆ ನಿನಗೆ. ಸರಿ, ಅವ್ರು ಏನು ಹೇಳ್ತಾರೆ ಹಾಗೆ ಔಷಧಿ ಮುಂದುವರಿಸ್ಕೊಂಡು ಹೋಗು ಅಂತ. ಸರಿ ಅಂತ ನಾನು ಡಾಕ್ಟರ್ ಶಿವಪ್ರಸಾದ್ ಹತ್ರ ಅಲ್ಲಿ ಅವರ ಚೇಂಬರಿಗೆ ಹೋದೆ. ಒಂದು 10 ನಿಮಿಷ ಕಾಯಬೇಕಾಯಿತು. ಅವರನ್ನು ಕಾದು ಭೇಟಿ ಮಾಡಿದೆ. ಸೊ ಅವರು ಕೂಡ ನನಗೆ ಅದು ಒಂದೇ ಮಾತು ಹೇಳಿದ್ದು, ನಿನ್ನ ಕಾಯಿಲೆಗೆ ನಮ್ಮಲ್ಲಿ ಯಾವುದೇ ಚಿಕಿತ್ಸೆ ಇಲ್ಲ, ಗೊತ್ತಿಲ್ಲ ಏನು ಮಾಡಬೇಕಾದ್ರೂ ನೀನೇ ಮಾಡ್ಕೋ ಅಂದರು. ತುಂಬ ನಿರಾಸೆ ಆಯಿತು ನನಗೆ. ಏನು ಮಾಡಬೇಕು ಏನು ಅಂತ ಏನು ಆಲೋಚನೆಗಳು ಬರ್ತಾ ಇಲ್ಲ ನನಗೆ. ತುಂಬ ನಿಶಕ್ತಿಯಾಗಿದ್ದೆ ನಾನು. ಅಂದರೆ ನನಗೆ ಸರಿಯಾಗಿ ನಡಿಲಿಕ್ಕೂ ಕೂಡ ಶಕ್ತಿ ಇರಲಿಲ್ಲ. ಅಂಥ ಸಮಯದಲ್ಲಿ ಪುನಃ ಅವರು ನನಗೆ ಇನ್ನೊಂದು ಮಾತು ಹೇಳಿದರು, ನಾನೊಂದು ಟ್ಯಾಬ್ಲೆಟ್ ಕೊಡ್ತೇನೆ ನಿನಗೆ ಕೆಲವು ದಿನಕ್ಕೆ, ಇದು ತಗೊಳ್ತಾ ಇರಬೇಕು ನೀನು, ದಿನಕ್ಕೆ 3 ಟ್ಯಾಬ್ಲೆಟ್ ಅದು. ತದನಂತರ ನೀನು ಈ ಭೂಮಿಯಲ್ಲಿ ಎಷ್ಟು ದಿನ ಇರ್ತೀಯ ಅಷ್ಟು ದಿನ ನೀನು ಈ ಟ್ಯಾಬ್ಲೆಟನ್ನು ತಗೊಳ್ಳಲೇಬೇಕು. ನಿನ್ನ ಕಾಯಿಲೆಗೆ ಬೇರೆ ಔಷಧಿ ಏನಿಲ್ಲ ನಮ್ಮ ಹತ್ರ, ಆದರೂ ಇದೊಂದು ಟ್ಯಾಬ್ಲೆಟನ್ನು ಕೊಡ್ತೇನೆ, ಇದನ್ನು ಈ ಭೂಮಿಯಲ್ಲಿ ನೀನು ಇರೋಷ್ಟು ದಿನ ತಗೊಳ್ಳೇಬೇಕು ಅಂತ. ಸರಿ ಆಯಿತು ಅಂತ ಒಪ್ಕೊಂಡೆ. ಅಲ್ಲಿಂದ ನಾನು ಮನೆಗೆ ಹೋದೆ. ನನಗೆ ಒಂದೇ ಒಂದು
ನನ್ನ ಮನಸ್ಸಿನಲ್ಲಿ ಆಲೋಚನೆ ಬರ್ತಾ ಇತ್ತು, ಡಿವೈನ್ ಮಂದಿರಕ್ಕೆ ಹೋಗು ಅಂತ. ನಾನು ಅದುವರೆಗೆ ಡಿವೈನ್ ಮಂದಿರಕ್ಕೆ ಬಂದಿರಲಿಲ್ಲ. ಇಲ್ಲಿ ನನಗೆ ಇಲ್ಲಿ ಏನಿತ್ತು ಏನಾಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೂ ಕೂಡ ನನ್ನ ಕೆಲವರ ಹತ್ರ ಕೇಳಿಕೊಂಡೆ. ಅವ್ರು ಹೇಳಿದರು, ಅಲ್ಲಿ ಈಗ ಮೊದಲಿನಂತೆ ಏನು ನಡೆಯೋದಿಲ್ಲ, ಅಲ್ಲಿ ಎಲ್ಲ ಹೊಸ ಹೊಸ ಫಾದರ್ಸ್ ಇದ್ದಾರೆ, ಬೇರೆ ಅಲ್ಲಿ ಹೋಗ್ಬೇಕಾದ್ರೆ ನೀನು ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು, ಹಾಗೆ ಹೀಗೆ ತುಂಬ ನಾನಾ ಕಾರಣಗಳೆಲ್ಲ ಬಂತು. ಆದರೆ ನನ್ನ ಮನಸ್ಸು ನನಗೆ ಒಂದೇ ಹೇಳ್ತಾ ಇದೆ, ನೀನು ಡಿವೈನ್ ಧ್ಯಾನ ಮಂದಿರಕ್ಕೆ ಹೋಗಲೇಬೇಕು ಅಂತ. ನಾನು ಸರಿ ಅಂತ ಇಲ್ಲಿ ಬಂದೆ. ಇಲ್ಲಿ ಬರುವಾಗ ತುಂಬ ಹೊತ್ತು ನನಗೆ ಕಾಯಲಿಕ್ಕೆ ಸಿಕ್ತು. 1 ಗಂಟೆ ಅಷ್ಟೊತ್ತು ನಾನು ಕಾದೆ. ತದನಂತರ ಫಾದರ್ ಅನಿಲ್ ಅವರು ನನ್ನನ್ನು ಕಾಣಲಿಕ್ಕೆ ಬಂದರು. ಇದೇ ಕಟ್ಟಡದ ಈ ಮೂಲೆಯಲ್ಲಿ ನಾನು ಫಾದರ್ ಅನಿಲ್ ಸುಮಾರು 1.5-2 ಗಂಟೆ ನಾನು ಮಾತಾಡಿದೆ. ನಾನು ಏನು ಮುಚ್ಚಿಡದೆ ತೆರೆದ ಹೃದಯದಿಂದ ನನ್ನ ಏನು ಸಮಸ್ಯೆಗಳಿದೆ, ಏನೆಲ್ಲ ತೊಂದರೆಗಳಿದೆ ಎಲ್ಲವನ್ನು ಅವರಲ್ಲಿ ಹೇಳಿದೆ. ಏನು ಮುಚ್ಚುಮರೆ ಇಲ್ಲದೆ ನಾನು ಬಾಯ್ಬಿಟ್ಟು ಹೇಳಿದೆ ಅವರಲ್ಲಿ. ಸರಿ, ಅವರು ಎಲ್ಲ ಆದ ನಂತರ ನನಗೋಸ್ಕರ ಪ್ರಾರ್ಥನೆ ಮಾಡಿದರು. ಆಮೇಲೆ ಹೇಳಿದರು, ಡಿಸೆಂಬರ್ 6ನೇ ತಾರೀಕಿಂದ ಇಲ್ಲಿ ರಿಟ್ರೀಟ್ ಇದೆ, ನೀನು ಬರಬೇಕು ಅಂತ. ಆಗ ನನಗೆ ಸ್ವಲ್ಪ ಮನಸ್ಸು ಆ ಥರ ಇತ್ತು ನಂದು. ನನಗೆ ಟೈಮ್ ಇಲ್ಲ, ನನಗೆ ಬರಲಿಕ್ಕೆ ಆಗೋದಿಲ್ಲ. ಇಲ್ಲ, ನೀನು ರಿಟ್ರೀಟ್ ಅಟೆಂಡ್ ಮಾಡು, ಎಲ್ಲ ಸರಿ ಹೋಗ್ತದೆ ಅಂದರು. ಆದರೂ ನನಗೆ ಇಲ್ಲ, ನನಗೆ ಬರಲಿಕ್ಕೆ ಆಗೋದಿಲ್ಲ, ನನಗೆ ಪುರ್ಸೋತಿಲ್ಲ ಅಂತ. ಅವರು ಕೊನೆಗೆ ಹೇಳಿದರು, ನೀನು ರಿಟ್ರೀಟಿಗೆ ಬಂದೇ ಬರ್ತೀಯಾ, ಸರಿ ನೀನು ಈಗ ಹೋಗು ಅಂತ ಹೇಳಿ ನನ್ನ ಕಳಿಸಿದರು. ನನಗೆ ಸರಿಯಾಗಿ ಊಟ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ನನಗೆ ಅನ್ನ ಏನೂ ನನ್ನ ಹೊಟ್ಟೆಗೆ ಸೇರ್ತಿರಲಿಲ್ಲ. ಸೊ ನಾನು ಇಲ್ಲಿಂದ ಗೇಟ್ ತನಕ ಹೋಗಿರೋದು ಅಷ್ಟೇ, ನನಗೆ ಜೋರಾಗಿ ಹೊಟ್ಟೆ ಹಸು ಆರಂಭವಾಯಿತು. ಪ್ರೈಸ್ ದಿ ಲಾರ್ಡ್. ಅಲ್ಲಿಂದ ನಾನು ನೇರ ಹೋಗಿದ್ದು ಒಂದು ಹೋಟೆಲಿಗೆ ಹೋಗಿ ನಾನು ಕಾಫಿ ಟೀ ಕುಡಿದು ನಾನು ಮನೆಗೆ ಹೋದೆ. ಅದಾಗಿ 1 ವಾರ ನಾನು ಟ್ಯಾಬ್ಲೆಟನ್ನು ಕಂಟಿನ್ಯೂ ಮಾಡಿದೆ. ಫಾದರ್ ಹೇಗೆ ಹೇಳಿದರು ಹಾಗೆ ನಾನು 6 ತಾರೀಕು ಸಂಜೆ ಇಲ್ಲಿ ರಿಟ್ರೀಟಿಗೆ ಅಟೆಂಡ್ ಆದೆ. ಪ್ರೈಸ್ ದಿ ಲಾರ್ಡ್. ಸಂಜೆ ಆರಾಧನೆ, ಆಗ ಫಾದರ್ ವಲೇರಿಯನ್ ಮತ್ತು ಫಾದರ್ ಅನಿಲ್ ಇಲ್ಲಿ ಆರಾಧನೆ ನಡೆಸ್ಕೊಡ್ತಾ ಇದ್ರು. ಆ ಸಂಜೆ ಆರಾಧನೆಯಲ್ಲಿ ಭಾಗವಹಿಸಿದೆ, ಬಲಿಪೂಜೆಯಲ್ಲಿ ಭಾಗವಹಿಸಿದೆ. ತದನಂತರ ಅವರು ನನ್ನನ್ನು ಭೇಟಿಯಾದರು ಇಬ್ಬರು 8 ಗಂಟೆಗೆ. ಅವರೇ ಹೇಳಿದರು, ನಾಳೆ ನಿನಗೆ ಚೆಕಪ್ಪಿಗೆ ಹೋಗ್ಲಿಕ್ಕಿದೆ ಅಲ್ವಾ ಅಂತ. ಹೌದು ಫಾದರ್ ಅಂದೆ. ಸರಿ, ಹೋಗಿ ಚೆನ್ನಾಗಿ ಮಲ್ಕೋ, ರೆಸ್ಟ್ ಮಾಡು. ನಾನು ಹೇಳಿದೆ, ಫಾದರ್ 5 ಗಂಟೆಗೆಲ್ಲ ಎದ್ದು ಇಲ್ಲಿ ಪ್ರೇಯರಿಗೆ ಬರಲಿಕ್ಕೆ ಆಗೋದಿಲ್ಲ ನನಗೆ, ನಾನು ಸ್ವಲ್ಪ ಲೇಟಾಗಿ ಬರ್ತೇನೆ ಅಂದೆ. ಪರವಾಗಿಲ್ಲ, ನಿನಗೆ ಎಷ್ಟು ಗಂಟೆಗೆ ಆಗ್ತದೆ ಅಷ್ಟೊತ್ತಿಗೆ ಬಾ, ಈಗ ಹೋಗು ಅಂದರು. ಸರಿ, ಊಟ ಮಾಡಿದೆ, ಹೋಗಿ ರೆಸ್ಟ್ ಮಾಡಿದೆ. ಬೆಳಿಗ್ಗೆ ಅವ್ರು ಹೇಳಿದ ಪ್ರಕಾರ 5 ಗಂಟೆಗೆ ನಾನು ಎದ್ದೆ. 6 ಗಂಟೆ ಪ್ರೇಯರಿಗೆ ಇಲ್ಲಿ ರೆಡಿಯಾದೆ. ಪ್ರೈಸ್ ದಿ ಲಾರ್ಡ್. ಬೆಳಗಿನ ಸೆಷನ್ ಮುಗಿಸಿ 8 ಗಂಟೆಗೆ ಫಾದರ್ ಹೇಳಿದರು, ನೀನು ಚೆಕಪ್ಪಿಗೆ ಹೋಗಿ ಬಾ ಅಂತ. ಸರಿ ಅಂತ ನಾನು ಇಲ್ಲಿಂದ ಮಂಗಳೂರಿಗೆ ಹೋದೆ. ಪುನಃ ನನ್ನ ಎಲ್ಲ ಚೆಕಪ್ ಮುಗಿಸಿದೆ. ನಾನು ಸಂಜೆವರೆಗೆ ಕಾಯಬೇಕಾಯಿತು. ಡಾಕ್ಟ್ರು 5 ಗಂಟೆಗೆ ಸಿಗಲಿಕ್ಕೆ ಇದ್ದರು. 5 ಗಂಟೆ ತನಕ ಕಾಯ್ತಾ ಇದ್ದೆ ಅವರಿಗೋಸ್ಕರ. ಡಾಕ್ಟ್ರು ಬಂದರು, ನನ್ನ ರಿಪೋರ್ಟ್ ಎಲ್ಲ ನೋಡಿದರು. ಹಳೆ ರಿಪೋರ್ಟ್ ಮತ್ತು ನನ್ನ 1 ವಾರ ಹಿಂದಿನ ರಿಪೋರ್ಟ್ ಮತ್ತು ಅಂದಿನ ರಿಪೋರ್ಟ್ 2 ನೋಡಿದರು. ನನಗೆ ಕೇಳಿದರು, ನೀನು ಎಲ್ಲಿಂದ ಬಂದೆ ಅಂತ. ನನಗೆ ಏನು ಹೇಳ್ಬೇಕಂತ ನನಗೆ ತೋಚಲಿಲ್ಲ. ನಾನು ಸೀದಾ ಹೇಳಿದೆ, ನಾನು ಡಿವೈನ್ ಧ್ಯಾನ ಮಂದಿರದಿಂದ ಬಂದೆ ಅಂತ. ಪ್ರೈಸ್ ದಿ ಲಾರ್ಡ್. ಅವರು ನನಗೆ ಪುನಃ ಹೇಳಿದರು, ಪ್ರಶಾಂತ್, ನಿನಗೆ ಇವತ್ತಿಂದ ನೀನು ಯಾವ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯೋಹನ್ನನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂದ ಪ್ರಭು. ಪ್ರೈಸ್ ದಿ ಲಾರ್ಡ್. ಸೊ ಅಂದಿನಿಂದ ನಾನು ಇವತ್ತಿನವರೆಗೆ ಆ ಸಂಬಂಧಪಟ್ಟ ಕಾಯಿಲೆಗೆ ಯಾವುದೇ ಔಷಧಿಯನ್ನು ತೆಗೆದುಕೊಂಡಿಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಅಲ್ಲಿಂದ ನಾನು ನೇರ ಡಿವೈನ್ ಧ್ಯಾನ ಮಂದಿರಕ್ಕೆ ಬಂದೆ. ಇಲ್ಲಿ ಬಂದು ಫಾದರನ್ನು ಭೇಟಿಯಾದೆ. ತುಂಬ ಸಂತೋಷ ಆಯಿತು ಎಲ್ರಿಗೂ. ಆ 1 ವಾರದ ಧ್ಯಾನಕೂಟವನ್ನು ನಾನು ಸಂಪೂರ್ಣ ಮುಗಿಸಿದೆ. ತದನಂತರ 1 ವಾರದ ನಂತರ ನಾನು ಪುನಃ ವಿದೇಶಕ್ಕೆ ಮರಳಿದೆ. ಹಾಗೆ ಅಲ್ಲಿಂದ 1 ವರ್ಷದ ನಂತರ ವಾಪಸ್ ಬಂದೆ. ಈಗ ನನ್ನ ಸ್ವಂತ ಉದ್ಯೋಗವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೂ ಅನೇಕರನ್ನು
ಇಲ್ಲಿ ಪ್ರಭುವಿನ ಸನ್ನಿಧಿಗೆ ಕರೆದುಕೊಂಡು ಬರ್ತಾ ಇದ್ದೇನೆ. ಇಲ್ಲಿ ಬಂದು ಕೌನ್ಸಿಲಿಂಗ್ ಶನಿವಾರದ ಧ್ಯಾನಕೂಟಕ್ಕೆ ನಾನು ಕರ್ಕೊಂಡು ಬರ್ತಾ ಇದ್ದೇನೆ. ಪ್ರೇಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಒಳ್ಳೆಯ ಸಾಕ್ಷ್ಯವನ್ನು ನೀವು ಕೇಳಿದಿರಿ. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಖಂಡಿತವಾಗಿ ನೀವು ಇವತ್ತು ಈ ಜ್ಞಾನಕೂಟವನ್ನು ಮುಗಿಸಿ ಹೋಗ್ತಾ ಇದ್ದೀರಾ. ಪ್ರೈಸ್ ಲಾರ್ಡ್. ನೀವು ಯಾವ ಬ್ರದರ್ನ ಕಡೆಯಿಂದ ಬಂದವರು, ನಿಮ್ಮ ಎಲ್ಲ ಕೋರಿಕೆಗಳನ್ನು, ನಿಮ್ಮ ಯಾವುದೇ ಸಮಸ್ಯೆಗಳನ್ನಿದ್ದರೆ ಅವರನ್ನು ನೀವು ಸ್ಪಂದಿಸಬೇಕು. ಪ್ರೈಸ್ ಲಾರ್ಡ್. ನಿಮ್ಮ ಜೀವನದಲ್ಲಿ ಒಬ್ಬರೇ ಸ್ಪಿರಿಚುವಲ್ ಅಡ್ವೈಸರ್ ಆಗಿರಬೇಕು. ಒಬ್ಬರೇ. 10 ಜನರ ಬಳಿಗೆ ಹೋಗಬೇಡಿ, 10 ಜನರ ಬಳಿ ಓಡಬೇಡಿ. ಒಂದೇ ಒಂದು ಯಾಜಕರು ನಿಮಗೆ, ಇಲ್ಲದಿದ್ದರೆ ಒಂದು ಬ್ರದರ್ ಯಾರಾದರೂ ಇರಬೇಕು. ಅವರ ಪ್ರತಿಯೊಂದು ಕೆಲಸಗಳನ್ನು ನಿಮಗೆ ಯಾವುದಾದ್ರೂ ಮಾಡೋದಾದ್ರೆ ಅವ್ರ ಹತ್ರ ಹೇಳಬೇಕು. ಅವರು ಪ್ರಾರ್ಥಿಸ್ತಾರೆ, ನಿಮಗೆ ಗೈಡೆನ್ಸ್ ಕೊಡ್ತಾರೆ, ದಾರಿ ತೋರಿಸ್ತಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮ ಬ್ರದರ್ಸ್ ಯಾರು ನಿಮಗೆ ಗೊತ್ತು, ಅವರನ್ನು ನೀವು ಭೇಟಿ ಮಾಡಿ ಅವರಿಗೆ ಹೇಳಿ, ಹೀಗೆ ಒಂದು ದಾನಕೂಟ ಮಾಡಿ ಬಂದೆ ನಾನು, ಎಲ್ಲ ಇಷ್ಟೆಲ್ಲ ಸಮಸ್ಯೆಗಳು ನಮ್ಮದು ಪರಿಹಾರ ಆಯಿತಾ, ಅವ್ರ ಹತ್ರ ಒಂದು ಹೇಳಿ, ಫೋನ್ ಮಾಡಿ, ಅವರ ಕಾಂಟ್ಯಾಕ್ಟ್ ಇಡಿ. ನಿಮಗೆ ಒಬ್ಬರು ಸ್ಪಿರಿಚುವಲ್ ಗೈಡೆನ್ಸ್ಗಾಗಿ ಪ್ರತಿಯೊಬ್ಬರಿಗೆ ನಿಮಗೆ ಬೇಕೇ ಬೇಕು. ಪ್ರೈಸ್ ಲಾರ್ಡ್. ಒಂದೇ ಗುರುಗಳು, ಇಲ್ಲದಿದ್ದರೆ ಯಾರಾದರೂ ಬ್ರದರ್ಸ್ ಚರ್ಚಿನಲ್ಲಿ ಇರುವವರು. ಹಲೋ, ಅದು ಮುಖ್ಯ. ಚರ್ಚಿನ ಹೊರಗಡೆ ಇದ್ದವ್ರನ್ನ ಭೇಟಿ ಮಾಡಿದ್ರೆ ಹೋಗ್ತೀರಾ ನೀವು ಚರ್ಚಿನ ಹೊರಗಡೆ ಮತ್ತೆ. ಪ್ರೈಸ್ ಲಾರ್ಡ್. ಚರ್ಚಿಗೆ ಯಾರು ವಿಧೇಯರಾಗಿರ್ತಾರೆ, ಚರ್ಚ್ಗಳಲ್ಲೆಲ್ಲ ಸೇವೆ ಮಾಡ್ತಾರೆ, ಅವರನ್ನು ನೀವು ಗೈಡೆನ್ಸ್ ಆಗಿ ತೊಗೊಳ್ಬೇಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಖಂಡಿತವಾಗಿ ನಿಮಗೆ ಎಷ್ಟೋ ಜನರು ನಿಮ್ಮಲ್ಲಿ ಬ್ರದರ್ ರಾಬರ್ಟ್ ಮುಖಾಂತರ ಬಂದಿದ್ದೀರಾ, ಇಗ್ನೇಷಿಯಸ್ ಮುಖಾಂತರ ಬಂದಿದ್ದೀರಾ, ಆ್ಯಂಟೋನಿ ರಾಜ್ ಅವರೊಂದಿಗೆ ಬಂದಿದ್ದೀರಾ. ಪ್ರೈಸ್ ಲಾರ್ಡ್. ನನ್ನ ಇದರಲ್ಲಿ ಬಂದವರು 2 ಮಾತ್ರ ಇದ್ದಾರೆ. ಪ್ರೈಸ್ ಲಾರ್ಡ್. ಬಾಕಿ ಎಲ್ಲೆಲ್ಲಿಂದ ನೀವು ಬಂದಿದ್ದಾರಾ, ಯಾವ ಬ್ರದರ್ ನಿಮಗೆ ಗೈಡ್ ಮಾಡಿದರೋ ಅವರ ಯಾವ ಸಹಾಯವನ್ನು ಪಡ್ಕೊಳ್ಳಿ. ಪ್ರೈಸ್ ಲಾರ್ಡ್. 3 ಜನ ಬ್ರದರ್, 4 ಜನ ಬ್ರದರ್ ಹತ್ರ ಸಹಾಯ ಪಡ್ಕೊಳ್ಬೇಡಿ. ಯಾಕೆಂದರೆ ಒಬ್ಬರು ಗೈಡೆನ್ಸ್ ತೊಗೊಳ್ತೀರಾ, ನೀವು ಮತ್ತೆ ನರಕಕ್ಕೆ ಹಾದಿ ಆಗ್ತೀರಾ. ಪ್ರೈಸ್ ಲಾರ್ಡ್. ಒಬ್ಬರೇ ಅಡ್ವೈಸರ್ ಇರಬೇಕು ನಿಮಗೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇಲ್ಲದಿದ್ದರೆ ನೀವು ಅಷ್ಟು ಪವಿತ್ರಾತ್ಮರಲ್ಲಿ ಬೆಳೆಯಬೇಕು, ಆಗ ನಿಮಗೆ ಯಾರ ಅವಶ್ಯಕತೆಯೂ ಇರುವುದಿಲ್ಲ. ಪ್ರೈಸ್ ಲಾರ್ಡ್. ಈಗ ಬ್ರೇಕ್ ಕೊಡ್ತೀವಿ ನಾವು, 20 ನಿಮಿಷ ಬ್ರೇಕ್ ಇದೆ. 11 ಗಂಟೆಗೆ ನಿಮಗೆ ಯಾವುದಾದ್ರೂ ಜಪಮಾಲೆಯನ್ನು ಏನು ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಮಾಡಬೇಕಾದ್ರೆ ಇವತ್ತು ಈ ಬಲಿಪೂಜೆ 11 ಗಂಟೆಗೆ ಆಗ ತೊಗೊಂಡು ಬರಬೇಕು. ಅಲ್ಲಿ ಸ್ಟಾಲ್ ಓಪನ್ ಇದೆ, ಅಲ್ಲಿಂದ ಏನು ಬೇಕಾದರೂ ನೀವು ತಗೊಳ್ಬೋದು. ಆ ವಸ್ತುಗಳನ್ನು ಇಲ್ಲಿ ನಿಮಗೆ ಆಶೀರ್ವದಿಸ್ತಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅದೆಲ್ಲವನ್ನು ತಂದು ನೀವು ಆಶೀರ್ವದಿಸಬಹುದು ಈ ಬಲಿಪೂಜೆಯಲ್ಲಿ. ಈಗ 11 ಗಂಟೆಗೆ ಬಲಿಪೂಜೆ ಆರಂಭ ಆಗ್ತದೆ. ಆಮೇಲೆ ನಿಮಗೆ ಅಭಿಷೇಕದ ಅನಾಯಿಂಟಿಂಗ್, ಆಯಿಲ್ ಅನಾಯಿಂಟಿಂಗ್, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ ಗುರುಗಳು. ಆಮೇಲೆ 1 ಗಂಟೆಗೆ ನಿಮಗೆ ಸಾಕ್ಷಿ ಕೊಡಲಿಕ್ಕೆ ಅವಕಾಶ ಉಂಟು, ಮತ್ತು ಈ ದಾನಕೂಟ ಮುಕ್ತಾಯಗೊಳ್ತದೆ. ಪ್ರೈಸ್ ಲಾರ್ಡ್. ಎಲ್ಲರೂ ದಯಮಾಡಿ ಬೇಗ ಹೋಗಿ ಟೀ ಕುಡಿಯಿರಿ, ಏನು ವಸ್ತುಗಳಿದೆ ಪಡ್ಕೊಳ್ಳಿ. ಗೇಟಿನ ಹೊರಗಡೆ ಮಾತ್ರ ಹೋಗಬೇಡಿ ವಸ್ತುಗಳನ್ನು ಪಡಲಿಕ್ಕೆ, ಅದು ಡೇಂಜರ್ ನಿಮಗೆ. ಒಳಗಿದ್ದ ವಸ್ತುಗಳನ್ನು ಮಾತ್ರ ಪಡ್ಕೊಳ್ಳಿ. ಪ್ರೈಸ್ ಲಾರ್ಡ್. ಯಾರಿಗಾದರೂ ಬಲಿಪೂಜೆ ಕೊಡಲಿಕ್ಕಿದ್ರೆ ಇಲ್ಲಿ ಕೊಡ್ಬೋದಂತೆ. ಯಾರಿಗಾದರೂ ಇವತ್ತಿನ ಬಲಿಪೂಜೆ ಮುಂದೆ ಬಲಿಪೂಜೆಗಳನ್ನು ಕೊಡಲಿಕ್ಕಿದ್ರೆ ಇಲ್ಲಿ ಕೊಡ್ಬೋದು. ಯಾರ ಹತ್ರ ಕೊಡಬೇಕು? ಬ್ರದರ್ ವಿಲಿಯಮ್ ಇದ್ದಾರೆ, ಅವರ ಹತ್ರ ಬಲಿಪೂಜೆಗಳನ್ನು ನಿಮ್ಗೆ ಕೊಡಬೇಕು. ಕೊನಾಕಿ ಬೀಸ್ ಅಂದಿವ್ ಕಾಸ್ಲ್ಯಾರ್ ಬ್ರದರ್ ವಿಲಿಯಮ್ ಮಾಡಂದಿಲ್ಲ ತೋ ಸೀದಾ ಬೀಸ್ ಅಂದಿತ ಭದ್ರಾಬಾದ್.
ಹಾಗಾಗಿ ಈ ಪೂಜಾ ಬಲಿಯ ಸಮಯದಲ್ಲಿ ಕಾಣಿಕೆಗಳನ್ನು ನಾವು ಸ್ವೀಕರಿಸುತ್ತೇವೆ. ಅದರ ಅರ್ಥ ಅಲ್ಲ, ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಬೇರೆ ಕೇಳಿ ಕಾಣಿಕೆಯ ಬಾಕ್ಸ್ನಲ್ಲಿ ಹಾಕುವುದು ಬೇಡ. ಒಂದು ವೇಳೆ ನಿಮಗೆ ಸಾಧ್ಯವಾದರೆ ಕಿರು ಪುಷ್ಪ ಕಾಣಿಕೆಯನ್ನು ನೀವು ಇಲ್ಲಿ ದೇವರಿಗೆ ಸಮರ್ಪಿಸುವುದು ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮ ಆಸ್ತಿಪಾಸ್ತಿಗಳನ್ನು, ನಿಮ್ಮ ವ್ಯಾಪಾರಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಎಲ್ಲ ಯೋಜನೆಗಳನ್ನು ಆಶೀರ್ವದಿಸಲೆಂದು ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಕೆಲವರು ಅಲ್ಲಿ ಸ್ಟಾಲ್ನಲ್ಲಿ 5 ನಿಮಿಷ ಕಾಯಬೇಕು. ಪುಸ್ತಕ ತಗೊಂಡಿದ್ರೆ 252ನೇ ಹಡದಿಗೆಯನ್ನು ನಿಮಗೆ ಪುಸ್ತಕ ಇದ್ದರೆ 252 ಯೇಸು ಇರುವ ಮನೆಯಲ್ಲಿ ಆನಂದ, ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ, ಸಮಾಧಾನ. ಇರುವ ಮನೆಯಲ್ಲಿ ಆನಂದ, ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ, ಸಮಾಧಾನ. ಓ ಯೇಸು ಇರುವ ಮನೆಯಲ್ಲಿ ಆನಂದ, ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ, ಸಮಾಧಾನ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಓ ಯೇಸು ಇರುವ ಮನೆಯಲ್ಲಿ ಆನಂದ, ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ, ಸಮಾಧಾನ. ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಓ ಯೇಸು ಇರುವ ಮನೆಯಲ್ಲಿ ಆನಂದ, ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ, ಸಮಾಧಾನ. ಓ ಯೇಸು ಇರುವ ಮನೆಯಲ್ಲಿ ಆನಂದ, ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ, ಸಮಾಧಾನ. ಸ್ವರ್ಗದ ಸಂತೋಷ, ಯೇಸು ನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ಯೇಸು ನಾಮದ ಸ್ತುತಿಯಲ್ಲಿ ಸ್ವರ್ಗದ ಸಂತೋಷ, ಯೇಸು ನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ಓ ಯೇಸು ಇರುವ ಮನೆಯಲ್ಲಿ ಆನಂದ, ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ, ಸಮಾಧಾನ. ಓ ಯೇಸು ಇರುವ ಮನೆಯಲ್ಲಿ ಆನಂದ, ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ, ಸಮಾಧಾನ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಓ ಯೇಸು ಇರುವ ಮನೆಯಲ್ಲಿ ಆನಂದ, ಆನಂದ. ಯೇಸು ಇರುವ
ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮನ ಸ್ಪರ್ಶ, ಯೇಸು ನಾಮದ ಮಹಿಮೆಯಲ್ಲಿ ಈ ಭುವಿಯ ಸ್ವರ್ಗ. ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮನ ಸ್ಪರ್ಶ, ಯೇಸು ನಾಮದ ಮಹಿಮೆಯಲ್ಲಿ ಈ ಭುವಿಯ ಸ್ವರ್ಗ. ಓ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಓ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ. ಎಲ್ಲರೂ ಎದ್ದು ನಿಲ್ಲೋಣ. ಬಲಿಪೂಜೆಗೆ ನಾವು ನಮ್ಮನ್ನೇ ಸಿದ್ಧರಾಗಿಸಿಕೊಳ್ಳೋಣ. ಯಾರಿಗಾದರೂ ಬಲಿಪೂಜೆಯ ಪ್ರಾರ್ಥನೆಗಳು ನಿಮಗೆ ಗೊತ್ತಿಲ್ಲ ಎಂದಿದ್ದರೆ ಇಲ್ಲಿ ಶೀಟ್ಗಳಿದ್ದಾವೆ, ಇದನ್ನು ತಗೊಂಡು ಹೋಗಿರಿ. ಇದರಲ್ಲಿ ಬಲಿಪೂಜೆಯ ಪ್ರಾರ್ಥನೆಗಳು ಇದ್ದಾವೆ. ಆ ಶೀಟ್ ನೋಡಿಬಿಟ್ಟು ನಾವು ಎಲ್ಲ ಪ್ರಾರ್ಥನೆಗಳನ್ನು ಸರಿಯಾಗಿ ನಾವು ಮಾಡಿಕೊಳ್ಳೋಣ. ಹಾಡಿನ ಸಂಖ್ಯೆ 275, 275. ಯೇಸುವೆ ನಿನ್ನ ಉನ್ನತ ಪ್ರೇಮ ಎಂತ ಮಹೋನ್ನತವೋ, ಯೇಸುವೆ ನಿನ್ನ ಉನ್ನತ ಪ್ರೇಮ ಎಂತ ಮಹೋನ್ನತವೋ. ಅದು ಪಾಪಿಯ ರಕ್ಷೆಗೆ ಪ್ರಾಣವ ನೀಡಿದ ಪ್ರೇಮ ಮಹೋತ್ಸವವು. ಅದು ಪಾಪಿಯ ರಕ್ಷೆಗೆ ಪ್ರಾಣವ ನೀಡಿದ ಪ್ರೇಮ ಮಹೋತ್ಸವವು. ಯೇಸುವೆ ನಿನ್ನ ಉನ್ನತ ಪ್ರೇಮ ಎಂತ ಮಹೋನ್ನತವು. ವರ್ಣಿಸಲಾರದ ಪ್ರೇಮವು ನಿನ್ನ ಪಾಪಿಗೆ ರಕ್ಷಣೆಯು. ವರ್ಣಿಸಲಾರದ ಪ್ರೇಮವು ನಿನ್ನ ಪಾಪಿಗೆ ರಕ್ಷಣೆಯು. ಪಾಪಿಯ ಹುಡುಕುತ್ತ ಧರಣಿಗೆ ಬಂದ ದೇವರ ಕರುಣೆಯರು. ಯೇಸುವೆ ನಿನ್ನ ಉನ್ನತ ಪ್ರೇಮ ಎಂತ ಮಹೋನ್ನತವು. ಅದು ಪಾಪಿಯ ರಕ್ಷೆಗೆ ಪ್ರಾಣವ ನೀಡಿದ ಪ್ರೇಮ ಮಹೋತ್ಸವವು. ಯೇಸುವೆ ನಿನ್ನ ಉನ್ನತ ಪ್ರೇಮ ಎಂತ ಮಹೋನ್ನತವು. ಈ ಪೂಜಾಬಲಿಯ ಸಮಯದಲ್ಲಿ ಈ ವಿವಿಧ ಕೋರಿಕೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ಐರಿನ್ ಡಿ ಸಿಲ್ವರ್ ಅವರ ಪರವಾಗಿ ದೇವರಿಗೆ ಸ್ತುತಿಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದಾರೆ. ರೇಚಲ್ ಡಿ ಸೋಜಾ ಅವರ ಕುಟುಂಬದವರು ಕೋಟೇಶ್ವರದಿಂದ ದೇವರಿಗೆ ಸ್ತುತಿಸ್ತೋತ್ರಗಳನ್ನು ಸಲ್ಲಿಸ್ತಾರೆ. ಲೀನಾ ಡಿ ಸೋಜರ್ ಅವರು ಬೊರಿವಿಲಿ ಮುಂಬೈಯಿಂದ ದೇವರಿಗೆ ಸ್ತುತಿಸ್ತೋತ್ರಗಳನ್ನು ಸಲ್ಲಿಸುತ್ತಾರೆ. ಲೀನಾ ಡಿ ಸೋಜಾ ಕುಟುಂಬ ಬೊರಿವಿಲಿ ಮುಂಬೈ ಪರವಾಗಿ ಅವರ ಕುಟುಂಬಗಳನ್ನು ಆಶೀರ್ವದಿಸುವುದಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೆ.
ಡಿಸೋಜಾ ಕುಟುಂಬದಲ್ಲಿ ಹಾಗೂ ಆಳ್ವ ಕುಟುಂಬದಲ್ಲಿ ಮೃತರಾದವರ ಎಲ್ಲ ಆತ್ಮಗಳ ಮೋಕ್ಷಕ್ಕಾಗಿ ಪೂಜಾ ಬಲಿಯನ್ನು ಕೊಡ್ತಿದ್ದಾರೆ. ಲೀನಾ ಡಿಸೋಜಾ ಅವರ ಕುಟುಂಬ, ಬೋರಿವಿಲಿ, ಮುಂಬೈ. ನಾಜರೇತ್ ಆರನ್ ಸ್ಯಾಮ್ವೆಲ್, ಜಪ್ಪು, ಮ್ಯಾಂಗ್ಳೂರು ಪರವಾಗಿ ಸ್ತುತಿ ಸ್ತೋತ್ರಗಳು. ಮೇರಿ ಅರ್ಪಿತಾ ಕುಟುಂಬದವರು ಬೆಂಗಳೂರು ಪರವಾಗಿ ದೇವರಿಗೆ ಸ್ತುತಿ ಸ್ತೋತ್ರಗಳು. ಅಲೋರಾ ಡಿಸೋಜಾ, ಶಂಕರ್ಪುರ, ಪಾಂಗ್ಳ ಅವರ ಕುಟುಂಬದಲ್ಲಿ ಮೃತರಾದವರ ಮೋಕ್ಷಕ್ಕಾಗಿ ಪೂಜಾ ಬಲಿಯನ್ನು ಅರ್ಪಿಸ್ತಿದ್ದಾರೆ. ಇದರೊಂದಿಗೆ ನಮ್ಮ ಎಲ್ಲ ಕೋರಿಕೆಗಳನ್ನು ಹಾಗೂ ನಮ್ಮ ಎಲ್ಲ ಸ್ತುತಿ ಸ್ತೋತ್ರಗಳನ್ನು ಈ ಪವಿತ್ರ ಪೀಠದ ಮೇಲಿಟ್ಟು ಈ ಪೂಜಾ ಬಲಿಯನ್ನು ನಾವು ಭಯಭಕ್ತಿಯಿಂದ ನೆರವೇರಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆಯೂ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಭು ಯೇಸು ಕ್ರಿಸ್ತರ ಉನ್ನತ ಪ್ರೇಮ ಮಹೋನ್ನತವು. ದೇವರ ಪ್ರೇಮ ಎಷ್ಟು ಮಹೋನ್ನತ ಎಂಬುದನ್ನು ನಾವು ಈ ಧ್ಯಾನ ಕೂಟದ ಸಮಯದಲ್ಲಿ ಅನುಭವಿಸಿದ್ದೀರಾ? ಹಾಗಾದರೆ ಕರತಾಡನಿಂದ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಜಗತ್ತು ಉಂಟಾಗುವ ಮೊದಲೇ ನನ್ನನ್ನು ನಿನ್ನನ್ನು ಹೆಸರಿನಿಂದ ಕರೆದಿದ್ದಾರೆ. ತಾಯಿಯ ಗರ್ಭದಲ್ಲಿರುವಾಗಲೇ ಅವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅವರ ಸಮ್ಮುಖದಲ್ಲಿ ನಾವು ಪವಿತ್ರರು, ಯೋಗ್ಯರು, ಧನ್ಯರೂ ಆಗುವುದಕ್ಕಾಗಿ ಹಾಗೂ ನಿತ್ಯ ಜೀವವನ್ನು ನಾವೆಲ್ಲರೂ ಆ ಸ್ವರ್ಗದಲ್ಲಿ ಅನುಭವಿಸುವುದಕ್ಕಾಗಿ ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಎಲ್ಲವನ್ನೂ ದೇವರು ನಮ್ಮ ಒಳಿತಿಗಾಗಿಯೇ ಮಾಡಿದ್ದಾರೆ. ನಮ್ಮ ಬ್ರದರ್ ಎಲಿಯಾಸ್ ಹಾಗೂ ಅವರ ಜೊತೆ ಎಷ್ಟೋ ಮಂದಿ ಈ ಧ್ಯಾನ ಕೂಟವು ಒಳ್ಳೆಯದಾಗಿ ಜರುಗುವುದಕ್ಕಾಗಿ ಶ್ರಮ ವಹಿಸಿದ್ದಾರೆ. ಅವರಿಗಾಗಿ ನಾವು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಇಲ್ಲಿ ಬಂದಂತಹ ಎಲ್ಲ ಗುರುಗಳಿಗಾಗಿ, ಇಲ್ಲಿ ಬಂದಂತಹ ಎಲ್ಲ ಸಹೋದರ ಸಹೋದರರಿಗಾಗಿ, ಬ್ರದರ್ ಆಂಥೋನಿ ರಾಜ್, ನಮ್ಮ ಬ್ರದರ್ ರಾಬರ್ಟ್ ಹಾಗೂ ನಮ್ಮ ಬ್ರದರ್ ಇಗ್ನೇಷಿಯಸ್ ಹಾಗೂ ನಮ್ಮ ಬ್ರದರ್ ವಿಲಿಯಂ, ಪ್ರತಿಯೊಬ್ಬರಿಗಾಗಿ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಫಾದರ್ಸ್ ಇಲ್ಲಿ ಬಂದಿದ್ದಾರೆ. ಫಾದರ್ ಆಲ್ಬನ್, ಫಾದರ್ ಮೆಲ್ವಿನ್, ಫಾದರ್ ಸಿರಿಲ್ ಹಾಗೂ ಇಲ್ಲಿಯ ದೈವಿಕ ಕರೆಯ ಕೇಂದ್ರದ ಗುರುಗಳು ಎಲ್ಲರಿಗಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಾಗ ಈ ಧ್ಯಾನ ಕೂಟದ ಸಮಯದಲ್ಲಿ ದೇವರು ನಮಗೆ ಎಷ್ಟೋ ಹೊಸ ಸತ್ಯಗಳನ್ನು ಅವರು ನಮಗೆ ಪ್ರಕಟಿಸಿದ್ದಾರೆ. ಹೊಸ ಸಂದೇಶಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಕೆಲವರು ನನಗೆ ಹೇಳಿದರು, ಎಷ್ಟೋ ಮಂದಿಗೆ ವಿಶೇಷವಾದ ಸ್ವರ್ಗದ ಅನುಭವ ಆಗಿದೆ, ಪವಿತ್ರಾತ್ಮರ ಅಭಿಷೇಕದ ಅನುಭವ ಆಗಿದೆ, ಸ್ವಸ್ಥತೆಯ ಅನುಭವ ಆಗಿದೆ, ಮಾನಸಾಂತರದ ಜೀವನ ಪರಿವರ್ತನೆಯ ಅನುಭವ ಆಗಿದೆ. ಮಾತ್ರವಲ್ಲ, ದೇವರು ನಮಗೆ ಹೊಸ ಪ್ರೇರಣೆಯನ್ನು, ಹೊಸ ಹುರುಪನ್ನು, ಹೊಸದಾದ ನವಚೈತನ್ಯವನ್ನು ಒದಗಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಾವು ನಮ್ಮ ಮುಂದಿನ ಜೀವನವನ್ನು ದೇವರ ಮಹಿಮೆಗಾಗಿ ಜೀವಿಸುವಂತೆ ದೇವರ ವಿಶೇಷವಾದ ಕೃಪಾವರಗಳಿಗಾಗಿ ಈ ಪೂಜಾ ಬಲಿಯ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ನಿಮ್ಮೆಲ್ಲರ ಕೋರಿಕೆಗಳಿಗಾಗಿ, ನಿಮ್ಮ ಕುಟುಂಬಗಳ ಕೋರಿಕೆಗಳಿಗಾಗಿ, ನಿಮ್ಮ ವ್ಯಾಪಾರ ಅಥವಾ ನಿಮ್ಮ ಕುಟುಂಬಗಳಿವೆ, ನಿಮ್ಮ ಬೆಳೆ ಇದೆ, ನಿಮ್ಮ ಸಂಪತ್ತಿದೆ, ನಿಮ್ಮ ಮಕ್ಕಳಿದ್ದಾರೆ, ನಿಮ್ಮ ಪ್ರೀತಿಯವರು ಇಡೀ ಲೋಕದಲ್ಲಿ, ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ದೇಶಗಳಿದ್ದಾರೆ. ಅವರೆಲ್ಲರಿಗಾಗಿ ನಾವು ಕೆಲವು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಈ ಪೂಜಾ ಬಲಿಯನ್ನು ನಾವು ಪವಿತ್ರ ರೀತಿಯಲ್ಲಿ ಆಚರಿಸುವುದಕ್ಕಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ದೇವರಿಂದ ಕ್ಷಮೆಯನ್ನು ಪಡೆಯೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ
ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ನಿಮಗೆ ನಿಷ್ಠಾವಂತರಾಗಿ ಬಾಳುವ ಶಾಶ್ವತ ಆನಂದವನ್ನು ನಮಗೆ ಅನುಗ್ರಹಿಸಿರಿ. ಏಕೆಂದರೆ ಸರ್ವ ಒಳಿತಿನ ಕಾರಣಕರ್ತರಾದ ನಿಮಗೆ ನಿರಂತರ ಸೇವೆ ಸಲ್ಲಿಸುವುದೇ ನಮ್ಮ ಪೂರ್ಣ ಮತ್ತು ಶಾಶ್ವತ ಸಂತೋಷವಾಗಿದೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾನು ಈ ದೃಶ್ಯವನ್ನು ಸಹ ಕಂಡೆ. ಸಿಂಹಾಸನದಲ್ಲಿ ಆಸೀನರಾಗಿರುವವರ ಬಲಗೈಯಲ್ಲಿ ಒಂದು ಸುರುಳಿ ಇತ್ತು. ಅದರ ಒಳಭಾಗದಲ್ಲೂ ಹೊರಭಾಗದಲ್ಲೂ ಬರೆಯಲಾಗಿತ್ತು. ಅದನ್ನು 7 ಮುದ್ರೆಗಳಿಂದ ಮುದ್ರಿಸಲಾಗಿತ್ತು. ಬಲಿಷ್ಠ ದೇವದೂತನೊಬ್ಬನು ಮಹಾಶಬ್ದದಿಂದ ಈ ಮುದ್ರೆಗಳನ್ನು ಒಡೆದು ಸುರುಳಿಯನ್ನು ಬಿಚ್ಚಲು ಯೋಗ್ಯನು ಯಾರು ಎಂದು ಪ್ರಕಟಿಸಿದನು. ಸ್ವರ್ಗದಲ್ಲಾಗಲಿ ಭೂಮಿಯಲ್ಲಾಗಲಿ ಪಾತಾಳದಲ್ಲಾಗಲಿ ಆ ಸುರುಳಿಯನ್ನು ಬಿಚ್ಚುವುದಕ್ಕೂ ಇಲ್ಲವೇ ಅದನ್ನು ಬಿಚ್ಚಿ ನೋಡುವುದಕ್ಕೂ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆ ಸುರುಳಿಯನ್ನು ಬಿಚ್ಚಲು ನೋಡಲು ಯೋಗ್ಯನು ಒಬ್ಬನು ಇಲ್ಲವಲ್ಲ ಎಂದು ನಾನು ಬಹಳವಾಗಿ ದುಃಖಿಸಿದೆ. ಆಗ ಸಭಾ ಪ್ರಮುಖರಲ್ಲಿ ಒಬ್ಬರು ನನಗೆ, ದುಃಖಿಸಬೇಡ, ಇಗೋ ಯೂದ ಕುಲದ ಸಿಂಹವು ದಾವೀದನ ವಂಶಜರೂ ಆದ ಒಬ್ಬರು ಜಯಗಳಿಸಿದ್ದಾರೆ. ಅವರು ಆ 7 ಮುದ್ರೆಗಳನ್ನು ಒಡೆದು ಈ ಸುರುಳಿಯನ್ನು ಬಿಚ್ಚಬಲ್ಲರು ಎಂದು ಹೇಳಿದರು. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಮತ್ತು ಸಭಾಪ್ರಮುಖರಿದ್ದ ಸ್ಥಳಕ್ಕೂ ನಡುವೆ ಒಂದು ಕುರಿಮರಿ ನಿಂತಿರುವುದನ್ನು ಕಂಡೆ. ಅದು ಈಗಾಗಲೇ ಬಲಿಗೋಸ್ಕರ ವಧೆಯಾಗಿದ್ದಂತೆ ಕಾಣುತ್ತಿತ್ತು. ಆ ಕುರಿಮರಿಗೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಇಡೀ ಜಗತ್ತಿಗೆ ಕಳುಹಿಸಲಾದ ದೇವರ 7 ಆತ್ಮಗಳೇ ಅವು. ಆ ಯಜ್ಞದ ಕುರಿಮರಿಯಾದವರು ಮುಂದೆ ಬಂದು ಸಿಂಹಾಸನದಲ್ಲಿ ಆಸೀನರಾಗಿದ್ದವರ ಬಲಗೈಯಲ್ಲಿದ್ದ ಸುರುಳಿಯನ್ನು ತೆಗೆದುಕೊಂಡರು. ಸುರುಳಿಯನ್ನು ತೆಗೆದುಕೊಂಡಾಗ 4 ಜೀವಿಗಳು 24 ಮಂದಿ ಸಭಾಪ್ರಮುಖರು ಆ ಯಜ್ಞದ ಕುರಿಮರಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸಭಾಪ್ರಮುಖರ ಕೈಗಳಲ್ಲಿ ಕಿನ್ನರಿಯು ಚಿನ್ನದ ಧೂಪದಾರತಿಗಳು ಇದ್ದವು. ಆ ಧೂಪಾರತಿಗಳಲ್ಲಿ ದೇವಜನರ ಪ್ರಾರ್ಥನೆ ಎಂಬ ಧೂಪವು ತುಂಬಿತ್ತು. ಅವರು ಆ ಹೊಸ ಗೀತೆಯನ್ನು ಹಾಡುತ್ತಿದ್ದರು. ಸುರುಳಿಯನ್ನು ಸ್ವೀಕರಿಸಲು ನೀ ಯೋಗ್ಯನು, ಅದರ ಮುದ್ರೆಗಳನ್ನು ಮುರಿಯಲು ನೀ ಶಕ್ತನು. ಸಮರ್ಪಿಸಿಕೊಂಡಿರುವೆ ನಿನ್ನನ್ನೇ ನೀ ಬಲಿ ಅರ್ಪಣೆಯಾಗಿ. ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳಿಂದ ಕೊಂಡುಕೊಂಡಿರುವೆ ಮಾನವರನ್ನು ನಿನ್ನ ರಕ್ತದಿಂದ.
ಏರ್ಪಡಿಸಿದೆ ನೀ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜವಂಶವಾಗಿ ಯಾಜಕ ವರ್ಗವಾಗಿ ಆಳುವರವರು ಸಮಸ್ತ ಭುವಿಯ ಮೇಲೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಏರ್ಪಡಿಸಿದೆ ನೀ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜವಂಶವಾಗಿ ಯಾಜಕ ವರ್ಗವಾಗಿ. ಏರ್ಪಡಿಸಿದೆ ನೀ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜವಂಶವಾಗಿ ಯಾಜಕ ವರ್ಗವಾಗಿ. ಹಾಡಿರಿ ಪ್ರಭುವಿಗೆ ನೂತನ ಕೀರ್ತನೆಯನ್ನು, ಭಕ್ತರ ಸಭೆಯಲ್ಲಿ ಸ್ತುತಿಸಿರಿ ಆತನನ್ನು. ಆನಂದಿಸಲಿ ತಮ್ಮ ಸೃಷ್ಟಿಕರ್ತನಲ್ಲಿ ಇಸ್ರಾಯೇಲರು, ತಮ್ಮ ರಾಜನಿಗೆ ಜಯಕಾರ ಮಾಡಲಿ ಸಿಯೋನಿನವರು. ಏರ್ಪಡಿಸಿದೆ ನೀ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜವಂಶವಾಗಿ ಯಾಜಕ ವರ್ಗವಾಗಿ. ಆತನ ನಾಮವನ್ನು ಕೀರ್ತಿಸಲಿ ಕುಣಿತದಿಂದ, ಆತನನ್ನು ಭಜಿಸಲಿ ತಮಟೆ ಕಿನ್ನರಿಗಳಿಂದ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಜಯಶೀಲರನ್ನಾಗಿಸುತ್ತಾನೆ ದೀನ ದಲಿತರನ್ನು. ಏರ್ಪಡಿಸಿದೆ ನೀ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜವಂಶವಾಗಿ ಯಾಜಕ ವರ್ಗವಾಗಿ. ಹಿಗ್ಗಲಿ ಭಕ್ತಾದಿಗಳು ದೊರೆತ ವಿಜಯದಲ್ಲಿ, ಜಯಕಾರ ಮಾಡಲಿ ತಮ್ಮ ತಮ್ಮ ಶಿಬಿರಗಳಲ್ಲಿ. ಇರಲಿ ಪ್ರಭುವಿನ ಸ್ತೋತ್ರ ಅವರ ಬಾಯಲಿ, ಇದು ತರಲಿ ಭಕ್ತರೆಲ್ಲರಿಗೆ ಗೌರವವನ್ನು. ಏರ್ಪಡಿಸಿದೆ ನೀ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜವಂಶವಾಗಿ ಯಾಜಕ ವರ್ಗವಾಗಿ. ಘೋಷಣೆ. ಎದ್ದು ನಿಲ್ಲೋಣ. Alleluia, 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 Alleluia. ನಿನ್ನ ಕಟ್ಟಳೆಯ ಕಡೆ ಎನ್ನ ಮನವ ತಿರುಗಿಸಯ್ಯ, ಧರ್ಮಶಾಸ್ತ್ರವನ್ನು ಎನಗೆ ಅನುಗ್ರಹಿಸಯ್ಯ. Alleluia, Alleluia, Alleluia. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕ ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಈ ಮಹಾದೇವಾಲಯವು ಅಂದವಾದ ಕಲ್ಲುಗಳಿಂದಲೂ ಅಮೂಲ್ಯವಾದ ಕೊಡುಗೆಗಳಿಂದಲೂ ಎಷ್ಟು ಅಲಂಕೃತವಾಗಿದೆ ಎಂದು ಕೆಲವರು ಮಾತನಾಡುತ್ತಿದ್ದರು. ಆಗ ಯೇಸು, ಇವುಗಳನ್ನು ನೀವು ನೋಡುತ್ತಿದ್ದೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದು, ಎಲ್ಲವನ್ನೂ ಕೆಡವಿ ಹಾಕುವ ಕಾಲವೊಂದು ಬರುವುದು ಎಂದರು. ಜೆರುಸಲೇಮ್ ಪಟ್ಟಣವನ್ನು ಸೈನ್ಯಗಳು ಸುತ್ತುಗಟ್ಟುತ್ತಿರುವುದನ್ನು ನೀವು ಕಾಣುವಾಗ ಅದರ ವಿನಾಶ ಸಮೀಪಿಸಿತೆಂದು ತಿಳಿದುಕೊಳ್ಳಿ. ಆಗ ಜುದೇಯದಲ್ಲಿರುವವರು ಬೆಟ್ಟಗುಡ್ಡಗಳಿಗೆ ಓಡಿ ಹೋಗಲಿ, ಪಟ್ಟಣದೊಳಗಿರುವವರು ಅಲ್ಲಿಂದ ಹೊರಟು ಹೋಗಲಿ, ಹಳ್ಳಿಗಾಡಿನಲ್ಲಿರುವವರು ಪಟ್ಟಣಕ್ಕೆ ಬಾರದಿರಲಿ, ಏಕೆಂದರೆ ದಂಡನೆಯ ಕಾಲ ಅದು. ಅದನ್ನು ಕುರಿತು ಪವಿತ್ರ ಗ್ರಂಥದಲ್ಲಿ ಬರೆದಿರುವುದೆಲ್ಲ ಆಗ ನೆರವೇರಬೇಕು. ಅಯ್ಯೋ, ಆ ದಿನಗಳಲ್ಲಿ ಗರ್ಭಿಣಿಯರ ಮತ್ತು ಹಾಲೂಡಿಸುವ ತಾಯಂದಿರ ಗೋಳೇನು. ಈ ನಾಡು ಮಹಾ ವಿಪತ್ತಿಗೆ ಈಡಾಗುವುದು. ಈ ಜನತೆ ದೈವ ಕೋಪಕ್ಕೆ ಗುರಿಯಾಗುವುದು. ಕೆಲವರು ಕತ್ತಿಯ ಬಾಯಿಗೆ ತುತ್ತಾಗುವರು, ಮತ್ತು ಕೆಲವರು ಬಂಧಿತರಾಗಿ ದೇಶ ವಿದೇಶಗಳಿಗೆ ಕೊಂಡೊಯ್ಯಲ್ಪಡುವರು. ಅನ್ಯ ದೇಶೀಯರು ತಮ್ಮ ಕಾಲಾವಧಿಯ ತನಕ ಜೆರುಸಲೇಮನ್ನು ತುಳಿದು ಹಾಕುವರು. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಪಿತ ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಹಾಲೆಲೂಯಾ, ಹೋಸನ್ನ, ಹಾಲೆಲೂಯಾ. ಲೂಕ ಬರೆದ ಶುಭ ಸಂದೇಶದಲ್ಲಿ 12ನೇ ಅಧ್ಯಾಯ 34ನೇ ವಚನ ಹೀಗೆನ್ನುತ್ತದೆ. ಗಾಸ್ಪಲ್ ಆಫ್ ಸೈಂಟ್ ಲೂಕ್ ಚಾಪ್ಟರ್
12 verse 34. ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿಮ್ಮ ಹೃದಯ. ಎಲ್ಲರೂ ಹೇಳಿ, ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿಮ್ಮ ಹೃದಯ. ಈಗ ಹೇಳೋಣ, ನನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನನ್ನ ಹೃದಯ. ನಿಮ್ಮ ನಿಧಿ ಎಲ್ಲಿದೆ? ನಿಧಿ ಅಂದರೆ ಏನು? ಸಂಪತ್ತು, ನಿಮ್ಮ ಹಣ, ನಿಮ್ಮ ಬಂಗಾರದ ಒಡವೆಗಳು, ನಿಮ್ಮ ಆಸ್ತಿ, ನಿಮ್ಮ ಪಾಸ್ತಿ, ನಿಮ್ಮ ಸಂಪತ್ತು ಎಲ್ಲಿದೆ? ಲಾಕರ್ನಲ್ಲಿದೆಯಾ? ಬ್ಯಾಂಕಿನಲ್ಲಿದೆಯಾ? ನಿಮ್ಮ ಮನೆಯ? ನಿಮ್ಮ ಸಂಪತ್ತು ಏನು? ನಿಮ್ಮ ಫ್ಲ್ಯಾಟಾ, ರೆಸಿಡೆನ್ಷಿಯಲ್ ಫ್ಲ್ಯಾಟ್, ಅಥವಾ ನಿಮ್ಮ ಬಂಗಾರದ ಒಡವೆಗಳ, ಅಥವಾ ನಿಮ್ಮ ಮೊಬೈಲಾ, ಐಫೋನ್, ಆ್ಯಪಲ್ ಫೋನ್, ಅಥವಾ ಬೆಲೆ ಬಾಳುವ ಆ ಫೋನ್ಗಳ? ನಿಮ್ಮ ನಿಧಿ ಏನು? ನಿಮಗಿರುವ ಆಸ್ತಿಯಾ? ಹೇಳಿ, ಏನು? ಅಥವಾ ನಿಮ್ಮ ಮಕ್ಕಳ, ನಿಮ್ಮ ಪತಿ ಅಥವಾ ಪತ್ನಿಯ, ನಿಮ್ಮ ತಂದೆ ತಾಯಂದಿರ? ನಿಮ್ಮ ಸಂಪತ್ತಿ ಏನು? ಸಂತೋಷ, ಆನಂದ? ಹೌದಾ? ನಿಜವಾಗಿಯಾ? ಏನು ನಿಮ್ಮ ಸಂಪತ್ತು? ಅಲ್ಲಿದೆ ನಿಮ್ಮ ಹೃದಯ. ಅಲ್ಲಿದೆ ನಿಮ್ಮ ಹೃದಯ. ಧ್ಯಾನ ಕೂಟವೆಂದರೆ ಇದನ್ನು ಧ್ಯಾನಿಸುವ ಸಮಯ, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸಮಯ. ನನ್ನ ನಿಧಿ ಏನು? ನನ್ನ ಸಂಪತ್ತು ಏನು? ಈ ಧ್ಯಾನಕೂಟದ ಸಮಯದಲ್ಲಿ ನಮಗೆ ಸ್ಪಷ್ಟವಾಗುತ್ತದೆ, ನಾವು ಈ ಲೋಕಕ್ಕೆ ಸೇರಿದವರು ಅಲ್ಲ. ವಿ ಡು ನಾಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್. ಮೇಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಅದು ಶಾಶ್ವತ, ಇದು ಕ್ಷಣಿಕ, ಇದು ನಶ್ವರ, ಇದು ವಿನಾಶದ ಸ್ಥಳ. ಶಾಶ್ವತವಾದ ಸ್ಥಳ ಮೇಲಿದೆ, ಅಲ್ಲಿಂದ ನಾವು ಇಲ್ಲಿಗೆ ಬಂದವರು. ಇದನ್ನು ಬಿಟ್ಟು ಒಂದು ದಿನ ಹಿಂದಕ್ಕೆ ಹೋಗಲಿಕ್ಕೆ ಇದೆ. ಈ ಲೋಕದಲ್ಲಿರುವಾಗ ನಮಗೆ ಎಷ್ಟೋ ರೀತಿಯ ಆಶೆಗಳಿವೆ, ಕೋರಿಕೆಗಳಿವೆ, ಕನಸುಗಳಿವೆ. ನಿಮ್ಮ ಜೀವನದಲ್ಲಿವೆ? ಖಂಡಿತವಾಗಿ. ನಾನು ಚಿಕ್ಕವನಿರುವಾಗ ನಾನು ಪುಸ್ತಕಗಳಲ್ಲಿ ಓದಿದೆ, ಮೌಂಟ್ ಎವರೆಸ್ಟ್ ಅಂದರೆ ಬಹಳ ಎತ್ತರವಾದ ಒಂದು ಪರ್ವತ. ಅದನ್ನು ಎಷ್ಟೋ ಮಂದಿ ಹತ್ತಿದ್ದಾರೆ, ಅವರಿಗೆ ಸನ್ಮಾನ ಸಿಕ್ಕಿದೆ. ಅದರಿಂದ ನನಗೆ ಮನಸ್ಸಾಯಿತು, ನಾನು ಕೂಡ ಮೌಂಟ್ ಎವರೆಸ್ಟನ್ನು ಹತ್ತಬೇಕು. ನಾನು ಪುಸ್ತಕದಲ್ಲಿ ನೋಡುವಾಗ ಮೌಂಟ್ ಎವರೆಸ್ಟ್ ಎಷ್ಟು ದೊಡ್ಡದಾದರೂ ಚಿಕ್ಕ ಕಾಣಿಸ್ತದೆ ಅಲ್ವಾ? ಎಷ್ಟು ಎತ್ತರ ಇದೆ ಅದು? 27,000 27ರಿಂದ 29,000 ಅಡಿ ಎತ್ತರವಿದೆ. ನಾನು ಅದನ್ನು ಹತ್ತಬೇಕು. ತೇನ್ ಸಿಂಗ್ ಅಥವಾ ಬೇರೆಯವರು ಹತ್ತಿದರೆ ನಾನು ಕೂಡ ಯಾಕೆ ಹತ್ತಬಾರದು ನನಗೆ ಅನಿಸಿತು. ಆದ್ದರಿಂದ ನಮ್ಮ ಮನೆ ಹತ್ತಿರ ಇರುವ ಚಿಕ್ಕ ಚಿಕ್ಕ ಗುಡ್ಡಗಳನ್ನೆಲ್ಲ ನಾನು ಹತ್ತಿದೆ, ಅದಕ್ಕೆ ತಯಾರು ಮಾಡಿದೆ. ಆಮೇಲೆ ನನಗೆ ಗೊತ್ತಾಯಿತು, ನಮ್ಮ ಗುಡ್ಡಗಳು ಹೆಚ್ಚೆಂದರೆ ಒಂದು 50 ಅಡಿ 100 ಅಡಿ ಎತ್ತರ ಇರ್ಬೋದು. ಆದರೆ ಹಿಮಾಲಯ 27ರಿಂದ 29,000 ಅಡಿ ಎತ್ತರ ಇದೆ. ಅಷ್ಟೊಂದು ಸುಲಭ ಇಲ್ಲ. ನಾನು ಬೆಂಗಳೂರಿಗೆ ಹೋದ ತಿಂಗಳು ಅಲ್ಲಿ ಸೋಲೂರು ಎಂಬಲ್ಲಿ ನಮ್ಮ SVD ಗುರುಗಳ ಹೊಸ ಮಿಷನ್ ಸ್ಟೇಷನ್ ಆರಂಭವಾಗಿದೆ. ಅಲ್ಲಿ ಇನಾಗ್ರೇಷನಿಗೆ ಹೋದಾಗ ಸೋಲೂರು ಎಂಬಲ್ಲಿ ಅಲ್ಲಿ ನೋಡಿದೆ, ಅಲ್ಲೇ ಒಂದು ದೊಡ್ಡ ಪರ್ವತ ಇದೆ, ಶಿವಗಂಗೆ ಎಂಬಂಥ ಒಂದು ಪರ್ವತ ಇದೆ. ಅದನ್ನು ನೋಡಿದ ತಕ್ಷಣ ನನಗೆ ಅನಿಸಿತು, ನಾನು ಅದನ್ನು ಹತ್ತಬೇಕೆಂದು. ಅಲ್ಲಿರುವಂತಹ ಗುರುಗಳನ್ನು ನಾನು ಕೇಳಿದೆ, ನಾನು ನಾಳೆ ಆ ಪರ್ವತವನ್ನು ಹತ್ತುತ್ತೇನೆ. ಫಾದರ್ ಹೇಳಿದರು, ನೀನು ಅದನ್ನು ಹತ್ತಬೇಕಾದ್ರೆ ಸುಲಭ ಇಲ್ಲ, ದೂರದಿಂದ ಅದು ನೋಡಲಿಕ್ಕೆ ಚಿಕ್ಕದು ಕಾಣುತ್ತದೆ. ಅಲ್ಲಿ ಹೋದಾಗ ಅದು ಹತ್ತಲಿಕ್ಕೆ ಕನಿಷ್ಠ 2ರಿಂದ 3 ಗಂಟೆಗಳ ಸಮಯ ಬೇಕು. ಅದು ಹತ್ತಿದ ನಂತರ ಅಲ್ಲಿ ನಿನಗೆ ವಿಶ್ರಾಂತಿ 1-2 ಗಂಟೆ ಬೇಕು. ಮತ್ತೆ ಹಿಡಿಬೇಕಾದ್ರೆ ಅಷ್ಟೇ ಕಷ್ಟವಿದೆ, ಇಡೀ ದಿನ ಬೇಕು. ಮಾತ್ರವಲ್ಲ, ಹತ್ತುವಾಗ ಬೇಕಾದಷ್ಟು ನೀರು ಹಾಗೂ ಆಹಾರ ಎಲ್ಲವನ್ನು ಹೊತ್ತುಕೊಂಡು ಹೋಗಬೇಕು. ಆಗ ನನಗನಿಸಿತು, ಅಷ್ಟೊಂದು ಸುಲಭ ಇಲ್ಲ. ಪ್ರಿಯಲೇ, ಪರ್ವತಗಳನ್ನು ನೋಡುವಾಗ, ದೂರದಿಂದ ನೋಡುವಾಗ ಬಹಳ ಸುಲಭ. ನಾನು ಹತ್ತಬೇಕು. ಸಂತರನ್ನು ನಾವು ನೋಡುವಾಗ ಅಥವಾ ಸಂತರ ಜೀವನವನ್ನು ಧ್ಯಾನಿಸುವಾಗ ನಾನು ಕೂಡ ಅದೇ ರೀತಿಯಲ್ಲಿ ಆಗಬೇಕು. ಇಲ್ಲಿ ಗುರುಗಳು ಬೋಧನೆಯನ್ನು ಕೊಡುವಾಗ ಅಥವಾ ನಮ್ಮ ಸಹೋದರ ಸಹೋದರಿಯರು ಬೋಧನೆಗಳನ್ನು ಕೊಡುವಾಗ ನಾನು ಕೂಡ ಒಂದು ದಿನ ಬೋಧಿಸಬೇಕು, ನಾನು ಒಂದು ಪವಿತ್ರ ವ್ಯಕ್ತಿ ಆಗಬೇಕು, ನಾನು ಮಾನಸಾಂತರ ಹೊಂದಬೇಕು.
ಮನಸ್ಸು ಬದಲಾವಣೆ ಮಾಡಬೇಕು, ಜೀವನ ಬದಲಾವಣೆ ಮಾಡಬೇಕು, ಎಲ್ಲ ಕೆಟ್ಟ ಹವ್ಯಾಸಗಳನ್ನು ಬಿಡಬೇಕು. ಇಂತಹ ಒಂದು ಕನಸು ಬರುವುದು ಸ್ವಾಭಾವಿಕ. ಆದರೆ ನಿಜವಾಗಿ ಆ ಕನಸನ್ನು ನನಸು ಮಾಡಬೇಕಾದ್ರೆ ಅಷ್ಟೊಂದು ಸುಲಭ ಇಲ್ಲ, ಅಷ್ಟೊಂದು ಸುಲಭ ಇಲ್ಲ. ಕಣ್ಣೆತ್ತಿ ಪರ್ವತಗಳನ್ನು ನೋಡುವುದು ಸುಲಭ, ಆದರೆ ನಿಜವಾಗಿ ಮೊದಲನೇ ಹೆಜ್ಜೆ ಇಟ್ಟು ಆ ಪರ್ವತವನ್ನು ಹತ್ತಲಿಕ್ಕೆ ಆರಂಭಿಸಬೇಕಾದ್ರೆ ಎಷ್ಟೋ ವಿಷಯಗಳು ಬಹಳ ಅಗತ್ಯ. ಏನು ವಿಷಯಗಳು ಅಗತ್ಯ ನನ್ನ ಜೀವನದಲ್ಲಿ, ಈ ಪ್ರಾರ್ಥನೆಯ ಜೀವನದಲ್ಲಿ, ಈ ಕ್ಯಾರಿಸ್ಮ್ಯಾಟಿಕ್ ಜೀವನದಲ್ಲಿ ನನ್ನ ಧ್ಯಾನಕ್ಕೆ ಬಂದಂತಹ ವಿಷಯಗಳು 5. ಏನು ಮುಖ್ಯ? ಕೆಲವರು ಆಲೋಚಿಸಿದೆ, ನನಗೆ ವಿಶ್ವಾಸವಿದೆ, ನನಗೆ ಕೇವಲ ಸಾಸಿವೆ ಕಾಳಿನಷ್ಟಲ್ಲ ದೊಡ್ಡ ಒಂದು ತೆಂಗಿನಕಾಯಿಯಷ್ಟು ವಿಶ್ವಾಸವಿದೆ ಎಂದು ನಾನು ಹೇಳಿದರೆ ಸಾಕಾಗೋದಿಲ್ಲ. ನನಗೆ ಏನು ಬೇಕು? ನನಗೆ ಮೊದಲನೇದಾಗಿ ಶಿಸ್ತು ಬೇಕು, ಶಿಸ್ತಿನ ಜೀವನ ಬೇಕು. ಏನು ಬೇಕು? ಏನು ಬೇಕು? ಎ ಲೈಫ್ ಆಫ್ ಡಿಸಿಪ್ಲಿನ್. ನಿಜವಾಗಿಯೂ ಧ್ಯಾನ ಇವತ್ತಿನಿಂದ ಆರಂಭವಾಗುತ್ತದೆ, ಇವತ್ತು ಮುಕ್ತಾಯಗೊಳ್ಳುವುದಿಲ್ಲ. ಇವತ್ತು ಮನೆಗೆ ಹೋದ ನಂತರ ಇಲ್ಲಿ ಯಾವ ರೀತಿಯಲ್ಲಿ ನೀವು ಬೆಳಿಗ್ಗೆ ಬೇಗನೆ ಎದ್ದಿದ್ದೀರೋ ಪ್ರತಿದಿನ ಬೆಳಿಗ್ಗೆ ಬೇಗನೆ ಏಳಬೇಕು. ಪ್ರತಿದಿನ ಶಿಸ್ತಿನಿಂದ ಸಮಯದಲ್ಲೇ ಮಲಗಲಿಕ್ಕೆ ಹೋಗಬೇಕು. ಮೊಬೈಲನ್ನು ಹಿಡಿಯುವಾಗ ಎಷ್ಟು ಸಮಯ ನೀನು ಮೊಬೈಲ್ ಒಂದು ದಿನ ಉಪಯೋಗಿಸಬೇಕು ಅಷ್ಟೇ ಸಮಯ ಮೊಬೈಲ್ ಉಪಯೋಗಿಸಬೇಕು. ಎಷ್ಟು ಸಮಯ ನೀನು ಧ್ಯಾನ ಮಾಡಬೇಕು ಅಷ್ಟೇ ಸಮಯ ಧ್ಯಾನ ಮಾಡಬೇಕು. ಕೆಲವರು ಹೇಳಿದ್ದೆ ನನಗೆ, ಫಾದರ್ ನಾನು ಇಡೀ ದಿನ ನಾನು ಪ್ರಾರ್ಥನೆ ಮಾಡಿದೆ, ಆದರೆ ನನಗೆ ದೇವರ ಅನುಭವ ಆಗಲಿಲ್ಲ. ನಾನು ಹೇಳೋದು, ನೀವು ಪ್ರಾರ್ಥನೆ ಮಾಡೋದೆಂದರೆ ಒಂದು ರೀತಿಯಲ್ಲಿ ಮಂತ್ರ ಮಾಡೋದಲ್ಲ, ಕಂಠ ಬಾಯ್ಪಾಠ ಮಾಡಿ ಎಲ್ಲ ಪ್ರಾರ್ಥನೆಗಳನ್ನು ಮಾಡ್ತಾ ಇರುವುದಲ್ಲ, ಆ ಯೂಟ್ಯೂಬ್ಗಳನ್ನು ಅದರಲ್ಲಿರುವಂಥ ಎಲ್ಲ ಪ್ರಾರ್ಥನೆಗಳನ್ನು ನೋಡುವುದು ಕೇಳುವುದಲ್ಲ ಪ್ರಾರ್ಥನೆ. ಪವಿತ್ರ ಪುಸ್ತಕವನ್ನು ಆದಷ್ಟು ಓದುತ್ತಾ ಇರುವುದು ಅದು ಪ್ರಾರ್ಥನೆ ಅಲ್ಲ. ನಿಜವಾದ ಪ್ರಾರ್ಥನೆ ಏನು? ಶಿಸ್ತು. ನಿಜವಾದ ಪ್ರಾರ್ಥನೆ ಏನು? ಮಾತನಾಡುವುದರಲ್ಲಿ ಶಿಸ್ತು, ಕೇಳುವುದರಲ್ಲಿ ಶಿಸ್ತು, ನೋಡುವುದರಲ್ಲಿ ಶಿಸ್ತು, ಮುಟ್ಟುವುದರಲ್ಲಿ ಶಿಸ್ತು, ಸಂಬಂಧಗಳಲ್ಲಿ ಶಿಸ್ತು, ಓದುವುದರಲ್ಲಿ ಶಿಸ್ತು, ಯಾವುದೇ ವಸ್ತುಗಳನ್ನು ಉಪಯೋಗಿಸುವುದರಲ್ಲಿ ಶಿಸ್ತು. ಬಾಯಿ ತೆರೆಯುವಾಗ ಧ್ಯಾನಿಸಿ ಮಾತನಾಡಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಧ್ಯಾನ ಮಾಡಿದವರು ಮನೆಗೆ ಹೋದ ನಂತರ ಯಾರಾದರೂ ಮಾತನಾಡುತ್ತಿದ್ದರೆ ನೀವೇನು ಮಾಡಬೇಕು? ಕೇಳಬೇಕು. ಏನು ಮಾಡಬೇಕು? ಎಷ್ಟು ಕಿವಿಗಳನ್ನು ದೇವರು ಕೊಟ್ಟಿದ್ದಾರೆ? 2 ಕಿವಿ ಕೊಟ್ಟಿದ್ದಾರೆ. ಅದರಿಂದ ಏನು ಮಾಡಬೇಕು? 2 ಕಿವಿಗೊಟ್ಟು ಕೇಳಬೇಕು. ಆದರೆ ಮಾತನಾಡುವ ಮೊದಲು ಧ್ಯಾನಿಸಬೇಕು, ಪವಿತ್ರಾತ್ಮರನ್ನು ಕೇಳಬೇಕು. ನಾನು ಯಾವ ಪ್ರತಿಕ್ರಿಯೆ ಕೊಡಬೇಕಾ ಕೊಡಬೇಡವಾ? ನಾನು ಪ್ರತಿಕ್ರಿಯೆ ಮಾಡುವುದರಿಂದ, ನಾನು ಮಾತನಾಡುವುದರಿಂದ ನಮ್ಮ ಕುಟುಂಬದ ಸಂಬಂಧಗಳು ಒಳ್ಳೆಯದಾಗುವವ, ನಾಶವಾಗುವವ? ಮುಂದಿನ ವ್ಯಕ್ತಿಗೆ ಮುಕ್ತಿ ಹೊಂದುವನೋ ಅಥವಾ ಅದರಿಂದ ದೇವರಿಂದ ದೂರ ಸರಿಯುವನೋ? ಕುಟುಂಬವನ್ನು ಕಟ್ಟಬೇಕು, ಪರಸ್ಪರ ಕ್ಷಮಿಸುವಂತಾಗಬೇಕು, ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವಂತಾಗಬೇಕು. ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರತಿಯೊಬ್ಬರೂ ಮುಕ್ತಿಯನ್ನು, ಶಾಶ್ವತ ಜೀವವನ್ನು ಪಡೆಯುವಂತಾಗಬೇಕು. ಕೈತಪ್ಪಾಳಿ ತಟ್ಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅಂತಹ ಶಿಸ್ತಿನ ಜೀವನವನ್ನು ನೀವು ಜೀವಿಸಬೇಕು. ಅದರಿಂದ ಮನೆಗೆ ಹೋದ ನಂತರ ಕೆಲಸ ಕೂಡ ಮಾಡಬೇಕು. ಇಡೀ ದಿನ ಪವಿತ್ರ ಪುಸ್ತಕವನ್ನು ಓದುವುದು, ಇಡೀ ದಿನ ಪ್ರಾರ್ಥನೆ ಮಾಡುವುದು ಅದಲ್ಲ. ನಿಮ್ಮ ಕೆಲಸವೇ ಒಂದು ರೀತಿಯ ಪ್ರಾರ್ಥನೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಪ್ರಾರ್ಥನೆ ಮಾಡಬೇಕು, ರಾತ್ರಿ ಮಲಗುವ ಮುಂಚೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಅಂದರೆ ದೇವರ ಸನ್ನಿಧಿಯಲ್ಲಿ ನಾವು ನಿಮ್ಮ ಕಟ್ಟಳೆಗಳನ್ನು, ನಿಮ್ಮ ಆಜ್ಞೆಗಳನ್ನು ನಾನು ಮುರಿದಿದ್ದರೆ ಅಥವಾ
ಮೀರಿದ್ದರೆ ನನ್ನನ್ನು ಕ್ಷಮಿಸಿ. ಪ್ರತಿದಿನ ಮಲಗುವ ಮುಂಚೆ ದೇವರನ್ನು, ಆಮೇಲೆ ದೇವರೊಂದಿಗೆ ಮಲಗಲಿಕ್ಕೆ ಹೋಗಬೇಕು. ಆಗ ದೇವರೇ ನಿಮ್ಮನ್ನು ಕಾಪಾಡುವರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಿಮ್ಮ ಜೀವನದಲ್ಲಿ ಶಿಸ್ತಿನ ಜೀವನ. ಒಬ್ಬ ಸಹೋದರಿಗೆ ಅನ್ನನಾಳದಲ್ಲಿ ಆ್ಯಸಿಡಿಟಿ ಇತ್ತು, ಆಮೇಲೆ ಅಲ್ಸರ್ಸ್ ಆಯಿತು, ಆಮೇಲೆ ಕ್ಯಾನ್ಸರ್ ಆಯಿತು. ಚಿಕ್ಕ ಮಕ್ಕಳಿದ್ದಾರೆ, ಇಬ್ಬರು, ಒಳ್ಳೆಯ ಪತಿ ಇದ್ದಾನೆ. ಅವರೆಲ್ಲರೂ ಇಲ್ಲಿ ಬಂದು ಕಣ್ಣೀರು ಸುರಿಸ್ತಿದ್ರು. ಡಾಕ್ಟ್ರ್ ಹೇಳಿದ್ದಾರೆ ಅವರಿಗೆ ಕ್ಯಾನ್ಸರ್, ಅದು ಆಪರೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಈ ಕುತ್ತಿಗೆ ಸ್ವಲ್ಪ ಕೆಳಗೆ ಅದು ಇದೆ, ಒಂದು ವೇಳೆ ಆಪರೇಷನ್ ಮಾಡಿದರೂ ಕೂಡ ಬಹಳ ಕಷ್ಟ ಇದೆ. ಆಮೇಲೆ ಇಲ್ಲಿಂದಲೇ ಒಂದು ಪೈಪ್ ಹಾಕಿ ಊಟವನ್ನು ಕೊಡಬೇಕಾಗಿ ಬರ್ಬೋದು. ಅವರಿಗೆ ಈಗ ಕೇವಲ ಒಂದು 40-42 ವರ್ಷ ಪ್ರಾಯ. ಆಪರೇಷನ್ ಮಾಡೋದು ಬಹಳ ರಿಸ್ಕಿ. ಕಿಮೊಥೆರಪಿ ಅಥವಾ ರೇಡಿಯೇಷನ್ ಕೊಟ್ಟರೆ ಕೂಡ ಇಲ್ಲಿ ಹೃದಯ ಹತ್ತಿರವೇ ಇದೆ, ಎದೆ ಭಾಗ, ಎಲುಬುಗಳು ಎಲ್ಲವೇ, ಪಕ್ಕೆಲುಬುಗಳು. ಆಪರೇಷನ್ ಮಾಡೋದು ಕೂಡ ಬಹಳ ಡೇಂಜರಸ್ ಅಂಥ ಸಮಯದಲ್ಲಿ ಅವರು ನನ್ನ ಬಳಿಗೆ ಬಂದಾಗ ನಾನು ಅವರೊಡನೆ ಪ್ರಾರ್ಥನೆ ಮಾಡುವಾಗ ನಾನು ಅವರಿಗೆ ಕೊಟ್ಟಂತಹ ಸಲಹೆ ಇದೆ, ಕೌನ್ಸಿಲಿಂಗ್. ಒಂದು ಶಿಸ್ತಿನ ಜೀವನ. ಡಾಕ್ಟರ್ ಯಾವ ರೀತಿಯಲ್ಲಿ ಊಟ ಮಾಡಲಿಕ್ಕೆ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಊಟ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಇಡೀ ದಿನ ಅಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ, ಸಂಜೆ ಮಲಗುವ ಮುಂಚೆ ಪ್ರಾರ್ಥನೆ, ಮಧ್ಯದಲ್ಲಿ ಬೇಕಾದರೆ 1 ಗಂಟೆ ಪವಿತ್ರ ಪುಸ್ತಕವನ್ನು ಓದೋದು. ಅದಕ್ಕಿಂತ ಹೆಚ್ಚು ಸ್ವಲ್ಪ ನಡಿಬೇಕು. ಮನೆಗೆ ಹೋದ ನಂತರ ಕೆಲಸ ಮಾಡುವುದು ಕೂಡ ಒಂದು ಹವ್ಯಾಸವಾಗಬೇಕು ನಿಮಗೆ. ಕೇವಲ ನಾನು ಧ್ಯಾನ ಕೂಟಕ್ಕೆ ಹೋಗಿದ್ದೇನೆ, ಪ್ರಾರ್ಥನೆ ಮಾಡಿ ಬಂದಿದ್ದೇನೆ ಅಂತ ಕಾಲುಗಳ ಮೇಲೆ ಕಾಲು ಹಾಕಿ ಕುಳಿತುಕೊಂಡರೆ, ಅಥವಾ ಸಿಕ್ಕಿದ್ದೆಲ್ಲವನ್ನು ತಿಂದರೆ, ಏನೆಲ್ಲ ಸಿಗ್ತದೆ ಅದನ್ನೆಲ್ಲ ಕುಡಿದರೆ, ಆಗ ದೇವರ ಆಶೀರ್ವಾದವನ್ನು ನೀವು ಪಡೆಯುವುದಿಲ್ಲ. ದೇವರ ಮೇಲೆ ನಂಬಿಕೆ ಇರಬೇಕು. ದೇವರ ವಾಕ್ಯ ಹೇಳ್ತದೆ, ನೀವು ನದಿಯನ್ನು ದಾಟುವಿರಿ, ಆದರೆ ಆ ನೀರು ನಿಮ್ಮನ್ನು ಮುಳುಗಿಸುವುದಿಲ್ಲ. ನೀವು ಬೆಂಕಿಯನ್ನು ದಾಟುವಿರಿ, ಆದರೆ ಆ ಬೆಂಕಿ ನಿಮ್ಮನ್ನು ಸುಡುವುದಿಲ್ಲ. ಯಾಕೆಂದರೆ ನಾನು ನಿಮ್ಮ ಸರ್ವೇಶ್ವರ ಸ್ವಾಮಿ ನಿಮ್ಮ ಜೊತೆಯಲ್ಲಿದ್ದೇನೆ. ಪ್ರವಾದಿ ಯೆಶಾಯ ಗ್ರಂಥ 43ನೇ ಅಧ್ಯಾಯ 2ನೇ ವಚನ. ಪ್ರವಾದಿ ಯೆಶಾಯ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ಹೆದರಬೇಡ, ನಾನಿದ್ದೇನೆ, ನಾನೇ ನಿನ್ನ ಸರ್ವೇಶ್ವರ ಸ್ವಾಮಿ, ನಾನು ನಿನಗೆ ಸಹಾಯ ಮಾಡುವೆನು, ನನ್ನ ವಿಜಯ ಹಸ್ತದಿಂದ ನಾನು ನಿನ್ನನ್ನು ಎತ್ತಿ ಹಿಡಿಯುವೆನು. ಈ ದೇವರ ವಾಕ್ಯಗಳನ್ನು ನೀವು ಯಾವಾಗಲೂ ಧ್ಯಾನಿಸಿ, ಈ ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಿ, ಹಾಗೂ ಆ ರೀತಿಯಲ್ಲಿ ನಿಮ್ಮ ಜೀವನವನ್ನು ಒಳ್ಳೆಯದಾಗಿ ಜೀವಿಸಿರಿ. ಅವರು ಇಲ್ಲಿಂದ ಹೋದರು, ಪ್ರತಿ ಶನಿವಾರ ಇಲ್ಲಿಗೆ ಪ್ರಾರ್ಥನೆಗೆ ಬರ್ತಿದ್ದರು. ಪ್ರತಿ ಶನಿವಾರ ದೈವಿಕ ಕಾರ್ಯಕೇಂದ್ರದಲ್ಲಿ 9 ಗಂಟೆಯಿಂದ 1 ಗಂಟೆವರೆಗೆ ಇಲ್ಲಿ ಧ್ಯಾನಕೂಟ ಇದೆ. ಪ್ರತಿ ಸಾರಿ ಅವರು ಬರ್ತಿದ್ರು. 9 ದಿನ ಇಲ್ಲಿ ಬಂದರು, 9 ದಿನ. ಆಮೇಲೆ ಅವರು ಡಾಕ್ಟರ್ ಬಳಿ ಹೋಗೋ, ಡಾಕ್ಟರ್ಗೆ ಆಶ್ಚರ್ಯ, ಆ ಸಹೋದರಿಯ ರೋಗ ಹೆಚ್ಚಾಗುವ ಬದಲು, ಆ ಕ್ಯಾನ್ಸರ್ ಬೆಳೆಯುವ ಬದಲು ಅದು ಕಡಿಮೆಯಾಗುತ್ತಾ ಬಂದು 3 ರಿಂದ 6 ತಿಂಗಳಲ್ಲಿ ಅವಳು ಸಂಪೂರ್ಣವಾಗಿ ಗುಣವಾಗಿದ್ದಾಳೆ. ಈಗ ಯಾವ ಔಷಧಿ ಕೂಡ ಅಗತ್ಯ ಇಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಜೀವನದಲ್ಲಿ ಕೂಡ ಶಿಸ್ತಿರಬೇಕು. ಜೀವನದಲ್ಲಿ 1 ಸಾರಿ ಧ್ಯಾನಕೂಟ ಮಾಡಿದರೆ ಸಾಕಾಗೋದಿಲ್ಲ. ಧ್ಯಾನಕೂಟದ ಸಮಯದಲ್ಲಿ ಮಾತ್ರ ಪ್ರಾರ್ಥನೆ ಮಾಡಿದರೆ ಸಾಕಾಗೋದಿಲ್ಲ. ಶಿಸ್ತಿನ ಜೀವನವಿರಬೇಕು. ಎರಡನೇದಾಗಿ ಮೌಲ್ಯಗಳು ಇರಬೇಕು. ಎ ಲೈಫ್ ಆಫ್ ವ್ಯಾಲ್ಯೂಸ್. ಮೌಲ್ಯಗಳೆಂದರೆ ಗೊತ್ತಿದೆಯಾ? ಮೌಲ್ಯಗಳೆಂದ್ರೇನು? ಎಲ್ಲಿದೆ ನಿಮ್ಮ ನಿಧಿ ಅಲ್ಲಿದೆ ನಿಮ್ಮ ಹೃದಯ. ನಿಮ್ಮ ಮೌಲ್ಯ ಹಣ ಸಂಪತ್ತು ಮಾತ್ರವಲ್ಲ, ನಮ್ಮ ನಿಧಿ ಆಗಬೇಕು ನಮ್ಮ ದೇವರು. ನಮ್ಮ ನಿಧಿ ಆಗಬೇಕು ನಮ್ಮ ದೇವರು. ಈ ಲೋಕದಲ್ಲಿ ನಾವು ಜೀವಿಸುವುದು 60, 70, 80 ವರ್ಷ ಮಾತ್ರ, ಹೆಚ್ಚಂದರೆ 100 ವರ್ಷ. ಆಮೇಲೆ ಸ್ವರ್ಗದಲ್ಲಿ ನಾವು ಜೀವಿಸಬೇಕು. ಸ್ವರ್ಗದಲ್ಲಿ ದೇವರು ಏನನ್ನೆಲ್ಲವನ್ನು ನಮಗಾಗಿ ದೇವರು ಸೃಷ್ಟಿಸಿದ್ದಾರೆ. ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರ 2ನೇ ಅಧ್ಯಾಯ 9ನೇ ವಚನ ಹೇಳ್ತದೆ. 1 Corinthians chapter 2 verse 9. ನಾವು ಏನನ್ನು ಕಣ್ಣುಗಳಿಂದ ನೋಡಿಲ್ಲವೋ, ಏನನ್ನು ನಾವು ನಮ್ಮ ಕಿವಿಯಿಂದ ಕೇಳಿಲ್ಲವೋ, ಏನೆಲ್ಲ ನಮ್ಮ ಹೃದಯದಲ್ಲಿ ಇಷ್ಟವರೆಗೆ ನಾವು ಧ್ಯಾನಿಸಿಲ್ಲವೋ, ಅಂತಹ ಅಪಾರವಾದ ನಿಧಿಯನ್ನು, ಸಂಪತ್ತನ್ನು ದೇವರು ಸ್ವರ್ಗದಲ್ಲಿ ಅವರನ್ನು ಪ್ರೀತಿಸುವವರಿಗಾಗಿ ಅಲ್ಲಿ ಶೇಖರಿಸಿಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆದ್ದರಿಂದ ಪ್ರಿಯರೇ, ಈ ಲೋಕದಲ್ಲಿ ಆಸ್ತಿ ಪಾಸ್ತಿ ನಿಮಗೆ ಇರ್ಬೋದು, ಇರದಿರ್ಬೋದು, ಧನ ಸಂಪತ್ತು ಇರ್ಬೋದು, ಇರದಿರ್ಬೋದು, ಈ ಲೋಕದಲ್ಲಿ ವಿಶೇಷವಾದ ಆರೋಗ್ಯ ಇದ್ದಿರ್ಬೋದು, ಇರದಿರಬಹುದು. ಆದರೆ ಆ ದೇವರ ಕೊಡುವಂತಹ ಸ್ವರ್ಗದ ನಿಧಿಯ ಮೇಲೆ ನಾವು ನಮ್ಮ ದೃಷ್ಟಿಯನ್ನು ನಾವು ಕೇಂದ್ರೀಕರಿಸಿದಾಗ ಈ ಲೋಕದಲ್ಲಿ ನಾವು ಎಲ್ಲ ಮೌಲ್ಯಗಳ ಜೀವನವನ್ನು ಜೀವಿಸಬೇಕು. ನೈತಿಕ ಮೌಲ್ಯಗಳು ನೆನಪಿಟ್ಟುಕೊಳ್ಳಿ. ಏನನ್ನು ಮಾಡುವಾಗ ನೈತಿಕ ಮೌಲ್ಯಗಳು ಇವೆಯಾ? ಸಂಬಂಧಗಳನ್ನು ಇರಿಸುವಾಗ
ನೈತಿಕ ಮೌಲ್ಯಗಳು ನಮ್ಮಲ್ಲಿ ಇರಬೇಕು, ಧಾರ್ಮಿಕವಾದ ಮೌಲ್ಯಗಳಿರಬೇಕು, ಸಾಮಾಜಿಕವಾದ ಮೌಲ್ಯಗಳು ಇರಬೇಕು, ನಮ್ಮ ದೇಶದ ಮೌಲ್ಯಗಳು ಇರಬೇಕು, ನಮ್ಮ ಸಂಸ್ಕೃತಿಯ ಮೌಲ್ಯಗಳು ನಮ್ಮ ಜೀವನದಲ್ಲಿ ಇರಬೇಕು, ನಮ್ಮ ಕುಟುಂಬದ ಮೌಲ್ಯಗಳು ನಮ್ಮಲ್ಲಿ ಇರಬೇಕು. ಎಲ್ಲ ರೀತಿಯ ಮೌಲ್ಯಗಳನ್ನು ಒಳ್ಳೆಯದಾಗಿ ಪರಿಪಾಲಿಸಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೂರನೇದಾಗಿ ನಮ್ಮ ಜೀವನದಲ್ಲಿ ಒಂದು ಉದ್ದೇಶ ಇರಬೇಕು. ಎಷ್ಟೋ ಮಂದಿಯ ಜೀವನದಲ್ಲಿ ಒಂದು ಉದ್ದೇಶ ಎಂಬುದಿಲ್ಲ. ಮನೆಗೆ ಹೋದ ನಂತರ ನಾನು ಸತ್ತರೆ ಒಳ್ಳೆಯದು, ಫಾದರ್ ನನ್ನ ಒಂದು ಬೇಗನೆ ಸಾಯುವುದಕ್ಕಾಗಿ ಪ್ರಾರ್ಥನೆ ಮಾಡಿ. ಕ್ರೈಸ್ತವರಿಗೆ ಇದು ಯೋಗ್ಯವಲ್ಲ. ಕ್ರೈಸ್ತವರು ಎಂದಿಗೂ ಸಾಯಲಿಕ್ಕೆ ಕೋರಬಾರದು, ಒಂದೇ ಕೋರಬೇಕು, ಜೀವಿಸಲಿಕ್ಕೆ ಕೋರಬೇಕು. ಕೈತಪಾಳದಾಡಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ. ಪ್ರೈಸ್ ದಿ ಲಾರ್ಡ್. ನೀವು ಜೀವಿಸಬೇಕು. ಎಷ್ಟು ವರ್ಷ ಜೀವಿಸಬೇಕು ನೀವು? ಪವಿತ್ರ ಪುಸ್ತಕ ಹೇಳ್ತದೆ 120 ವರ್ಷ ಜೀವಿಸಬೇಕು. ಎಷ್ಟು ವರ್ಷ ಜೀವಿಸಬೇಕು? ದೇವರು ನಿಮ್ಮನ್ನು ಕರೆಯುವವರೆಗೆ ಜೀವಿಸಬೇಕು. ದೇವರಿಗೆ ಹೇಳ್ಬೋದಲ್ಲ, ನನ್ನನ್ನು ಬೇಗನೆ ಕರ್ಕೊಂಡು ಹೋಗಿ. ದೇವರು ಹೇಳ್ತಾರೆ, ಇಲ್ಲ, ವೀಸಾ ಇಲ್ಲ ನಿನಗೆ, ಅಲ್ಲಿ ವೀಸಾ ಇಲ್ಲ, ನೀನು ಇರಬೇಕು. ಎಷ್ಟು ವರ್ಷ ಜೀವನದಲ್ಲಿ ಇರಬೇಕು? ದೇವರು ಕೊಟ್ಟಷ್ಟು ದಿನ ಈ ಜೀವನದಲ್ಲಿ ನೀನು ಬಿಡುಗಡೆಯ ಜೀವನವನ್ನು ಜೀವಿಸಬೇಕು. ಇತರರು ಪ್ರಭು ಯೇಸು ಕ್ರಿಸ್ತರಲ್ಲಿ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ನಿರಂತರವಾಗಿ ಪರಿಶ್ರಮಿಸುತ್ತಾ ನೀನು ಜೀವಿಸಬೇಕು. ಜೀವನದಲ್ಲಿ ಒಂದು ಉದ್ದೇಶ ಇರಬೇಕು. ನನ್ನ ಕುಟುಂಬಕ್ಕೆ ನಾನೊಂದು ಆಶೀರ್ವಾದವಾಗಬೇಕು, ನಾನು ಇತರಿಗಾಗಿ ಪ್ರಾರ್ಥಿಸಬೇಕು, ನಾನು ಇತರರ ಸೇವೆ ಮಾಡಬೇಕು. ಆದಷ್ಟು ಮನೆಯಲ್ಲಿ ಸೇವೆ ಮಾಡಬೇಕು. ಹೆಂಡತಿಯ ಸೇವೆ, ಮಕ್ಕಳ ಸೇವೆ, ಪತಿಯ ಸೇವೆ, ಮಕ್ಕಳ ಸೇವೆ, ಅತ್ತೆಯ ಸೇವೆ, ಸೊಸೆಯ ಸೇವೆ, ನೆರೆಕರೆಯವರ ಸೇವೆ, ನಮ್ಮ ಇಗರ್ಜಿಯಲ್ಲಿ, ನಮ್ಮ ದೇವಾಲಯದಲ್ಲಿ ಏನೆಲ್ಲ ಸೇವೆ ಮಾಡ್ಬೋದು ಅದನ್ನು ನಾನು ಮಾಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂತಹ ಉದ್ದೇಶಕ್ಕಾಗಿ ನಾವು ಜೀವಿಸಿದಾಗ ಸೈತಾನು, ಪಿಶಾಚಿ ಶಕ್ತಿ, ದುಷ್ಟಶಕ್ತಿ, ಪಾತಾಳ ಶಕ್ತಿ ನಮ್ಮನ್ನು ಬಿಟ್ಟು ತೊಲಗುವುದು. ನಾಲ್ಕನೇದಾಗಿ ನಮಗೆ ದೇವರಲ್ಲಿ ವಿಶ್ವಾಸ ಇರಬೇಕು. ಪ್ರೈಸ್ ದಿ ಲಾರ್ಡ್. ಯಾರಲ್ಲಿ ವಿಶ್ವಾಸ ಇರಬೇಕು? ದೇವರು. ಹಣದ ಮೇಲೆ ಅಲ್ಲ, ರೋಗದ ಮೇಲೆ ಕೂಡ ಅಲ್ಲ. ಕ್ಯಾನ್ಸರ್ ರೋಗ ಬರ್ಬೋದು. ನಾನು ಚಿಕ್ಕವನಿರುವಾಗ ನನಗೆ ಪಿಟ್ಸ್ ರೋಗ ಬಂದಿತ್ತು. ಡಾಕ್ಟರ್ ಹೇಳಿದರು, ಈ ಮಗು ಸಾಯ್ತದೆ, ಈ ಮಗು ಬದುಕೋದಿಲ್ಲ. ಅದು ನನ್ನ ತಾಯಿಗೆ ದೇವರ ಮೇಲೆ ವಿಶ್ವಾಸ ಇತ್ತು, ದೇವರಲ್ಲಿ ಪ್ರಾರ್ಥಿಸಿದರು, ನಾನು ಬದುಕಿದೆ. ಈಗ 50 ವರ್ಷ ದಾಟಿದ್ದು. ಎಷ್ಟುವರೆಗೆ ನಾನು ಸೌಖ್ಯವನಾಗಿದ್ದೇನೆ. 2006ನೇ ಇಸ್ವಿಯಲ್ಲಿ ನನಗೆ ವರ್ಟಿಗೋ ಬಂತು. ನನಗೆ ನಡೀಲಿಕ್ಕೆ ಆಗ್ತಿರಲಿಲ್ಲ. ಡಾಕ್ಟರ್ ಹೇಳಿದ್ದು, ನಿನ್ನ ಮುಂದೆ ನೀನು ಡ್ರೈವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಧ್ಯಾನ ಬೋಧಿಸಲು ಕೂಡ ಆಗೋದಿಲ್ಲ. ಆದರೆ ದೇವರು ಅದರಿಂದ ಕೂಡ ನನ್ನನ್ನು ಬದುಕಿಸಿದರು. ದೇವರ ಮೇಲೆ ವಿಶ್ವಾಸ ಇಡುವಾಗ ದೇವರು ನಮ್ಮ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ಕೈ ಬಿಡುವುದಿಲ್ಲ. ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ನಿನ್ನ ಜೊತೆಯಲ್ಲಿದ್ದಾರೆ ದೇವರು. ದೇವರ ಮೇಲೆ ವಿಶ್ವಾಸ ಇಡು. ಆದರೆ ದೇವರ ಮೇಲೆ ವಿಶ್ವಾಸ ಇಡುವಾಗ ಕೆಲವು ಸಮಯ ಮಾತ್ರವಲ್ಲ, ಈ ಧ್ಯಾನದ ಸಮಯದಲ್ಲಿ ಮಾತ್ರವಲ್ಲ, ಕೆಲವರಿದ್ದಾರೆ ಇಲ್ಲಿರುವಾಗ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾರೆ. ಪಿತನಿಗೆ ಮಹಿಮೆ, ಸುತನಿಗೆ ಮಹಿಮೆ, ಪವಿತ್ರ ಆತ್ಮನಿಗೆ ಮಹಿಮೆ ಅಂತ ಹೇಳ್ತಾರೆ. ಮನೆಗೆ ಹೋದ ನಂತರ ಆದಿಲ ಇದ್ದ ಹಾಗೆ, ಈಗಲೂ ಯಾವಾಗಲೂ ಹಾಗೆಯೇ ಅಂತ ಆಗ್ತಾರೆ. ದೇವರಿಗೆ ಮಹಿಮೆ ಆಗಬೇಕು ಯಾವಾಗಲೂ, ಯುಗಾಂತರಗೂ ನಿಮ್ಮ ಜೀವನದಲ್ಲಿ ದೇವರಿಗೆ ಮಹಿಮೆ ಆಗಬೇಕು. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರತೆ ಎಂಬುದು ಇರಬೇಕು. ಏನಿರಬೇಕು? ಸ್ಥಿರತೆ, ಪರ್ಸ್ಯೂರೆನ್ಸ್. ಆ್ಯಂಡ್ ದೆನ್ ಸ್ಥಿರಾಸನ. ಪ್ರತಿದಿನ 24 ಗಂಟೆ ದೇವರಲ್ಲಿ ವಿಶ್ವಾಸವಿಡಬೇಕು, ಪವಿತ್ರ ಜೀವನವನ್ನು ಜೀವಿಸಬೇಕು. ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು, ಪ್ರತಿ ಕ್ಷಣ ದೇವರಲ್ಲಿ ಐಕ್ಯರಾಗಿ ಜೀವಿಸಬೇಕು. ಇಲ್ಲಿ ನಿಮಗೆ ವಿಶೇಷವಾದ ಪವಿತ್ರಾತ್ಮರ ಅಭಿಷೇಕದ ಅನುಭವ ಆಗ್ತದೆ. ಆ ಪವಿತ್ರಾತ್ಮದ ಅಭಿಷೇಕದಲ್ಲಿ ನೀವು ಜೀವಿಸಬೇಕು. ಪವಿತ್ರಾತ್ಮರ ಅಭಿಷೇಕ ನಿಮಗೆ ಆಗಬೇಕು. ಈಗ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸುವಾಗ, ಗುರುಗಳು ಬಂದು ನಿಮ್ಮ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ, ಪವಿತ್ರಾತ್ಮರ ಆ ಫಲಗಳಿಗಾಗಿ ಪ್ರಾರ್ಥಿಸಿರಿ. ಪವಿತ್ರಾತ್ಮರ ಫಲಗಳೆಂದ್ರೇನು? ಪವಿತ್ರಾತ್ಮದ ಫಲಗಳು 12 ಇವೆ. ಎಷ್ಟಿವೆ? 12 ಇವೆ ಪವಿತ್ರಾತ್ಮರ ಫಲಗಳು. ಆ ಪವಿತ್ರಾತ್ಮರ ಫಲಗಳಿಗಾಗಿ ಪ್ರಾರ್ಥಿಸುತ್ತಾ ಪ್ರತಿದಿನ ಪವಿತ್ರಾತ್ಮರ ಫಲಗಳ ಅನುಸಾರವಾಗಿ ಜೀವಿಸಿರಿ. ಮೊದಲನೇ ಆ 3 ಫಲಗಳಾಗಿವೆ: ಪ್ರೀತಿ, ಶಾಂತಿ ಹಾಗೂ ಆನಂದ. ಹೇಳಿ, ಪ್ರೀತಿ, ಶಾಂತಿ, ಆನಂದ. ಪ್ರತಿ ಕ್ಷಣ ನೀವು ಪ್ರಾರ್ಥನೆ ಮಾಡುವಾಗ ನೆನಪಿಸಬೇಕು, ನನ್ನ ಜೀವನದಲ್ಲಿ ದೇವರ ಪ್ರೀತಿ ಇದೆಯಾ, ದೇವರ ಆ ಶಾಂತಿ ಸಮಾಧಾನ ಇದೆಯಾ, ನನ್ನಲ್ಲಿ ಆ ಶಾಂತಿ ಆನಂದ ಇದೆಯಾ? ಇದು ಒಳಗಿಂದ ಬರಬೇಕು. ದೇವರ ಐಕ್ಯದಲ್ಲಿರುವಾಗ ಪ್ರೀತಿ, ಶಾಂತಿ ಹಾಗೂ ಆನಂದ ನಿರಂತರವಾಗಿ ನಮ್ಮ ಒಳಗಿನಿಂದ ಬರ್ತದೆ. ಆಗ ನಾವು ನಮ್ಮಿಂದ ಇತರರಿಗೆ ಹರಿಯುವಂತೆ ನಾವು ಮಾಡುತ್ತೇವೆ. ಸಹಿಷ್ಣುತೆ, ಕರುಣೆ ಹಾಗೂ ಉದಾರತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆಗ ನಮಗೆ ಸಹಿಸಲಿಕ್ಕೆ ಸುಲಭ ಆಗ್ತದೆ. ಇಲ್ಲದಿದ್ದರೆ ಎಷ್ಟೋ ಮಂದಿ ಹೇಳ್ತಾರೆ, ಫಾದರ್ ಎಷ್ಟು ಸಹಿಸುವುದು ನನ್ನ ಅತ್ತೆಯನ್ನು, ಕೆಲವರು ಹೇಳಿದ್ರು ಎಷ್ಟು ಸಹಿಸುವುದು ನನ್ನ ಹೆಂಡತಿಯನ್ನು. ನೀವು ಕೂಡ ಹೇಳ್ತಿರಲ್ವ, ಎಷ್ಟು ಸಹಿಸುವುದು ನಮ್ಮ ನೆರೆಕರೆಯವರನ್ನು. ಪವಿತ್ರಾತ್ಮರ ಅಭಿಷೇಕ ನಿಮಗಾದಾಗ ನಿಮಗೆ ಸಹಿಷ್ಣುತೆ ನೈಸರ್ಗಿಕವಾಗಿ ಹರಿಯುತ್ತದೆ ನಿಮ್ಮ ಜೀವನದಲ್ಲಿ.
ಸ್ವಾಭಾವಿಕವಾಗಿ ಹರಿತದೆ ಸಹಿಷ್ಣುತೆ. ಆಗ ಇತರರ ಸೇವೆ ಮಾಡೋದು ನಿಮಗೆ ಬಹಳ ಸುಲಭವಾಗ್ತದೆ, ಬಹಳ ಸುಲಭ ಆಗ್ತದೆ. ಆಗ ಸಾಕಾಗೋದಿಲ್ಲ. ನಮಗೆ ಇಲ್ಲಿ ಧ್ಯಾನ ಕೇಂದ್ರದಲ್ಲಿ ಇಡೀ ದಿನ ಕೆಲಸ ಇರ್ತದೆ, ಆದರೆ ಕೂಡ ಆ ಸಹಿಷ್ಣುತೆ ಬರ್ತದೆ. ಎಲ್ಲಿಂದ ಬರ್ತದೆ ಅದು? ಪವಿತ್ರ ಆತ್ಮರ ಅಭಿಷೇಕದಿಂದ. ಪ್ರತಿದಿನ ಬೆಳಿಗ್ಗೆ ಪವಿತ್ರ ಆತ್ಮರ ಅಭಿಷೇಕ ಅನುಭವ ಆಗದೆ ನನ್ನ ಮಂಚದಿಂದ ನಾನು ಹೊರಗೆ ಹೋಗೋದಿಲ್ಲ, ನನ್ನ ರೂಮಿನಿಂದ ಕೋಣೆಯಿಂದ ನಾನು ಹೊರಗೆ ಹೋಗೋದಿಲ್ಲ. ಮೊದಲು ಪವಿತ್ರ ಆತ್ಮರೇ ನನ್ನನ್ನು ಅಭಿಷೇಕಿಸಿರಿ. ಪ್ರೀತಿ, ಶಾಂತಿ, ಆನಂದ, ಸಹಿಷ್ಣುತೆ, ಉದಾರತೆ, ಸಹಿಷ್ಣುತೆ ಹಾಗೂ ಕರುಣೆ ಹಾಗೂ ಉದಾರತೆ. ಆಗ ನಮ್ಮ ಜೀವನದಲ್ಲಿ ಬರ್ತದೆ ವಿಶ್ವಾಸ ಹಾಗೂ ದೀನತೆ ಹಾಗೂ ಸಂಯಮ. ನಮ್ಮ ಜೀವನದಲ್ಲಿ ಏನು ಬರ್ತದೆ? ನಾವು ಯಾವಾಗಲೂ ವಿ ಆಲ್ವೇಸ್ ಬಿಕಮ್ ಟ್ರಸ್ಟ್ ವರ್ದಿ, ವಿಶ್ವಾಸ ಪಾತ್ರರಾಗುತ್ತೇವೆ. ವಿವಾಹ ದಿನದಲ್ಲಿ ಪತಿಗೆ, ಪತ್ನಿಗೆ, ಮಕ್ಕಳಿಗೆ, ಪವಿತ್ರ ಸಭೆಗೆ, ನಮ್ಮ ಕೆಲಸ ಮಾಡುವ ಆ ಸ್ಥಳದಲ್ಲಿ, ಆ ಬಿಸ್ನೆಸ್ಗೆ, ಆ ಕಂಪನಿಗೆ ನಾವು ಏನಾಗ್ತೇವೆ? ವಿಶ್ವಾಸ ಪಾತ್ರರಾಗುತ್ತೇವೆ. ವಿ ಬಿಕಮ್ ಟ್ರಸ್ಟ್ ವರ್ದಿ ಇನ್ ಆರ್ ಲೈಫ್ಸ್. ಎರಡನೇದಾಗಿ ನಾವು ದೀನರಾಗುತ್ತೇವೆ. ಏನಾಗ್ತೇವೆ? ದೀನರು, ವಿನಮ್ರರು. ವಿ ಬಿಕಮ್ ವೆರಿ ವೆರಿ ಹಂಬಲ್. ಆಗ ಸಂಯಮ ಬರ್ತದೆ. ಎಲ್ಲ ಕೆಟ್ಟ ಹವ್ಯಾಸಗಳನ್ನು ಬಿಡಲಿಕ್ಕೆ ನಮಗೆ ಸುಲಭವಾಗುತ್ತದೆ. ಈ 9 ಪವಿತ್ರಾತ್ಮರ ಫಲಗಳು. ಆಮೇಲೆ 3 ವಿಶೇಷವಾದ ಫಲಗಳನ್ನು ಪವಿತ್ರ ಸಭೆ ನಮಗೆ ಕಲಿಸ್ತದೆ. ಈ 3 ಫಲಗಳು ಏನು? ಮಾಡೆಸ್ಟಿ, ಚಾಸ್ಟಿಟಿ ಆ್ಯಂಡ್ ಗುಡ್ ವರ್ಕ್ಸ್. ಮಾಡೆಸ್ಟಿ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ? ಸಭ್ಯತೆ ಅಲ್ವಾ? ಸಭ್ಯತೆಯಿಂದ ಬಟ್ಟೆಗಳನ್ನು ಧರಿಸುವುದು, ಸಭ್ಯತೆಯಿಂದ ಮಾತನಾಡುವುದು, ಸಭ್ಯತೆಯ ಸಂಬಂಧಗಳನ್ನು ಇರಿಸಿಕೊಳ್ಳುವುದು, ಸಭ್ಯತೆಯಿಂದ ಬಿಸ್ನೆಸ್ ಮಾಡುವುದು. ಎಲ್ಲರೂ ಮಾಡುವಂತೆ ಹಾಗೆ ಅಲ್ಲ. ನಾನು ಕ್ರೈಸ್ತವನಾಗಿ ನನ್ನ ಬಿಸ್ನೆಸ್, ನಾನು ಮಾಡುವಂಥ ಕೆಲಸ ಕಾರ್ಯಗಳು, ನನ್ನ ಸಂಬಂಧಗಳು, ನನ್ನ ಮಾತುಗಳು ಎಲ್ಲ ಸಭ್ಯತೆಯಿಂದ ಕೂಡಿರಬೇಕು. ಮಾತ್ರವಲ್ಲ, ನನ್ನ ಜೀವನದಲ್ಲಿ ಇರಬೇಕು ಪವಿತ್ರತೆ ಇರಬೇಕು. ಅಶುದ್ಧತೆ, ಹಾದರ ಹಾಗೂ ವ್ಯಭಿಚಾರ ಎಂದಿಗೂ ಇರಬಾರ್ದು. ನಾನು ನೋಡುವುದರಲ್ಲಿ, ನಾನು ಓದುವುದರಲ್ಲಿ, ನನ್ನ ಮೊಬೈಲ್ನಲ್ಲಿ, ನನ್ನ ಕಂಪ್ಯೂಟರ್ನಲ್ಲಿ, ನನ್ನ ಯಾವುದೇ ರೀತಿಯ ಸಂಪರ್ಕಗಳಲ್ಲಿ ಏನಿರಬೇಕು? ಪರಿಶುದ್ಧತೆ ಇರಬೇಕು. ದಟ್ ಈಸ್ ಕಾಲ್ಡ್ ಚಾಸ್ಟಿಟಿ. ಹಾಗೂ ಕೊನೆಯದಾಗಿ ಒಳ್ಳೆಯ ಕಾರ್ಯಗಳು. ಎಷ್ಟು ನನಗೆ ಸಾಧ್ಯವಾಗ್ತದೆ ನಾನು ದಾನ ಧರ್ಮ ಮಾಡಬೇಕು, ಸೇವೆ ಮಾಡಬೇಕು, ಬಡಬಗ್ಗರ ಅಗತ್ಯಗಳಿಗೆ ನಾನು ಸ್ಪಂದಿಸಬೇಕು. ಈ ರೀತಿಯಲ್ಲಿ ಪವಿತ್ರಾತ್ಮರ ಅಭಿಷೇಕದಲ್ಲಿ ನಾನು ಜೀವಿಸಬೇಕು. ಈ ರೀತಿಯಲ್ಲಿ ನಾವು ಮಾಡಿದಂತಹ ಧ್ಯಾನಕೂಟ ನಿಜವಾಗಿಯೂ ದೇವರಿಗೆ ಮೆಚ್ಚುವಂತಹ ಧ್ಯಾನಕೂಟವಾಗುವುದು. ನಿಮ್ಮೆಲ್ಲರ ವಿಶೇಷವಾದ ಕೋರಿಕೆಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ಧ್ಯಾನಕೂಟವನ್ನು ಮಾಡುವಂತಹ ಸೌಭಾಗ್ಯವನ್ನು ನಿಮ್ಮ ಮಕ್ಕಳಾದ ನಮಗೆ ನೀವು ಒದಗಿಸಿದ್ದೀರಿ. ಜಗತ್ತು ಉಂಟಾಗುವ ಮೊದಲೇ ನೀವು ನಮ್ಮನ್ನು ಹೆಸರಿಡಿದು ಕರೆದು ನಮ್ಮನ್ನು ಆರಿಸಿಕೊಂಡಿದ್ದೀರಿ. ತಾಯ ಗರ್ಭದಲ್ಲಿರುವಾಗಲೇ ನೀವು ನಮ್ಮನ್ನು ಆರಿಸಿದ್ದೀರಿ ಈ ಧ್ಯಾನಕೂಟವನ್ನು ಮಾಡುವಂತೆ, ಹಾಗೂ ಈ ಧ್ಯಾನಕೂಟದಲ್ಲಿ ನಿಮ್ಮ ವಿಶೇಷವಾದ ಸಂದೇಶಗಳನ್ನು ನಾವು ಪಡೆಯುವಂತೆ ಮಾಡಿದ್ದೀರಿ. ಈಗ ತಂದೆಯಾದ ದೇವರೇ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ, ನಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸಿರಿ. ನಾವು ನಿಮಗೆ ಉದಾರವಾದ ಕಾಣಿಕೆಗಳನ್ನು ನಾವು ಈಗ ಸಮರ್ಪಿಸುವಾಗ ನನ್ನ ಈ ಸಹೋದರ ಸಹೋದರರ ಎಲ್ಲ ಕೆಲಸ ಕಾರ್ಯಗಳನ್ನು, ವ್ಯಾಪಾರಗಳನ್ನು, ಅವರ ಬೆಳೆಗಳನ್ನು, ಅವರ ಉದ್ಯೋಗಗಳನ್ನು, ಅವರ ಸಂಪತ್ತನ್ನು ಆಶೀರ್ವದಿಸಿ ಅವರು ಉದಾರವಾಗಿ ದಾನ ಮಾಡುವಾಗ 100 ಪಾಲು ಅವರಿಗೆ ಪ್ರತಿಫಲವನ್ನು, ಆಶೀರ್ವಾದಗಳನ್ನು ಒದಗಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಈಗ ದ್ರಾಕ್ಷಾರಸ ರೊಟ್ಟಿಯೊಂದಿಗೆ ನಮ್ಮ ಉದಾರವಾದ ಕಾಣಿಕೆಗಳನ್ನು ದೇವರಿಗೆ ನಾವು ಸಮರ್ಪಿಸೋಣ. ಹಾಡಿನ ಸಂಖ್ಯೆ 339 339. ದೇವನೇ ಅರ್ಪಿಸುವ ನನ್ನ ಕಾಣಿಕೆ, ಸ್ವೀಕರಿಸು ಪುಟ್ಟ ದೇವನೇ
ಸಹೋದರ ಸಹೋದರರೇ, ನಾವು ಅರ್ಪಿಸುವ ಈ ಪೂಜಾ ಬಲಿಯು ನಾವು ದೇವರಿಗೆ ಸಮರ್ಪಿಸುವ ನಮ್ಮ ಎಲ್ಲ ಕಾಣಿಕೆಗಳೊಂದಿಗೆ ನಮ್ಮ ಜೀವನದ ಸಮರ್ಪಣೆಯೊಂದಿಗೆ ಸರ್ವಶಕ್ತ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಮಹತ್ವದ ಸನ್ನಿಧಿಯಲ್ಲಿ ನಾವು ಅರ್ಪಿಸುವ ಈ ಕಾಣಿಕೆಯು ನಿಮಗೆ ನಿಷ್ಠಾವಂತರಾಗಿ ಬಾಳುವ ವರವನ್ನು ನಮಗೆ ಪಡೆದುಕೊಡಲಿ. ಅಂತೆಯೇ ಶಾಶ್ವತ ಆನಂದದ ಸಂಭಾವನೆಯನ್ನು ನಮಗೆ ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು, ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಮಾನವ ಕುಲವನ್ನು ಸೃಷ್ಟಿಸಿದ್ದೀರಿ. ಅಂತೆಯೇ ಅಪರಿಮಿತ ಔದಾರ್ಯದಿಂದ ಅವರ ಮುಖಾಂತರ ಅದನ್ನು ನೀವು ನೂತನವಾಗಿ ರೂಪಿಸಿದಿರಿ. ಆದುದರಿಂದ ನಿಮ್ಮ ಸರ್ವ ಸೃಷ್ಟಿಯು ನಿಮಗೆ ಸೇವೆ ಸಲ್ಲಿಸುವುದು, ರಕ್ಷಣೆ ಹೊಂದಿದವರೆಲ್ಲರೂ ನಿಮ್ಮನ್ನು ಸ್ತುತಿಸುವುದು, ಸಕಲ ಸಂತರು ನಿಮ್ಮನ್ನು ಏಕ ಹೃದಯದಿಂದ ಹರಸುವುದು ಯೋಗ್ಯವಾಗಿದೆ. ಅಂತೆಯೇ ಸಕಲ ದೂತರೊಡನೆ ನಾವು ನಿಮ್ಮನ್ನು ಕೊಂಡಾಡುತ್ತಾ ಉಲ್ಲಾಸದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನ್ನ ಹೋಸನ್ನ ಹೋಸನ್ನ, ಪ್ರಭುವಿನ ನಾಮದಲ್ಲಿ ಬರುವವನು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ ಹೋಸನ್ನ ಹೋಸನ್ನ. ನಾವೆಲ್ಲರೂ ಮೊಣಕಾಲುರೋಣ. ಪಿತನೇ, ಇನ್ನು ಮುಂದೆ ನಾವು ನಮಗಾಗಿಯೇ ಜೀವಿಸದೆ ನಮಗೋಸ್ಕರ ಸತ್ತು ಪುನರುತ್ಥಾನರಾದ ಅವರಿಗಾಗಿಯೇ ಜೀವಿಸುವಂತೆ ನಿಮ್ಮಲ್ಲಿ ವಿಶ್ವಾಸವುಳ್ಳವರಿಗೆ ಪ್ರಥಮ ಫಲವಾಗಿ ಅವರು ಪವಿತ್ರಾತ್ಮರನ್ನು ನಿಮ್ಮ ಬಳಿಯಿಂದ ಕಳುಹಿಸಿದರು. ಹೀಗೆ ಪವಿತ್ರಾತ್ಮರು ಸೃಷ್ಟಿಯನ್ನು ಪಾವನತೆಯಲ್ಲಿ ಪರಿಪೂರ್ಣಗೊಳಿಸಲು ಲೋಕದಲ್ಲಿ ಅವರ ಕಾರ್ಯವನ್ನು ಸಂಪೂರ್ಣತೆಗೆ ತಂದರು. ಆದುದರಿಂದ ಪ್ರಭು, ಇದೇ ಪವಿತ್ರಾತ್ಮರು ಈ ಕಾಣಿಕೆಗಳನ್ನು ದಯೆಯಿಂದ ಪಾವನಗೊಳಿಸಬೇಕೆಂದು ಭಿನ್ನವಿಸುತ್ತೇವೆ. ಇವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾರ್ಪಡಿಸಲಿ. ಈ ಪರಮ ರಹಸ್ಯವನ್ನು ಆಚರಿಸಬೇಕೆಂದು ಅವರೇ ಇದನ್ನು ಅನಂತ ಒಡಂಬಡಿಕೆಯನ್ನಾಗಿ ನಮಗೆ ಬಿಟ್ಟು ಹೋಗಿದ್ದಾರೆ. ಪರಮ ಪವಿತ್ರ ಪಿತನೇ, ಅವರು ನಿಮ್ಮಿಂದ ಮಹಿಮೆ ಪಡೆಯುವ ಗಳಿಗೆ ಸಮೀಪಿಸಿದಾಗ ಈ ಲೋಕದಲ್ಲಿರುವ ತಮ್ಮವರನ್ನು ಪ್ರೀತಿಸಿ ಅವರನ್ನು ಕೊನೆಯವರೆಗೂ ಪ್ರೀತಿಸಿದರು. ಮತ್ತು ಅವರೆಲ್ಲರೂ ಭೋಜನ ಮಾಡುತ್ತಿದ್ದಾಗ ತಮ್ಮ ಪವಿತ್ರ ಹಸ್ತಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ನನ್ನ ಕರ್ತರೇ, ನನ್ನ ದೇವರೇ, ಅಂತೆಯೇ ದ್ರಾಕ್ಷಾರಸದಿಂದ ತುಂಬಿದ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ
ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ನನ್ನ ಕರ್ತರೇ, ನನ್ನ ದೇವರೇ, ಇದು ವಿಶ್ವಾಸದ ಪರಮ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಮ್ಮ ರಕ್ಷಣೆಯ ಸ್ಮರಣೆಯನ್ನು ನಾವೀಗ ಆಚರಿಸುತ್ತಾ ಕ್ರಿಸ್ತರ ಮರಣವನ್ನು, ಅವರು ಮೃತ್ಯು ಲೋಕಕ್ಕೆ ಇಳಿದುದನ್ನು ಸ್ಮರಿಸುತ್ತೇವೆ. ಅವರು ಪುನರುತ್ಥಾನರಾದುದನ್ನು, ನಿಮ್ಮ ಬಲಗಡೆಗೆ ಆರೋಹಣರಾದುದನ್ನು ನಿವೇದಿಸುತ್ತೇವೆ. ಅವರ ಮಹಿಮಾಭರಿತ ಪುನರಾಗಮನವನ್ನು ನಿರೀಕ್ಷಿಸುತ್ತಾ ನಿಮಗೆ ಸ್ವೀಕಾರ ಯೋಗ್ಯವೂ ಇಡೀ ಜಗತ್ತಿಗೆ ರಕ್ಷಣಾದಾಯಕವೂ ಆದ ಅವರ ಶರೀರ ಮತ್ತು ರಕ್ತವನ್ನು ನಿಮಗೆ ಬಲಿಯನ್ನಾಗಿ ಅರ್ಪಿಸುತ್ತೇವೆ. ಪ್ರಭು, ನಿಮ್ಮ ಧರ್ಮಸಭೆಗಾಗಿ ನೀವೇ ಸಿದ್ಧಪಡಿಸಿದ ಈ ಬಲಿಯನ್ನು ಈಕ್ಷಿಸಿರಿ. ನಿಮ್ಮ ಪ್ರೀತಿಮಯ ಕರುಣೆಯಿಂದ ಒಂದೇ ರೊಟ್ಟಿ ಮತ್ತು ಒಂದೇ ಪಾನಪಾತ್ರೆಯಲ್ಲಿ ಪಾಲ್ಗೊಳ್ಳುವ ಎಲ್ಲರನ್ನೂ ಪವಿತ್ರಾತ್ಮರ ಒಂದೇ ಶರೀರವನ್ನಾಗಿ ಐಕ್ಯಗೊಳಿಸಿ ನಿಮ್ಮ ಮಹಿಮೆಯ ಸ್ತುತಿಗಾಗಿ ಕ್ರಿಸ್ತರಲ್ಲಿ ಜೀವಂತ ಬಲಿಯಾಗುವಂತೆ ಅನುಗ್ರಹಿಸಿರಿ. ಆದುದರಿಂದ ಪ್ರಭು, ಈಗ ಈ ಬಲಿಯನ್ನು ಯಾರಿಗಾಗಿ ಅರ್ಪಿಸುತ್ತಿರುವೆವೋ ಅವರೆಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ವಿಶೇಷವಾಗಿ ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರನ್ನು, ನಮ್ಮ ಧರ್ಮಾಧ್ಯಕ್ಷರು ಆದ ಪೀಟರ್ ಪಾಲ್ ಅವರನ್ನು, ಧರ್ಮಾಧ್ಯಕ್ಷ ವರ್ಗವನ್ನು, ಸಕಲ ಯಾಜಕರನ್ನು, ಈ ಬಲಿ ಅರ್ಪಣೆಯಲ್ಲಿ ಭಾಗವಹಿಸುತ್ತಿರುವವರನ್ನು, ಇಲ್ಲಿ ನೆರೆದಿರುವ ನಮ್ಮೆಲ್ಲರನ್ನು, ನಿಮ್ಮ ಸರ್ವ ಪ್ರಜೆಯನ್ನು ಮತ್ತು ನಿಮ್ಮನ್ನು ಪ್ರಾಮಾಣಿಕ ಹೃದಯದಿಂದ ಅರಸುವ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ನಿಮ್ಮ ಕ್ರಿಸ್ತರ ಶಾಂತಿಯಲ್ಲಿ ವಿಶ್ರಮಿಸುತ್ತಿರುವವರನ್ನು ಮತ್ತು ಯಾರ ವಿಶ್ವಾಸ ನಿಮಗೆ ಮಾತ್ರ ತಿಳಿದಿದೆಯೋ ಆ ದಿವಂಗತರೆಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ನಮ್ಮ ಕುಟುಂಬದಲ್ಲಿ ಮೃತರಾದ ನಮ್ಮ ಪೂರ್ವಜರನ್ನು ನಾವು ನೆನಪಿಸಿಕೊಳ್ಳೋಣ. ದಯಾಮಯ ಪಿತನೇ, ನಿಮ್ಮ ಮಕ್ಕಳಾದ ನಾವೆಲ್ಲರೂ ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ನಿಮ್ಮ ರಾಜ್ಯದಲ್ಲಿರುವ ಪ್ರೇಷಿತರೊಂದಿಗೂ ಸಂತರೊಂದಿಗೂ ಸ್ವರ್ಗಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಿರಿ. ಅಲ್ಲಿ ಸಮಸ್ತ ಸೃಷ್ಟಿಯೊಂದಿಗೆ ಪಾಪದ ಮತ್ತು ಮೃತ್ಯುವಿನ ಕೊಳೆತದಿಂದ ಬಿಡುಗಡೆಯಾಗಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಮಹಿಮೆಪಡಿಸುವಂತೆ ಅನುಗ್ರಹಿಸಿರಿ. ಇವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ದಯಪಾಲಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ನಿಮಗೆ ಸಲ್ಲಲಿ. ನಾವೆಲ್ಲರೂ ದೇವರ ಮಕ್ಕಳು. ನಮ್ಮ ಮರಣದಲ್ಲಿ ನಾವು ನಾಶವಾಗುವುದಿಲ್ಲ, ಅದಕ್ಕೆ ಬದಲಾಗಿ ಸ್ವರ್ಗ ಲೋಕಕ್ಕೆ ನಾವು ದಾಟಿ ಹೋಗುತ್ತೇವೆ. ಅಲ್ಲಿ ನಾವೆಲ್ಲರೂ ಒಂದು ಸೇರುವೆವು, ಚಿರಕಾಲವೂ ದೇವರ ಸಮ್ಮುಖದಲ್ಲಿ ನಾವು ಜೀವಿಸುವೆವು. ಈ ಒಂದು ನಿರೀಕ್ಷೆಯೊಂದಿಗೆ, ಈ ಒಂದು ದೃಢವಾದ ವಿಶ್ವಾಸದೊಂದಿಗೆ ತಂದೆಯಾದ ದೇವರನ್ನು ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು
ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಗುಮುಖದಿಂದ ನಾವು ಪ್ರಭುವಿನ ಶಾಂತಿಯನ್ನು ಪರಸ್ಪರ ಹಂಚಿಕೊಳ್ಳೋಣ. ಪೀಸ್ ಬಿ ವಿತ್ ಯು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಈ ಸ್ವೀಕಾರವು ನನ್ನನ್ನು ನ್ಯಾಯ ತೀರ್ಪಿಗೂ ಖಂಡನೆಗೂ ಗುರಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಯಿಂದ, ದಯೆಯಿಂದ ನನ್ನ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧ ಔಷಧಿಯಾಗಲಿ. ಈಗೋ ದೇವರ ಕುರಿಮರಿ ನಮ್ಮ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ತಮ್ಮ ದೇಹವನ್ನೇ ಆ ಶಿಲುಬೆ ಮೇಲೆ ಅವರು ಮುರಿದಿದ್ದಾರೆ, ತಮ್ಮ ರಕ್ತವನ್ನು ಸುರಿಸಿದ್ದಾರೆ. ಈ ಸ್ವರ್ಗದ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪರಮ ದಿವ್ಯ ಸತ್ಪ್ರಸಾದವನ್ನು ತಾವೆಲ್ಲರೂ ತಮ್ಮ ನಾಲಿಗೆಗಳ ಮೇಲೆ ಸ್ವೀಕರಿಸಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ. ಕ್ರಿಸ್ತರ ಶರೀರ ರಕ್ತ, ಕ್ರಿಸ್ತರ ಶರೀರ ರಕ್ತ, ಕ್ರಿಸ್ತರ ಶರೀರ ರಕ್ತ, ಕ್ರಿಸ್ತರ ಮಾಡಿರುವ ಬುದ್ಧಿಯಲ್ಲಿ ಪ್ರಭುವೆಂದು ಇರಲಾರನು. ಮಾತಲ್ಲಿ, ಕೃತಿಯಲ್ಲಿ, ಮನದಲ್ಲಿ ತುಂಬಿರಲು ನನ್ನನ್ನು ಮನೆಯಾಗುವೆನು. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ಅಲೆದಾಡಿ ಪಾಪವನ್ನು ಹೆಚ್ಚಿಸಿದೆ, ನನ್ನಂತರಂಗದಲೆ ನಿನ್ನ ಕಾಣದಲೇ. ಎಲ್ಲೆಲ್ಲೂ ಅಲೆದಾಡಿ ಪಾಪವನ್ನು ಹೆಚ್ಚಿಸಿದೆ, ನನ್ನಂತರಂಗದಲೆ ನಿನ್ನ ಕಾಣದಲೇ. ನಿಶ್ಚಿತವು ಪ್ರಭುದೇವ, ನನ್ನಲ್ಲೇ ನೀನಿರುವೆ. ಇದ ತಿಳಿದು ನಾನಿಂದು ಧನ್ಯನಾದೆನು. ಕೋಪವನ್ನು ತೋರೆನು, ಪಾಪವನ್ನು
ನಾವೆಲ್ಲರೂ ಈಗ ಎದ್ದು ನಿಂತ್ಕೊಳ್ಳೋಣ. ದೇವರು ನಮ್ಮನ್ನು ಶುದ್ಧೀಕರಿಸಿದ್ದಾರೆ, ಪವಿತ್ರೀಕರಿಸಿದ್ದಾರೆ. ಈಗ ದೇವರು ನಮ್ಮನ್ನು ಪವಿತ್ರಾತ್ಮರಿಂದ ಅಭಿಷೇಕಿಸುತ್ತಿದ್ದಾರೆ. ಆ ಪವಿತ್ರಾತ್ಮರ ವಿಶೇಷವಾದ ಅಭಿಷೇಕವನ್ನು ಅನುಭವಿಸುವುದಕ್ಕಾಗಿ ನಾವು ದೀಕ್ಷಾಸ್ಥಾನದ ವಾಗ್ದಾನಗಳನ್ನು ನಾವು ಮಾಡೋಣ. ನಾನು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕು. ಸೈತಾನನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಹಾಗೂ ದೇವರಲ್ಲಿ ನೀವು ವಿಶ್ವಾಸ ಬಿಡಬೇಕು. ಎರಡು ಕರಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಸಹೋದರ ಸಹೋದರರೇ, ಈ ಧ್ಯಾನಕೂಟದ ಮೂಲಕ ನಾವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತರೊಡನೆ ಸಮಾಧಿ ಮಾಡಲ್ಪಟ್ಟಿದ್ದೇವೆ. ಹೀಗಾಗಿ ನಾವು ಅವರೊಂದಿಗೆ ನಮ್ಮ ಪಾಪಗಳಿಗೆ ಸತ್ತು ನವ ಜೀವನದಲ್ಲಿ ಹೊಸ ಜೀವನವನ್ನು ಜೀವಿಸಬೇಕು. ಒಮ್ಮೆ ನಾವು ಸೈತಾನನ್ನು ಅವನ ಕಾರ್ಯಗಳನ್ನು ತೊರೆದು ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ದೇವರಿಗೆ ಸೇವೆ ಸಲ್ಲಿಸುವೆಂದು ವಾಗ್ದಾನ ಮಾಡುತ್ತೇವೆ. ಆದುದರಿಂದ ಈ ಧ್ಯಾನಕೂಟದ ಕೊನೆಯಲ್ಲಿ ಪರಿಶುದ್ಧ ದೀಕ್ಷಾಸ್ಥಾನದ ವಾಗ್ದಾನಗಳನ್ನು ನಾವು ಪುನಃ ಮಾಡೋಣ. ನೀವು ಸೈತಾನನ್ನು ತ್ಯಜಿಸುತ್ತೀರೋ? ಹೌದು, ನಾನು ತ್ಯಜಿಸುತ್ತೇನೆ. ಅವನ ಕಾರ್ಯಗಳನ್ನೆಲ್ಲ ತ್ಯಜಿಸುತ್ತೀರೋ? ಅವನ ದುಷ್ಪ್ರೇರಣೆಗಳನ್ನೆಲ್ಲ ತ್ಯಜಿಸುತ್ತೀರೋ? ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೀರೋ? ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿ ಯಾತನೆಗೊಳಗಾಗಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟು ಮೃತರ ಮಧ್ಯದಿಂದ ಪುನರುತ್ಥಾನರಾಗಿ ಎದ್ದು ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿರುವ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರನ್ನು ನೀವು ವಿಶ್ವಾಸಿಸುತ್ತೀರೋ? ಪವಿತ್ರಾತ್ಮರನ್ನು, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು, ಪಾಪ ಪರಿಹಾರವನ್ನು, ಶರೀರ ಪುನರುತ್ಥಾನವನ್ನು, ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೀರೋ? ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ಸರ್ವಶಕ್ತ ದೇವರು ನಮಗೆ ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಹೊಸ ಜೀವನವನ್ನು ಕೊಟ್ಟು ಪಾಪ ಕ್ಷಮೆಯನ್ನು ಕರುಣಿಸಿದರು. ಅವರೇ ತಮ್ಮ ಕೃಪಾ ವರದಿಂದ ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವಕ್ಕೆ ನಮ್ಮನ್ನು ಕಾಪಾಡಲಿ. ಆಮೇನ್. ಈಗ ನಾನು ಬಂದು ನಿಮ್ಮ ತಲೆ ಮೇಲೆ ಪವಿತ್ರ ಕರಗಳನ್ನಿಟ್ಟು ಪವಿತ್ರ ಆತ್ಮರ ಅಭಿಷೇಕಕ್ಕಾಗಿ ಪ್ರಾರ್ಥಿಸ್ತೇನೆ. ನೀವು ಕೆಲವರು ಬೇಕಾದರೆ ಯಾರಿಗೆ ಮೊಣಕಾಲೂರಲಿಕ್ಕೆ ಆಗ್ತದೆ ಮೊಣಕಾಲೂರಿ ಪ್ರಾರ್ಥಿಸುವುದು, ಯಾರಿಗೆ ಮೊಣಕಾಲೂರಲಿಕ್ಕೆ ಆಗೋದಿಲ್ಲ ಅವರು ನಿಂತುಕೊಂಡೇ ಪ್ರಾರ್ಥಿಸ್ಬೋದು. ಆದರೆ ನಿಮ್ಮ ಬದಿಯಲ್ಲಿರುವ ಕುರ್ಚಿಗಳನ್ನು ಒಂದು ಬದಿಗೆ ಸರಿಸಿ ನಾನು ನಿಮ್ಮ ಮುಂದೆ ಬಂದು ಪ್ರಾರ್ಥಿಸುವುದಕ್ಕಾಗಿ ನಿಮ್ಮ ಮುಂದೆ ಅಲ್ಲಿ ಸ್ಥಳವಿರಬೇಕು. ದೇರ್ ಶುಡ್ ಬಿ ಸ್ಪೇಸ್ ಇನ್ ಫ್ರಂಟ್ ಆಫ್ ಯು. ಅದಕ್ಕಾಗಿ ನೀವು ಎಲ್ಲಿ ಮೊಣಕಾಲೂರ್ತೀರಿ ಅಥವಾ ನಿಂತುಕೊಳ್ಳುತ್ತೀರಿ ನಿಮ್ಮ ಮುಂದೆ ಸ್ಥಳವಿರಲಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿರಿ. ನನ್ನ ನಂತರ ನೀವು ಹೇಳಿ, ತಂದೆಯಾದ ದೇವರೇ, ನೀವು ನಮ್ಮನ್ನು ಪವಿತ್ರಾತ್ಮರಲ್ಲಿ ನೂತನವಾಗಿ ಸೃಷ್ಟಿಸಲು ಕೋರುತ್ತೀರಿ. ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸುತ್ತೇನೆ. ನಿಮ್ಮ ಪವಿತ್ರಾತ್ಮರಿಂದ ನನ್ನನ್ನು ಅಭಿಷೇಕಿಸಿರಿ. ನನ್ನನ್ನು ನೂತನವಾಗಿ ಸೃಷ್ಟಿಸಿರಿ. ನನ್ನ ಎಲ್ಲ ಪಾಪಗಳಿಗೆ ನಾನು ಸಾಯುವಂತೆಯೂ ಪ್ರಭು ಯೇಸು ಕ್ರಿಸ್ತರಲ್ಲಿ ಹೊಸ ಜೀವನವನ್ನು ಜೀವಿಸುವಂತೆಯೂ ನನಗೆ ಪವಿತ್ರಾತ್ಮರ ಅಭಿಷೇಕವನ್ನು ಒದಗಿಸಿರಿ. ಪವಿತ್ರಾತ್ಮರಲ್ಲಿ ನಾನು ನೂತನ ಸೃಷ್ಟಿಯಾಗಬೇಕು. ಹಳೆಯದೆಲ್ಲ ನಾಶವಾಗಿ ಹೋಗಬೇಕು. ಎಲ್ಲವೂ ಹೊಸದಾಗಬೇಕು. ಪವಿತ್ರಾತ್ಮರ ಸತ್ಫಲಗಳಿಂದ ನನ್ನನ್ನು ಆಶೀರ್ವದಿಸಿರಿ. ಪವಿತ್ರಾತ್ಮರ ಸತ್ಫಲಗಳಾದ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ,
ಪರಿಶುದ್ಧತೆ, ಪರಿಶುದ್ಧತೆ, ಸಭ್ಯತೆ ಸಭ್ಯತೆ ಹಾಗೂ ಕರುಣೆಯ ಕಾರ್ಯಗಳನ್ನು ನನ್ನನ್ನು ಆಶೀರ್ವದಿಸಿರಿ. ಆಶೀರ್ವದಿಸಿರಿ. ಪವಿತ್ರಾತ್ಮರೇ, ನನ್ನ ಮೇಲೆ ಇಳಿದು ಬನ್ನಿರಿ. ಎರಡು ಕರಗಳನ್ನು ಮೇಲಕ್ಕೆತ್ತಿ ಹೇಳಿ, ಪವಿತ್ರಾತ್ಮರೇ, ನನ್ನ ಮೇಲೆ ಇಳಿದು ಬನ್ನಿರಿ. ಪವಿತ್ರಾತ್ಮರೇ, ದಾಹದಿಂದ ಪ್ರಾರ್ಥಿಸುತ್ತೇನೆ. ನನ್ನ ಮೇಲೆ ಇಳಿದು ಬನ್ನಿರಿ. ಹಲ್ಲೆಲೂಯಾ, 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 ಪವಿತ್ರಾತ್ಮರ ಗೀತೆಗಳನ್ನು ಹಾಡೋಣ. ಅಂತಿಮ ದಿನ ಬರಲು ಸಕಲ ಜನರ ಮೇಲೂ ಅಗ್ನಿಯ ಅಭಿಷೇಕ, ಇದು ದೇವರ ವಾಗ್ದಾನ. ಬರಲು ಸಕಲ ಜನರ ಮೇಲೂ ಅಗ್ನಿಯ ಅಭಿಷೇಕ, ಇದು ದೇವರ ವಾಗ್ದಾನ. ಅಂತಿಮ ದಿನ ಬರಲು ಸಕಲ ಜನರ ಮೇಲೂ ಅಗ್ನಿಯ ಅಭಿಷೇಕ, ಇದು ದೇವರ ವಾಗ್ದಾನ. ಪವಿತ್ರಾತ್ಮರೇ ಬನ್ನಿರಿ, ಅಗ್ನಿನಾಳವಾಗಿ ಬನ್ನಿರಿ, ಬಿರುಗಾಳಿಯಾಗಿ ಬನ್ನಿರಿ, ಜೀವನದಿಯಾಗಿ ಹರಿದು ಬನ್ನಿ. ಪವಿತ್ರಾತ್ಮರೇ ಬನ್ನಿರಿ, ಅಗ್ನಿನಾಳವಾಗಿ ಬನ್ನಿರಿ, ಬಿರುಗಾಳಿಯಾಗಿ ಬನ್ನಿರಿ, ಜೀವನದಿಯಾಗಿ ಹರಿದು ಬನ್ನಿ. ಅಗ್ನಿಯಾಗಿ ಬಂದವರೇ, ಕೆಟ್ಟದೆಲ್ಲ ಸುಟ್ಟು ಹಾಕಲು ನಮ್ಮ ಮೇಲೂ ಇಳಿದು ಬನ್ನಿ. ಸೀನಾಯಿ ಬೆಟ್ಟದಲ್ಲಿ ಅಗ್ನಿಯಾಗಿ ಬಂದವರೇ, ಕೆಟ್ಟದೆಲ್ಲ ಸುಟ್ಟು ಹಾಕಲು ನಮ್ಮ ಮೇಲೂ ಇಳಿದು ಬನ್ನಿ. ಪವಿತ್ರಾತ್ಮರೇ ಬನ್ನಿರಿ, ಅಗ್ನಿನಾಳವಾಗಿ ಬನ್ನಿರಿ, ಬಿರುಗಾಳಿಯಾಗಿ ಬನ್ನಿರಿ, ಜೀವನದಿಯಾಗಿ ಹರಿದು ಬನ್ನಿ. ಪವಿತ್ರಾತ್ಮರೇ ಬನ್ನಿರಿ, ಅಗ್ನಿನಾಳವಾಗಿ ಬನ್ನಿರಿ, ಬಿರುಗಾಳಿಯಾಗಿ ಬನ್ನಿರಿ, ಜೀವನದಿಯಾಗಿ ಹರಿದು ಬನ್ನಿ. ಪಂಚದಶ ದಿನದಂದು ಅಗ್ನಿನಾಳವಾಗಿ ಬಂದವರೇ, ಧೈರ್ಯದ ವರ ನೀಡಿ ನಮ್ಮನ್ನು ಅಭಿಷೇಕಿಸಿ. ಪಂಚದಶಮ ದಿನದಂದು
ಅಗ್ನಿನಾಳವಾಗಿ ಬಂದವರೇ ಧೈರ್ಯದವರ ನೀಡಿ ನಮ್ಮನ್ನು ಅಭಿಷೇಕಿಸಿ ಪವಿತ್ರಾತ್ಮರೇ ಬನ್ನಿರಿ ಅಗ್ನಿನಾಳವಾಗಿ ಬನ್ನಿರಿ ಬಿರುಗಾಳಿಯಾಗಿ ಬನ್ನಿರಿ ಜೀವನದಿಯಾಗಿ ಹರಿದು ಬನ್ನಿ ಪವಿತ್ರಾತ್ಮರೇ ಬನ್ನಿರಿ ಅಗ್ನಿನಾಳವಾಗಿ ಬನ್ನಿರಿ ಬಿರುಗಾಳಿಯಾಗಿ ಬನ್ನಿರಿ ಜೀವನದಿಯಾಗಿ ಹರಿದು ಬನ್ನಿ ದುಶ್ಚಟವಾ ನಮ್ಮಲ್ಲಿ ಬಹಿಸಿ ಬಿಡಿ ಸದ್ಗುಣ ಅನುಗ್ರಹಿಸಿ ತಾಳ್ಮೆಯವರ ನೀಡಿರಿ ದುರ್ಗುಣ ದುಶ್ಚಟವಾ ನಮ್ಮಲ್ಲಿ ಬಹಿಸಿ ಬಿಡಿ ಸದ್ಗುಣ ಅನುಗ್ರಹಿಸಿ ತಾಳ್ಮೆಯವರ ನೀಡಿರಿ ಪವಿತ್ರಾತ್ಮರೇ ಬನ್ನಿರಿ ಅಗ್ನಿನಾಳವಾಗಿ ಬನ್ನಿರಿ ಬಿರುಗಾಳಿಯಾಗಿ ಬನ್ನಿರಿ ಜೀವನದಿಯಾಗಿ ಹರಿದು ಬನ್ನಿ ಪವಿತ್ರಾತ್ಮರೇ ಬನ್ನಿರಿ ಅಗ್ನಿನಾಳವಾಗಿ ಬನ್ನಿರಿ ಬಿರುಗಾಳಿಯಾಗಿ ಬನ್ನಿರಿ ಜೀವನದಿಯಾಗಿ ಹರಿದು ಬನ್ನಿ ಬೆಳಗುವ ಬೆಳಕಾಗಿಸಿ ರುಚಿ ನೀಡೋ ಉತ್ತಾಗಿಸಿ ಪ್ರೇಮದ ವರವಾಗಿಸಿ ಕ್ಷಮಿಸಲು ಮನ ನೀಡಿರಿ ಬೆಳಗುವ ಬೆಳಕಾಗಿಸಿ ರುಚಿ ನೀಡೋ ಉತ್ತಾಗಿಸಿ ಪ್ರೇಮದ ವರವಾಗಿಸಿ ಕ್ಷಮಿಸಲು ಮನ ನೀಡಿ ಪವಿತ್ರಾತ್ಮರೇ ಬನ್ನಿರಿ ಅಗ್ನಿನಾಳವಾಗಿ ಬನ್ನಿರಿ ಬಿರುಗಾಳಿಯಾಗಿ ಬನ್ನಿರಿ ಜೀವನದಿಯಾಗಿ ಹರಿದು ಬನ್ನಿ ಪವಿತ್ರಾತ್ಮರೇ ಬನ್ನಿರಿ ಅಗ್ನಿನಾಳವಾಗಿ ಬನ್ನಿರಿ ಬಿರುಗಾಳಿಯಾಗಿ ಬನ್ನಿರಿ ಜೀವನದಿಯಾಗಿ ಹರಿದು ಬನ್ನಿ ವಾಕ್ಯದ ಜ್ಞಾನ ನೀಡಿರಿ ಸುವಾರ್ತೆಗೆ ಕಳುಹಿಸಿರಿ ದೇವರ ಅಸ್ತ್ರವಾಗಿಸಿ ಯೇಸುವಿಗೆ ಸಾಕ್ಷಿಯಾಗಿಸಿ ವಾಕ್ಯದ ಜ್ಞಾನ ನೀಡಿರಿ ಸುವಾರ್ತೆಗೆ ಕಳುಹಿಸಿರಿ ದೇವರ ಅಸ್ತ್ರವಾಗಿಸಿ
ಸುವಾರ್ತೆಗೆ ಕಳುಹಿಸಿರಿ, ಯೇಸುವಿಗೆ ಸಾಕ್ಷಿಯಾಗಿಸಿ. ಪವಿತ್ರಾತ್ಮರೇ ಬನ್ನಿರಿ, ಅಗ್ನಿನಾಳವಾಗಿ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ, ಅಗ್ನಿನಾಳವಾಗಿ ಬನ್ನಿರಿ. ಬಿರುಗಾಳಿಯಾಗಿ ಬನ್ನಿರಿ, ಜೀವನದಿಯಾಗಿ ಹರಿದು ಬನ್ನಿ. ಪವಿತ್ರಾತ್ಮರೇ ಬನ್ನಿರಿ, ಅಗ್ನಿನಾಳವಾಗಿ ಬನ್ನಿರಿ. ಬಿರುಗಾಳಿಯಾಗಿ ಬನ್ನಿರಿ, ಜೀವನದಿಯಾಗಿ ಹರಿದು ಬನ್ನಿ. ಅಭಿಷೇಕ ಇದು ದೇವರ ವಾಗ್ದಾನ. ಅಂತಿಮ ದಿನ ಬರಲು ಸಕಲ ಜನರ ಮೇಲೂ ಅಗ್ನಿಯ ಅಭಿಷೇಕ ಇದು ದೇವರ ವಾಗ್ದಾನ. ಪವಿತ್ರಾತ್ಮರೇ ಬನ್ನಿರಿ, ನಾಳವಾಗಿ ಬನ್ನಿರಿ. ಬಿರುಗಾಳಿಯಾಗಿ ಬನ್ನಿರಿ, ಜೀವನದಿಯಾಗಿ ಹರಿದು ಬನ್ನಿ. ಹಲ್ಲೆಲೂಯಾ, 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 ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಪ್ರಭುವೇ, ಪವಿತ್ರ ರಹಸ್ಯದ ಕೊಡುಗೆಗಳನ್ನು ನಾವು ಸ್ವೀಕರಿಸಿದ್ದೇವೆ. ನಿಮ್ಮ ಪವಿತ್ರಾತ್ಮರ ಅಭಿಷೇಕವನ್ನು ನೀವು ನಮಗೆ ನೀಡಿದ್ದೀರಿ. ಈ ಪವಿತ್ರಾತ್ಮರ ಅಭಿಷೇಕದಲ್ಲಿ ಯಾವಾಗಲೂ ನಾವು ಈ ಲೋಕದ ಜೀವನವನ್ನು ನಿತ್ಯ ಜೀವಕ್ಕೆ ನಿಮ್ಮ ಆಶೀರ್ವಾದಗಳಿಂದ ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರು, ಪಿತಾದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವಾದಿಸಲಿ. ಹೋಗಿ ಬನ್ನಿ. ಪ್ರಭುವಿನ ಶಾಂತಿ ನಿಮ್ಮಲ್ಲಿ ಇರಲಿ. ದೇವರಿಗೆ ಸಲ್ಲಲಿ. ನನ್ನೇ ಸೂಚುತ್ತಿರಲು ಎಂಥ
ಸಂತೋಷದಿಂದ ನಾ ಕುಣಿದು ನಲಿದೆ, ಸಂತೋಷದಿಂದ ನಾ ಕುಣಿದು ನಲಿದೆ. ನೀ ನನ್ನ ಬಳಿಯಿರಲು ಎಂತಾನಂದ ಎಂತಾನಂದ, ನನ್ನೇಸು ಜೊತೆಗಿರಲು ಎಂತಾನಂದ ಎಂತಾನಂದ, ನನ್ನೇಸು ಜೊತೆಗಿರಲು. ಎಂಥಾನಂದ ಎಂಥಾನಂದ. ಎಲ್ಲರ ಜೊತೆಯಾಗಿ ಕುಣಿಯುತ್ತಾ ನಲಿಯುತ್ತಾ ಹಾಡೋಣ. ಧ್ಯಾನಕೂಟದ ಕೊನೆಯ ಹಾಡು ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಂಪೂರ್ಣವಾಗಿ ನಿಮ್ಮ ವಸ್ತುಗಳನ್ನು ಪವಿತ್ರೀಕರಿಸುವ ಸಮಯ ಇದು. ನಿಮ್ಮ ಪವಿತ್ರೀಕರಿಸುವ ವಸ್ತುಗಳಿದ್ದರೆ ನಿಮ್ಮ ಕರಗಳಲ್ಲಿ ಅಲ್ಲಿ ಕೈಗಳಲ್ಲಿ ಹಿಡಿದುಕೊಳ್ಳಿರಿ. ನಾನು ನಿಮ್ಮಲ್ಲಿಗೆ ಬರ್ತೇನೆ, ನಿಮ್ಮ ಕೈಗಳಲ್ಲಿ ಹಿಡಿದುಕೊಳ್ಳಿ. ಇಲ್ಲಿದ್ದರೆ ಪರವಾಗಿಲ್ಲ, ಇದ್ದದ್ದು ಇಲ್ಲಿ ಇರಲಿ, ಇಲ್ಲದಿದ್ದರೆ ಬೇರೆಯವರ ಒಬ್ಬನೊಬ್ಬರಲ್ಲಿ ಇದಾಗ್ತದೆ, ಬೆರೆತುಕೊಳ್ತದೆ. ಅದರಿಂದ ನಿಮ್ಮ ಕೈಯಲ್ಲಿ ಹಿಡೀರಿ, ಅಲ್ಲಿದ್ದದ್ದು ಅಲ್ಲಿ ಇರಲಿ ಬೇಕಾದರೆ. ಸರ್ವಶಕ್ತ ತಂದೆಯೇ, ಸ್ವರ್ಗವನ್ನು ತೆರೆದು ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ನಿಮ್ಮ ಮಕ್ಕಳು ಆಶೀರ್ವಾದಕ್ಕೆ ತಂದಂತಹ ಈ ನೀರನ್ನು, ತೈಲವನ್ನು, ಪವಿತ್ರ ಪುಸ್ತಕಗಳನ್ನು, ಗೀತೆಯ ಪುಸ್ತಕಗಳನ್ನು ಹಾಗೂ ಜಪಸರ ಹಾಗೂ ಶಿಲುಬೆಗಳನ್ನು, ಪ್ರತಿಯೊಂದು ವಸ್ತುಗಳನ್ನು ಆಶೀರ್ವದಿಸಿರಿ. ಈ ವಸ್ತುಗಳನ್ನು ಅವರ ಮನೆಯಲ್ಲಿ, ಅವರ ಸ್ಥಳಗಳಲ್ಲಿ ಅವರು ಉಪಯೋಗಿಸುವಾಗ ದುಷ್ಟ, ಪ್ರೇತ, ಪಿಶಾಚಿ, ಸೈತಾನು ಶಕ್ತಿಯಿಂದ ಸಂಪೂರ್ಣವಾಗಿ ಅವರಿಗೆ ಬಿಡುಗಡೆಯನ್ನು ಒದಗಿಸಿರಿ. ನಿಮ್ಮ ಆಶೀರ್ವಾದದಿಂದ ಅವರು ಯಾವಾಗಲೂ ಸುರಕ್ಷಿತವಾಗಿರಲಿ. ಭಯಭಕ್ತಿಯಿಂದ ನಿಮ್ಮನ್ನು ಆರಾಧಿಸುತ್ತಾ ಈ ಲೋಕದಲ್ಲಿ ನಿಮಗೆ ಮೆಚ್ಚುವಂತಹ ಜೀವನವನ್ನು ಜೀವಿಸಲು ನಿಮ್ಮ ಮಕ್ಕಳನ್ನು ಎಲ್ಲ ಸ್ವರ್ಗದ ವರಗಳಿಂದ ಆಶೀರ್ವದಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಪವಿತ್ರವಾದ ಹಾಗೂ ಶಕ್ತಿಯುತವಾದ ನಾಮದಲ್ಲಿ ನಾವು ಈ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರು, ಪಿತ ದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಎಂತಾನಂದ ಎಂತಾನಂದ, ನನ್ನೇಸು ಜೊತೆಗಿರಲು ಎಂತಾನಂದ ಎಂತಾನಂದ, ನನ್ನೇಸು ಜೊತೆಗಿರಲು ಸಂತೋಷದಿಂದ ಕುಣಿದು ನಲಿದೆ, ಸಂತೋಷದಿಂದ ನಾ ಕುಣಿದು ನಲಿದೆ. ನೀ ನನ್ನ ಬಳಿಯಿರಲು ಎಂತಾನಂದ ಎಂತಾನಂದ, ನನ್ನೇಸು ಜೊತೆಗಿರಲು ಎಂತಾನಂದ ಎಂತಾನಂದ, ನನ್ನೇಸು ಜೊತೆಗಿರಲು. ಸ್ವಲ್ಪ ಕಾಲಿಗೆ ಹಾಕುತ್ತಾ ಆತ್ಮವ ತುಂಬಿರುವೆ ನೀ ನನ್ನ ಮನದಿ, ನಾನೇಗೆ ನಡೆಯದಿರಲಿ. ಆತ್ಮವ ತುಂಬಿರುವೆ ನೀ ನನ್ನ ಮನದಿ, ನಾನೇಗೆ ನಡೆಯದಿರಲಿ. ಯಾರಕ್ಕ ಬಂದರು ಯಾರೇನ ಅಂದರು, ನಾ ಕುಣಿವೆ ನಿಂದೆ. ಯಾರಕ್ಕ ಬಂದರು ಯಾರೇನೇ ಅಂದರು, ನಾ ಕುಣಿವೆ ನಿಂದೆ. ದೇವದೂತರನ್ನು ನಮ್ಮೊಡನೆ ಕಳಿಸಿನ ಒಟ್ಟಾಗಿ ಕುಣಿಯುವೆವು. ದೇವದೂತರನ್ನು ನಮ್ಮೊಡನೆ ಕಳಿಸಿನ ಒಟ್ಟಾಗಿ ಕುಣಿಯುವೆವು. ಅವರೊಡನೆ ಸೇರಿನ ಗುರುಗಿನಂತೆ ನಿನ್ನಾಮ ಹೊಗಳಿ ಹಾಡುವೆವು. ಅವರೊಡನೆ ಸೇರಿನ ಗುರುಗಿನಂತೆ ನಿನ್ನಾಮ ಹೊಗಳಿ ಹಾಡುವೆವು. ಎಂತಾನಂದ ಎಂತಾನಂದ, ನನ್ನೇಸು ಜೊತೆಗಿರಲು ಎಂತಾನಂದ ಎಂತಾನಂದ,
ಯೇಸು ಜೊತೆಗಿರಲು ಸಂತೋಷದಿಂದ ನಾ ಕುಡಿದು ನಲಿವೆ, ಸಂತೋಷದಿಂದ ನಾ ಕುಡಿದು ನಲಿವೆ. ನೀ ನನ್ನ ಬಳಿಯಿರಲು ನಿಂತಾನಂದ ನಿಂತಾನಂದ ನನ್ನೇಸು ಜೊತೆಗಿರಲು, ಎಂತಾನಂದ ನಿಂತಾನಂದ ನನ್ನೇಸು ಜೊತೆಗಿರಲು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಗಳಿಗೆ ನಿಮ್ಮ ಚೇರ್ಗಳನ್ನಿಟ್ಟು ಕೂತ್ಕೊಳ್ಳಿ. ಒಂದು ಧನ್ಯವಾದವನ್ನು ಅರ್ಪಿಸುವಂಥ ಒಂದು ಸಮಯ. ಪ್ರತ್ಯೇಕವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸರ್ವೇಶ್ವರ ಸಕ್ತರಾದ ದೇವರನ್ನು, ಯೇಸು ಹಾಗೂ ಪವಿತ್ರಾತ್ಮರಿಗೆ ಈ ಪ್ರತ್ಯೇಕವಾಗಿ ಸ್ತುತಿಯನ್ನು ಈ ಬಲಿಪೂಜೆಯೊಂದಿಗೆ ನಾವು ಸಮರ್ಪಿಸಿದ್ದೇವೆ. ಖಂಡಿತವಾಗಿ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇವೆ. ಹಾಗೂ ಇವತ್ತು ನಮಗೆ ಈ ಬಲಿಪೂಜೆಯನ್ನು ಅರ್ಪಿಸಿದ ಹಾಗೂ ನಮಗಾಗಿ ಪ್ರಾರ್ಥಿಸಿದ ಪವಿತ್ರಾತ್ಮರ ಅಭಿಷೇಕವನ್ನು ಹೊಂದಂಥ ನಮ್ಮ ಈ ಜ್ಞಾನ ಕೇಂದ್ರದ ನಿರ್ದೇಶಕರಾದಂಥ ವಂದನೀಯ ಸ್ವಾಮಿ ಫಾದರ್ ಅಬ್ರಾಮ್ ಡಿಸೂಜ ಅವರು ನಮ್ಮೊಂದಿಗೆ ಇದ್ದು ನಮಗಾಗಿ ಪ್ರಾರ್ಥಿಸಿದ್ದಾರೆ. ಅವರಿಗೆ ಒಂದು ಗಟ್ಟಿ ಚಪ್ಪಾಳೆ. ಖಂಡಿತವಾಗಿ ಈ ಧ್ಯಾನಕೂಟಕ್ಕೆ ನಮಗೆ ಒಂದು ಅವಕಾಶ ಅವರು ಕೊಟ್ಟಿದ್ದು. ಅವರು ನನಗೆ ಕೇಳಿದ್ದು ಒಂದು ಕನ್ನಡದಲ್ಲಿ ಧ್ಯಾನಕೂಟ ಮಾಡ್ತೀಯಾ ಅಂತ. ಖಂಡಿತವಾಗಿ ಮಂಗಳೂರು ಧರ್ಮ ಪ್ರಾಂತ್ಯದ ವತಿಯಿಂದ, ಕರಿಸ್ಮ್ಯಾಟಿಕ್ ನವೀಕರಣ ವತಿಯಿಂದ ಈ ಧ್ಯಾನಕೂಟ ನಡೆದಿದೆ. ಅವರು ಖಂಡಿತವಾಗಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮಗೆ ಅವಕಾಶವನ್ನು ಉಪಯೋಗಿಸಲು ಒಂದು ಅವಕಾಶ ಕೊಟ್ಟಂಥ ಗುರುಗಳೇ, ನಿಮಗೆ ಖಂಡಿತವಾಗಿ ಧನ್ಯವಾದವನ್ನು ನಮ್ಮ ಪರವಾಗಿ ನಿಮಗೆ ಧನ್ಯವಾದಗಳು. ಪ್ರೈಸ್ ದಿ ಲಾರ್ಡ್. ಹಾಗೂ ಇಲ್ಲಿ ಸಹಾಯಕ ನಿರ್ದೇಶಕರಾದಂಥ ಫಾದರ್ ಅನಿಲ್ ಫೆರ್ನಾಂಡಿಸ್ 2 ದಿವಸ ಆರಾಧನೆಗೆ ಬಲಿಪೂಜೆಗೆ ನಮಗೆ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಫಾದರ್ ಅನಿಲ್ ಫೆರ್ನಾಂಡಿಸ್ ಹಾಗೂ ಆದಿತ್ಯವಾರ ನಮ್ಮ ಕರಿಸ್ಮ್ಯಾಟಿಕ್ ನವೀಕರಣ ಮಂಗಳೂರು ಧರ್ಮ ಪ್ರಾಂತ್ಯದ ನಿರ್ದೇಶಕರಾದಂಥ ಫಾದರ್ ಮೆಲ್ವಿನ್ ನವರನ್ನ ಈ ಬಲಿಪೂಜೆಯನ್ನು ಆರಂಭಿಸಿ ಧ್ಯಾನಕೂಟವನ್ನು ಆರಂಭಿಸಿದ ಅವರಿಗೆ ಖಂಡಿತವಾಗಿ ಧನ್ಯವಾದಗಳನ್ನು ನಾವು ಅರ್ಪಿಸಬೇಕು. ಹಾಗೂ ನಿನ್ನೆ ನಮಗೆ ದೇವರ ವಾಕ್ಯವನ್ನು ಕೊಡಲಿಕ್ಕೆ ಬಂದಂಥ ಫಾದರ್ ಸಿರಿಲ್ ಲೋಬೋ ಹಾಗೂ ಸಂಜೆ ಆರಾಧನೆ ಹಾಗೂ ನಮಗೆ ಇನ್ನರ್ ಹೀಲಿಂಗ್ ಆತ್ಮಿಕ ಗಾಯಗಳನ್ನು ಗುಣಪಡಿಸುವಂಥ ಪ್ರಾರ್ಥನೆ ಮಾಡಿದ ಫಾದರ್ ಅಲ್ಬನ್ ಡಿಸೋಜ ಇವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಈ ಧ್ಯಾನವನ್ನು ನಡೆಸಬೇಕಂದ್ರೆ ನಮಗೆ ಖಂಡಿತವಾಗಿ ನಮ್ಮ ಸಹೋದರರು ಬೇಕು. ನಮ್ಮ ಬ್ರದರ್ ಆ್ಯಂಟೋನಿ ರಾಜ್, ಬ್ರದರ್ ರಾಬರ್ಟ್ ರವರು ಹಾಗೂ ಬ್ರದರ್ ಇಗ್ನೇಶ್ವರ್ ಅವರು, ಇವರು 3 ಜನ ಬಂದು ನಮ್ಮೊಂದಿಗೆ ಇದ್ದರು. ನಮ್ಮನ್ನು ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡಲಿಕ್ಕೆ, ದೇವರ ವಾಕ್ಯ ಕೊಡಲಿಕ್ಕೆ ಈ 4 ದಿನದಲ್ಲಿ ನಮ್ಮನ್ನು ಖಂಡಿತವಾಗಿ ನಮ್ಮೊಂದಿಗೆ ಇದ್ದಂಥ ಅವರಿಗೂ ಅವರ ಕುಟುಂಬ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಬ್ರದರ್, ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ಪ್ರೈಸ್ ದಿ ಲಾರ್ಡ್. ಹಾಗೂ ನಮಗೆ ಇಲ್ಲಿ ಸಂಗೀತದಲ್ಲಿ ಸಹಾಯ ಮಾಡಿದಂಥ ಬ್ರದರ್ ವಿಲಿಯಮ್ ಇದ್ದಾರೆ. ಅವರಿಗೊಂದು ಗಟ್ಟಿ ಚಪ್ಪಾಳೆ ಖಂಡಿತವಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗೂ ನಮ್ಮ ಮಂಗಳೂರು ಕರಿಸ್ಮ್ಯಾಟಿಕ್ ನವೀಕರಣದ ಪ್ರತ್ಯೇಕವಾಗಿ ಚೇರ್ಮನ್ ಅಂದರೆ ಕೋಆರ್ಡಿನೇಟರ್ ಆಗಿ ನಮ್ಮ ಮಧ್ಯೆ ಇದ್ದಾರೆ ಬ್ರದರ್ ಕೆವಿನ್. ಅವರು ನಮಗೆ ಸಹಕಾರ ಕೊಟ್ಟಿದ್ದು, ಅವರು ನಮ್ಮೊಂದಿಗೆ ಇದ್ದರು 5 ದಿವಸ ಕೂಡ. ಖಂಡಿತವಾಗಿ ಅವರಿಗೆ ಕೂಡ. ಹಾಗೂ ನಮ್ಮ ಪ್ರತ್ಯೇಕವಾಗಿ ಕರಿಸ್ಮ್ಯಾಟಿಕ್ ನವೀಕರಣದ ಕಾರ್ಯದರ್ಶಿ ನಮ್ಮೊಂದಿಗೆ ಇದ್ದಾರೆ ಬ್ರದರ್ ಕ್ರಿಸ್ಟೋಫರ್. ಇವರು ದೊಡ್ಡ ಮ್ಯೂಸಿಷಿಯನ್ ನಮಗೆ ಧರ್ಮ ಪ್ರಾಂತ್ಯದಲ್ಲಿ, ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವರಿಗೂ ಕೂಡ ಧನ್ಯವಾದಗಳು. ಹಾಗೂ ಇಲ್ಲಿ ನಮಗೆ ಊಟ ಎಲ್ಲ ಕೊಟ್ಟವರು ಇದ್ದಾರೆ. ಹೌದಲ್ಲ? ಊಟ ಚೆನ್ನಾಗಿತ್ತ? ಹಾಂ, ಚೆನ್ನಾಗಿತ್ತಲ್ಲ? ಟೀ ಎಲ್ಲ ಚೆನ್ನಾಗಿತ್ತಲ್ಲ? ಅವರಿಗೆ ಎಲ್ಲರಿಗೊಂದು ಗಟ್ಟಿ ಚಪ್ಪಾಳೆ. ಅವರಿಲ್ಲಿ ಇಲ್ಲ, ಆದರೂ ಕೂಡ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ನಮಗೆ ಎಲ್ಲ ರೂಮ್ಗಳೆಲ್ಲ ನಿಮಗೆ ಚೆನ್ನಾಗಿತ್ತ? ನಿದ್ದೆ ಎಲ್ಲ ಚೆನ್ನಾಗಿ ಬಂದ? ಅದನ್ನೆಲ್ಲ ಕೊಟ್ಟವರು ಯಾರು? ಖಂಡಿತ ಇವರೇ, ಇಲ್ಲೇ ಇದ್ದಾರೆ. ಎಲ್ಲವನ್ನು ಸಹಕರಿಸಿದವರು ನಿರ್ದೇಶಕರು. ಪ್ರೈಸ್ ದಿ ಲಾರ್ಡ್. ಮತ್ತು ಈ ಬಲಿಪೂಜೆಗಳನ್ನೆಲ್ಲ ಸರಿಯಾಗಿ ಮಾಡಲಿ. ಅಲ್ಲಿ ಒಂದು ಸಹೋದರಿ ಎಷ್ಟು ಫಾಸ್ಟ್ ನಡೀತಾರೆ, ಅವರೊಟ್ಟಿಗೆ ನನಗೆ ನಡೀಲಿಕ್ಕೆ ಆಗೋದಿಲ್ಲ. ಎಷ್ಟು ಚುರುಕಾಗಿದ್ದಾರೆ, ಎಷ್ಟೆಲ್ಲ ಕೆಲಸ ಮಾಡ್ತಾರೆ. ಅವರಿಗೊಂದು ಗಟ್ಟಿ ಚಪ್ಪಾಳೆ ಕೊಟ್ಟು ಧನ್ಯವಾದಗಳನ್ನು ಅರ್ಪಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗೂ ನಿಮಗೆಲ್ಲರಿಗೂ ಎಲ್ಲೆಲ್ಲಿಂದ ದೂರದಿಂದ ನೀವು ಬಂದಿದ್ದೀರಾ, ಏನಾದರೂ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಿದೆ, ದೇವರ ಕೃಪೆ ವರದಾನಗಳು ಸಿಕ್ಕಿದೆ, ದೇವರ ಪರಿಚಯ ಸಿಕ್ಕಿದೆ. ನಿಮಗೆಲ್ಲರಿಗೂ ಹೃದಯದ ಅಂತರಾಳದಿಂದ ನಾನು ನಿಮಗೆ ಧನ್ಯವಾದನ ಹೇಳ್ತೇನೆ. ಖಂಡಿತವಾಗಿ ನೀವು ಪ್ರಮುಖರು ನಮಗೆ. ನೀವಿಲ್ಲದಿದ್ದರೆ ಯಾರಿಗೆ ದಾನಕೂಟ ಕೊಡುವುದು? ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ನಿಮಗೂ ಕೂಡ ಧನ್ಯವಾದಗಳು. ಪ್ರೈಸ್ ದಿ ಲಾರ್ಡ್. ಈಗ ನಿಮಗೆ ಸಾಕ್ಷಿ ಹೇಳಲಿಕ್ಕೆ ಏನಾದರೂ ಇದ್ದರೆ ದಯಮಾಡಿ ಇಲ್ಲಿ ಬಂದು ಸಾಕ್ಷಿ ಹೇಳ್ಬೋದು. ನಿಮ್ಮ ಹೆಸರು, ಈ ಧ್ಯಾನಕೂಟದಲ್ಲಿ ಏನಾಗಿದೆ ಅಷ್ಟೇ, ಈ ಧ್ಯಾನಕೂಟದಲ್ಲಿ ಏನಾಗಿದೆ ಅಂತ ಆ ಗುರುಗಳು ಮಾತಾಡ್ತಾರೆ. ಓಕೆ.
ಪತ್ನಿ ಇದ್ದಾರಲ್ಲ, ನಿಮ್ಮ ಪತ್ನಿ ಹೆಸರು? ನನ್ನ ಪತ್ನಿ ಸಿಲ್ವಿಯಾ. ಸಿಲ್ವಿಯರಿಗೆ ಕೂಡ ಕೈ ತಪ್ಪಾಳಿ ತಟ್ಟಿ ಅವರು ಅಭಿನಂದನೆಗಳನ್ನು ಹೇಳ್ತಾನೆ. ವೆರಿ ಗುಡ್. ಹಾಗೂ ಕ್ಲೆಮೆಂಟ್ ಇದ್ದಾರೆ. ಕ್ಲೆಮೆಂಟ್ ಅವರು ನಮ್ಮ ವಿಡಿಯೋಗ್ರಫಿ ಎಲ್ಲ ಮಾಡಲಿಕ್ಕೆ ನಮಗೆ ಸಹಕರಿಸಿದ್ದಾರೆ. ಕ್ಲೆಮೆಂಟ್ ಅವರಿಗೂ ಕೂಡ ಒಂದು ಗಟ್ಟಿಯಾದ ಚಪ್ಪಾಳೆ ತಟ್ಟಿ ಧನ್ಯವಾದಗಳನ್ನು ತಿಳಿಸಲು. ನಮ್ಮ ದೀಪಾ ಡಿಕೋಸ್ಟರ್ ಅವರು, ಅವರ ತಾಯಿ LC ಡಿಕೋಸ್ಟರ್ ಅವರು 2-3 ತಿಂಗಳ ಹಿಂದೆ ಅವರು ತೀರಿ ಹೋದರು. ಇಲ್ಲಿ ನೀವು 6 ಎಕರೆ ಜಮೀನು ನೋಡ್ತೀರಿ. ಅವರ ಕುಟುಂಬದವರು ನಮಗೆ ದಾನವನ್ನಾಗಿ ಕೊಟ್ಟಿದ್ದಾರೆ. ಅವರ ಸಹೋದರಿ ಬೀನಾ ಡಿಕೋಸ್ಟಾ, ಅವರ ಸಹೋದರ ಅನಿಲ್ ಡಿಕೋಸ್ಟಾ ಕೂಡ ಇಲ್ಲಿ ಇದ್ದಾರೆ. ಅವರ ಇನ್ನೊಬ್ಬ ಸಹೋದರ ಚಿತ್ತರಂಜನ್ ಡಿಕೋಸ್ಟಾ ಕೂಡ ತೀರಿ ಹೋಗಿದ್ದಾರೆ. ಅವರು ಉದಾರ ಮನಸ್ಸಿನಿಂದ ಈ 6 ಎಕರೆ ಜಮೀನನ್ನು ನಮಗೆ ದಾನ ಕೊಟ್ಟು ಅವರು ಕೇವಲ ಒಂದು 20 ಸೆಂಟ್ಸ್ ಜಾಗದಲ್ಲಿ ಮಾತ್ರ ಅವರ ಮನೆ ಕಟ್ಟಿ ಅಲ್ಲಿ ಇದ್ದಾರೆ. ದೇವರಿಗೆ ಸ್ತುತಿಗಳನ್ನು ಸಲ್ಲಿಸೋಣ. ಹಾಗೂ ದೇವಾಧೀನರಾದಂತಹ LC ಡಿಕೋಸ್ಟಾ ಹಾಗೂ ಚಿತ್ತರಂಜನ್ ಡಿಕೋಸ್ಟಾ ಇಬ್ಬರಿಗೆ ನಾವು ಚಿರಶಾಂತಿಯನ್ನು ನಾವು ಕೋರೋಣ, ಅವರಿಗಾಗಿ ಪ್ರಾರ್ಥಿಸೋಣ. ಈಗ ಸಾಕ್ಷ್ಯವನ್ನು ಹೇಳಲಿಕ್ಕೆ ಲೀನಾಬಾಯಿ ಅವರು ಮುಂದಕ್ಕೆ ಬರ್ತಾರೆ. ಆಮೇಲೆ ನೀವು ಕೂಡ ಸಾಕ್ಷ್ಯ ಕೊಡ್ಬೋದು. ಸಾಕ್ಷ್ಯ ಕೊಡುವಾಗ ಕೊನೆಯಲ್ಲಿ ನಿಮಗೆ ಆಹಾರ ಒಳ್ಳೆಯದಾಗಿತ್ತಾ, ಇಲ್ಲಿ ಇರಲಿಕ್ಕೆ ವಸತಿ ಸೌಕರ್ಯಗಳು ಸರಿಯಾಗಿ ಇದ್ದವೋ ಇಲ್ಲವೋ ಅಂತ ಸರಿಯಾಗಿ ಹೇಳಿದರೆ ನಾವು ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಅಥವಾ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಕೂಡ ನಮಗೆ ಸಹಾಯವಾಗ್ತದೆ. ಇಫ್ ಯು ಹ್ಯಾವ್ ಎನಿ ಸಜೆಷನ್ಸ್, ಪ್ಲೀಸ್ ಗಿವ್ ಯುವರ್ ಸಜೆಷನ್ಸ್ ಆಲ್ಸೋ. Praise the Lord. Praise the Lord. Praise the Lord. Hallelujah. 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 Glory to God. Hallelujah. Hallelujah. ನಾನು ಕೊಂಕಣಿಯಲ್ಲಿ ಮಾತಾಡ್ರಿ ಎಲ್ಲರಿಗೆ ಅರ್ಥ ಆಗ್ತದ? ಪ್ರೀತಿಯ ಸಹೋದರರೇ, ನಾನು ಬಂದದ್ದೇ ಒಂದು ಮಿರಾಕಲ್. ನಾನು ಬೊಂಬೆಯಿಂದ ಒಬ್ಬಳೇ ಬಂದದ್ದು. ನನ್ನ ಆಪ್ರೇಷನ್ ಆಗಿ 2 ಕಾಲಿದ್ದು 7 ತಿಂಗಳಾಯಿತು. ನಾನು ಫಾದರ್ ಅಬ್ರಾಮೊಟ್ಟಿಗೆ ಸಹಕಾರದಲ್ಲಿ ಇದ್ದೇನೆ, ಮಾತಾಡ್ತಿದ್ದೇನೆ. ನನಗೆ ಬರಬೇಕೆಂತ 1 ವರ್ಷದಿಂದ ತಯಾರಿ ಮಾಡಿದ್ದೇನೆ. ಆದರೂ ದೇವರು ನನಗೆ ಈ ಸಭೆಗೆ, ಕನ್ನಡ ಸಭೆಗೆ ತಂದಕ್ಕೆ ನಾನು ತುಂಬ ದೇವರ ಆಭಾರಿ. ಇಂಥ ಒಂದು ಪ್ರೀಚಿಂಗ್ ಗ್ರೂಪು ನಾನು ಇದರವಷ್ಟೇ ಕೇಳಲಿಲ್ಲ. ನನಗೆ ತುಂಬ ಆನಂದವಾಯಿತು. ದೇವರು ಇಲ್ಲಿ ಬಂದ ಕೂಡಲೇ ನಾನು 2-3 ವರ್ಷದಿಂದ ಯಾವಾಗ ರಿಟ್ರೀಟ್ ಮಾಡುವುದು ಅಂತ ಕಾಯುತ್ತಾ ಇದ್ದೆ. ಆದರೆ ದೇವರು ನನಗೆ ಟೈಮಿನಲ್ಲಿ ಇಲ್ಲಿ ಕನ್ನಡಕ್ಕೆ ತಂದರು. ನನ್ನ ಕನ್ನಡ ನಾನು ಕಲಿತು ಈಗ ಸುಮಾರು 60 ವರ್ಷ ಹೆಚ್ಚಾಯಿತು. ನನಗೆ ಹೆಚ್ಚು ಮಾತಾಡಲಿಕ್ಕೆ ಬರುವುದಿಲ್ಲ. ಆದರೂ ದೇವರು ನನಗೆ ಎಲ್ಲ ಅರ್ಥ ಮಾಡಿಕೊಟ್ಟರು. ದೇವರಿಗೆ ಮತ್ತು ನಾನು ಇಲ್ಲಿ ಬಂದ ತುಂಬ ನೋವಿತ್ತು. ನನಗೆ ಕಾಲಿನಲ್ಲಿ ನಡೆಯಲಿಕ್ಕೆ ಆಗ್ತಿರಲಿಲ್ಲ. ನಾನು 20 ವರ್ಷದಿಂದ ಕಾಲಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೆ. ಆದರೂ ನನಗೆ ದೇವರು ಒಳ್ಳೇದು ಮಾಡ್ತಾರೆ ಅಂತ ವಿಶ್ವಾಸ ಇತ್ತು. ಆದರೂ ಮತ್ತೆ ಎಲ್ಲರೂ ಮನೆಯವರು ಬೈಯುತ್ತಾರೆ, ಆಪ್ರೇಷನ್ ಮಾಡಲಿಕ್ಕೆ ಏನಾಗಿದೆ ಅಂತ. ಮತ್ತೆ ಆಪ್ರೇಷನ್ ಮಾಡಲಿಕ್ಕೆ ಹೋದೆ. ಮತ್ತು ಈಗ ಇಲ್ಲಿ ಬಂದಾಗ ನಡೆಯಲಿಕ್ಕೆ ಆಗ್ತಿರಲಿಲ್ಲ. ಕಾಲು ಎಲ್ಲ ವೀಕ್ನೆಸ್ ಇತ್ತು ತುಂಬ ಶರೀರದಲ್ಲಿ. ಫಸ್ಟ್ ದಿನ ಅಲ್ಲ, 2ನೇ ದಿನವೇ ನನಗೆ ದೇವರು ತುಂಬ ಆಶೀರ್ವಾದದಿಂದ ಪ್ರೀತಿಯಿಂದ ನನ್ನ ಕಾಲಿಗೆ ಟಚ್ ಮಾಡಿದರು. ಮತ್ತು ತುಂಬ ಅನಾಯಿಂಟಿಂಗ್ ಕೊಟ್ಟರು. 2 ಸಲ ಅಲ್ಲ, 3 ಸಲ 4 ಸಲ ಅನಾಯಿಂಟಿಂಗ್ ಕೊಟ್ಟರು. ತುಂಬವಾಗಿ ನನಗೆ ತುಂಬ ಆನಂದ ಆಯಿತು. ನಾನು ಕಳೆದುಕೊಂಡದ್ದು ಯಾಕೆ, ನಾನು ಪ್ರಾರ್ಥನೆಯಲ್ಲಿ ತುಂಬ ವರ್ಷದಿಂದ ಇದ್ದೇನೆ. ಆದರೂ ದೇವರ ದಯೆಯಿಂದ ದೇವರ ಸಾನ್ನಿಧ್ಯದಲ್ಲೇ ಇರ್ತೇನೆ. ಯಾವಾಗಲೂ ಪ್ರೇಯರ್ ಗ್ರೂಪ್ ನಾನು ಬಿಡಲಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೆ ನನ್ನ ಅವಕಾಶ ಆದಾಗ. ಮತ್ತು ನನ್ನ ಎಬಿಲಿಟಿ ಇದ್ದಾಗ ಈ 6 ತಿಂಗಳಿಂದ ನನಗೆ ಸರಿ ಪ್ರಾರ್ಥನೆ ಮಾಡಲಿಕ್ಕೂ ಸಹ ಆಗುತ್ತಿರಲಿಲ್ಲ. ತುಂಬ ನೋವಿತ್ತು. ಆದರೆ ಇಲ್ಲಿಗೆ ಬಂದ ಕೂಡಲೇ ನನಗೆ ದೇವರು ಗುಣಪಡಿಸಿದರು. ಅವರ ಟೈಮ್ನಲ್ಲಿ ದೇವರೇ ನಿಮ್ಮ ಪ್ರೀತಿ ಮಹಾನ್, 1 ಪೈಸೆ ಇಲ್ಲದೆ ನೀವು ನನಗೆ ಗುಣಪಡಿಸಿದಿರಿ. 5-6 ಲಕ್ಷ ಖರ್ಚಾಯಿತು. ದೇವರು ಆ ಹಣವನ್ನು ನನಗೆ ಕೊಡಿಸಿದರು. ಮತ್ತು ಎಲ್ಲ ಆಧಾರದಿಂದ ದೇವರ ಸ್ತುತಿ ಮಾಡ್ತೇನೆ. ನನ್ನ ಫ್ಯಾಮಿಲಿಗೋಸ್ಕರ ಸ್ತುತಿ ಮಾಡ್ತೇನೆ, ನನ್ನ ಕಷ್ಟಗೋಸ್ಕರ ಸ್ತುತಿ ಮಾಡುತ್ತೇನೆ. ಮತ್ತು ದೇವರು ಕೊಟ್ಟ ಎಲ್ಲ ಜನರಿಗೋಸ್ಕರ ನಾನು ಮತ್ತು ಈ
ಆರಾಧನೆ ಸ್ಥಳ ಡಿವೈನ್ ಕಾಲ್ ಸೆಂಟರಿನಿಂದ ದಿನಾ ನಾನು ಆರಾಧನೆ ನೋಡ್ತೇನೆ. ಅದಕ್ಕಾಗಿ ಅವರೆಲ್ಲರೂ ನಮ್ಮ ಮನೆಯಲ್ಲಿ ಇದ್ದಾರೆ. ಅವರನ್ನು ಯಾವಾಗ ನಾನು ಭೇಟಿ ಮಾಡುವುದು? ಅದಕ್ಕೆ ದೇವರು ನನ್ನನ್ನು ಇಲ್ಲಿ ತಂದರು ಮತ್ತು ಆಶೀರ್ವಾದಿಸಿರು. ನಿಮಗೆ ಎಲ್ಲರಿಗೂ ನನ್ನ ಆಶೀರ್ವಾದ, ಎಲ್ಲರಿಗೂ. Hallelujah, 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 hallelujah. Thank you, Jesus. Praise you, Lord. Glory to you, Lord. Hosanna to you, Lord. Hallelujah, Lord. Hallelujah. ಓಕೆ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಹೆಸರು ಅರ್ಪಿತಾ, ಬ್ಯಾಂಗ್ಳೂರಿಂದ ಬಂದಿರೋದು. ಇದೇ ಮೊದಲನೇ ಬಾರಿ ಧ್ಯಾನಕೂಟಕ್ಕೆ ಬಂದಿರೋದು. ಇಲ್ಲಿ ಬರೋದಕ್ಕೆ ಮುಂಚೆ ತುಂಬ ಅಸಮಾಧಾನ ಇತ್ತು, ಸಮಾಧಾನ ಇರಲಿಲ್ಲ ಮನಸ್ಸಿಗೆ, ಮತ್ತು ಕ್ಷಮೆ ಕೊಡೋಕ್ಕಾಗ್ತಾ ಇರಲಿಲ್ಲ ಮುಖ್ಯವಾಗಿ. ಅದು ಇಲ್ಲಿ ಬಂದ ಮೇಲೆ ಮನಸ್ಫೂರ್ತಿಯಾಗಿ ಕ್ಷಮಿಸಿದ್ದೀನಿ. ಮತ್ತು ಸಂಶಯ ಆದಮೇಲೆ ತುಂಬ ಸಮಾಧಾನ ಸಿಕ್ತು, ಮನಸ್ಸಿಗೆ ನೆಮ್ಮದಿ ಸಿಕ್ತು. ಪ್ರಾರ್ಥನೆಯಲ್ಲಿ ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮರನ್ನು ಹೊಂದಿಕೊಂಡೆ, ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಬೇಕು ಅಂತ ಅನ್ನಿಸ್ತು. ಮತ್ತು ಇದು ಅವಕಾಶ ಕೊಟ್ಟಂಥ ಇಲ್ಲಿರುವ ಎಲ್ಲ ಬ್ರದರ್ಸ್ಗಳಿಗೂ, ಹೆಚ್ಚಾಗಿ ನಿರ್ದೇಶಕ ಫಾದರ್ ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇನ್ನೂ ಹೆಚ್ಚಾಗಿ ಧ್ಯಾನಕೂಟವನ್ನು ಮಾಡಲಿ ಎಂದು ನಾನು ಆಶಿಸ್ತೇನೆ. ಮುಖ್ಯವಾಗಿ ಎಲಿಯಾಸ್ ಬ್ರದರ್ ಅವ್ರನ್ನ ಸ್ಮರಿಸ್ಕೋತೀನಿ. ಈ ಟೈಮಲ್ಲಿ ನನಗೆ ಪರ್ಸ್ನಲಾಗಿ ವಾಕ್ಯಗಳನ್ನು ಕೊಟ್ಟು, ಅವರು ನನಗೆ ಒಂದು ಧೈರ್ಯವನ್ನು ಕೊಟ್ಟು ಅವರ ಪ್ರಾರ್ಥನೆಯಲ್ಲಿ ಇಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇನೆ. ಸ್ತೋತ್ರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಕೋಸಿಸ್ ಡಿಸೋಜ. ನಾನು ಬಾಳೆಹೊನ್ನೂರಿಂದ ಬಂದಿದ್ದೀನಿ. ನಮ್ಮ ಬ್ರದರ್ ಇಗ್ನೇಷಿಯಸ್ ನನಗೆ ಸ್ವಾರ್ಥಿಯನ್ನು ಸಾರಿ ನನಗೆ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದಾರೆ. ಇವತ್ತು ಈ ಟೈಮಲ್ಲಿ ನಾನು ಬಂದಿದ್ದೇನೆ ಅಂದರೆ ಇದೇ ನಂದು ರಿಟ್ರೀಟ್, ಇದೇ ನಾನು ಧ್ಯಾನಕೂಟ ಕೇಳಿದ್ದು ಇಲ್ಲೇ ಫಸ್ಟ್. ನಾನು ನಮ್ಮ ಊರಿಗೆ ಬಂದಿದ್ದರು, ಆದರೆ ನನಗೆ ಧ್ಯಾನಕೂಟ ಕೇಳೋಕ್ಕೆ ನನಗೆ ಅವಕಾಶ ಸಿಕ್ಕಲಿಲ್ಲ. ನಾನು ಹೊರದೇಶದಲ್ಲಿ ಇದ್ದರಿಂದ ನನಗೆ ಎಲ್ಲಿ ಹೋದರೂ ನನಗೆ ಧ್ಯಾನಕೂಟ ಸಿಗಲಿಲ್ಲ. ಆದರೆ ನನಗೆ ಆ ಬ್ರದರನ್ನು ನಮ್ಮ ಮನೆಗೆ ಬಂದು ನಮಗೆ ಎಲ್ಲ ಧ್ಯಾನಕೂಟ ಹೇಳಿ ಅದರ ಸಂದೇಶ ಎಲ್ಲ ಸಾರಿ ನನಗೆ ಹೇಳಿ, ಈಗ ಇಲ್ಲಿಗೆ ಬಂದ ಮೇಲೆ ನನ್ನ ಸೊಂಟ ನೋವು 23 ವರ್ಷದಿಂದ ನಾನು ಅನುಭವಿಸುತ್ತಿದ್ದೆ, 23 ವರ್ಷದಿಂದ. ಆದರೆ ಮೊನ್ನೆ ನನಗೆ ಪ್ರತಿಫಲ ಸಿಕ್ತು ಅಂತ ಹೇಳಿದರೆ ಈ ಧ್ಯಾನಕೂಟದಿಂದ ಆ ಸ್ವಾಮಿ ಯೇಸು ಕ್ರಿಸ್ತರು ನನಗೆ ಮುಟ್ಟಿ ಕಂಪ್ಲೀಟ್ ಗುಣ ಮಾಡಿದ್ದಕ್ಕಾಗಿ ನಾನು ಸಾವಿರಾರು ಕೋಟಿ 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 ನಮನವನ್ನು ಸಲ್ಲಿಸುತ್ತೇನೆ. ಕೋಟಿಯನ್ನು ನಮನವನ್ನು ಸಲ್ಲಿಸುತ್ತೇನೆ. ನನಗೆ ಮೊಣಕಾಲು ಊರಕ್ಕಾಗಲಿಲ್ಲ. ನನಗೆ ನೆಟ್ಟಿಗೆ ನಿಂತು ಪೂಜೆ ಕೇಳೋಕ್ಕಾಗ್ತಿರ್ಲಿಲ್ಲ. ಕಾಲು ಪಾದಗಳೆಲ್ಲ ಉರಿ, ಇಡೀ ಜೀವಗಳೆಲ್ಲ ಉರಿ ಆಗೋದು ನನಗೆ ಪೂಜೆ ಕೇಳೋಕ್ಕೆ. ನನಗೆ ಮೊಣಕಾಲು ಊರಕ್ಕೆ ಅಂದರೆ ಎಷ್ಟೋ ವರ್ಷ ಆಗಿದ್ದ ಏನೋ. ಈ ಸಲ ನನಗೆ ಇಲ್ಲಿ ಬಂದ ಮೇಲೆ ನಾನು ಮೊಣಕಾಲು ಹೋಗ್ತೀನಿ, ಕ್ಲೀನಾಗಿ ನನಗೆ ನಡೆಯೋಕ್ಕೂ ಆಗ್ತಿದೆ. ಸೊಂಟ ನೋವು, ಎಲ್ಲ ನೋವು ನನಗೆ ಮಾಯವಾಗಿದೆ. ಆ ಸರ್ವೇಶ್ವರ ನನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ, ಆರಾಧನೆ. ಸ್ವಾಮಿಯೇ, ಯೇಸುವೆ ಪ್ರಾರ್ಥನೆ, ಯೇಸುವೆ ನನ್ನ ಪ್ರಾರ್ಥನೆಯನ್ನು ಕೇಳಿ ನೀವು ನನಗೆ ಶುದ್ಧ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನನ್ನ ಹೆಸರು ಐರನ್ ಡಿಸಿಲ್ವಾ. ನಾನು ಉದ್ಯಾವರದಿಂದ ಬಂದಿದ್ದೇನೆ. ನಾನು ಇಲ್ಲಿ ಬರುವಾಗ ಸುಟ್ಕೇಜ್ ಹಿಡ್ಕೊಂಡು ಬರುವಾಗ ನನಗೆ ನಡಿಲಿಕ್ಕೆ ಆಗ್ತಿರಲಿಲ್ಲ. ಹೇಳ್ಕೊಂಡು ಹೇಗೂ ನಾನು ಬಂದೆ. ಇಲ್ಲಿ ಬಂದ ನಂತರ ನನಗೆ ಎರಡೂ ಕಾಲುಗಳು ಅಂದರೆ ಮಂಡಿ ನೋವು ತುಂಬ ಇತ್ತು. ಎರಡೂ ಕಾಲುಗಳು ಇಷ್ಟಿಷ್ಟು ದಪ್ಪ ಇತ್ತು. ಪಾದದಲ್ಲಿ ಸಹ ಬಾಪಿತ್ತು. ನಾನು ಹೇಗೆ ಪ್ರೇಯರ್ ಮಾಡ್ತೇನೆ ಗೊತ್ತಿಲ್ಲ, ಆದರೆ ನಾನು ಕೇಳಿ ಕುಳಿತುಕೊಂಡಾದರೂ ಈ ಪ್ರೇಯರ್ ಮಾಡಬೇಕಂತ ನನಗೆ ಇಷ್ಟ ಇತ್ತು, ಕನ್ನಡ ಒಂದು ಪ್ರೇಯರ್ ಮಾಡಬೇಕಂತ. ಹಾಗಾಗಿ ನಾನು ಇಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಸಹಿತನೇ ಶನಿವಾರ ನಾನು ಇಲ್ಲಿ ಯಾವಾಗಲೂ ಪ್ರಾರ್ಥನೆಗೆ ಬರ್ತೇನೆ. ಆದರೆ ನನಗೆ ಈ ಕನ್ನಡ ಪ್ರೇಯರ್, ನನಗೆ ಈ ದೇವರ ವಾಕ್ಯಗಳು, बापाची देणी मागीर पवित्र आत्म्याची देणी, पवित्र देणी गोत्ती आसली, जेजूची देणी, पवित्र बापाची देणी पुरा गोत्तू नासली, तें पुरा हांव शिकली. आनी
आणि मस्त म्हाका ज्ञान मेळ्ळें इंतू आनी मुजे पांयाच्या गांठी सुजले आनी पुरा मस्त उणें जाला सूज पुरा उणें जाला आनी म्हाका सगळो वेळ हांगा स्थिती करूं जातलें दिमी घालूं जातलें म्हाका नाल्यार 2 मिनटां उबें रावूं जायनासलें 2 मिनटां दिमी घालूं जायनासलें तें पुरो म्हजें देवान हिलींग केलां देखून हांव धन्या देवाक अर्गां दितां आनी काळजांतल्यान अर्गां दिवन हालेलुया 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 तशेंच हांगाच्या असल्या ब्रदरांक हांव बरें मागतां आनी तेंच्या मिसांचेर तांकां जैत मेळोवन दी म्हण मागतां आनी तेंचे मिसांव संवसाराच्या पंथा मनान सगळी स्वर्थ प्रचार जावं दी आनी हजारो लोक जिणी परिवर्तन करून सगळे आत्मे सलवार जावं दी म्हणून हांव जेजू कडेन मागतां. थँक्यू जीजस, प्रेज यू जीजस. ಪ್ರೈಸ್ ದ ಲಾರ್ಡ್. ಇದು ನಿಜವಾಗಿ ಒಂದು ಸಂತೋಷದ ದಿನ ನನ್ನ ಪಾಲಿಗೆ. ನಾನು ಸಮುದಾಯದಲ್ಲಿ ಸುಮಾರು 30-32 ವರ್ಷ ಸೇವೆ ಮಾಡಿದರೂ, ಥರ ಸೇವೆ, ಸಣ್ಣ ಪುಟ್ಟ ಸೇವೆ ಮಾಡಿದರೂ ನನ್ನ ಮನಸ್ಸಿನಲ್ಲಿ ತುಂಬ ಗೊಂದಲ ಇತ್ತು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರಲಿಲ್ಲ. ನನ್ನ ಆಧ್ಯಾತ್ಮಿಕ ಬೆಳವಣಿಗೆ ಆಗಬೇಕಂತ ನನಗೆ ತುಂಬ ಆಸೆ ಇತ್ತು. ಅದು ಎಲ್ಲ ಆಸೆಗಳು ನನ್ನದು ನೆರವೇರಿದೆ ಹೆಚ್ಚಿಗೆ. ಹಾಗೆ ಇದು ಒಂದು ಮಹಿಮೆಯ ಸ್ಥಳ, ಇದು ಒಂದು ಕಾರುಣಿಕ ಸ್ಥಳ ಎಂದು ನನಗೆ ಸಾಬೀತಾಗಿದೆ. ಅದಕ್ಕಾಗಿ ದೇವರಿಗೆ ಕೋಟಿ ನಮನಗಳು. ಹಾಗೂ ಬ್ರದರ್ ಎಲಿಯಾಸ್ ಅವರ ಟೀಮು ಭಾಳ ಚೆನ್ನಾಗಿ ಹೃದಯಾಂತರದಿಂದ ಅವರ ಅನಿಸಿಕೆಗಳನ್ನು ಕೊಟ್ಟು ನಮ್ಮ ಮನಗಳನ್ನು ಬೆಳಗಿದ್ದಾರೆ. ಹಾಗೂ ಇದನ್ನು ನಡೆಸುವ ಫಾದರ್ ಅಬ್ರಾಮ್ ಅವರು ಕೂಡ ಭಾಳ ಚೆನ್ನಾಗಿ ಇದನ್ನು ದೈವಿಕ ಶಕ್ತಿಯಿಂದ ನಡೆಸ್ತಾರೆ. ಭಾಳ ಖುಷಿಯಾಗಿದೆ ಎಲ್ಲ ಟೀಮಿಗೂ, ಎಲ್ಲ ಸದಸ್ಯರಿಗೂ, ಇಲ್ಲಿ ನೆರೆದಿರುವವರು ಎಲ್ಲರೂ ಆತ್ಮಿಕ ಹೃದಯದಿಂದ ದೇವರನ್ನು ಸ್ತುತಿಸುವಾಗ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಯೇಸುವೆ ಸ್ತೋತ್ರ, ಯೇಸುವೆ आराधने, ಯೇಸುವೆ महिमे. मुझे नाव लविना म्हणून हांव बेलतांगडीतावना इल्ल्या. हांवें काल म्हणल्यार म्हजो चेडको उलयनातलो, ताणें एक शब्द ताणें उलयतालो. म्हाका इतलें फील जातालें की हांव भायर येताना तो मम्मी म्हणून हांवें आयकल. पयलीं ताणें हांवें आयकोनातली. त्या वेळार हांव भायर गेल्ली, मम्मी म्हणून तो केदाळ म्हाका डायरेक्ट आपयता गे म्हणून मस्त एक बेजार जातालें, मस्त फील जातालें. त्या वेळार हांव रिटर्न इंडिया आयल्या वेळार तो म्हाका मम्मी म्हणून आपयलो. फस्ट म्हाका पळयतना मम्मी म्हणून म्हाका इतली खुशी जालें. मागीर ताका ताच्या तोंडार हल्लेलुया म्हणून येनातलें. ताच्या तोंडार हल्लेलुया, आमी मागणी करतना हल्लेलुया म्हणून सांग म्हणल्यार तो सांगनातलो. ताका तें तोंड सोडटालो, तें उलोवंकूच ताका जायनातलें, हल्लेलुया म्हणनातलो. बट म्हाका कळ्ळें म्हळ्यार हांगा येताना गेटी भितर पांय दवरतना फस्ट डे आमी रेतीर करता हल्लेलुया म्हणटा ताच्या तोंडांत हल्लेलुया म्हणून उतर आयलें. म्हाका इतली खुशी जाली की तो आतां एक तो पाद्रापा पळयला, हाळे पाद्राप आयलो. जेजू खंय आसा, जेजू थंय आसा, जेजू आसा, जेजू आसा. हांगा रेतीराक आयला पण इतले पुटी म्हणलो की हाळे पाद्राप आयलो, हाळे जेजू आयलो, हाळे जेजू सांगाता आसा इतले पुटी म्हणून. आतां थंय बसतना तो हालेलुया 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 म्हणून सांग. म्हाका ती इतले खुशी जाली की म्हज्या फॅमिलीक तो एक मालगडो आमच्या फॅमिलींत हांवें देवाक इतलें अर्गां दिता म्हळ्यार देवाक हांवें अर्गां दिलें तें देवाक उणेंत. बट हांव आनीक नेक्स्ट इयर केदाळा रेतीर आसा की त्या रेतीरेक हांव आसता हांगा. थँक्यू गॉड, थँक्यू फादर, थँक्यू ब्रदर. म्हजें नांव एनेट, आमी मैसूरच्यान आयल्या. हांव हांगा येताना हांव मस्त देदेस्पर जावन आसली. काल जाता गे म्हणून म्हाका समजनातलें म्हज्या मोती भितर. काल की सायकोलॉजिकल प्रॉब्लम आसले म्हाका, कंटिन्युअस थॉट्स आनी पुरो येताले म्हाका, आनी सुइसायडल थॉट्स येताले. इट इज सायकोलॉजिकल प्रॉब्लम. काल करचें म्हूण समजनातलें. मागीर हांवें हांगा ते इनर हिलिंगा टायमार म्हाका मस्त म्हळ्यार मस्त बरेंपण जालें. म्हाका मस्त गूण जालें म्हळ्यार सांगूंकूच सादना. म्हज्या तोंडार एक हांसोय नातलें, कांय नातलें. एक 20 दीस आतां हांव मस्त प्रॉब्लमार आसलीं. हांव देवाक इतलें अर्गान दिता म्हूण म्हाका सांगूंकूच सादना. म्हज्या देवान म्हाका राखलां, देवान म्हाका सूण घालूं ना म्हणून हांव मस्त देवाक अर्गान दिता. मस्त म्हळ्यार मस्त. आनी हांगा सगळ्यांकी हांव अर्गान दिता, फादराक आनी सगळ्यांकी. आनी म्हजो हाती हांगा वय म्हाका कॅन्सर जाल्लें, हाती मस्त गूण जाला म्हाका. आतां हांव मस्त खुशेन आसा, मस्त म्हळ्यार मस्त खुशेन आसा हांव. थँक्यू जिजस, प्रेज यू जिजस, थँक्यू लॉर्ड.
ಆಯ್ತಾರ ಫಸ್ಟ್ ತುಮ ಇಲ್ಲಿಗೆ ಸಕಣಂಜೆ ಬೈಲಂತಿ ಆಯಿಲ್ಲ ಶಿವ ಅವಳು ಎಲ್ಲರಿಗಿಂತ ಮುಂದೆ ಬಂದವಳು, ಫಸ್ಟ್ ಬಂದವಳು. ಪ್ರೈಸ್ ಅಲ್ಲ. ಒಂದು ನಿಮಿಷ, ನಿಮ್ಮ ಹತ್ರ ಈ ಪೇಪರ್ ಇದೆ ಅಲ್ವಾ, ಇದು ನಿಮಗೆ ಬೇರೆಯವರಿಗೆ ಕೂಡ ಕೊಡ್ಬೋದು. ಡಿಸೆಂಬರ್ ಅಂತ್ಯದವರೆಗೆ ಇಲ್ಲಿ ಏನೆಲ್ಲ ಧ್ಯಾನಕೂಟಗಳಿವೆ ಅದರ ಎಲ್ಲ ವಿವರ ಇದೆ. ಇನ್ನು ಈ ವರ್ಷದ ಕನ್ನಡ ಧ್ಯಾನ ಇಲ್ಲ, ಬರುವ ವರ್ಷದ ಕನ್ನಡ ಧ್ಯಾನಗಳು ಈ ಕ್ಯಾಲೆಂಡರ್ನಲ್ಲಿ ನಿಮಗೆ ಓದಲಿಕ್ಕೆ ಸಿಗುತ್ತವೆ. ನಮ್ಮ ಬ್ರದರ್ ಎಲಿಯಾಸ್ರವರು ಇಲ್ಲಿ ಕನ್ನಡ ಧ್ಯಾನಕೂಟಕ್ಕೆ ನಮಗೆ ಸಹಾಯ ಮಾಡುವರೆಂದು ಈಗಾಗಲೇ ಅವರು ವಾಗ್ದಾನ ಮಾಡಿದ್ದಾರೆ. ಖಂಡಿತವಾಗಿ KST ಅಂದರೆ ಕೊಂಕಣಿ ಸರ್ವಿಸ್ ಟೀಮ್ನ ಪರವಾಗಿ ಹಾಗೂ ನಮ್ಮ ಕರಿಸ್ಮ್ಯಾಟಿಕ್ ಟೀಮ್ ಪರವಾಗಿ ಇಲ್ಲಿ ಕನ್ನಡ ಧ್ಯಾನಕೂಟಗಳು ನಡೆಯುವವು. ಜನವರಿ ತಿಂಗಳಲ್ಲಿ ನೋಡಿ, ಯಾವಾಗಲೂ ಪ್ರತಿ ತಿಂಗಳು 2ನೇ ವಾರ ಇಲ್ಲಿ ಕನ್ನಡ ಧ್ಯಾನ ನಡೀತದೆ. ಮೊದಲನೇ ವಾರ ಕೊಂಕಣಿ, 3ನೇ ವಾರ ಕೊಂಕಣಿ, 2ನೇ ವಾರ ಕನ್ನಡ ಹಾಗೂ 4ನೇ ವಾರ ಇಂಗ್ಲೀಷ್ ಧ್ಯಾನಕೂಟಗಳು ನಡೆಯುತ್ತವೆ. ಜನವರಿ ತಿಂಗಳಲ್ಲಿ ನೋಡಿ, ಅಲ್ಲಿ ಕ್ಯಾಲೆಂಡರ್ನಲ್ಲಿ 2ನೇ ವಾರ ಕನ್ನಡ ಧ್ಯಾನಕೂಟವಿದೆ. ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಇಲ್ಲ. ಆಮೇಲೆ ಕನ್ನಡ ಧ್ಯಾನಕೂಟ ಇರುವುದು ನಮ್ಮ ಏಪ್ರಿಲ್ ತಿಂಗಳಲ್ಲಿ. ನಮ್ಮ ಬ್ರದರ್ TK ಜಾರ್ಜ್ ಅವರ ಪಂಗಡದವರು ಇಲ್ಲಿ ಧ್ಯಾನಕೂಟಕ್ಕೆ ಬರುವರು. ಆಮೇಲೆ ಇಲ್ಲಿ ಕನ್ನಡ ಧ್ಯಾನಕೂಟ ಇರುವುದು ಜೂನ್ ತಿಂಗಳಲ್ಲಿದೆ, ಆಗಸ್ಟ್ ತಿಂಗಳಲ್ಲಿ ಕೂಡ ಇದೆ, ಆಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ಇದೆ, ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ಕೂಡ ಇದೆ. ಹೀಗೆ 2ನೇ ವಾರ ಪ್ರತಿ ತಿಂಗಳು ಇಲ್ಲಿ ಕನ್ನಡ ಧ್ಯಾನಕೂಟವನ್ನು ನಾವು ನಡೆಸ್ತೇವೆ. ಆದ್ದರಿಂದ ಈ ಕ್ಯಾಲೆಂಡರನ್ನು ತೆಗೆದುಕೊಂಡು ಹೋಗಿ ಮಾತ್ರ ಅಲ್ಲ, ಸ್ಟಾಲ್ನಿಂದ ನೀವು ಈ ಕ್ಯಾಲೆಂಡರ್ಗೆ ನನಗೆ ಅನಿಸ್ತದೆ 20 ರೂಪಾಯಿ ಅಂತ, 20 ರೂಪಾಯಿ ನೀವೊಂದು 5 ಕ್ಯಾಲೆಂಡರ್ಗಳನ್ನು ತೆಗೆದುಕೊಂಡು ಹೋಗಿ ಕ್ರಿಸ್ಮಸ್ ಸಮಯದಲ್ಲಿ 5 ಕುಟುಂಬಗಳಿಗೆ ಈ ಕ್ಯಾಲೆಂಡರ್ ಕೊಟ್ಟರೆ ಅವರು ಬರುವ ವರ್ಷ ಒಂದಲ್ಲ ಒಂದು ಧ್ಯಾನಕೂಟ ಮಾಡಿದರೆ, ಕನ್ನಡ, ಇಂಗ್ಲೀಷ್ ಅಥವಾ ಯಾವುದೇ ಧ್ಯಾನಕೂಟ ಮಾಡುವುದರಿಂದ ಅವರಿಗೆ ಒಳಿತಾಗುವುದು, ಅವರ ಕುಟುಂಬದಲ್ಲಿ ಆಶೀರ್ವಾದ ಬರುವುದು, ಅದರ ವಿಶೇಷವಾದ ಸತ್ಫಲ ನಿಮಗೆ ಸಿಗುವುದು. ತುಮಿ ಹೆರಾನಿ ರೇ ತೆರ್ ಕರುಂಕ್ ತುಮಿ ಪ್ರೇರಣದಿಲ್ಲವರು ಭೀ ತುಮಚ ಕುಟ್ಮಾಚರ್ ಆಶೀರ್ವಾದ ಏತಲೆ ಹೆರಾ ಕುಟ್ಮಾ. ನೀವು ಒಂದು ವೇಳೆ ಈ ಕ್ಯಾಲೆಂಡರ್ ಸಿಗದಿದ್ದರೆ ಕೂಡ ಆನ್ಲೈನಿಗೆ ಹೋಗಿ DCCMULKI.in, ಡಿವೈನ್ ಕಾಲ್ ಸೆಂಟರ್ ಶಾರ್ಟ್ ಫಾರ್ಮ್ DCCMULKI.in ಅಲ್ಲಿ ಹೋದರೆ ನಮ್ಮ ಎಲ್ಲ ವೀಡಿಯೋಗಳು ಹಾಗೂ ಮೊದಲಲ್ಲೇ ಧ್ಯಾನಕೂಟ ಅಲ್ಲಿ ರಿಜಿಸ್ಟ್ರೇಷನ್ ಕೂಡ ನಿಮಗೆ ಮಾಡಲಿಕ್ಕೆ ಆಗ್ತದೆ. ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ಲಿಕ್ಕೆ ಆಗ್ತದೆ, ಯಾರಿಗಾದರೂ ದಾನ ಕಳಿಸ್ಲಿಕ್ಕೆ ಕೂಡ ಅಲ್ಲಿ ಆಗ್ತದೆ, ಅಥವಾ ಮಾಸ್ ಇಂಟೆನ್ಷನ್ ಪೂಜಾ ಬಲಿಯ ಇಂಟೆನ್ಷನ್ಸ್ ಕೂಡ ನಿಮಗೆ ಕಳಿಸಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಎಲ್ಲ ವೀಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ನಲ್ಲಿ ನಿಮಗೆ ಸಿಗುತ್ತವೆ. ಥ್ಯಾಂಕ್ ಯು ವೆರಿ ಮಚ್. ಈ ಖಂಡಿತವಾಗಿ ಕ್ಯಾಲೆಂಡರ್ ಕೊಂಡು ಹೋಗಿ, ಆ ಮ್ಯಾಗಝಿನ್ ಕೂಡ ನೀವು ತಯಾರು ಮಾಡಿಕೊಂಡು ಹೋಗಿ. ಅದರಲ್ಲಿ ಕ್ರಿಸ್ಮಸ್ ಮ್ಯಾಗಝಿನ್ ಇದೆ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ನಿಮಗೆ ಬಹಳ ಸುಲಭವಾಗ್ತದೆ. ಒಂದು ಮ್ಯಾಗಝಿನ್ ಕೊಟ್ಟರೆ ಆಯಿತು. ನಿಮಗೆಲ್ಲರಿಗೆ ನನ್ನ ವಿಶೇಷವಾದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮೊಟ್ಟ ಮೊದಲನೇದಾಗಿ ನನ್ನನ್ನು ಇಲ್ಲಿಗೆ ಕರೆತರಲು ನನಗೆ ಪ್ರೇರೇಪಿಸಿದ ನನ್ನ ತಂದೆಯಾದ ದೇವರಿಗೆ ನಾನು ಮೊಟ್ಟ ಮೊದಲನಾಗಿ ಸ್ತೋತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಜೀವನದಲ್ಲಿ ತುಂಬ ನನ್ನ ಏಜ್ ಇನ್ನೂ ನಂದು 23, ನಿಮಗಾಗಿರೋ ಕಾಲು ಭಾಗ ನನಗಾಗಿಲ್ಲ. ಆದರೂ ನನ್ನ ಜೀವನದಲ್ಲಿ ತುಂಬ ಕಷ್ಟ, ದುಃಖ, ನೋವು ಎಲ್ಲನೂ ಅನುಭವಿಸಿದ್ದೀನಿ. ಯಾಕಂದರೆ ನನ್ನ ಜೀವನದಲ್ಲಿ ನಾನು ಹುಟ್ಟೋಕ್ಕೆ ಮುಂಚೆನೇ ನಾನು ನಮ್ಮ ಅಪ್ಪನನ್ನು ಕಳೆದುಕೊಂಡಿದ್ದೀನಿ. ಅವತ್ತು ನನ್ನನ್ನು ಅಲ್ಲಿಂದ ಇಲ್ಲಿವರೆಗೂ ನನ್ನ ತಾಯಿ ನನ್ನ ಕಷ್ಟ ಸುಖದಲ್ಲಿ ನಾನು ಎಷ್ಟೇ ತಪ್ಪು ಮಾಡಿದರೂ ನನ್ನನ್ನು ಕ್ಷಮಿಸಿ ನನ್ನ ಜೊತೆಗಿದ್ದು ನನ್ನನ್ನು ರಕ್ಷಿಸಿ ನನ್ನನ್ನು ಇಲ್ಲಿ ತನಕ ಕರೆತಂದವರು ನನ್ನ ತಾಯಿ. ಅವರು ಅಂದಿನಿಂದ ಇಲ್ಲಿಯವರೆಗೂ ಒಂದೇ ಒಂದು ದಿನ ಯಾವುದೇ ಸಭೆ ಸಮಾರಂಭ ಆಗಲಿ, ಫಂಕ್ಷನ್ ಆಗಲಿ, ಎಲ್ಲಿಗೆ ಹೋದ್ರೂ ಒಂದೇ ಒಂದು ದಿನ ಯಾವುದೇ ಜಾಗದಲ್ಲೂ ಎಲ್ಲರ ಮುಂದೆ ತೋರಿಸ್ಕೊಳ್ಳೋಂಗೆ ಆಭರಣ ಹಾಕ್ಕೊಂಡು ಎಲ್ಲರ ಮುಂದೆ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಂಡು ಓಡಾಡಿದಂಥವ್ರಲ್ಲ. ಅವರು ಎಲ್ಲೂ ಸಹ ಹೋಗಿ ಕುಣಿದವರಲ್ಲ. ಇವತ್ತು ತಂದೆಯಾದ ದೇವರ ಮುಂದೆ ಅವರು ಮನಪೂರ್ವಕ ಕುಣಿದಿದ್ದಾರೆ. ಅದು ಈ ತಂದೆ ದೇವರ ಅದ್ಭುತ. ಆ ಅದ್ಭುತನ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಜೋರಾದ ಚಪ್ಪಾಳೆಯನ್ನು ತಂದೆಯಾದ ದೇವರಿಗೆ ಸೋತರಿಸ್ಬೇಕು. ಏಕೆಂದರೆ ನನ್ನ ತಾಯಿ ಇವತ್ತು ಇಲ್ಲಿ ಬಂದು ನನಗೂ ಒಂದು ಆಶೀರ್ವಾದವನ್ನು ಬೇಡಿ ಅವರು ಕೂಡ ಈ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಅದಲ್ಲದೆ ನನ್ನ ಮುಖ್ಯ ಆಸೆ ಏನು ಅಂದರೆ ನಾನು ದೊಡ್ಡ ಒಬ್ಬ ವಾಲಿಬಾಲ್ ಪ್ಲೇಯರ್ ಆಗಬೇಕು ಅಂತ. ನಾನು ಎಷ್ಟೋ ಜಾಗಕ್ಕೆ ಹೋಗಿ ವಾಲಿಬಾಲೆಲ್ಲ ಆಟ ಆಡಿದ್ದೀನಿ.